ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಅಂಬುರುಗದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುರಿದಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾರಾಭುಜಕ್ಕೆ ಪೊಡ ಮಾಡುತ್ತವರಿ ಕಥಾ
ಜಗತ್ತಿನಲ್ಲಿ ಸೂರ್ಯವಂಶ, ಚಂದ್ರವಂಶ, ಆ ಚಂದ್ರವಂಶದಲ್ಲಿ ನಮ್ಮ ಪರಂಪರೆಯವರು ಆಳಿಕೊಂಡು ಬಂದವರಿದ್ದಾರೆ. ರಾಜ ಪುರೂರವ ಊರ್ವಶಿದೇವಿಯರ ಪುತ್ರನಾದ ಆಯು ಮಹಾರಾಜ ವರ್ತಮಾನ ಕಾಲದಲ್ಲಿ ಈ ಪ್ರತಿಷ್ಠಾನ ನಗರದ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಇದಕ್ಕೆಲ್ಲ ನಮ್ಮ ಪರಂಪರೆಯವರು ಮಾಡಿದ, ಅರ್ಥಾತ್ ಹಿರಿಯರು ಮಾಡಿದ ಪುಣ್ಯದ ಫಲವೋ ಎಂದು ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಈ ಸಿಂಹಾಸನ ಸಿಗಬೇಕೆಂದರೆ ಅಷ್ಟು ಪುಣ್ಯದ ಫಲ. ಹಾಗಂತ ನಮ್ಮ ರಾಜ್ಯದವರನ್ನು, ಪುರ ಜನರನ್ನು ಎಲ್ಲವನ್ನು ಕೂಡ ಬಹಳ ಸಂತೋಷದಿಂದ ನೋಡಿಕೊಂಡು ಬಂದಿದ್ದೇನೆ. ಅವರಿಗೆ ಯಾವ 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 ಸವಲತ್ತು ಬೇಕೋ ಅದೆಲ್ಲವನ್ನು ನೀಡುತ್ತಾ ಬಂದಿದ್ದೇನೆ. ಏನಿದ್ದರೂ ಅಮಾತ್ಯರಾದ ನಿಮ್ಮ ಸಲಹೆ ಸೂಚನೆ ಮೇರೆಗೆ ಎಲ್ಲರಿಗೂ ಯಾವ ಯಾವ ವ್ಯವಸ್ಥೆ ಬೇಕೋ ಅದನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದೇನೆ. ಅದೊಂದು ಸಮಾಧಾನ ಇದೆ. ಆದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತೆ ಎಂದು ಹೇಳುತ್ತಾ ಇದ್ದಾರೆ. ಬಹಳಷ್ಟು ಸಂತೋಷವಾಯಿತು. ರಾಜಕೀಯ ವಿಷಯದಲ್ಲಿ ಸಂತೋಷವಿದ್ದರೆ ನಮ್ಮ ಸಂಸಾರದ ಚಿತ್ತವನ್ನು ಹರಿಸುವಾಗ ಬಹಳಷ್ಟು ಬೇಸರವಾಗ್ತಾ ಇದೆ. ಯಾಕೆ ಹುಟ್ಟಿದ ನಂತರ ಸಂಸಾರಿಯಾಗಬೇಕು, ಸಂಸಾರಿಯಾದರೆ ಮಾತ್ರ ಜೀವನದಲ್ಲಿ ಮುಕ್ತಿ ಸಿಗುವುದೆಂದು ಹೇಳುತ್ತಾರೆ ನಮ್ಮ ಹಿರಿಯರು. ಏನು ಮಾಡಲು ಹೇಳಿ, ಮದುವೆಗೆ ಆಗಬೇಕಂತ ಹಂಬಲ ಇತ್ತು, ಹುಡುಗಾಡಿದೆ. ಕೊನೆಗೆ ಸದ್ಗುಣ ಸಂಪನ್ನೆಯಾದ, ಸುಶೀಲೆಯಾದ ಎಂದು ಮತಿಯನ್ನು ಪಾಣಿಗ್ರಹಣ ಮಾಡಿಕೊಂಡೆ. 2-3 ಕಳೆದರು, 5 ವರ್ಷ ಕಳೆದರು, ಮಕ್ಕಳಾಗಲಿಲ್ಲ. ಜೀವನದಲ್ಲಿ ನೊಂದೆ, ಬೆಂದೆ, ಕಂಡ ಕಲ್ಲುಗಳಿಗೆ ಕೈ ಮುಗಿದು ಸಾಕಾದೆ. ನನ್ನ ಧರ್ಮಪತ್ನಿ ಅನೇಕ ವ್ರತಗಳನ್ನು ಮಾಡಿದರು, ಏನೂ ಫಲ ಸಿಗಲಿಲ್ಲ. ಕೊನೆಗೆ ನಮ್ಮ ಆಸ್ಥಾನದಲ್ಲಿ ಒಬ್ಬರು ಹಿರಿಯರಿದ್ದರು, ಬ್ರಾಹ್ಮಣರು ಅದರಲ್ಲಿ ಕೂಡ. ಅವರು ಹೇಳಿದ ಮಾತು, ರಾಜನ್, ಬೇಸರ ಮಾಡಬೇಡ, ಜೀವನದಲ್ಲಿ ಇರುವುದೇ ಇಂಥದ್ದು ಕಷ್ಟಗಳು, ಸುಖ ದುಃಖ ಎಲ್ಲ ಇದ್ದೇ ಇರುತ್ತದೆ. ನೀನು ನೇರವಾಗಿ ದತ್ತಾತ್ರೇಯ ಮಹಾಮುನಿಗಳ ಭೇಟಿಯನ್ನು ಮಾಡಿ ಅವರಿಂದ ಪ್ರಸಾದವನ್ನು ತೆಗೆದುಕೊಂಡು ಹೇಳಿದ್ದಾರೆ. ಅವರು ತ್ರಿಮೂರ್ತಿಗಳ ಬಲವನ್ನು ಹೊಂದಿದವರಂತೆ. ತಡ ಮಾಡಲಿಲ್ಲ, ಪತ್ನಿ ಸಮೇತನಾಗಿ ತೆರಳಿದ್ದೇನೆ ಅಲ್ಲಿಗೆ. ಹೋಗಿ ಅವರ ಭೇಟಿಯನ್ನು ಮಾಡಿ ಕೈ ಒಯ್ದು ಪಾದ ಪೂಜೆಯನ್ನು ಮಾಡಿದೆ. ಅವರು ಒಂದು ಫಲವನ್ನು ಕೊಟ್ಟರು, ಸೂತ ಫಲವನ್ನು ಕೊಟ್ಟರು. ಆ ಫಲವನ್ನು ಹಿಡ್ಕೊಂಡು ನೇರವಾಗಿ ಅರಮನೆಗೆ ಬಂದೆ. ಶುಭ ದಿನದಂದು ಶುಭ ಗಳಿಗೆಯಲ್ಲಿ ಪೂಜೆಯನ್ನು ಮಾಡಿ ನನ್ನ ಪತ್ನಿ ಇಂದುಮತಿ ಕೊಟ್ಟಿದ್ದೇನೆ. ದೇವರು ಕಣ್ಣು ಬಿಡುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಫಲವನ್ನು ತಿಂದದ್ದೇ ತಿಂದದ್ದು. 2 ತಿಂಗಳು ಕಳೆಯುತ್ತಾ ಗರ್ಭವತಿಯಾಗಿದ್ದಾಳೆ ನನ್ನ ಪತ್ನಿ. ಗರ್ಭವತಿ ಎಲ್ಲೆಡೆ ಬಹಳ ಸಂಭ್ರಮ ಸಂಭ್ರಮ. 9 ಮಾಸಗಳು ತುಂಬಿದೆ. ಇನ್ನೇನು ಸುದ್ದಿ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದೇನೆ. ಏನಂತೆ? ಏನು ಗಂಡು ಮಗು? ಅಪ್ಪಾ ದೇವರೇ, ಇವತ್ತಾದ್ರೂ ನನ್ನ ಬಾಲಿಗೆ ನೀವು ದಯ ತೋರಿಸಿದ್ದೀರಿ. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದೆ. ಆದರೆ ನನ್ನ ವಂಶದಲ್ಲಿ ವಂಶ ಪರಂಪರೆಗೆ ಯಾರೂ ಇಲ್ಲವೋ ಇಲ್ವಾ? ಆದ್ರೆ ಈಗ ಒಂದು ಗಂಡು ಮಗು ಆಯಿತು, ಬಹಳ ಸಂತೋಷವಾಯಿತು. ಆದ್ದರಿಂದ ಈ ಇಂದಿನ ರಾಜಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ಮಗುವಿನ ಮುಖ
ಹರಿದು ಇನ್ನು ಕೆಲವರು ಉಳಿದು ಒಳ್ಳೆಸಿದ್ದಾರೆ. ಅಂತವರ ಮಧ್ಯದಲ್ಲಿ ನನ್ನೊಬ್ಬರ ಆವಿರ್ಭಾವ ಮಹೋದಯ ಪಟ್ಟಣವನ್ನು ಕಟ್ಟಿ ಹುಂಡಾಸುರನ ಮಗನಾಗಿ ಕೋಟಿ ಕೋಟಿ ಸಂಖ್ಯೆಯ ದೈತ್ಯರಿಗೆ ನೇತಾರ ದಾತಾರ ನೇಸಿಕೊಂಡು ಪಾಲಿಸ್ತಾ ಇದ್ದೇನೆ ಎಂಬಲ್ಲಿಗೆ ನಮ್ಮ ಜೀವನ ಶಾಶ್ವತ ಅಲ್ಲ. ಸಾಧನೆಯನ್ನು ಮಾಡಬೇಕು. ಸಾಧನೆ ಎನ್ನುವುದರ ಫಲ ಯಾವುದು? ಕೇವಲ ದೈವಭಕ್ತಿಯೇ ಅಲ್ಲ, ರಾಕ್ಷಸರಾದಂತಹ ನಮಗೆ ಪೂಜಾ ಬಲವೇ ದೈವಿ ಶಕ್ತಿ ಎನ್ನುವ ಹಾಗೆ ಬಗೆದವ. ನಮ್ಮ ವಿರೋಧಿಗಳಾದಂತಹ ದೇವತೆಗಳು ಸ್ವರ್ಗಲೋಕದಲ್ಲಿ ವಿಜೃಂಭಿಸ್ತಾ ಇದ್ದಾರೆ, ಮಾತ್ರ ಅಲ್ಲ ದೇವಪೀಠದಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ. ಹಾಗಾಗಬೇಕು ಅಂತಾದ್ರೆ ಅದಕ್ಕೇನು ಕಾರಣ? ನಮ್ಮ ಸತ್ವ ಹಿಂಗಿದ್ಯಾಕೆ? ನಾವು ಹೀಗಿರುವುದಕ್ಕೆ ಕಾರಣ ಇದರಿಂದ ಶಕ್ತಿಶಾಲಿಗಳಾಗುತ್ತಾ ಇದ್ದಾರೆ. ಅವರಿಗೆ ಬಿಡುವಾಗ ಅವರನ್ನು ಅದಕ್ಕಾಗಿ ಏನು ತೀರ್ಮಾನ ಮಾಡುವುದೆಂಬುದಾಗಿ ನೀವು
ನದಿ ತಟದಲ್ಲಿ ವಾಸವಿರುವಂತಹ ಋಷಿಮುನಿಗಳು ನಾವು. ಈ ಭೂಲೋಕದಲ್ಲಿ ಬೆಳೆಯಾಗಬೇಕಿದ್ರೆ ಮಳೆಯಾಗಬೇಕು, ಮಳೆಯಾಗಬೇಕಿದ್ರೆ ದೇವತೆಗಳು ಸಂತುಷ್ಟರಾಗಬೇಕು, ದೇವತೆಗಳು ಸಂತುಷ್ಟರಾಗಬೇಕಿದ್ರೆ ಯಾವ ಯಜ್ಞಾದಿಗಳನ್ನು ನಡೆಸಿ ಹವಿಸನ್ನು ಸಲ್ಲಿಸಬೇಕು. ಲೋಕ ಕಲ್ಯಾಣಾರ್ಥವಾಗಿ ಬಹುದೊಡ್ಡ ಯಾಗವನ್ನು ಮಾಡುವುದಾಗಿ ತೀರ್ಮಾನಿಸಿದ್ದೇವೆ. ಮಹಾಗಣಪತಿಯನ್ನು ಸ್ತುತಿಸುತ್ತಾ ಎಲ್ಲರೂ ಯಾಗವನ್ನು ಆರಂಭಿಸೋಣ. ಪೂಜೆಗಳನ್ನು ಮಾಡುತ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ತುಂಬಾ ಮಂದಿ ಕಾಣುತ್ತಾ ಇದ್ದಾರೆ. ಇವರನ್ನು ಹೀಗೆ ಬಿಡುವುದೇ ಸರಿಯಲ್ಲ. ಇದರಿಂದಾಗಿಯೇ ಭೂಮಿ ತಡೆದು ಹೋಗ್ತಾಳೆ, ಬೆಳೆಯನ್ನು ಕೊಡುವುದಕ್ಕೆ ಸಾಧ್ಯ, ಸಸ್ಯ ಶ್ಯಾಮಲೆಯಾಗಿ ಇರ್ತಾಳೆ. ಲೋಕ ಕಲ್ಯಾಣಾರ್ಥ ಮಾಡುವ ಯಾಗವನ್ನು ತಡೆಯುತ್ತಾ ಇದ್ದೀಯಪ್ಪ, ಯಾಕಯ್ಯ? ತಡೆಯಲಿರು, ತಡೆಯಲಿರು. Thank you.
ರಾಕ್ಷಸರಾದಂತಹ ನಾವು ಪ್ರಾಬಲ್ಯಮಾನರಾಗಿ ನಡೀತಾ ಇದ್ದೇವೆ. ಇದು ಮೂರು ಲೋಕಕ್ಕೆ ತಿಳಿಯಬೇಕು ಅಂತಾದ್ರೆ ಮೊದಲಾಗಿ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣೋತ್ತಮರು, ದೇವತೆಗಳ ಶಕ್ತಿಯನ್ನು ಹೆಚ್ಚಿಸುವವರು. ಅಂತಹ ಬ್ರಾಹ್ಮಣರು ಹೋಮ ಹವನ ಎನ್ನುವಂತಹ ನೆಪದಲ್ಲಿ ಅದೆಷ್ಟೋ ಬೆಲೆ ಬಾಳುವಂತಹ ಸ್ವತ್ತುಗಳನ್ನು ಯಜ್ಞ ಪುಂಡಕ್ಕೆ ಎಸೆಯುತ್ತಾ ಇದ್ದಾರೆ. ನಿನಗೆ ತುಪ್ಪದ ಪ್ರಾಯ ಗೊತ್ತುಂಟಾ? ಎಷ್ಟುಂಟು ಗೊತ್ತುಂಟಾ? ಮನೆಗೆ ಕೊಂಡೋಗುವವರು ನಾವಿದ್ದೇವೆ, ನಮ್ಮಲ್ಲಿ ಕೇಳು ಎಷ್ಟು ಕ್ರಯ ಅಂತ. ತುಪ್ಪ ಇಲ್ಲದ ನಾವು ಎಷ್ಟು ದಿವಸ ಆಯ್ತು ಗೊತ್ತುಂಟಾ? ಅದನ್ನು ಹೋಮಿಸ್ತಾ ಇದ್ದೀವಿ. ಅದು ಒಂದಷ್ಟಲ್ಲ, ದೊಡ್ಡ ದೊಡ್ಡದಾದಂತಹ ಭಾಂಡಗಳಲ್ಲಿ. ಇದರ ಅರ್ಥ ಏನು? ಪ್ರಪಂಚದಲ್ಲಿ ಸಂಪತ್ಭರಿತವಾದಂತಹ ಸಂಪತ್ತುಂಟು, ನಾವು ಹಾಳು ಮಾಡ್ತೇವೆ. ಕೇಳುವವರು ಯಾರು ಎನ್ನುವಂತಹ ದಟ್ಟು, ಅದನ್ನು ಮೆಟ್ಟಿ ನಿಲ್ಲುವುದಕ್ಕೆ ಒಂದು ಶಕ್ತಿ ಆವಿರ್ಭಾವಗೊಂಡಿದೆ ಎನ್ನುವ ಕಾರಣದಿಂದಲೇ ಬಂದಿದ್ದೇವೆ. ಯಾರೆಲ್ಲ ವಿರೋಧಿಸಿದ್ರು ಅಂತವರೆಲ್ಲ ಗಮನಿಸಿದ್ದೇನೆ. ಉಳಿದವ ನೀನೊಬ್ಬ. ಯಜನ ಯಾಗ ಎನ್ನುವುದನ್ನು ಹೇಳದೆ ಸುಮ್ಮನೆ ಹೋದ್ರೆ ಆಯ್ತು, ಇಲ್ಲದಿದ್ರೆ ಯಜ್ಞ ಪುಂಡಕ್ಕೆ ಹೋಗಿದ್ದಾರೆ. ಬಂದು ಬಿಟ್ಟು ನನಗೆ ಮರಣ ಅಂತೆ. ನಾವು ಓಂ ನಮ ಶಿವಾಯ ಪೂರ್ತಿ ಹೇಳ್ಬೇಕು ಅಂತ ಇಲ್ಲ, ಓಂ ಅಂತ ಹೇಳಿದ್ರೆ ಸಾಕು. ಅವ ಕಾಯ್ತಾ ಇರ್ತಾನೆ ಕೈಲಾಸದಲ್ಲಿ ಪರಮೇಶ್ವರ, ಯಾವಾಗ ಯಾವಾಗ ಹುಂಡಾಸುರನಿಗೆ ವರ ಕೊಡುದು ಅಂತ. ಓಂ ಅಂತ ಹೇಳುವಾಗ ಬರ್ತಾನೆ, ಬಂದು ಕೇಳ್ತಾನೆ ಏನು ಬೇಕು ಮಗನೇ, ಹೀಗೆ ಒಬ್ಬ ಶಾಪ ಕೊಟ್ಟಿದ್ದಾನೆ ತಾಯಿ. ಅವ ಸೂರ್ಯ ಸೂರ್ಯಲ್ವ ಇವೇ ನಿನ್ನನ್ನು ಇಷ್ಟೊತ್ತು ಬಿಟ್ಟದ್ದೇ ಯಾಕೆ ಗೊತ್ತುಂಟ? ಆ ಮಕ್ಕಳನ್ನು ಕೊಲ್ಲುವಾಗಲೇ ನಿಮ್ಮನ್ನು ಕೊಲ್ತಿದ್ದೆ. ಆದ್ರೆ ಈ ಕ್ಷೇತ್ರಕ್ಕೆ ನೀವು ಸ್ವಲ್ಪ ಹಳಬರು ಅಂತ ಅರ್ಥ ಆಯ್ತು. ನಿಮಗೆ ಹೊಡೆದ್ರೆ ಇವರಿಗೆಲ್ಲ ನೋವಾಗುತ್ತದೆ. ಯಾಕಂದ್ರೆ ಅಷ್ಟು ಹಳಬರಿಗೆ ಅವ ಮೈಗೆ ಕೈ ಹಾಕಬಾರ್ದಿತ್ತು ಅಂತ ನಾಳೆ ಬರ್ದಾಕಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ಅದು ಆದ್ರಿಂದ ಸುಮ್ಮನೆ ಬಿಟ್ಟದ್ದು. ಒಳ್ಳೆಯ ಮಾತಿನಲ್ಲಿ ಹೋದ್ರೆ ಆಯ್ತು, ಇಲ್ಲದಿದ್ರೆ ಯಜ್ಞ ಕುಂಡಕ್ಕೆ ಹೋಗ್ಬಿಡ್ತಾನೆ. ಮುಟ್ಟುವಂತ ಶಕ್ತಿ ಸಾಮರ್ಥ್ಯ ಉಂಟೆ, ಉಳಿತಾ ಇದೆ ಅದಕ್ಕೆ ಹಾರಿ ನನ್ನ ಪ್ರಾಣ. ವಜ್ರಪೃಷ್ಠ, ಕರಳ ಪೃಷ್ಠ ನಮ್ಮದು ಸ್ವಲ್ಪ ಹೆಚ್ಚಾಯ್ತು ಅಂತಲ್ವಾ? ಯಾಕೆ ಪ್ರಭು? ಇಲ್ಲದಿದ್ದೆ ಒಬ್ಬ ಬ್ರಾಹ್ಮಣನ ಸಾವನ್ನು ನಮ್ಮ ಕಣ್ಣಾರೆ ನಾವು ಕಾಣಬೇಕಾಯ್ತು. ಇರ್ಲಿ, ಏನು ಹೇಳಿದ? ಮಗನಿಂದ ಸಾವು, ಅವನಿಂದ ನನಗೆ ಸಾವ. ಸಾವು ಅಹುದು ಅಂತಾದ್ರೆ, ಸಾವು ಇಂಥದ್ರಿಂದ ಬರ್ತದೆ ಅಂತ ಗೊತ್ತಾದ್ರೆ ಮರಣವನ್ನು ಜಯಿಸಿಕೊಳ್ಳುವುದಕ್ಕಾಗ್ತದೆ. ಒಂದೇ ಅಂತ ಬರುತ್ತೆ. ದುರುಳತನುಜಿ
ಹಂಸತ್ವರಿತವಾದಂತಹ ತಲ್ಪವೆಲ್ಲ ನನಗೆ ಮುಳ್ಳಿನ ಹಾಸಿಗೆ ಆಗುತ್ತಾ ಇದೆ. ಅಡಿಗಡಿಗೆ ನಿದ್ರಾದೇವಿಗೆ ವಶವಾಗಬೇಕು ಎನ್ನುವ ಹಾಗೆ ಭಾವಿಸಿದಾಗ ನನ್ನ ಕರ್ಣಪಟ್ಟಣದಲ್ಲಿ ಕೇಳಿಸುವುದು ಒಂದೇ ಮಾತು, ಆಯು ಮಹಾರಾಜನ ಮಗನಿಂದ ನಿನಗೆ ಮರಣ. ಹಾಗಾದ್ರೆ ಮರಣವನ್ನು ಗೆಲ್ಲುವಂತಹ ಬಗೆಯಂತೂ ಇಲ್ಲ ಇಲ್ಲ. ಪ್ರಪಂಚದಲ್ಲಿ ನಾನು ಸಾಯಬಾರದು, ನಾನು ಅಜೇಯನಾಗಬೇಕು, ನಾ ಕೊನೆಯವರೆಗೆ ಉಳಿಯಬೇಕು ಎನ್ನುವಂತಹ ಆಶೆಯನ್ನು ಹೊಂದಿದವ ನಾನು. ಪ್ರತಿಕಾರವನ್ನು ಮಾಡುವುದಕ್ಕೆ ನನ್ನ ಮಕ್ಕಳನ್ನು ಬಲಿ ಕೊಟ್ಟಾದ್ರು ನನ್ನ ಪ್ರಾಣವನ್ನು ಉಳಿಸಿಕೊಳ್ತೇನೆ. ದಾರಿ ಒಂದಿದೆ, ತಂಗೆಯೋಳುವಲ್ಲಿದ್ದಾಳೆ ದುರ್ಮತಿ. ತಂಗೆ ಹೀಗೆ ಏನೋ ಕ್ಷಣವನ್ನು ಕೊಡ್ತಾ ಇದ್ದೇನೆ. ನನ್ನ ಸಭಾ ಪ್ರವೇಶವಾದ ಕ್ಷಣವೇ ಹಿಂದಿನಿಂದ ಯಾರು ಎನ್ನುವ ಹಾಗೆ ನನ್ನನ್ನೇ ಪ್ರಶ್ನಿಸುತ್ತಾ ಇದ್ದಾರೆ. ನಿಮಗೆ ಮಹೋದಯ ಬಂಧನದಲ್ಲಿ ಯಾರೆಂದು ತಿಳಿದಿದ್ದೀರಿ? ಉಂಡಾಸುರ, ಆತನೋರುಚೆ, ದುರ್ಮುಖಿ ಎಂದರೆ ನಾನೇ ಇದ್ದೇನೆ. ನನ್ನ ಅಣ್ಣನ ಕ್ಷೇಮಾಚರಣೆಯಿಂದಾಗಿ, ನನ್ನ ಅಣ್ಣನ ಆಳ್ವಿಕೆಯಿಂದಾಗಿ ಈ ತಂಗಿಗೊಂದು ಬದುಕನ್ನು ಕರುಣಿಸಿಕೊಟ್ಟವರಿದ್ದಾರೆ. ಯಥಾ ಪ್ರಕಾರ ರಾಜರ ಅರಮನೆಯಲ್ಲಿ ಆಸ್ಥಾನದಲ್ಲಿ ನನ್ನದಾದಂತಹ ಸ್ಥಾನವನ್ನಿಟ್ಟು ಅದನ್ನು ಮಾಡುತ್ತಾ ನನ್ನ ಕಾರ್ಯ ಕೈಕರ್ಯದಲ್ಲಿರುವಂತಹ ಕ್ಷಣವೇ ಏನದು ಕೇಳಿಸುತ್ತಾ ಇದೆ? ಅಣ್ಣನ ಕೂಗಲ್ಲವೇ? ಎಂದಿನ ಹಾಗಿಲ್ಲ ಇದ್ದು ಏನೋ ವಿಚಾರ ಇರಬೇಕು. ಸರಿ ಸರಿ, ಈ ಕ್ಷಣವೇ ಅಣ್ಣನಿದ್ದರಿಗೆ ಧಾವಿಸುತ್ತೇನೆ.
ಅದೇ ಕೇಳಿದ್ದು. ಏನು? ಏನು ಚಿಂತೆ? ನನ್ನನ್ನೇ ಯಾಕೆ ಕರೆಸಿದ್ದು? ಏನಾಗಬೇಕು? ಹಂಗೆ ನಿನ್ನನ್ನು ಕಲಿಬೇಕು ಅಂತಾದ್ರೆ ಬಲವಾದ ಕಾರಣ ಉಂಟು. ಏನನ್ನ? ಯಜ್ಞ ಭಂಗವನ್ನು ಹೊರಿಸಿದೆ. ಶಿವಮುನಿ ಎಂಬವನೊಬ್ಬ ನನಗೊಂದು ಶಾಪವನ್ನಿತ್ತ. ಏನು? ಆಯ ಮಹಾರಾಜನ ಮಗನಿಂದ ನಿನ್ನ ಅಂತ್ಯವಾಗುತ್ತದೆ. ಈಗ ಆರಂಭ ಆದದ್ದಷ್ಟೇ. ಹೌದಾ? ಅಷ್ಟು ಬೇಗ ಅಂತ್ಯ ಮಾಡಲಿಕ್ಕೆ ನನಗೆ ಮನಸ್ಸುಂಟ ಹೇಳು. ಜೀವನದಲ್ಲಿ ನಾವು ವಿಜೃಂಭಿಸುವುದಕ್ಕೆ ಪ್ರಾರಂಭಿಸಿದ್ದೆ ಋಷಿಮುನಿಗಳನ್ನು ಕೆಡಿಸುವಲ್ಲಿನಿಂದ. ಹಾಗಾದ್ರೆ ಏರುವಷ್ಟು ಎತ್ತರವನ್ನು ಏರಬೇಕು, ಮಾಡುವಂತಹ ಸಾಧನೆ ಅನೇಕ ಉಂಟು, ಅದನ್ನೆಲ್ಲ ಮಾಡಬೇಕು ಎನ್ನುವಂತಹ ಪ್ರಲೋಭನೆ ನನಗೆ ಉಂಟು ಅಂತಾದ್ರೆ ಅದನ್ನು ತಪ್ಪು ಅಂತ ಯಾರು ಹೇಳುವುದಕ್ಕಾಗುವುದಿಲ್ಲ. ಮರಣವನ್ನು ಜಯಿಸಿಕೊಳ್ಳಬೇಕು, ವಿರೋಧಿಯನ್ನು ಗಮನಿಸಬೇಕು ಎನ್ನುವಂತಹ ಅಚಲವಾದಂತಹ ಛಲವನ್ನು ಹೊತ್ತವ ನಾನು. ಆದ್ದರಿಂದ ಹೇಳುವುದು ಒಂದು ನಮಗೆ ನಮ್ಮ ಗೂಢಚಾರಕರು ಬಂದು ಹೇಳಿದ್ದಾರೆ. ಏನಂತೆ? ದತ್ತಾತ್ರೇಯನ ಅನುಗ್ರಹದಿಂದ ಅವನ ಹೆಂಡತಿ ಪ್ರಸವ ಆಯ್ತಂತೆ. ಹೌದೇ? ಒಂದು ಗಂಡು ಶಿಶುವನ್ನು ಹೆತ್ತಿದ್ದಾಳಂತೆ. ಅದು ಕೂಡ ಗಂಡೆ? ಹೌದು. ಗಂಡು ಹೌದು ಅಂತಾದ್ರೆ ಅವ ಪ್ರಾಬಲ್ಯಮಾನವಾಗಿ ಬೆಳೆದೇ ಬೆಳಿತಾನೆ. ರೋಗ, ಶತ್ರು, ಬೆಂಕಿ, ವಿಷ ಇದನ್ನೆಲ್ಲ ಮೂಲದಿಂದಲೇ ಚಿವುಟಬೇಕು. ಇವ ಮೂಲದಲ್ಲೇ ಇರುವಾಗಲೇ ಇವನನ್ನು ಪರಾರಿಗಾರಿಯಾದ ತರದಲ್ಲಿ ಪ್ರತಿಷ್ಠಾನದಿಂದ ಆ ಶಿಶುವನ್ನು ಸಾಧ್ಯವಿಲ್ಲ. ನಾವು ಕೆಲವೊಮ್ಮೆ ಹಾಗಾಗುತ್ತದೆ. ಸಮಸ್ಯೆ ಸಣ್ಣದು ಅಂತ ಭಾವಿಸುವುದು ಸರಿ, ಅದು ಸಮಸ್ಯೆ ದೊಡ್ಡದಾಗಿ ನಮ್ಮ ಕಣ್ಣ ಮುಂದೆ ಬೃಹದಾಕಾರವಾಗಿ ಬೆಳೆದಾಗಲೇ ಗೊತ್ತಾಗುವುದು. ಹೌದು, ನಮ್ಮ ಜೀವನದಲ್ಲಿ ಕಣ್ಣ ಮುಂದೆ ಎಷ್ಟು ದೃಶ್ಯಗಳನ್ನು ನೋಡ್ತೇವೆ. ಮೊದಲು ಅದು ಸಣ್ಣದು ಅಂತಲೇ ಭಾವಿಸಿದ್ದು, ಈಗ ನೋಡುವಾಗ ಗೊತ್ತಾಗುದು ಅದು ದೊಡ್ಡ ಮರ ಆಗಿದೆ. ಹೌದು, ಹಾಗಾಗಿ ಸಮಸ್ಯೆ ಎನ್ನುವುದು ಸಣ್ಣದಲ್ಲ, ನಾವು ಭಾವಿಸಬೇಕಾದ್ದು ಸಣ್ಣದು ಎನ್ನುವ ಹಾಗೆ. ಹೌದು, ಸಮಸ್ಯೆ ಸಣ್ಣದಾದರೇನು ದೊಡ್ಡದಾದರೇನು ಸಮಸ್ಯೆ ಸಮಸ್ಯೆ ಸಮಸ್ಯೆ. ಹೌದು, ಹಾಗಾಗಿ ನಮ್ಮ ಶತ್ರುವನ್ನು ಗಿಡವಾಗಿದ್ದಾಗಲೇ ಚಿವುಟುವಂತಹ ಕಾರ್ಯ ನನಗೆ ಬಲು ಸೋಜಿಗವಾದಂತಹ ಕಾರ್ಯ, ಬಹಳ ಪ್ರಿಯವಾದುದೇ. ಹಾಗಾಗಿ ನಿನ್ನ ಮನದಲ್ಲಿರುವಂತಹ ಚಿಂತೆಯನ್ನು ಬಿಡು, ಆ ಶಿಶುವನ್ನು ನಿನಗೂ ತಿಳಿಯದ ಹಾಗೆ ನಾನೇ ತಿಂದು ಬಿಡುತ್ತೇನೆ. ಬೇಡ ಏನು ಬೇಡ,
ಏನಣ್ಣ? ಇಲ್ಲಿ ತಿನ್ಲಿಕ್ಕೆ ತುಂಬಾ ಜನ ಇದ್ದಾರೆ, ದುಡಿಲಿಕ್ಕೆ ಜನ ಇಲ್ಲ. ಹೌದಾ? ನಿನ್ನನ್ನು ತಿನ್ಲಿಕ್ಕೆ ಹೇಳಿದ್ನ? ಮತ್ತೆ ಶತ್ರುಗಳ ನಾಶ ಆಗ್ಬೇಕಲ್ಲ. ಪರರಿಗೆ ಗೋಚರವಾಗದ ರೀತಿಯಲ್ಲಿ ಅವನನ್ನು ಅಪಹರಿಸಿತ ಅಂತ ಮಾತ್ರ ಹೇಳಿದ. ಹೌದು, ನಿನ್ನ ಉದ್ಯೋಗ ಅಷ್ಟೇ, ಅಪಹರಿಸುವುದು ಮಾತ್ರ. ನೀನು ಅಷ್ಟಕ್ಕೆ ಮಾತ್ರ. ಇಲ್ಲದಿದ್ರೆ ಈ ಪ್ರಸಂಗದಲ್ಲಿ ನೀನು ಬೇಡ ಇತ್ತು. ಹೌದು, ನಮಗೆ ಒಂದು ಮಗು ತರಲಿಕ್ಕೆ ಜನ ಬೇಕು ಅಂತ ನಿನ್ನನ್ನು ಕರೆದ. ಈಗ ಮಗು ತರಲಿಕ್ಕೆ ನಾನು? ಹೌದು. ಹಾಗಾದ್ರೆ ನನಗೇನು ಫಲ ಇಲ್ಲವೇ? ಫಲ ಉಂಟು, ಫಲ ನಿನಗೆ ಬೇಕಾದ ಪಾರಿತೋಷಕ ಕೊಡುವ. ಮತ್ತೆ ಕೆಲಸ ಆದ್ಮೇಲೆ ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಆಯ್ತು, ಅದರ ವ್ಯವಸ್ಥೆಯನ್ನು ನಾನು ಮಾಡಿರ್ತೇನೆ. ಆದ್ರೆ ಒಂದು ಏನು, ನೀನು ಹೋಗುವುದು ಪ್ರತಿಷ್ಠಾನದ ಅರಮನೆಗೆ. ಅಲ್ಲಿ ಪ್ರತಿಯೊಬ್ಬ ಯೋಧನು ಭೇದ್ಯನಾಗಿರ್ತಾನೆ, ನೆನಪಿರಲಿ. ಪ್ರತಿಯೊಬ್ಬ ಯೋಧನು ಭೇದ್ಯ? ಸರಿ. ಅಂದ್ರೆ ಒಬ್ಬ ಯೋಧನನ್ನು ನಮಗೆ ಭೇದಿಸುವುದಕ್ಕಾಗುವುದಿಲ್ಲ, ಅಸಾಧ್ಯ. ಅಂತಹ ಪರಾಕ್ರಮಿಗಳು, ಅಂತಹ ದೇಶಪ್ರೇಮಿಗಳು ಪ್ರತಿಷ್ಠಾನದಲ್ಲಿರುವುದು. ಅವರ ಕಣ್ಣು ತಪ್ಪಿಸಿ ಆ ಶಿಶುವನ್ನು ಅಪಹರಿಸಿದ. ನಿನ್ನ ತಂಗಿ ಆದರೆ ಈ ಕೆಲಸವನ್ನು ಮಾಡಿಯೇ ಸಿದ್ಧ. ಹೌದಾ? ಅಷ್ಟು ಮಾಡ್ತೀಯಾ? ಮಾಡಿದ ಮೇಲೆ ಮತ್ತೆ ಪ್ರಸಂಗ ಮುಂದುವರಿಸುವ. ಹೌದಾ? ಸರಿ. ಒಂದು ಅಪ್ಪಣೆ ಅಪ್ಪಣೆ ಉಂಟು. ನನಗೆ ಸಮಸ್ಯೆ ಏನು ಗೊತ್ತಾ? ಏನು? ನಿನ್ನದೂ ಸಮಸ್ಯೆ ಅಲ್ಲ. ಮತ್ತೆ ಮೊದಲೇ ನೀನು ಚಂದ ಇದ್ದಿ. ಎಲ್ಲಿಯಾದ್ರೂ ಹೋಗುವಾಗ ಹುಡುಗರೆಲ್ಲ ನೋಡಿದ್ರೆ ಸುಮ್ಮನೆ ಅವರ ಕಾಮದೃಷ್ಟಿ ನಿನ್ನ ಮೇಲೆ ಬಿತ್ತು ಅಂತ ಆದ್ರೆ ನೀನು ಬಾಡಿ ಬಸವಳಿದು ಹೋಗ್ಲಿಕ್ಕಿಲ್ವ ತಂಗಿ? ನನಗೆ ಅದು ತಲೆ ಬಿಸಿ. ನಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸುವುದು ಅಂತ ಹೇಳುವಾಗ ತಲೆ ಬಿಸಿ ಆಗ್ತದೆ. ನನಗೆ ತಲೆ ಬಿಸಿ ಇಲ್ಲ. ಯಾಕೆ ಹೇಳು? ಯಾಕೆ? ನನ್ನಣ್ಣ ಹುಂಡಾಸುರ, ಭಯ ಉಂಟವರಿಗೆ. ಸದ್ಯಕ್ಕೆ ಯಾರು ನಿನ್ನ ಹತ್ತಿರ ಬರ್ಲಿಕ್ಕಿಲ್ಲ. ಯಾಕೆ? ಯಾಕೆ? ಹುಂಡಾಸುರನ ತಂಗಿ. ಹೌದಂತ. ಆಯ್ತು, ಹಾಗಾಗಿ ಕಾರ್ಯದಲ್ಲಿ ಯಶವನ್ನು ಕಂಡು ಬಾ. ನಿನ್ನ ಪ್ರತೀಕ್ಷೆ ಇರುತ್ತಾರೆ. ಈಗ ಸಮಾಜ ಹಾಳಾಗಿದೆ. ಹೌದಂತ ನಾನು ಯಾರಿಗೂ ತಿಳಿಯಬಾರದು ಎನ್ನುವ ಹಾಗೆ ಅಣ್ಣ ಹೇಳಿದ್ದಾನೆ. ಅದಕ್ಕಾಗಿ ಎಷ್ಟಾದರೂ ರಾಕ್ಷಸರಿದ್ದೇವೆ, ಅಣಿಮಾತ್ಯಾಸ್ತ್ರ ಸಿದ್ಧಿಗಳನ್ನು ಕೂಡ ಬಲ್ಲವರಿದ್ದೇವೆ. ಹಾಗಾಗಿ ಮಾಯಪ್ಪನ ಮರಣಿಯ ರೂಪದಲ್ಲಿ ಈ ನಗರಕ್ಕೆ ಕಾಲಿಟ್ಟಂತ ಕ್ಷಣವೇ ದಾರಿಯಲ್ಲಿ ಹೋಗುವವರು ಎಲೆಚೆ ಅದುರೆ, ಯಾರೇ ನೀನು, ಇಲ್ಲಿಗೆ ಏಕೆ ಬಂದೆ, ಎಷ್ಟು ಸಮಯದಿಂದ ಇದ್ದಿ, ಈಗಲೇ ಬರುವುದಾ, ಇವತ್ತೇ ಹೋಗುವುದಾ? ನಾನು ನಿಜ ರೂಪದಲ್ಲಿ ಇರುತ್ತಿದ್ರೆ ಇವರು ಏನೇ ಎನ್ನುವುದಕ್ಕಿಂತಲೂ ಮುಂಚೆ ಎದೆ ಒಡೆದು ಸತ್ತೇ ಹೋಗುತ್ತಿದ್ದರು. ಹಾಗಾಗಿ ಸಿಟ್ಟು ಬಂದರೂ ಕೂಡ ಅಣ್ಣನ ಕಾರ್ಯವಾಗಬೇಕು. ಅದಕ್ಕಾಗಿ ಸುಮ್ಮನಿದ್ದೆ. ಇದೆಂತ ಕಾಣುವುದು? ಅರಮನೆ ಅರಮನೆ. ಸರಿ, ಈಗ ಸ್ವಲ್ಪ ಅಪಾಯದ ಕಾಲ. ಇದನ್ನು ನಾನು ಉಪಾಯದಿಂದಲೇ ಪರಿಹರಿಸಬೇಕು. ಹೇಗೆ ಹೋದ್ರಾಗಿದ್ದು ಒಮ್ಮೆ ಪರೀಕ್ಷಿಸಿ, ತಪ್ಪಿದ್ರೆ ಹೇಳಿ ಅಂತ. ಅದು ಮಗು
ಹಾಗಾದ್ರೆ ಏನು ಮಾಡೋಣ? ಸರಿ, ಎಲ್ಲಕ್ಕೆ ಒಮ್ಮೆ ಹೋಗುವ. ಹೇಗೆ ಆದಿತ್ಯ ನೋಡು. ಹಾಗಾಗಿ ಮಗುವನ್ನು ನೇಮಿಸಿ ಸ್ವಲ್ಪ ಮುಂದೆ ಮಾಡಿ. ಹೌದು, ಯಾರಿಗೂ ತಿಳಿಯದ ಹಾಗೆ ನನ್ನ ಕಾಲ ಹೆಜ್ಜೆಯ ಸಪ್ಪಳ ನನಗೂ ಅರಿಯದ ಹಾಗೆ ಒಳಗೆ ಬಂದಿದ್ದೇನೆ. ಬುದ್ಧಿಜೀವಿಗಳಿಗೆ ನಿದ್ದೆ ಬರುವಂತಹ ಕಾಲವಿದು. ಹೆಂಗಸರಾದರೂ ನಿದ್ದೆಗೆ ಜಾರಿರುತ್ತಾರೆ. ಇದುವೇ ಸಕಾಲ. ನನ್ನ ಕಾರ್ಯಪೂರ್ಣವಾಗಬೇಕಾದರೆ ಶಿಶು ಬೇಕು. ಎಲ್ಲಿದೆ? ಸದ್ದಿಲ್ಲ. ಕಣ್ಣು ಬಿಡ್ಲಿಕ್ಕೆ ನನಗೆ ಕಣ್ಣು ಬಿಟ್ಟಿದ್ರೆ ಒಳ್ಳೆದಾಗ್ತಿತ್ತು ಅಂತ. ನನ್ನನ್ನು ನೋಡಿ ಕಿರಿಚಾಡುತ್ತಿದ್ದರೆ ನನ್ನ ಮಾಯೆ ಗೊತ್ತಾಗುತ್ತಾ ಇತ್ತು. ಸರಿ, ಬಂಗಾರದ ತೊಟ್ಟಿಲಲ್ಲಿ ಶಿಶು ಮಲಗಿಕೊಂಡಿದೆ. ಈ ಅರಮನೆಯಲ್ಲಿ ಬಂಗಾರದ ತೊಟ್ಟಿಲಿನಲ್ಲಿ ಮಲಗುವಂತ ಅರ್ಹತೆ ರಾಜನ ಸೂರ್ಯನಿಗಲ್ಲದೆ ಅನ್ಯರಿಗಿಲ್ಲ. ಸರಿ, ನನ್ನ ಕಾರ್ಯ ಫಲಿಸಿತು. ಇದಕ್ಕೆ ಗೊತ್ತಾಗಬಾರ್ದು ಎಲ್ಲ ಯಾರನ್ನು ಹೇಳ್ಬೇಡಿ. ನಿಜವಾದ ಸ್ವರ ಒಳ್ಳೆದು. ಇದು ಅಣ್ಣನ ಸ್ವರ. ನಾನು ಊರು ಕಲಿತಿದ್ದೇನೆ. ಮತ್ತೆ ಬೇಡ. ಮಗು ಮಲಗಿದೆ, ಮಾತಾಡಬಾರ್ದು, ಶಬ್ದ ಬರಬಾರ್ದು. ಮದುವೆಗೆ ಮೊದಲೇ ನಿನ್ನ ಹೆಂಡತರ ಜಾಗೃತಿ ಆಗ್ತಾ ಉಂಟು. ಹೌದಪ್ಪ,
ಮದುವೆ ಆದ್ಮೇಲೆ ಹೇಳಿ ಪ್ರಯೋಜನ ಇಲ್ಲ. ಅಣ್ಣ ನನಗೆ ನಾಚಿಕೆ ಅದನ್ನು ಸಾವಧಾನದಿಂದ ಕೇಳು. ತರ್ಲಿಲ್ವಾ? ನಿನಗೇನು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು ಭಂಡಾರದಲ್ಲಿ ಪಡೆಯು. ಅದು ಭಂಡಾರದಲ್ಲಿ ಸಿಗುವಂತದ್ದಲ್ಲ. ಮತ್ತೆ ಇದು ನೀರಿನಲ್ಲಿಂದ ಮಗುವನ್ನು ಕಸಿದುಕೊಂಡಿದ್ದಿ. ಈಗ ನನಗೆ ಒಂದು ಕೈಗೆ ಮಗು ಬೇಕು ಅಂತ. ಹೌದು. ಯಾವುದು ಬೇಕು? ಮಗು. ನಿನಗೆ? ಹೌದು. ಇದೊಂದು ಅಣ್ಣನಲ್ಲಿ ಕೇಳುವ ಪ್ರಶ್ನೆ. ಮತ್ತೆ ಅಣ್ಣನಲ್ಲಿ ಕೇಳದಿದ್ರೆ ಮತ್ತೆ ಯಾರಲ್ಲಿ ಕೇಳುವುದು? ಅಂದ್ರೆ ನಿನಗೆ ಪರೋಕ್ಷವಾಗಿ ಮದುವೆಯಾಗ ಹೆಣ್ಣು ಮಕ್ಕಳು ಯಾವಾಗಾದ್ರೂ ನನಗೆ ಮದುವೆ ಬೇಕು ಅಂತ ಅಣ್ಣನಲ್ಲಿ ಕೇಳ್ತಾರಲ್ಲ. ಈಗಿನ ಹೆಣ್ಣು ಮಕ್ಕಳನ್ನು ನಂಬಿ ಪ್ರಯೋಜನ ಇಲ್ಲ. ಉಂಡಾಸೂರನ ತಂಗಿ ಹಾಗೆ ಮಾಡ್ಲಿಕ್ಕಿಲ್ಲ, ನೆನಪಿಟ್ಟುಕೋ. ಇರ್ಲಿ, ಮದುವೆ ಅಲ್ವಾ? ಹೌದು, ಮಾಡಿಸುವ. ಬ್ರಹ್ಮದೇವರಿಗೆ ಸೃಷ್ಟಿ ಕಾರ್ಯದಲ್ಲಿ ವಿರಾಮ ಯಾವತ್ತಿರ್ತದೆ ನೋಡುವ. ಅವತ್ತು ನಿನಗೆ ಬೇಕಾಗಿ ಪ್ರತ್ಯೇಕವಾಗಿ ಒಂದು ಸೃಷ್ಟಿಯನ್ನು ಮಾಡುವುದಕ್ಕೆ ಹೇಳುವ. ಮತ್ತೆ ಅವನ ಸೃಷ್ಟಿಯಲ್ಲಿ ಇದ್ದದ್ದನ್ನು ನಿನಗೆ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಮೊದಲೇ ಹೇಳ್ಬೇಡ. ನನಗೆ ನಾಚಿಕೆ ಆಗ್ತದೆ. ಆಯ್ತಾಯ್ತು. ಅಯ್ಯೋ, ದರ್ಪಣ ಉಂಟು ಅಂತಪುರದಲ್ಲಿ, ನೋಡಿಕೊಂಬ. ಅದು ಮೂರು ಹಾಕಿಸಿದ್ಯಲ್ಲ ನೀವು. ಹೌದು. ನಾನು ಚಂದ ಕಾಣ್ಬೇಕು ಅಂತ. ಸರಿ ಅಣ್ಣ, ವಿನೋದಕ್ಕಾಗಿ ಹೇಳಿದ್ದು. ಅಣ್ಣನಾದವ ತಂದೆ ಸ್ಥಾನದಲ್ಲಿ ಇರಬೇಕಾದ. ತಂಗಿಯಾದವಳಿಗೆ ಯಾವಾಗ ಏನು ಹೇಗೆ ಎಷ್ಟು ಎನ್ನುವುದು ಅವನಿಗೆ ತಿಳಿದಿರ್ತದೆ. ನನಗೆ ಗೊತ್ತುಂಟು. ಹೌದು, ಅದನ್ನು ನಾನು ಹೇಳಿ ಆಗ್ಬೇಕಾಗಿಲ್ಲ. ಆದ್ರೂ ನೆನಪಿಟ್ಟುಕೋ. ಮತ್ತೆ ಆಯ್ತಾಯ್ತು, ಬೇಕಾದ ಕೈ. ಆಯ್ತಾ? ಆಯ್ತಪ್ಪ, ಸದ್ಯಕ್ಕೆ ಆಗತ್ತೆ. ಕೆಲಸ ನಾನು ಮಾಡ್ತೇನೆ. ಆಯ್ತಾಯ್ತು. ಹರಿ, ತಂಗೆ ಹೋಗಿ ಅಂತಪುರದಿಂದ ಮಗುವನ್ನು ಕರ್ಕೊಂಡು ಬಂದಿದ್ದಾಳೆ. ಈ ಮಗುವನ್ನು ನೆಲಕ್ಕೆ ನಾನೇ ಕೊಂದಲ್ವಾ? ನಾನೇ ಕೊಂದೆ ಅಂತ ಆದ್ರೆ ನನ್ನದಾದಂತಹ ಮಹೋದಯ ಪಟ್ಟಣದ ಪ್ರಜೆಗಳಿಗೆ ನನ್ನ ಬಗ್ಗೆ ಯಾವ ಭಾವನೆ ಉಂಟಾದೀತು? ಎಂತಹ ಕಣ್ಣಿಲ್ಲದವ, ಕರುಣಾಮಯ್ಯ ಆಗಬೇಕಾದಂತಹ ಈತನ ಕಠೋರನಾಗಿದ್ದಾನೆ ಎನ್ನುವ ಹಾಗೆ ಭಾವಿಸ್ಲಿಕ್ಕಿಲ್ವೇ? ಹಾಗಲ್ಲ, ನಾವು ಕೊಲ್ಲಿಸಬೇಕು. ಹಾಗಂತ ಇದು ಉಳಿಯಲು ಒಂದು ದಾರಿ ಉಂಟು. ಸತ್ಯ ಹೇಳ್ತೇನೆ ನಾನು. ಪ್ರಪಂಚದಲ್ಲಿ ಯಾವ ಕೆಲಸ ಆದ್ರೂ ಆಗಿತ್ತು, ಅಡುಗೆ ಕೆಲಸ ಆಗ್ಲಿಕ್ಕಿಲ್ಲ. ಒಂದಿದ್ರೆ ಒಂದಿಲ್ಲ. ಅದರಲ್ಲೂ ಆ ಪುಣ್ಯ ಸೌದೆ ಬಂದಾಗಿದ್ದಾನೆ, ಹೊಗೆ ಬಾರುದು ಬಿಟ್ಟರೆ ಬೆಂಕಿಯ ಸಂತಾನ ಹೇಳುದಿಲ್ಲ. ಹೆಚ್ಚಿನ ಅಂಶ ಅವು ಸೌದೆ ಮರದಲ್ಲು ಅಂತ ಅಲ್ಲ, ಕಬ್ಬಿಣ ಹೇಳುದು ನಾನು. ಕಣ್ಣೆಲ್ಲ ಕೆಂಪಾಗಿ ಹೊಗೆದಾಗಿದಾಗ ಕಣ್ಣು ಕೆಂಪಾಗದೆ ಕಪ್ಪಾಗಲಿಕ್ಕೆ ಉಂಟು. ಉಳಿಬೇಕಲ್ಲ ಸ್ವಾಮಿ. ನೀವು ಇವತ್ತಿದೆ ನಾಳೆ ದಿನಕ್ಕೊಂದು ಬಗೆ ಆಗ್ಬೇಕು. ನನ್ನದೊಂದು ವಿನಮ್ರ ವಿನಂತಿ ಕೇಳಿಕೊಳ್ಳಿ. ನಿಮಗೆ ಸಹಾಯಕ ಬೇಕು ಅಂತಾದ್ರೆ ನಾನು ನಿಯಮಿಸ್ತೇನೆ. ನೀವು ಪಾಕವನ್ನು ಕಲಿಯುವಾಗ ಸುಮ್ಮನೆ ತುರಿಸಿಕೊಂಡಿರ್ಬೇಡಿ. ನನಗೆ ತಿನ್ನುವುದಕ್ಕೂ ಅಸಹ್ಯ ಆಗ್ತದೆ, ನೋಡುವುದಕ್ಕೂ ಅಸಹ್ಯ ಆಗ್ತದೆ.
ನಿನಗೆ ಬೆನ್ನು ಕೆರಿಲಿಕ್ಕೆ ಅಂತ ಒಂದು ಬೇರೆ ಒಬ್ಬ ಆಳನ್ನು ಬಿಡುವ. ದಯಮಾಡಿಸಿ ಅದಾದ್ರೂ ಅದು ಮಾಡಿ. ಹಾಗಲ್ಲ, ಅದೇ ಬಟ್ಟೆ ಅದೇ ಬೇರೆ ಬಟ್ಟೆ ಹಾಕಿದ್ದಾರೆ. ಮತ್ತೆ ಸುಮ್ಮನೆ ಅಲ್ಲ, ಅಡುಗೆ ಮಾಡುವ ಸ್ಥಳವನ್ನು ಅಡುಗೆ ಮಾಡಿದ ವ್ಯಕ್ತಿಯನ್ನ ಯಾವ ಕಾಲಕ್ಕೂ ಊಟಕ್ಕೆ ಮುಂಚೆ ನೋಡಬಾರ್ದು. ಊಟ ಆದ ಮೇಲೆ ನೋಡಿದ್ರೆ ಒಳ್ಳೇದು. ಪಾಕಕ್ಕೆ ಬರಲಿದ್ರೆ ಆಮೇಲೆ ಎಲ್ಲ ತಯಾರಾಗಿದೆ. ಬಗೆ ಬಗೆ ವಿಧ ವಿಧದ್ದು ಮಾಡಿದ್ದೇನೆ. ವಿಧ ವಿಧ ಯಾವುದು ಇವತ್ತು ಏನು ಮೇಲೋಗರ ಉಂಟು ಇವತ್ತು. ಯಾವತ್ತು ಮಾಂಸದ ಅಡುಗೆ ಅಲ್ವೋ, ಇವತ್ತು ಅದು ಬೇಡ ಅಂತ ಶುದ್ಧ ಸಸ್ಯಾಹಾರಿ ಮಾಡಿದ್ದೇನೆ. ಶುದ್ಧ ಸಸ್ಯಾಹಾರಿ ಅದರಲ್ಲಿ ಒಂದು ಸುಧಾರಿಸಿಕೊಳ್ಳಿ ಇವತ್ತಿನ ಮಟ್ಟಿಗೆ. ಶುದ್ಧ ಸಸ್ಯಾಹಾರಿ. ಶುದ್ಧ ಸಸ್ಯಾಹಾರಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಯಾವ ಫಲದಿಂದ ಯಾವ ಪಾಕವನ್ನು ವಿರಚಿಸಿದ್ದೀರಿ ಅಂದ್ರೆ ಹಲಸಿನಕಾಯಿಯ ಬೀಜದ ಉಪ್ಪಿನಕಾಯಿ ಮಾಡಿದ್ದೇನೆ. ಬೀಜದ ಉಪ್ಪಿನಕಾಯಿ. ಆಮೇಲೆ ಹಲಸಿನ ಸೋಳೆ ಇದೆ, ಪಲ್ಯ ಮಾಡಿದ್ದೇನೆ. ಹಲಸಿನ ಸೋಳೆ ಒಳ್ಳೆದು. ಅದರದ್ದೇ ಸಾಂಬಾರು ಮಾಡಿದ್ದೇನೆ. ಅದರದ್ದೇ ಸಾಂಬಾರು. ಆಮೇಲೆ ಹಲಸಿನಕಾಯಿ ಬೀಜದ್ದು ಪಾಯಸ ಮಾಡಿದ್ದೇನೆ. ಹಲಸಿನ ಬೀಜದ್ದೇ ಪಾಯಸ. ಹೌದೌದು, ಸರಿ. ಮೊಸರುಂಟು. ಮೊಸರು ಅದು ಹಲಸಿನದ್ದೇ. ಆಗುತ್ತಲ್ಲ. ಇನ್ನು ಅನ್ನವೂ ಹಲಸಿನಂತ ಕೇಳಬೇಡಿ, ಅದೊಂದು ಇವತ್ತು ವಿಶೇಷವಾಗಿದೆ. ಯಾರು ಮಾಡುವುದಿಲ್ಲ ಅದನ್ನು, ಅದಕ್ಕೆ ನಾನು ಹೇಳಿ. ನೀವು ಹೇಗೂ ಅಷ್ಟರಲ್ಲಿ ಪಾಕವನ್ನು ಮಾಡಿದ್ದೀರಿ. ಇನ್ನು ಉಳಿದದ್ದು ಯಾವುದು? ಹಲಸಿನ ಸಿಪ್ಪೆ ಅಲ್ವಾ, ಅದನ್ನು ಬಿಸಾಡಬೇಡಿ. ನಾಳೆಗೆ ಒಂದು ಇಟ್ಟಿದ್ದೇನೆ. ಹೌದು, ನಾನು ಮಲಗಿರ್ತೇನಲ್ಲ. ಕುಂಬಳಕಾಯಿ ತಂದು ಅದು ಎಷ್ಟು ದಿನ ಯಾವತ್ತು ಕುಂಬಳಕಾಯಿ ಕುಂಬಳಕಾಯಿ ಕುಂಬಳಕಾಯಿ. ಅದು ಒಳ್ಳೆದಲ್ವ ಸ್ವಾಮಿ, ದೇಹಕ್ಕೆ ತಂಪನ್ನು ನೀಡುತ್ತದೆ. ಅದು ತಂಪನ್ನು ನೀಡುತ್ತದೆ, ಕೊನೆಗದೇ ಬೇಕಾಗ್ತದೆ. ಯಾರಿಗೆ? ಹಾಗೆ ಈಗ ತಯಾರಾಗಿದೆ. ಯಾವುದು ಅಡುಗೆ? ಓ, ಇವತ್ತು ಏಕಾದಶಿ ಉಪಯೋಗ. ಏಕದೋಷ ಅಲ್ಲ, ಏಕಾದಶಿ ಯಾರಿಗೆ? ನಮಗೆ ರಾಕ್ಷಸರಿಗೆಲ್ಲ ಏಕಾದಶಿ ಉಂಟ. ಮತ್ತೆ ಹತ್ತಿರ ತುಳಿಯುವುದಿಲ್ಲ. ಮತ್ತೆ ಬೇಡ ನಾವು ಓಂ ನಮ ಶಿವಾಯ ಅಂತ ಹೇಳಲಿಕ್ಕೆ ಕಾಯ್ತೇವೆ ಅಷ್ಟೋದಕ ಕೊಡ್ಲಿಕ್ಕೆ ಅಷ್ಟೇ. ನಾವು ಒಟ್ಟಾರೆ ಮುಕ್ಕುವುದು. ಹೌದೌದು, ಊಟ ಮಾಡುದು ಬೇರೆ, ಮುಕ್ಕುದು ಬೇರೆ. ಊಟ ಮಾಡುದು ಹೇಗೆ ಅಂತ ನಮ್ಮಂತ ಬ್ರಾಹ್ಮಣ ಅಂತ ಕಲಿಬೇಕು. ಯಾವಾಗ ಆಗಿ ಯಾವಾಗ ಯಾವ ಹೇಗೆ ಅಂತ. ನೀವು ಅದೆಲ್ಲ ಬೇಡ, ನೀವು ಬ್ರಾಹ್ಮಣರನ್ನು ದೊಡ್ಡದು ಮಾಡ್ಲಿಕ್ಕೆ ದೊಡ್ಡದು ಮಾಡ್ಲಿಕ್ಕೆ ಅವ್ರು ದೊಡ್ಡದೆ. ಬ್ರಾಹ್ಮಣರಿಗೆ ಸಂಬಳ ಕೊಡುದು ನಾವು, ಅದು ಕೊಡ್ಲಿಕ್ಕೆ ಇದ್ದದ್ದಲ್ವ ಸಂಬಳ. ನಮ್ಮದಾದ್ರೆ ಕೊಡ್ಲಿಕ್ಕೆ ಇರ್ತದೆ, ನಿಮ್ಮದು ಗ್ರಾಮ ಅಲ್ಲ. ನಾವು ಹೀಗಲ್ಲ, ನಾವು ಹೀಗೆ. ಈಗ ವಿಷಯ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣ ನನ್ನ ಕೈಯಲ್ಲಿ ನೋಡಿ. ಅಯ್ಯೋ, ಮುದ್ದು ಮುದ್ದ ಮಗು ಅಂದ್ರೆ ಮಗು. ಮಗುವೆ ಮಗುವೆ, ಇದು ಶಿಶು. ಹೌದು, ಶಿಶುವೆಂಬ ಮಗು. ಅದೆರಡು ಒಂದೇ. ಇದು ಹಿಡ್ಕೊಳ್ಳಿ. ನಾನು ಇದನ್ನು ನಿಮ್ಮ ಕೈಯಲ್ಲಿ ಹಾಕಿಟ್ಟಿದ್ದೇನೆ ಗೊತ್ತಾ? ತೊಟ್ಟಿಲಲ್ಲಿ ಮಲಗಿಸ್ಬೇಕಾ? ತೊಟ್ಟಿಲಲ್ಲಿ ಮಲಗಿಸ್ಲಿಕ್ಕೆ ನೀವಾ? ಅಲ್ಲ, ಕೇಳಿದ್ದು ನಾನು. ನಿಮ್ಮ ಕೆಲಸ ಏನು? ಅಡುಗೆ ಬೇಡ. ಹೌದಾ? ಮತ್ತೆ ನಿಮ್ಮಲ್ಲಿ ಮಗು ಕೊಟ್ಟದ್ದು ಯಾಕೆ? ಅರ್ಥ ಸಂಬಂಧದಿಂದ ಮಾತಾಡ್ತಿದ್ದೀನಿ. ನಾನು ಮಾತಾಡುವ ಪ್ರತಿಯೊಂದು ಮಾತಿಗೂ ಅರ್ಥ ಉಂಟು. ಅರ್ಥ ಇಲ್ಲದೆ ನನ್ನದು ಅರ್ಥ ಇಲ್ಲ ಏನು? ನಾನು ಅರ್ಥಕ್ಕಾಗಿ ಅರ್ಥ ಮಾತಾಡುವ, ಒಟ್ಟಾರೆ ಅರ್ಥ ಮಾತಾಡುವುದಿಲ್ಲ. ಅನರ್ಥ ಆಗಬಾರ್ದಲ್ಲ. ಅನರ್ಥ ಆಗದ ಹಾಗೆ ವ್ಯವಹರಿಸಿದ್ದೇನೆ. ಅಂದ್ರೆ ಅರ್ಥ ಆಗಿಲ್ಲ ನನಗೆ. ಸ್ವಾಮಿ, ಈತ ಬೇರೆ ಯಾರು ಅಲ್ಲ, ಪ್ರತಿಷ್ಠಾನ ನಗರದ ಚಕ್ರವರ್ತಿಯಾದಂತಹ ಆಯು ಮಹಾರಾಜನ ಕುಮಾರ ನಹುಷ. ಅರಸು ಮಗ. ಇದು ನಿಮ್ಮ ಕೈಗೆ ಬಂದದ್ದು. ಕಾರಣ ಉಂಟು. ಶಿವಮುನಿ ಈ ಹಿಂದೆ ಶಾಪವನ್ನಿತ್ತಿದ್ದಾನೆ. ಆಯು ಮಹಾರಾಜನ ಮಗನಿಂದ ನಿನಗೆ ಮರಣ ಎನ್ನುವ ಹಾಗೆ. ಆದ್ದರಿಂದಲೇ ತಂದೆಯಾದಂತಹ ದುರ್ಮತಿಯನ್ನು ಕಳುಹಿಸಿದೆ, ಮಗುವನ್ನು ಅಪಹರಿಸಿದೆ, ತಂದು ನನ್ನ ಕೈಗಿಟ್ಟಿದ್ದಾಳೆ. ನಾನೇ ಕೊಲ್ಲಬಹುದಿತ್ತು, ಆದ್ರೆ ಈ ದೋಷ ನನಗಂಟಿಕೊಳ್ತದಲ್ಲ. ಹಾಗಾಗಿ ಇದನ್ನು ಕೊಂಡು ಹೋಗಿ ಯಾವ ಯಾವ ಖಾದ್ಯಗಳನ್ನು ಮಾಂಸಾಹಾರದಲ್ಲಿ ಮಾಡ್ಲಿಕ್ಕೆ ಆಗುತ್ತದೆ ಅಂತದ್ದನ್ನು ಎಲ್ಲ ಮಾಡಬೇಕು. ಹಳತ್ತು ಬೇಡ, ಹೊಸ್ತು. ಈಗ ಎಲ್ಲ ಅರೆ ಬೇಯಿಸಿದ್ದೆಲ್ಲ ಬಂದಿದ್ದೆಲ್ಲ ಅಂತದ್ದೆಲ್ಲ ಮಾಡಿ. ಅಂದ್ರೆ ಈ ಮಗುವನ್ನು ನಾನು ನನಗೆ ವಿಧ ವಿಧದಿಂದ ಪಾಕವನ್ನಾಗಿ ಕೈಬೇಕು. ನಿಮ್ಮ ಮನಸ್ಸಿನ ಭಾವ ಏನು ಅಂತ ಹೇಳ್ಬೇಕು. ಯಾಕೆ? ತಮಗೆ ಬುದ್ಧಿ ಹೇಳುವುದು ನನ್ನ ಜಾಗ. ಆದ್ರೂ ಹೇಳ್ಬೇಕು ಅಂತ ಮನಸ್ಸುಂಟು. ಯಾರೋ ನಿಮ್ಮ ತಲೆಯನ್ನು ಕೆಡಿಸಿದ್ದಾರೆ ಅಂತ ಸ್ಪಷ್ಟವಾಗ್ತಾ ಉಂಟು. ಯಾಕೆ ಹೇಳ್ತೀರಿ? ಈ ಮಗುವಿನಿಂದ ನಿಮಗೆ ಮರಣ ಅಂತ. ಹೌದು. ಒಂದು ತಿಳಿದ್ರೆ 9 ತಿಳಿದ ಎಳೆಯ ಶಿಶು ಅಂದ್ರೆ ರಕ್ತದ ಮುದ್ದೆ. ಈ ಮಗುವನ್ನು ಕೊಂದು ಶಿಶು ಹತ್ಯೆ ಪಾಪ ಅಂತ ಅದು ಯಾವತ್ತೂ ಕೂಡ ಬಿಟ್ಟು ಹೋಗುವ ಆಗಿಲ್ಲ. ಅದನ್ನು ನಾನು ಹೊರಬೇಕು ಎಂಬಾಗ ತಾವು ಮನಸ್ಸು ಮಾಡ್ತಾ ಇದ್ದೇನೆ.
ಮತ್ತೊಂದು ಈಗ ಹೇಳಿದೆಲ್ಲ ಸತ್ಯವಾಗುತ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಈ ಮಗು ನಿಮ್ಮ ವೈದ್ಯ ಆಗಿದಲೂ ಹೌದು. ಈಗ ಏನೂ ತಿಳಿದ ಶಿಶು ಬೆಳೆದು ದೊಡ್ಡದಾದ ಮೇಲೆ ಈ ಮಗುವಿನ ಮನಸ್ಸು ಯಾಕೆ ಬದಲಾಗಬಾರದು ಹೇಳಿ. ಈ ಮಗುವನ್ನು ಕೊಂದು ಪಾಪ ಕಟ್ಟಿಕೊಳ್ಳೋದು ಬೇಡ. ಕ್ಷಮಿಸಿ ಸ್ವಾಮಿ, ಇದು ನನ್ನಿಂದ ಆಗುವಂತ ಕೆಲಸವಲ್ಲ. ದಯವಿಟ್ಟು ಸ್ಪಂದಿಸಿ ಒಳ್ಳೆಯ ನನ್ನಿಂದ ಆದಿತ್ತು. ಪಾಠಕರೇ, ನಿಮಗೆ ಆ ಮಗುವನ್ನು ನೋಡುವಾಗ ಹೇಗೆ ಅನಿಸ್ತದೆ? ಹಾಳು ಸುಳ್ಳೆ. ನಾನು ಸಣ್ಣದಿರುವಾಗ ಹೇಗಿದ್ದೆ ಗೊತ್ತುಂಟ? ಎಲ್ಲರೂ ಮಕ್ಕಳೇ. ಹೌದಾ? ನನಗೆ ತಂದೆ ತಾಯಿ ಇರ್ಲಿಲ್ಲ ಆಗ. ಹೌದು, ತಂದೆ ತಾಯಿ ಇದ್ರೆ ಹೇಳಿದ್ದು ಪ್ರಭು ಅಲ್ವಾ? ಒಂದು ಪಂಚಮಹಾಪಾತ್ರಗಳ ಇದು ಒಂದಲ್ವೇ ಹೇಳಿ. ನನಗೆ ಅದು ನಗಣ್ಯ ಅಂತ. ನಾನು ಬದುಕಬೇಕು ಅಂತಾದ್ರೆ ಯಾರನ್ನು ಕೊಲ್ಲುವುದಕ್ಕೂ ನಾನು ಸಿದ್ಧನಿದ್ದೇನೆ. ಅದು ನಾನೇ ಮಾಡಲಿಕ್ಕೆ ಪ್ರಭು. ನೀವೇ ಬರಬೇಕು. ನಿಮ್ಮ ಮಗುವ ಮತ್ತೆ ನಿಮಗೆ ಗಂಟಲೇನು? ದೇವರಿಗೆ ಸಮಾನವೇ ಪ್ರಭು. ನಾ ಕೊಡುವಂತಹ ವಿತ್ತಕ್ಕೆ ಜಿಯ ಹಸಾದು ಎನ್ನುವ ಹಾಗೆ ನನ್ನ ಅನ್ನವನ್ನು ತಿನ್ನುವಂತಹ ಒಬ್ಬ 4 ಕಾಲಿನ ಪ್ರಾಣಿ ಅಂತ ಇರುವವ ನೀನು. ಉಪಾಯ ಇಲ್ಲ ಪ್ರಭು. ಆಗೋದಿಲ್ವಾ? ಆಗೋದಿಲ್ವಾ? ದಯವಿಟ್ಟು ಕ್ಷಮಿಸಿ ಪ್ರಭು. ಮಗು ಅಂತ ಏನೋ ನನ್ನ ಪ್ರಾಣ ಉಳಿಯುತ್ತದೆ. ಈ ಪಾಠಕನನ್ನು ಕೊಂದ್ರೆ ನಿನ್ನ ಪ್ರಾಣ ಉಳಿಯುತ್ತದೆ ಅಂತ ಯಾರಾದ್ರೂ ಹೇಳಿದ್ರೆ ನಿನ್ನನ್ನು ಕೊಲ್ಲುವುದಕ್ಕೂ ನಾನು ಸಿದ್ಧನಿದ್ದೇನೆ. ನನಗೆ ಯಾವ ದಯೆಯೂ ಇಲ್ಲ, ಯಾವ ದಾಕ್ಷಿಣ್ಯವೂ ಇಲ್ಲ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿ ನಾನು ಶಾಶ್ವತನಾಗಿರಬೇಕು ಎನ್ನುವಂತಹ ಹಂಬಲವನ್ನು ಉಳ್ಳವ ನನ್ನ ಊಳಿಗದ ಆಳಾಗಿ ನಿನಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದೇನೆ. ಖಾದ್ಯವನ್ನು ತಯಾರಿಸುವೆಯೋ ಅಥವಾ ಮರಣಕ್ಕೆ ಸಿದ್ಧರಾಗುವೆಯೋ? ನಾನು ಹೋಗ್ತೇನೆ ಅಂತ ಭಾವಿಸಬೇಡ. ನನಗೆ ಮೊದಲಿನ ಅಭ್ಯಾಸ ಎಲ್ಲ ಬಿಟ್ಟು ಹೋಗಿದೆ ಅಂತ ಅರ್ಥ ಅಲ್ಲ. ಬೇಡ ಅಂತ ಬಿಟ್ಟದ್ದು ಈ ಜಾಗಕ್ಕೆ ಬಂದ ಮೇಲೆ. ಈಗ ನಾನು ಆಲೋಚನೆ ಮಾಡೋದು ನಿಮಗೆ ಮೊದಲಿನ ಅಭ್ಯಾಸ ಇದ್ರೆ ಒಳ್ಳೆ ರೀತಿ. ಈಗ ಪ್ರಾರಂಭಿಸ್ತೇನೆ. ಅರೆ ಗಳಿಗೆಯಲ್ಲಿ ಮೂಗಿನವರೆಗೆ ಕುಡಿದು ಬರ್ತೇನೆ. ಸರಿಯಾದ ಪಾಕವನ್ನು ರಚಿಸಿರಿ, ಬದುಕಿರಿ. ಇಲ್ಲದಿದ್ರೆ ಆ ಪಾಕವನ್ನು ತಯಾರಿಸಬೇಕಾದಂತಹ ಪಾತ್ರದಲ್ಲಿ ನಿನ್ನ ಹೆಣ ಬಿದ್ದಿರ್ತದೆ, ನೆನಪಿರಲಿ. ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನ ಪಾಲಿಗೆ. ಉಗುಳುವುದಕ್ಕೂ ಅಲ್ಲ, ನುಂಗುವುದಕ್ಕೂ ಅಲ್ಲ ಅಂತಹ ದುಸ್ಥಿತಿ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ಈ ಮಗು ನನ್ನ ಕಟ್ಟದಂತೆ ಕಾಣುವಾಗ ಈ ಮಗುವನ್ನು ಕೊಂದು ಶಿಶು ಹತ್ಯೆ ದೋಷವನ್ನು ನಾನು ಕಟ್ಟಿಕೊಳ್ಳಬೇಕು. ಕಟ ಪರಮಾತ್ಮ, ಯಾಕೆ ಸ್ವಾಮಿ ನನಗೂ ಈ ಪರೀಕ್ಷೆ ಅಂತ ಕೊಡುತ್ತಾ ಇದ್ದಿ? ಏನೇ ಆಗಲಿ, ಅಡುಗೆ ಮಾಡುವುದಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಮಡದಿಯೂ ಕೂಡ ಇದ್ದಾಳೆ. ಆದ್ದರಿಂದ ಈ ಎಳೆ ಶಿಷ್ಯನ ಕರೆದುಕೊಂಡು ನನ್ನ ಮನೆಗೆ ಹೋಗುತ್ತೇನೆ. ಹೆಂಡತಿಯ ವಿಚಾರವನ್ನು ಹೇಳಿದಾಗ ಅವಳ ಸಲಹೆ ಏನಿರ್ತದೋ ಹಾಗೆ ಹೇಳ್ತೇನೆ, ಹೋಗ್ತೇನೆ. ನೋಡಿ ಶಿಶುವ ಸತಿಯೇ ನುಡಿದ ನೋಡಿ ಹಿಡಿದು ಎಂತಯ್ಯೋ ಕಾಸುಡನ ಪಾಳೆಯ ಜನರು ನುಡಿದರು ಸಂತೋಷದಿಂದಲೇ ಅರಮನೆಯನ್ನು ಸೇರಿದವರು ನೀವು. ಆದರೆ ಈ ಕಾಲಕ್ಕಾಗುವಾಗ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡು ಬಂದಿದ್ದೀರಿ. ನಿಮ್ಮ ಈ ದುಃಖಕ್ಕೆ ಕಾರಣವೇನು ಪ್ರಭು? ಕೇಳಬೇಕೆ? ಒಂದು ಮಾತಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಪ್ರಪಂಚದಲ್ಲಿ ನನ್ನ ವೈರಿಗಳಿಗೂ ಕೂಡ ಇಂತಹ ದುಸ್ಥಿತಿ ಬರಬಾರದು ಎಂಬ ದೇವರು ಪ್ರಾರ್ಥಿಸ್ತಾ ಇದ್ದೇನೆ. ಏನಾಯ್ತು? ಉಗುಳುವುದಕ್ಕೂ ಅಲ್ಲ, ನುಂಗುವುದಕ್ಕೂ ಅಲ್ಲ ಅಂತಹ ಸ್ಥಿತಿ ನನ್ನ ಪಾಲಿಗೆ ಪ್ರಾಪ್ತವಾಗಿ ಹೋಯಿತು. ಮಹಾರಾಜರ ಕರೆ ಬಂತು. ಹೋದೆ,
ಸಂತೋಷದಿಂದಲೇ ಹೋದವರಲ್ವೇ ನೀವು? ನಗು ನಗುತ್ತಾ ಹೋದಂತ ನಾನು ಕಣ್ಣೀರಿಗೆ ಹೋಗುತ್ತಾ ಬರಬೇಕು ಅಂತ ಆದ್ರೆ ಬಲವಾದಂತ ಕಾರಣ ಇದೆ. ಏನು ಸ್ವಾಮಿಗಳಂತೆ ಈ ಗುತ್ತು ಗುದ್ದಾದ ಗಂಟು ಶಿಶು ನಮ್ಮ ಮಹಾರಾಜ ವೈರಿಯಂತೆ ಅದಕ್ಕೆ ಯಾರೋ ಹೇಳಿದಂತ ಮಾತು. ಆದ ಕಾರಣ ಈ ಮಗುವನ್ನು ಅಲ್ಲಿಂದ ಕಟ್ಟುಕೊಂಡು ಬಂದು ನನ್ನ ಕೈಗಿಟ್ಟದ್ದು ಯಾಕೆ ಗೊತ್ತೇ? ಈ ಮಗುವನ್ನು ಅಡುಗೆ ಮಾಡಿ ಪದಾರ್ಥ ಮಾಡಿ ಮಹಾರಾಜರಿಗೆ ನಾನು ಬಡಿಸಬೇಕಂತ ಪ್ರಿಯೇ, ನಾನು ಬಡಿಸಬೇಕಂತೆ. ಪಾಪದ ಹೊರೆಯನ್ನು ನಾನು ಹೊರಬೇಕಂತ ಪ್ರಿಯೇ, ನಾನು ಹೊರಬೇಕಂತೆ. ಇದಕ್ಕಾಗಿ ಚಿಂತೆ. ಹಿರಿಯ ಬರಿದೇ ದುಃಖಿಸುವೆ ಈ ಮಗುವ ವನದೊಳಗೆ ಬಿಟ್ಟು ಬಗೆ ನಾನು ಹಿರಿಯ ಈ ಮಗುವನು ವನದೊಳಗೆ ಬಿಟ್ಟು ಬಗೆ ನಾನು ಬರಿದೇ ದುಃಖಿಸುವೆ ಎಂಥ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಪ್ರಪಂಚದ ಬೆಳಕನ್ನು ಇನ್ನು ಸರಿಯಾಗಿ ಕಾಣದಂತ ಈ ಮಗುವನ್ನು ನೀವು ದುಃಖಿಸಬೇಡಿ. ಮತ್ತೇನು ಮಾಡುವುದಕ್ಕೆ ಸಾಧ್ಯ ಹೇಳು? ನೋಡುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ನಾನು ಪಾಪದ ಹೊರೆಯನ್ನು ಹೊರಬೇಕು ಹೇಳು. ನೀವೇ ಹೇಳಿದವರು. ಯಾರೋ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಬೇಕಾದವರು ನಾನೇ. ಅದಕ್ಕೆ ಕಣ್ಣೀರು ಹಾಕಬೇಡಿ. ನೀವೇ ಹೇಳಿದವರಲ್ವೇ, ಬಡತನದಲ್ಲಿ ಯಾವತ್ತೂ ನಾವು ಸುಖ ಮತ್ತು ನೆಮ್ಮದಿಯನ್ನು ಕಾಣಬೇಕು ಎನ್ನುವುದಾಗಿ. ಆದ್ರೆ ನೀವು ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀರಿ. ಈ ಸ್ಥಿತಿ ಯಾರಿಗೂ ಬರುವುದು ಬೇಡಪ್ಪ. ನಾವು ದೇವರಲ್ಲಿ ಯಾವತ್ತೂ ಭಗವಂತ ನನಗೆ ಕಷ್ಟ ಕೊಡಬೇಡ ಎನ್ನುವುದಾಗಿ ಹೇಳಬಾರ್ದಂತೆ, ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಕೊಡು ಭಗವಂತ ಎನ್ನುವುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವವರಲ್ವೇ ನಾವು. ಇದಕ್ಕಿಂತ ದೊಡ್ಡ ಕಷ್ಟ ಬೇರೆ ಏನಿದೆ ಹೇಳು? ಪ್ರಭು, ಎಷ್ಟೋ ಮಂದಿ ಸತಿಪತಿಯರು ನಮಗೆ ಮಕ್ಕಳಿಲ್ಲ ಎನ್ನುವುದಾಗಿ ಎಷ್ಟೋ ಹರಕೆಗಳನ್ನು ಹೇಳುತ್ತಾರೆ. ಅವರಿಗೆ ಮಕ್ಕಳನ್ನು ಕಾಣುವಂತಹ ಸೌಭಾಗ್ಯ ಅವರಿಗಿಲ್ಲ. ಆದರೆ ಈ ಶಿಶುವನ್ನು ನಾವು ಕೊಂದು ಉಣಬಡಿಸಬೇಕೆ ಮಹಾರಾಜರಿಗೆ? ಮಾಂಸದಾನ ಶಿಶು ಹತ್ಯೆ ಎನ್ನುವುದು ಮಹಾಪಾಪವಾಗುತ್ತದೆ. ಅದಕ್ಕೆ ನಾನು ಭಾಗಿಯಾಗಬೇಕಂತೆ. ಆದರೆ ಈ ಶಿಶುವನ್ನು ಕೊಲ್ಲದಿದ್ದರೆ ರಾಜನಿಗೆ ದ್ರೋಹ ಮಾಡಿದಂತಾಗಿದೆ. ಮಾತ್ರವಲ್ಲ, ನಿನಗೆ ಗಂಡ ಇಲ್ಲಂತಾಯ್ತು, ನನ್ನ ಜೀವ ಹೋಗುತ್ತದೆ ಅಂತ ಪ್ರಭು, ಇದಕ್ಕೊಂದು ಉಪಾಯವನ್ನು ನಾನು ಹೇಳ್ತೇನೆ. ಏನು ಉಪಾಯ? ಪ್ರಭು, ಅದೆಷ್ಟೋ ಮಂದಿ ಸತಿಪತಿಯರು ಮಕ್ಕಳಿಲ್ಲದೆ ಇದ್ದಾರೆ. ಅವರಿಗೆ ಈ ಮಗುವನ್ನು ಕೊಡಿ. ಬಹಳ ಸುಲಭದಲ್ಲಿ ನೀನು ಮುಗಿಸಿದ್ದಿ. ಮಗುವನ್ನು ಕೊಡಬಹುದು, ಮಗುವಿನ ಜೀವ ಉಳಿಯಬಹುದು. ಮಹಾರಾಜರ ಪ್ರಶ್ನೆಗೆ ನಾನು ಏನೇ ಒಂದು ಉತ್ತರ ಕೊಡಲಿ, ಅವ್ರಿಗೆ ಏನನ್ನು ನಾನು ಅಡುಗೆ ಮಾಡಿ ಬಡಿಸಲಿ ಹೇಳು? ನನ್ನ ಶಿರವನ್ನು ಕತ್ತರಿಸಿ ಉಣಬಡಿಸಿ ಸ್ವಾಮಿ, ನನ್ನ ಶಿರವನ್ನು ಕತ್ತರಿಸಿ ಉಣಬಡಿಸಿ. ತಪ್ಪಿದ್ದು ನಿನ್ನ ಬಾಯಿ ತೆಗೆದ ಮಾತು. ಯಾಕಂದ್ರೆ ನಿನ್ನನ್ನು ಮದುವೆಯಾದಾಗ ನಾನು ನನ್ನ ಕೈಯಾರೆ ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಅಲ್ಲ, ಕೊಲ್ಲಿಸುವುದಕ್ಕೆ ಬೇಕಾಗಿ ಅಲ್ಲ. ಮತ್ತೆ ನೀನು ಸಹಾಯ ಮಾಡುದು, ನೀನು ಉಳಿಯಬೇಕು. ಆದ್ದರಿಂದ ಒಂದು ದಾರಿ ನಾನು ಕಂಡುಹಿಡಿದಿದ್ದೇನೆ. ಏನು ಸ್ವಾಮಿ? ಮಾಂಸ ಮಾಡಿದ ಮೇಲೆ ಯಾರ ಮಾಂಸ, ಯಾವುದರ ಮಾಂಸ ಹೇಗೆ ಇರ್ತದೆ ಅವ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ ತಾನೆ. ಸತ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮಗುವಿನ ಉಳಿಗೆ ಬೇಕಾಗಿ ನನ್ನನ್ನೇ ನಾನು ಬಲಿ ಕೊಡ್ತೇನೆ. ಈ ಮಗುವನ್ನು ನಾನು ನಾವಿಬ್ಬರೂ ಸಾಯುವ. ಮತ್ತೆ ಏನು ಈ ಮಗು ಉಳಿಬೇಕು. ನಾನು ಉಪಾಯ ಮಾಡ್ತೇನೆ. ನಾನು ನೇರವಾಗಿ ಈಗಲೇ ಕಾನನಕ್ಕೆ ಹೋಗಿ ಈ ಮಗುವನ್ನು ಬಿಟ್ಟು ಬರ್ತೇನೆ ಸ್ವಾಮಿ. ಯಾರಾದ್ರೂ ಭೇಟಿಗೆಂದು ಆ ಕಾಡಿಗೆ ಬಂದಾಗ ಈ ಮಗುವನ್ನು ರಕ್ಷಣೆ ಮಾಡಿದ್ರು ಮಾಡಿಯಾಗಿ. ಮಗುವಿನ ಜೀವ ಅಂತೂ ಉಳಿಯಬಹುದು. ಆದರೆ ಮಹಾರಾಜನಿಗೆ ಉಪಾಯ ಮಾಡೋಣ. ಈಗ ಅವರು ಒಳ ಹೋಗಿದ್ದಾರೆ. ಯಾಕೆ ಕುಡಿದು ಅಮಲೇರಿ ಇರಬಹುದು, ಅಮಲಿದ ಮತ್ತಿನಲ್ಲಿರಬಹುದು. ಈ ಸಂದರ್ಭದಲ್ಲಿ ಅಡುಗೆ ಮಾಡಿ ಬಡಿಸಿದ್ರೆ ಯಾವುದರ ಮಾಂಸ ಎಂದು ಗೊತ್ತಾಗಬಾರದು. ಅವರಿಗೆ ಬೇಕಾದ
ಅದು ಮನುಜರ ಮಾಂಸ ಅಡುಗೆ ಅಲ್ವೇ, ಅವರ ವೈದ್ಯ ಅಡುಗೆ ಅಲ್ವೇ, ಅದು ಬೇಡ. ಅದೋ ಹೂವಲ್ಲಿ ಬೀದಿಯಲ್ಲಿ ನಾಯಿ ಕಾಣುತ್ತಾ ಉಂಟು. ಆ ನಾಯಿಯಲ್ಲೇ ಕೊಚ್ಚಿ 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 ಮಾಂಸ ಮಾಡಿ ಅಡುಗೆ ಮಾಡಿ ನಾನು ಬಡಿಸ್ತೇನೆ. ಹುಟ್ಟು ನನಗೆ ಮತ್ತು ನಿನಗೆ ಇಬ್ಬರಿಗೆ ಹೊರತು ಮತ್ತು ಯಾರ ಕಿವಿಗೆ ಬೀಳಬಾರ್ದು, ಯಾರು ತಿಳಿದ ಹಾಗೆ. ತರಿದು ಮಾದು ಇಲ್ಲದ ಮಾತೆ ಅಡುಗೆಯ ತರಿದು ಅರಿದುಲ್ಲದ ಮಾತ ಅಡುಗೆಯ ಹೊಂಡ ಬಡಿಸಿ ಗರ್ಭದಲ್ಲಿ ಹೊಂದ ಅರಿಯ ತಾಟಿಯ ತಾಪಗಳನ್ನು ಇರುತ್ತ ಮಹಾರಾಜರೇ, ಯಾವುದು ನನಗೆ ಆಗಲೇ ಆಗಿದೆ, ನಿಮಗೆ ಆಯ್ತು ಅಂತ ಕೇಳು. ನಾನು ಬನ್ನಿ ಬನ್ನಿ ಆಗ್ಬೇಕು. ಬರ್ಲಿಕ್ಕೆ ಇದು ಹೋಗ್ಲಿಕ್ಕೆ ಹೋಯ್ತು ಇಲ್ಲೇ. ಯಾರು ಹೇಳ ಹಾಗೆ ಮಾತು ಬಿಟ್ಟದನ್ನು ಒಮ್ಮೆಲೇ ಸ್ವೀಕಾರ ಮಾಡಿದ್ದೀವಿ. ಅಲ್ಲ ಕಂಬರಿ 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 ಇದಿಲ್ಲ ಅಂತ ಹೇಳಿದ್ರು. ಅದು ಶಿವಲಿಂಗ ಅಲ್ವಾ? ಲಿಂಗ 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 ಮತ್ತೆ ಇಲ್ಲಿ ಕಣ್ಣು ಕಾಣುವುದು, ನೇತ್ರಧಾರಿ ಹೇಗೆ ಪ್ರಜ್ವಲಿಸುವುದಿಲ್ಲ ಅದು. ಪರಶಿವನ್ ಪರಶಿವನ್ ಅದು ಕೇರಳದ ಮಾತಾಯ್ತಲ್ಲ. ನಾನೇ ಸರಿ, ನಾನು ಸರಿದ್ದೆ. ಅಷ್ಟು ದಿನ ತಿಳಿದಿದ್ರಲ್ಲ. ನೀವು ಹಿಡ್ಕೊಂಡ್ರೆ ಏನಾಗ್ತದೆ? ಏನಾಗ್ತದೆ? ನನ್ನನ್ನು ಯಾರಾದ್ರೂ ನೋಡಿದವರು ಕುರುಕ ಅಂತ ತಿಳ್ಕೊಳ್ಬಾರ್ದಪ್ಪ. ಇಂತಹ ಒಂದು ಮನೋಧರ್ಮ ತಮ್ಮದು. ಬನ್ನಿ ಬನ್ನಿ ಬನ್ನಿ. ನೀವು ಬಿದಿರೆ ಭಟ್ರೆ, ನೀವೇನು ಮಲಗಿತ್ತು? ಸಮಯ ಉಂಟಲ್ಲ ಹಾಗೆ. ನೀವು ಒಬ್ಬರೇ ಅಲ್ಲ. ಅಲ್ಲ, 1 2 3 4 5 6 7 8 9 ನವ ನವ. ನವ. ನೀವು ಒಬ್ಬರೇ ಅಲ್ಲ. ಅಂತೆ ಭಟ್ರೆ, ಓ ಅದಾರು ಎಲ್ಲಿ? ನಿಮ್ಮ ಹಿಂಬದಿಯಲ್ಲಿ ಅಣ್ಣ ಹೆಂಡತಿ ಧರ್ಮಿಣಿ. ಧರ್ಮಿ ಅಲ್ಲ, ಧರ್ಮಪತ್ನಿ. ಧರ್ಮಿಣಿ ಸಹ ಧರ್ಮಿಣಿ. ಸಾಕು, ನಿಮ್ಮ ದೊಡ್ಡ ಶಬ್ದ ಅಲ್ಲ ಬೇಡ. ಭಟ್ರೆ, ಇಷ್ಟು ಗೌರವ ಭಟ್ರು? ಕೈ ಕೊಡಿ. ನನ್ನ ಅಭ್ಯಾಸವೇ ಇಲ್ಲ. ಹಾಗಲ್ಲ, ಮತ್ತೆ ಆಧಾರ್ ಬೇಕು. ಆ ಆಧಾರ್ ಬೇಕು. ನಿಮಗೆ ಇದ್ದು ಪ್ರಜೆ ಇಲ್ಲ, ಹೆಂಗಸರಿದ್ರೆ 2 ರೂಪಾಯಿ ಆಗುತ್ತೆ. ಆಧಾರ ತಾಳೆ ಮನವಿದ್ದಾಗ ಬಿದ್ದಿದ್ದೀರಿ. ಊಟಕ್ಕೆ ಸಮಯ ಆಯಿತು. ಹೇಳಿ ಹೇಳಿ ಹೇಳಿ. ನೀವು ಹೇಳಿದ್ದೆಲ್ಲ ಮಾಡಿಟ್ಟಿದ್ದೇನೆ. ಊಟಕ್ಕೆ ಇದೆಷ್ಟು ಇದೆಷ್ಟು ಬೆಳಕು ಹೊಡಿತದೆ. ಈಗ ಕಾಣ್ತದ? ಪಂಚಮಂ ಕಾರ್ಯ ಸಿದ್ಧಿ. ಈಗ ಚತುರ್ಬ್ರಹ್ಮ. ಎಷ್ಟು ಕಡಿಮೆ? ಎಷ್ಟು ಕಡಿಮೆ? ಯಾರಿಗೆ? ಅದು ಕೇಳಿ. ಒಂದು ಈಗ ಪಂಚಮುಖ ಚತುರ್ಬ್ರಹ್ಮ. ಚತುರ್ಬ್ರಹ್ಮ. ನೀನು ನನ್ನಲ್ಲಿ ಮಾತಾಡ, ನಾನಲ್ಲ ಮಾತಾಡೋದು ನಿಮ್ಮಲ್ಲಿ. ಭಟ್ರೆ, ಹೌದು, ನಾನೇ ಭಟ್ರೆ. ಅದ್ಯಾರು? ಒಮ್ಮೆ ಹೇಳಿದಾಯ್ತು ಹೆಂಡತಿದ್ದ. ಹೆಸರು ಹೇಗೆ? ಸರಿಲ್ಲ ಅವಳಿಗೆ. ಹೀಗೆ ಹೆಂಡತಿದ್ರೆ ಹೆಸರು ಉಂಟಾ? ಮೇ ತಲೆ
ಆಗ್ಬೋದು, ನಿಮಗೆ ಎಲ್ಲಿ ಆಗ್ತದೆ ಅಲ್ಲಿ. ಮೇಪಾಲೆ ಅಲ್ಲ, ಮೇಕಲೆ, ಕಲೆ ಕಲೆ ಕಲೆ. ಓ ಮೇಕಾಲೆ. ನಾನು ಇಲ್ಲಿರ್ತೇನೆ, ನಾನು ಈ ಕಡೆ ಇದು ಹಸಿವಾಗುದಿಲ್ವಾ? ಹಸಿವಾಗ್ತದೆ. ಅದು ನೀವು ಆಗ ಹೇಳಿದ್ದೆಂತದ್ದು? ಪಾಕ ಪಾಕ ಇಲ್ಲ, ಪಾಕ ಶಾಲೆಗೆ ಹೋಗಿದ್ದೇವೆ. ನೀವು ಹೇಳಿದಾಗೆ ರುಚಿಯಾದ ಅಡುಗೆ ಮಾಡಿದ್ದೇನೆ. ಹೌದಾ? ನನಗೆ ಹೌದಾ? ಬಿಸಿ 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 ಇರ್ತಾನೆ. ತಣ್ಣಗಾದ್ರೆ ಹೋಯ್ತಲ್ಲ, ರುಚಿ ಹೋಗ್ತದೆ. ಭಟ್ರೆ ನನ್ನೊಂದು ಕೈ ತೊಡಿಸಿ. ಸ್ವಲ್ಪ ಸಂತೋಷ ಅಲ್ವಾ? ಹೌದೌದೌದು. ಹಾಗೆ ಸ್ವಲ್ಪ ಹೆಚ್ಚಾಯಿತು. ನಾಯಿ ಎಲ್ಲಿ ಕೂತು? ಹಾಗೆ ಕುಕ್ಕಿಯಲ್ಲಿ ಅರ್ಥ ಆಗಿದೆ. ಇವರಿಗೆ ಹಾಸನ ಮತ್ತೆ ಹೋಗುವ, ಊಟ ಆಗಿ ಹೋಗುವ. ಭ್ರಷ್ಟಕ್ಕೆ ಆ? ಭ್ರಷ್ಟಕ್ಕೆ ನಿಮಗೆ ಅದು ಉಂಟಾ? ಅಪ್ಪ ಕೆಳಗೆ ಕೆಳಗೆ ಆಗಲೇ ಕೇಳಿದಾರೆ, ಕೂತ್ಕೊಳ್ಳಿ ಕೇಳಿದ್ರು. ನಿಮ್ಮಂತವರೆಲ್ಲ ಅಯ್ಯೋ ಎಂತದ್ದು, ಯಾವ ಆಸನ ಇದು? ನನಗೆ ಸುಖಾಸನ. ನೀವೀಗ ಸುಖ ಆದದ್ದು ನಮಗೆ ಇದು ಮಾಡ್ತೀವಿ. ಬೇಕಿತ್ತು ನನಗೆ. ಭಟ್ರೆ ನಾನು ಸರಿ ಇದ್ದೇನೆ. ನಾನು ಸರಿ ಇಲ್ಲ. ಆ ಸರಿ ಇದ್ದೆ ಅಂತ ಗೊತ್ತುಂಟಲ್ಲ ನಿಮಗೆ. ಇದೆಂತ ಗೊತ್ತಾಯ್ತಾ? ಪರ್ಣ 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 ಸಿಗ್ಲಿಕ್ಕೆಲ್ಲ ಅದು ಅದು ಬಡಿಸಲಿಕ್ಕೆ ಪರ್ಣ ಪರ್ಣ. ನೀವು ಯಾವಾಗ ನೋಡಿದ್ದು? ಇಂಥದ್ದು ಅಲ್ಲ, ಪರ್ಣ ಎಲೆ 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 ಹೇಳಿದ್ದು ಅದು ಅದು ಇದು ಎಲೆ. ಇದ್ಯಾಕೆ ಇದ್ಯಾಕೆ? ಅದು ಇರ್ಲಿ ಇದ್ದದ್ದು ಸುಮ್ಮನೆ. ಈಗ ಎಷ್ಟು ಬೇಕಾದ ನೋಡಿ. ಓ, ಊಟ ಮಾಡುವ ಹೆಚ್ಚು ಮಾತಾಡಬಾರದು, ಸ್ವರ ಏರು ಇರ್ಬೋದು. ಆದಷ್ಟು ಹಾಕಿದ ಒಳ್ಳೆಯದು. ಬಡಿಸುವುದು ಯಾರು? ಬಡಿಸು ನಾನು. ನೀವು ಬಡಿಸುವುದಾದ್ರೆ ನಾನು ಉಣ್ಣೆ. ನಾ ಉಣ್ಣೆ. ಏಕೆ ಬೇಡ, ನಾವಿಬ್ಬರು ಇದ್ದೇವಲ್ಲ. ನಿಮ್ಮ ನನಗೆ ಉಪ್ಪು ಕರಗುಪ್ಪ ನಿಮ್ಮ ಹೆಂಡತಿಯನ್ನು ಬಡಿಸುವುದಕ್ಕೆ ಬೇಡ. ಬೇಡ. ಊಟ ಮಾಡುವುದಿಲ್ಲ ನಾನು. ಭಟ್ರೆ ಬಿಳಿ 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 ಎಂತದ್ದು? ಉಪ್ಪು ಬೇಕು. ಹೌದು. ನಾನು ಹೇಳಿದ ಉಪ್ಪು ಕಪ್ಪು ಅಂತ. ಹೌದು. ಉಪ್ಪು ಬಿಳಿ. ಹೌದಾ? ನಿಮ್ಮಿಂದ ಒಂದು ಕಲ್ತಾಗ ಆಯ್ತು ನನಗೆ. ಉಪ್ಪು ಬಿಳಿ ಅಂತ. ಅದೆಂತ ಅದೆಂತ ಅನ್ನ ನೋಡಿ ಎಷ್ಟು ಬೇಕು. ನಾನೇ ಹಾಕ್ಬೇಕಾದ್ರೆ ನೀವು ಇಲ್ಲಿ ನಿಲ್ಲಿ. ನಮ್ಮ ಹೆಂಡತಿ ಇರುವಾಗ ನಿಮಗೆ ಯಾಕೆ? ಭಟ್ರೆ ಬಿಳಿ 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 ಅನ್ನ ಬಿಳಿ. ಈ ಸರಿ ಅನ್ನ ಆಗ್ಲಿ ಆಗ್ಲಿ ಆಗ್ಲಿಲ್ಲ. ಇಲ್ಲಂటే ಅದು ಬರಲಿ. ಯಾವುದು? ಪ್ರಧಾನದ್ದು. ಬರ್ಲಿ ಬರ್ಲಿ. ಯಾವುದು ಸ್ವಾದದ್ದು? ಎಂತದ್ದು? ಏನಿಲ್ಲ. ಏನಾಯ್ತು? ಏನಾಯ್ತು ಭಟ್ರೆ? ಏನಾಯ್ತು? ಏನಿಲ್ಲ. ಹಾ ಬಾಡಿಸು 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 ಬಾಡಿಸು. ನಿಮಗೇನಾದ್ರೂ ಸ್ವರ ಕೇಳಿತಾ? ಈಗ ಓದದು ತನ್ನ ಅಮ್ಮ ಅಂತ ಹೇಳಿ ಕೇಳಿತು. ಭ್ರಮೆ ಭ್ರಮೆ. ಪ್ರಪಂಚವೇ ಪ್ರಮಾಲೋಕ. ಏನಾದ್ರೆ ಹೇಳಿಕೊಳ್ಳಿಕ್ಕೆ ಉಂಟ. ಊಟ ಮಾಡೋ ಕೈ ನೆಲಕ್ಕೆ ಊರಬಾರದು. ಹೇಳಿ ಹೇಳಿ. ಯಾರು ಊಟ ಮಾಡೋದು? ಊಟ ಮಾಡೋದು
ನನಗೆ ಬೇಕಾಗಿ ಊಟ ಮಾಡೋದು ಬೇಡ ನೀವು. ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ರುಚಿ ಹೇಗುಂಟು ಹೇಳಿಬಿಡಿ ಆಯ್ತಾ? ಭಟ್ರೆ ಬರೀ ನೀರು. ಹೌದು, ಅದಾಗ ಆಗಿದೆ ಅಲ್ಲ. ಅಲ್ಲಿ ಉಂಟು ಮೂಗಿ ಸೊಳ್ಳೆಗಳ ಬಾಯಿಗೆ ಹೋಗ್ತದೆ. ಭಟ್ರ ಅನ್ನ ಬೇಯಿಲ್ಲ. ಅನ್ನ ಬೆಂದಿದೆ, ಹೆಚ್ಚಿನ ಅಕ್ಕಿ ಬೇಯಿಲ್ಲ ಅಂತ ಅಲ್ಲ. ಇದು ಕೊನೇ ಊಟ. ನೀವು ಹೇಳಿದ್ದೆ ಅದು, ಅದೇ ಅದು ಮಾಂಸ. ಇದು ಯಾವ ಮಾಂಸ? ಯಾವ ಮಾಂಸ? ನಾಯಿಯ ಮಾಂಸ. ನನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿಕೊಂಡ ಹುಚ್ಚು ನಾಯಿಯ ಮಾಂಸ. ಹಾಗೆ ನೀವು ಎಣಿಸಿದ್ದು ಅಂತ. ಭಟ್ರೆ ಎಲುಬೇನಿಷ್ಟು ಗಟ್ಟಿ? ಅದು ಬ್ರಾಹ್ಮಣನಿಗೆ ಕೇಳುವುದ ನೀವು? ಮಗುವಿನ ಎಲುಬಲ್ವೋ? ಆಗಿರಲೂಬಹುದು. ಮೆದು ಇರ್ಬೇಕು, ಹೆಚ್ಚಿನ ಅಂಶ. ಇದೇನು ಗಟ್ಟಿ ಉಂಟು? ಜಗೀರಿ ಜಗೀರಪ್ಪ. ನಿಮಗೇನಾದ್ರೂ ಶಬ್ದ ಕೇಳಿದ? ಇಲ್ಲವಲ್ಲ. ಭ್ರಮೆ 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 ಭ್ರಮೆ. ಪ್ರಪಂಚ ಸರ್ವಂ ಭ್ರಮಮಯ. ಮಾತಾಡಿದನ್ನೇ ಮಾತಾಡು. ಮುಂದಿನ ಪದ್ಯಕ್ಕೆ ಹೋಗುತ್ತೇನೆ, ಅದೇ ಪದ್ಯ. ನನಗೆ ಯಾವುದೋ ಒಂದು ಪ್ರಸಂಗ ನೆನಪಾಗುತ್ತದೆ. ಊಟದ ದೃಶ್ಯ ಕಾಣುವಾಗ ಹೇಳಿದ್ದೆ ನನಗೆ ಮೊದಲಿನೊಂದು ಅಭ್ಯಾಸ. ಯಾವುದು? ಒಂದು ಸ್ವಲ್ಪ ತಗೊಂಡ ಮೇಲೆ ಯಾರಾದ್ರೂ ಮಾತಾಡ್ಲಿಕ್ಕಿಲ್ಲ ನಾನು. ನೀವೇ ಮಾತಾಡುದು. ಮತ್ತೆ ನಾನು ನನ್ನಷ್ಟಕ್ಕೆ ಹೋಗಿ ಬದಿಯಲ್ಲಿ ಮಲಗುದು. ಅದು ಒಳ್ಳೆ ಬುದ್ಧಿ. ಯಾಕೆಂದ್ರೆ ನಾವು ಎಷ್ಟು ಊಟ 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 ನಾವು ಎಷ್ಟು ತಗೊಂಡ್ರು ಬೇರೆಯವರಿಗೆ ತೊಂದರೆ ಆಗಬಾರ್ದು. ಏನು ಹೇಳ್ತೀವಿ? ಏನ್ ಹೇಳುದಿಲ್ಲ, ಏನ್ ಹೇಳುದಿಲ್ಲ. ಮತ್ತೆ ನಾಳೆ ಹೇಳಿಕೊಂಡು ಬರ್ತಾರೆ. ಹೌದೌದು. ಅವತ್ತು ಕುಡಿದ್ರೆ ಜನ ಆಗ್ಲಿಕ್ಕಿಲ್ಲ, ಬರೀ ಚೊರೆ. ನಾನು ಕೆಲವರು ಹೇಳಿದೆ, ನೀವು ಕೆಲವು ಕಡೆ ಕಡದಾರಿಗೆ ಹೋಗುದಿಲ್ಲ ಅಂತ ಕೈ ಕೊಡ್ತಿದ್ದ ಸುದ್ದಿ ಉಂಟು. ಹೌದಾ? ರಮೆ ಇಲ್ಲ, ನಾಯಿ ಬಗಲಿದ್ದು ಕೇಳಿದ್ದೆ. ಈಗ ಬಾಂಧವ್ಯ ಬಾಂಧವ್ಯ ನಿಮಗಿರುದು, ನನಗೆ ಹೇಳಿದ್ದಪ್ಪ. ಅದು ನೀವು ಮುಂದುವರಿಸಿ. ಪಾಯಸ ಅಂತ. ಪಾಯಸ ಇನ್ನೂ ಪಾಯಸ ಬೇಕು. ಬೇಕಾದ್ರೆ ಉಂಟು, ಪಾಯಸ ಉಂಟು. ಮಾಂಸದ ಅಡುಗೆ ಅಲ್ಲ, ಪಾಯಸ ಬೇಡ. ಬೇಡವಾ? ಸ್ವಲ್ಪ ಖಾರ ತಿಂದ ಮೇಲೆ ಸ್ವಲ್ಪ ಸಿಹಿ ಬೇಡ ಬೇಡ. ನಾನು ಏನಿದ್ರು ನಾಳೆ ಮಾಡೋಣ. ತುಂಡು ಉಳಿದಿದೆ. ಹಾಗಾದ್ರೆ ನಾನು ಮಲಗ್ತೆ. ಎಲ್ಲಿ ನಿಮ್ನಲ್ಲಿ ಉಂಟಲ್ಲ ಹಂಸ ತೂಲಿಕ, ಸ್ವಲ್ಪ ತಲ್ಪ. ಕೈ ತೊಳಿಬೇಕಲ್ಲ. ತೊಳೆಯಲೇಬೇಕು ಅಂದ್ರೆ ನಾಳೆ ಹೇಗೆ ಊಟ ಮಾಡಬೇಕು ಅಂತ ನಿಮ್ಗೆಲ್ಲ ತೆಗಿಬೋದಾ? ತೆಗಿ ತೆಗಿ. ನೇಪಾಳಿ ನೇಪಾಳಿ ತುಂಬಾ ದೂರ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಲ್ಲಿ ತೆಗಿಯ? ಎಲ್ಲಿ ಎಲ್ಲಿ ತೆಗಿಯ?
ನೀವು ಈಚೆ ಬನ್ನಿ. ನೀವು ಈ ಕಡೆ ಬರುವುದಿಲ್ಲ. ನಾನು ಕುಡಿದ ಪದಾರ್ಥಕ್ಕೂ ಸ್ವಲ್ಪ ಯೋಗ್ಯತೆ ಉಂಟು. ಅದಾದಷ್ಟು ಸ್ತ್ರೀ ಪ್ರೇಮಿ. ಆ ಕಡೆಗೆ ಸೆಳೆತ. ಬಟ್ಟೆ ಬಟ್ಟೆ ಹೇಗಿತ್ತು? ತಾಂಬೂಲ ಚರ್ವಣ ಮಾಡ್ಬೇಕಿತ್ತಲ್ಲ. ತಂಬಳಿ ತಂಬಳಿ ಅಲ್ಲ, ತಾಂಬೂಲ ಚರ್ವಣ. ವೀಳ್ಯದೆಲೆ ಆ ವ್ಯವಸ್ಥೆ ಮಾಡೋಣ. ಎಲ್ಲಿಂಟು? ಒಳಗೆ ಉಂಟು. ಸ್ವಾಮಿ, ಓ ಏನೇ ಇರಲಿ, ಉದರ ಪೋಷಣೆಗೆ ಉಗ್ರಾಸವಾದಂತಹ ಭೋಜನ, ಮಾಂಸಾಹಾರದ ಅಡುಗೆ. ಈಗ ನಿಮ್ಮ ವೈರಿ ಎಲ್ಲಿದ್ದಾರೆ? ನನ್ನ ಉದರದಲ್ಲಿ ಜೀರ್ಣವಾಗಿದ್ದಾರೆ. ನಾವು ಅಡುಗೆ ಮಾಡಿದ್ದಕ್ಕೆ ಸಾರ್ಥಕಾಯ್ತು. ಸ್ವಾಮಿ, ಓ ನಿಮ್ಮ ಹೆಂಡತಿಯನ್ನು ಹೀಗೆ ಬಿಡುವುದಿಲ್ಲ. ನನ್ನ ಮದುವೆ ಆಗಿ ಆಗಿದೆಯಲ್ಲ. ಹಾಗಲ್ಲ, ಅವರನ್ನು ಇನ್ನು ಅಡುಗೆಯ ಸಹಾಯಕಿಯಾಗಿ ಬೇಡ, ನಮ್ಮ ಅಂತಃಪುರದ ಮೇಲ್ವಿಚಾರಕಿ. ಅದು ನಾಳೆ ಆಲೋಚನೆ ಮಾಡುವ. ಆ, ಎಲ್ಲ ಒಮ್ಮೆಲೇ ಬೇಡ. ಆ, ಅವಲಕ್ಕಿ ತಿನ್ನುವುದು ಶಂಕ ಊದು ಒಟ್ಟಿಗೆ ಆಗುದಿಲ್ಲ. ಒಂದು ಅವಲಕ್ಕಿ ತಿನ್ನುವುದು ಶಂಕ ಊದು. ಅಂತೂ ನಾನು ಪ್ರಪಂಚದಲ್ಲಿ ಅಜೇಯ. ಅವೇ ಕೈಯಾಗಾರವನ್ನು ಹೇಳ್ತೇನೆ. ನಾಳೆ ಉದಯ ಕಾಲಕ್ಕೆ ನೋಡಿಕೊಂಬೇನು. ನಾನು ಸರಿ ಇದ್ದೇನೆ, ಹಿಡ್ಕೊಳ್ಬೇಡಿ, ನನ್ನನ್ನು ಹಿಡ್ಕೊಳ್ಬೇಡಿ. ನಾನು ಎಂತೆಂಥ ಸಂದರ್ಭದಲ್ಲೇ ಬೀಳಲಿಲ್ಲ, ಅದೇ ಈಗ ಬೀಳಿಲ್ಲ. ಹಾಗಲ್ಲ, ಬೀಳಕ್ಕೆ ಇದು ಜಾಗ ಇದೆ, ಎಲ್ಲ ಕಡೆ ನಿಂತು ಆಗಿದೆ. ಮತ್ತೆ ಇಲ್ಲಿ ಬಿದ್ದರೂ ದೊಡ್ಡ ವಿಷಯ ಅಲ್ಲ. ಅದು ನಮ್ಮ ಮನೆಯಲ್ಲೂ ಎಲ್ಲರಿಗೆ ಗೊತ್ತುಂಟು, ನಾನು ಮೊದಲೇ ಬೀಳ್ತಾ ಇದ್ದೆ. ಅವರದ್ದು ಮತ್ತೆ ಊಟ ಬರ್ತಾ ಉಂಟು ಮಗುವಿಗೆ. ದೊಡ್ಡ ಒಂದು ಅಪಾಯದ ಪಾರು ಮಾಡಿದ್ದೆ ಆಯ್ತಾ. ನೀವು ಮಾಡಿ ಸಾರ್ಥಕಾಯ್ತಪ್ಪ. ಅಂತೂ ಮಗುವಿನ ಜೀವ ಉಳಿಯಿತು. ಸಿಕ್ಕಿದ್ದೆಲ್ಲ ತಿಂದು ಬಿಟ್ಟ. ಏನಾಗ್ತದೆ ನೋಡೋಣ. सुरसुंदरी रब्बी दिल गरुचद फूलों के तोरे
ಸಮುದ್ರವನ್ನು ಮತಿಸಿದಂತಹ ಕಾಲಕ್ಕೆ ಅದೆಷ್ಟೋ ಸಂಪತ್ತುಗಳೇ ಮೇಲೆದ್ದು ಬಂದವು. ಸರಿ. ಆ ಕಾಲಕ್ಕೆ ಕಾಣಿಸಿಕೊಂಡದ್ದು ಕಲ್ಪವೃಕ್ಷ. ನನ್ನ ಹುಟ್ಟಿನ ಹಿನ್ನೆಲೆಯಲ್ಲಿ ಕಲ್ಪವೃಕ್ಷವಿದೆ. ಲೋಕದ ಮಾತಾಪಿತೃಗಳೆನಿಸಿಕೊಂಡಂತಹ ಶಿವಪಾರ್ವತಿಯರ ಒಂದು ದಿನ ಸ್ವರ್ಗಲೋಕಕ್ಕೆ ಬಂದರಂತೆ. ನಂದನಾವನದಲ್ಲಿ ವಿಹರಿಸುವಂತಹ ಕಾಲದಲ್ಲಿ ಕಲ್ಪವೃಕ್ಷವನ್ನು ಕಂಡಂತಹ ಗಿರಿಜೆಗೆ ಸರಿ ಅದನ್ನು ಪೂಜಿಸಬೇಕು ಎನ್ನುವ ಹಾಗೆ ಮನಸ್ಸಿಗನಿಸಿತು. ಪೂಜಿಸಿದಳು. ಆ ಕಾಲದಲ್ಲಿ ಪಾರ್ವತಿಯ ಸಂಕಲ್ಪದಿಂದಲೇ ಹುಟ್ಟಿಕೊಂಡವಳು ನಾನು. ಅಶೋಕ ಸುಂದರಿ ನಿಜ ಎನ್ನುವ ಹಾಗೆ ಶುಭ ನಾಮವನ್ನು ನೆನೆಸಿದವಳಿದ್ದಾಳೆ. ಅಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ಸ್ವರ್ಗದಲ್ಲೇ ಇದ್ದುಕೊಂಡು ಸಂತೋಷದಿಂದ ಜೀವನವನ್ನು ಸಾಗಿಸಬೇಕಮ್ಮ ಎನ್ನುವ ಹಾಗೆ ತಾಯಿಯೇ ಹೇಳಿದ್ದು. ಅದರೊಂದಿಗೆ ಮತ್ತೊಂದು ಮಾತಾಡಿದವಳಿದ್ದಾಳೆ. ಹೇಗೆ? ಮುಂದಕ್ಕೆ ನೀನು ಮದುವೆಯಾಗುವ ನಹುಷ, ಭೂಲೋಕದಲ್ಲಿರುವಂತಹ ನಹುಷನನ್ನೇ ನೀನು ಭರಿಸಬೇಕು ಎನ್ನುವ ಹಾಗೆ ತಾಯಿಯ ಅನುಗ್ರಹವೂ ಹೌದು. ಅಂದಿನಿಂದ ಇಂದಿನ ತನಕ ದೇವಲೋಕದ ಅಪ್ಸರೆಯಾದಂತಹ ರಮಣಿಯಾದಂತಹ ನಿನ್ನೊಂದಿಗೆ ಸಂತೋಷದಿಂದಿದ್ದವಳು ನಾನು. ಹಾಗಾಗಿ ಇಂದಿನ ದಿನ ನೀನನ್ನು ಕಳೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು? ಮನಸ್ಸಿಗೆ ಯಾಕೋ ಬೇಸರವಾಗಿದೆ. ಬೇಸರವನ್ನು ಕಳೆಯಬೇಕಾದರೆ ಎಷ್ಟು ದೇವಲೋಕದಲ್ಲಿ ತಿರುಗಾಟ ಮಾಡುವುದು? ಅದಕ್ಕೆ ಏನು ಮಾಡುದು? ದೇವಲೋಕವನ್ನು ಬಿಡಬೇಕು, ಎಲ್ಲಿಗಾದ್ರೆ ಹೋಗಬೇಕು ಎನ್ನುವ ಹಾಗೆ ನನ್ನ ಮನ ಅನಿಸಿದೆ. ಎಲ್ಲಿಗೆ? ಭೂಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆ ರಮಣೀಯವಾದಂತಹ ದೃಶ್ಯವನ್ನು ಕಂಡು ಸಂತೋಷವನ್ನು ಅನುಭವಿಸಬೇಕು. ಹೀಗೆಲ್ಲ ಮನಸ್ಸಿಗೆ ಅನಿಸಿದೆ. ಸರಿ, ಆದಿತ್ತು ಹೋಗೋಣ. ಸರಿ, ಹೋಗು ಅಂತ ಹೇಳಿಕೆ ನನ್ನ ನಿನ್ನಲ್ಲಿ ಅಪ್ಪಣೆ ಕೇಳಿದ್ದಲ್ಲ. ಮತ್ತೆ ನಾವೀರುವರು ಜೊತೆಯಾಗಿ ಭೂಲೋಕಕ್ಕೆ ಹೋಗಬೇಕೆನ್ನುವಂತಹ ತೀರ್ಮಾನ ಬಂದಿದೆ. ಹೋಗೋಣ. ಸರಿ, ಹೌದಾ? ಬರ್ತೀಯಾ? ಅಲ್ಲ, ಬರ್ತೇನೆ ಅಂತ ಹೇಳಿದ್ದಲ್ಲ, ನಿನ್ನ ಮಾತಿಗೆ ಸರಿ ಅಂತ ಹೇಳಿದ್ದಲ್ಲ. ಕಾರಣ ಉಂಟು. ಏನು? ನಾನು ಅರ್ಥವಿಸಿಕೊಂಡಿದ್ದೇನೆ. ಮನಸ್ಸಿನ ಭಾವನೆಯನ್ನು ತಿಳಿಯುವುದಕ್ಕೆ ಮುಖವೇಗ ಈಗ ನಡೆಯುತ್ತೆ. ಹೌದಲ್ಲ? ಯಾಕೆ ಹೇಳಿದೆ ಈ ಮಾತನ್ನು? ಯಾಕೆ? ನೀ ಭೂಲೋಕಕ್ಕೆ ಹೊರಟದ್ದು ಪರಿವರ್ತನಶೀಲ ಪ್ರಪಂಚವನ್ನು ಕಾಣಬೇಕೆನ್ನುವಂತಹ ಉದ್ದೇಶ. ಇಲ್ಲಿ ಬದಲಾವಣೆ ಇಲ್ಲವಲ್ವೇ? ಬದಲಾವಣೆ ಅನ್ನುವುದು ಇಲ್ಲ, ನೋಡಿದ್ದನ್ನೇ ನೋಡುವುದು. ಹಾಗಂತ ನೀನು ನೇರವಾಗಿ ಹೋಗುವುದು ಬದಲಾವಣೆಯನ್ನು ಕಾಣುವುದಕ್ಕೆ ಬೇಕಾಗಿ ಅಲ್ಲ. ಅರ್ಥವಿಸಿಕೊಂಡಿದ್ದೇನೆ. ಆ ನಹುಷನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ನೀವು ಹೊರಟು ನಿಂತದ್ದು. ಹಾಗೆಲ್ಲ ಇಲ್ಲ. ಹೌದಾ? ಹೊರಟದಲ್ಲ ನಾನು. ನನಗೆ ಭೂಲೋಕವನ್ನು ಕಾಣಬೇಕಪ್ಪ, ಭೂಲೋಕದ ಸೌಂದರ್ಯವನ್ನು ಕಾಣಬೇಕೆನ್ನುವಂತಹ ಆಸೆಯಾಗಿದೆ. ಹೌದು, ಅದರ ಜೊತೆಗೆ ಇಷ್ಟರವರೆಗೆ ನಿನ್ನ ಮನಸ್ಸಿನ ಭಾವನೆಯನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ನೀನು ನಹುಷನನ್ನೇ ನೋಡುವುದಕ್ಕಾಗಿ ಹುಡುಕುವುದಕ್ಕಾಗಿ ಹೊರಟು ನಿಂತದ್ದು. ನೀನು ಯಾಕೆ ಚಿಂತಿಸುತ್ತಾ ಇದೆಯಾ? ಅವನನ್ನು ಮದುವೆ ಆಗುವವರೆಗೂ, ಅವನನ್ನು ಸಿಗುವವರೆಗೂ ನಾನು ನಿನಗೆ ಸಹಕಾರಿಯಾಗಿರುತ್ತೆ. ಎರಡು ಕಾರ್ಯವು ಜೊತೆಯಾಗುತ್ತದೆ. ಸಾವಕಾಶ ಸಲ್ಲ. ಹೋಗೋಣ ಹೋಗೋಣ.
ಹರುಷ ತಂದಿದೆ ಮೋಡಿ ಮಾಡಿ ಎಲ್ಲ ಮನಗೆ ಹರುಷ ತಂದಿದೆ ಗೆಳತಿ ಚೈತ್ರ ತಂದಿದೆ ನಮ್ಮದಂತಹ ಸ್ವರ್ಗಲೋಕವನ್ನು ಬಿಟ್ಟು ನೇರವಾಗಿ ದುಬಗಿಳಿದೆವು. ನೋಡಿದ್ದೇನೆ ಎಷ್ಟು ಸುಂದರವಾದಂತಹ ದೃಶ್ಯಗಳು ಈ ಭೂಲೋಕದಲ್ಲಿ ಕಾಣಿಸುತ್ತಾ ಇದೆ. ಅದು ದೂರದಲ್ಲಿ ಕಾಣಿಸುತ್ತಾ ಇದೆ ಬೃಹದಾಕಾರವಾಗಿ ಬೆಳೆದು ನಿಂತಹ ವೃಕ್ಷಗಳು. ಆ ವೃಕ್ಷವನ್ನೇ ಸುತ್ತುವರಿದು ಬೆಳೆದು ನಿಂತಿದೆ ಬಳ್ಳಿಗಳು. ಇದು ಯಾವುದರ ಸಂಕೇತ ಗೊತ್ತುಂಟ? ಬಲಹೀನನಾದವು ಬೆಳೆಯಬೇಕಾದ್ರೆ ಬಲಯುತನನ್ನು ಆಶ್ರಯಿಸಬೇಕೆನ್ನುವುದೇ ಇದು ತೋರಿಸುವಂತಹ ಸಂಕೇತ. ಅಷ್ಟೇ ಅಲ್ಲ, ಮರದ ಮೇಲೆ ಎರಡು ಗಿಣಿಮರಿಗಳು ಕುಳಿತಿದೆ. ಹಾಗಾದ್ರೆ ಜೋಡಿಗಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಒಂದು ಗಂಡು ಒಂದು ಹೆಣ್ಣು ಜೊತೆ ಜೊತೆಯಾಗಿ ಕುಳಿತುಕೊಂಡು ಸರಸ ಸಲ್ಲಾಪವೇನು ಮಾಡಿದ್ದಾರೆ. ಅದು ಆ ಕಡೆ ನೋಡಿದೆಯಾ? ಏನೇನು ನೆಮಿಲುಗಳು ಗರಿಬಿಚ್ಚಿ ಕುಣಿಯುತ್ತಾವು. ಹೌದಲ್ವಾ? ಗಂಡು ನವಿಲು. ಹೌದು. ಆ ನವಿಲುಗಳನ್ನು ಕಾಣುವಾಗ ನಮಗೂ ಒಂದೊಮ್ಮೆಗೆ ಕುಣಿಯಬೇಕೆನ್ನುವಂತ ಆಸಕ್ತಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ಅತ್ತಿದ್ದ ಇತ್ತಿನಂತ ಸಂಚರಿಸುತ್ತಾ ಇದೆ ಹರಿಣಗಳು. ಅದು ಜೋಡಿ ಜೋಡಿಯಾಗಿ ಜೊತೆ ಜೊತೆಯಾಗಿ ಹಾರಿಕೊಂಡು ಹೋಗುತ್ತಾರೆ. ಸಖಿ, ಇಷ್ಟು ಸಾಕಾಗುವುದಿಲ್ಲವೇ? ಅಲ್ವಾ? ಇನ್ನೂ ಬೇಕು. ಹೌದು. ಹಾಗಾಗಿ ಈ ವನದಲ್ಲಿ ಇನ್ನಷ್ಟು ಸೌಂದರ್ಯವಿರಬಹುದು ಎನ್ನುವುದನ್ನು ತಿಳಿದಿದ್ದೇನೆ. ಹುಡುಕುತ್ತಾ ಹುಡುಕುತ್ತಾ ಹೀಗೆ ಹೀಗೆ ಸಾಗೋಣ. ನನ್ನದಾದಂತಹ ಶಿಷ್ಯಂದಿರಿಗೆ ವಿದ್ಯೆಯನ್ನು ನೀಡುತ್ತ ಯಾಗ ಯಜನಾದಿಗಳಲ್ಲಿ ತೊಡಗಿಸಿಕೊಂಡವ ಈ ವಸಿಷ್ಠ ಕಾರಣದಲ್ಲಿ ದೊರಕಿದಂತಹ ಶಿಶುವಿನ ಜೀವನದ ಕಥೆಯನ್ನು ಅರಹುವುದಕ್ಕುಂಟು. ಮಗು ನಹುಷ ಹೀಗೆ ಬರುತ್ತದೆ.
ಆದ್ರೆ ಪ್ರತಿಯೊಂದು ಜೀವಿಗಳು ಜಂತುಗಳಾಗಿರ್ತಾವಂತೆ. ಆಮೇಲೆ ಬುದ್ಧಿಯಿಂದಲಾಗಿ ಕೆಲವರು ಮಾನವರು ಹೀಗೆ ಕರೆಯಲ್ಪಡ್ತಾರೆ. ಆದ್ರೆ ಬುದ್ಧಿ ಎನ್ನುವುದು ಬೆಳಿಬೇಕು ಅಂತ ಇದ್ರೆ, ಪರಿಪಕ್ವ ಆಗಬೇಕು ಅಂತ ಇದ್ರೆ ಅದಕ್ಕೆ ಮೂಲ ಸಾಧನ ವಿದ್ಯೆ. ಅಂತಹ ವಿದ್ಯೆಯನ್ನು ನನ್ನ ಶಿರವೆನ್ನುವಂತಹ ಈ ಬರಿದಾದ ಪಾತ್ರೆಗೆ ತುಂಬಿಸಿದವರು ನೀವು ಗುರುಗಳೇ. ಈ ಗುರುಮಠದಲ್ಲಿ ಇದ್ದುಕೊಂಡು ನಿಮ್ಮಿದ್ದರೆ ಬೇಕಾದಂತಹ ವಿದ್ಯೆಗಳನ್ನು ಕಲಿತವನ ಒಂದು ರೀತಿಯಲ್ಲಿ ಧನ್ಯತಾ ಭಾವ ನನ್ನಲ್ಲಿ ಉಂಟು. ಹಾಗೆ ನಿಮ್ಮಲ್ಲಿ ಪೂಜ್ಯ ಭಾವ, ಇದನ್ನು ನಾನು ಅನುನಿತ್ಯವೂ ಅನುಸರಿಸಿಕೊಂಡು ಬಂದವ ಗುರುವರ್ಯ. ಆದರೆ ಈ ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಲಿ ಅವುಗಳ ಹುಟ್ಟಿಗೆ ತಂದೆ ತಾಯಿಗಳು ಎನ್ನುವರು ಇದ್ದೇ ಇರ್ತಾರೆ. ನಾನು ನಿಮ್ಮ ಆಶ್ರಮದಲ್ಲಿದ್ದೇನೆ, ಕರೆಯುವುದಕ್ಕೆ ನಹುಷ ಅಂತ ಹೆಸರಿಸಿದ್ದೀನಿ. ಬುದ್ಧಿ ತಿಳಿದಿನ ಅಂದಿನಿಂದ ಮೊದಲುಗೊಂಡು ಇಂದಿನವರೆಗೆ ನನ್ನ ಅಪ್ಪ ಯಾರು, ನನ್ನ ಅಮ್ಮ ಯಾರು ನಾ ಕೇಳಿದವನಲ್ಲ. ಕೇಳುವಂತಹ ಪ್ರಮೇಯ ನನಗೆ ಒದಗಲೂ ಇಲ್ಲ. ಆದ್ರೆ ಈಗ ಯಾಕೋ ಬಹುಶಃಕ್ಕೆ ಕಾರಣ ನನ್ನ ಬುದ್ಧಿಯ ಮಟ್ಟ ಅಂತ ನಾ ತಿಳಿದುಕೊಳ್ಳುವುದಲ್ಲ, ನಿಮ್ಮ ಅನುಗ್ರಹವೇ ಇದಕ್ಕೆ ಕಾರಣ ಅಂತ ತಿಳಿದುಕೊಂಡು ನಿಮ್ಮಲ್ಲಿ ನಾ ಬೇಡ್ತಾ ಇದ್ದೇನೆ. ನನ್ನನ್ನು ಸಾಕಿದವರು ನೀವು, ಸಲಹಿದವರು ನೀವು, ಪ್ರಪಂಚದಲ್ಲಿ ಒಂದು ಉದ್ಧಾರವಾಗುವುದಕ್ಕಿರುವ ಪಥವನ್ನು ತೋರಿಸಿಕೊಟ್ಟವರು ನೀವು. ಯಾವರೇ ಒಬ್ಬ ವ್ಯಕ್ತಿಗೆ ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಆ ಗುರಿಯನ್ನು ನಾ ತಲುಪುವಲ್ಲಿ ನನ್ನ ಪಥದಲ್ಲಿ ಸಾಗುವಾಗ ಒಂದು ಪ್ರಶ್ನೆ ನನ್ನ ಬದುಕಿನಲ್ಲಿ ಅಡ್ಡ ಬಂತು ಅಂತಾದ್ರೆ ನಾ ಗುರಿ ತಲುಪುವುದಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಅದಕ್ಕಾಗಿ ನನಗೆ ಉತ್ತರ ಖಂಡಿತ ಅಲ್ವೇ? ಯಾರಾದ್ರೂ ನಾ ಈಗ ನಿಮ್ಮಲ್ಲಿ ಕೇಳಿದ ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿರುತ್ತಾದ್ರೆ, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನೀ ಯಾರು ಅಂತ ಕೇಳಿದ್ರೆ ಉತ್ತರಿಸುವುದಕ್ಕಾಗಿ ಆದ್ರೂ ನನ್ನ ಅಪ್ಪ ಅಮ್ಮ ಯಾರು ಅಂತ ಉತ್ತರ ನನ್ನಲ್ಲಿಟ್ಟು. ಹೌದಾ ಗುರುವಾದವನಿಗೆ ಧನ್ಯತಾ ಭಾವ ಬರುವುದಾದರೂ ಯಾವಾಗ? ತಾನು ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಶಿಷ್ಯನಲ್ಲಿ ತನ್ನ ವಿದ್ಯೆ ಅನ್ನೋದು ಮೇಲೈಸಿದಾಗ ಗುರುವಿನಲ್ಲಿ ಧನ್ಯತಾ ಭಾವ ಅನ್ನೋದು ಮೂಡುತ್ತದೆ ಅಲ್ವೇ? ನನ್ನ ಶಿಷ್ಯನೇನಹುದು, ನೀನು ಬೆಳೆದು ಬಂದಂತಹ ರೀತಿ, ನಿನ್ನ ಆಟ ಪಾಠಗಳನ್ನೆಲ್ಲ ನೋಡುವಾಗ ಮನಸ್ಸಿಗೆ ಆನಂದವಾಗುತ್ತದೆ. ಹೌದಾ? ಪ್ರೀತಿಯಿಂದ ಮಗು ನಹುಷ ಇತ್ತ ಕಡೆ ಬಾ ಮಗನೆ ಎನ್ನುವ ಹಾಗೆ ಹೇಳುವಾಗ ಮನಸ್ಸು ತುಂಬಿ ಬರುತ್ತದೆ. ಮಗು ಎಷ್ಟು ಹೊತ್ತಿಗೆ ನಿಮ್ಮ ಕಾರ್ಯ ಆಗ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಇರುವವನಲ್ಲ ಗುರುಗಳೇ. ನಾನು ಮನಸ್ಸಿನಲ್ಲಿರುವಂತಹ ವಿಚಾರವನ್ನು ನಿನ್ನಲ್ಲಿ ಅರುಹಬೇಕು ಅನ್ನುವ ಹಾಗೆ ನಾನೇ ಆಲೋಚನೆ ಮಾಡುತ್ತಿರುವಂತಹ ಕಾಲದಲ್ಲಿ ನೀನಾಗಿ ಒಂದು ಪ್ರಶ್ನೆಯನ್ನು ಕೇಳಿದೆ. ಗುರುಗಳೇ, ಜೀವನದಲ್ಲಿ ನನ್ನ ಹುಟ್ಟಾಗಿದೆ, ಹುಟ್ಟಿಗೆ ಕಾರಣೀಭೂತರಾದವರು ಯಾರು ಅನ್ನುವಂತಹ ಪ್ರಶ್ನೆ ನಿನ್ನ ಮನದಲ್ಲಿ ಮೂಡಿರಬಹುದು. ಮಗು, ನೀನು ಸಾಮಾನ್ಯನಾದವನಲ್ಲ. ಮತ್ತೆ ಚಂದ್ರವಂಶದ ಆಯು ಮಹಾರಾಜರ ಸುತ ನೀನು. ಚಂದ್ರವಂಶವನ್ನು ಬೆಳಗಬಹುದಾದ ನೀನು ಈ ಸಂದರ್ಭದಲ್ಲಿ ಇಲ್ಲಿದ್ದಿ.
ಒಬ್ಬ ಚಕ್ರವರ್ತಿಯ ಮಗನಾಗಿ ಹಾ. ಪ್ರಪಂಚದ ಬೆಳಕನ್ನು ಕಂಡ ನಾನು ಹ್ಮ್. ಅವರ ಮುಖವನ್ನು ಅವಲೋಕನ ಮಾಡದೆ ಹಾ. ಕೇವಲ ಋಷಿಯಾಶ್ರಮಕ್ಕೆ ಮಾತ್ರ ನನ್ನ ಬದುಕು ಯಾಕೆ ಸೀಮಿತವಾಯಿತು ಗುರುಗಳೇ? ಮಗು, ಕಾರಣ ಉಂಟಪ್ಪ. ಹಾ. ಒಳಿತು ಇದ್ದ ಕಡೆ ಕೆಡುಕು ಅನ್ನೋದು ಇದ್ದೇ ಇರ್ತದೆ. ಹಗಲು ಹೋದ ಮೇಲೆ ರಾತ್ರಿ ಬಂದ ಹಾಗೆ ಹಾ. ಈ ಕೆಟ್ಟವರು ಪ್ರಪಂಚದಲ್ಲಿ ಓಡಾಡುತ್ತಿರುವಂತಹ ಸಂದರ್ಭ ಗುಂಡಾಸುರನೆಂಬ ನಾಮಕ ಹಾ. ತನ್ನ ದುಷ್ಟ ಪ್ರವೃತ್ತಿಯಿಂದ ಹಾ. ಮೇಳೈಸುತ್ತಿರುವಂತಹ ಕಾಲದಲ್ಲಿ ಶಾಪಗ್ರಸ್ತನಾಗಿ ಹೋದನಂತೆ. ಹೌದಾ? ಅವನಿಗೆ ಶಾಪ ಇದ್ದದ್ದು ಹೇಗೆ? ಹೇಗೆ? ಆಯು ಮಹಾರಾಜರ ಮಗನಿಂದಲೇ ನಿನಗೆ ಮರಣ ಅನ್ನುವ ಹಾಗೆ. ಹಾ. ಇದೆಲ್ಲಿಯಾದರೂ ಅವನಿಗೆ ಹುಟ್ಟುತ್ತದೆ, ಹಾ. ಹುಟ್ಟಿಯಾದ ಬಳಿಕ ಬೆಳೆಯುತ್ತದೆ, ಹಾ. ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತದೆ ಎನ್ನುವ ಹಾಗೆ ಅರಿತಂತಹ ಗುಂಡಾಸುರ ಮಗುವನ್ನು ಅಪಹರಿಸುವುದಕ್ಕಾಗಿ ಹೇಳಿದ. ಹಾ. ಪಾಚಕ ವೃತ್ತಿಯನ್ನು ಮಾಡುತ್ತಿದ್ದವರಿಗೆ ಒಪ್ಪಿಸಿದ. ಹಾ. ಮಾಂಸದ ಅಡುಗೆಯನ್ನು ಮಾಡುವುದಕ್ಕಾಗಿ ಹೇಳಿದ. ಹಾ. ಆ ಮಗುವನ್ನು ಕಂಡಂತಹ ಆ ಪಾಪಶಾಲೆಯವರು ಹಾ. ಬೇಸರಗೊಂಡು ಆ ಮಗುವನ್ನು ಹೋಗಿ ಕಾನನದಲ್ಲಿ ಬಿಟ್ಟರಂತೆ. ಹಾ. ಒಂದು ದಿನ ಕಾನನದತ್ತ ತಿರುಗಾಡುತ್ತಿರುವಂತಹ ಕಾಲದಲ್ಲಿ ನಾನು ಆ ಮಗುವನ್ನು ನೋಡಿದೆ. ಎಂತಹ ತೇಜಸ್ವಿ ಮಗು! ಚಿನ್ನದ ತೊಟ್ಟಿಲಲ್ಲಿ ಇರಬೇಕಾದಂತಹ ಈ ಮಗು ಈ ಕಾನನದಲ್ಲಿ ಒಂಟಿಯಾಗಿ ಬಿದ್ದಿದೆಯಲ್ಲ ಎನ್ನುವ ಹಾಗೆ ಬೇಸರಿಸಿಕೊಂಡಂತಹ ನಾನು ಆ ಮಗುವನ್ನು ಎದೆಗುತ್ತಿ ಇಲ್ಲಿಯವರೆಗೆ ತಂದೆ, ನನ್ನ ವಿಷಯ, ನಿನ್ನನ್ನು ಸಾಕಿ ಬೆಳೆಸಿದೆ ಮಗು. ಅದೇ ಚಂದ್ರವಂಶವನ್ನು ಬೆಳಗಬಹುದಾದ ಆಯು ಮಹಾರಾಜರ ಮಗ ನೀನು. ನಹುಷ ಅನ್ನುವಂತಹ ನಾಮಕರಣವನ್ನು ನಿನಗೆ ಮಾಡಿದ್ದೇನೆ ಮಗು. ಚಂದ್ರವಂಶದಲ್ಲಿ ಅವರಿಗೆ ಇರಬೇಕಾದಂತಹ ಗುಣಲಕ್ಷಣಗಳೇನಿದೆ ಅವೆಲ್ಲವೂ ನಿನ್ನಲ್ಲಿ ಅಡಕವಾಗಿದೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಸ್ಮರಣೆ, ಇನ್ನೊಬ್ಬರನ್ನು ನೋಡಿ ಕರುಣೆ ಮಾಡುವಂತಹ ಕರುಣಾಮಯಿ ಆ ಮನಸ್ಸು ನಿನ್ನಲ್ಲಿ ಉಂಟು ಅಲ್ವೇ? ಆದರೆ ಇದುವರೆಗೆ ಇಂತಹ ವಿಚಾರಗಳನ್ನು ನಿನ್ನಲ್ಲಿ ನಾನು ಹೇಳಿಲ್ಲ ಮಗು. ಈಗ ಹೇಳಿದ್ದು ಒಳ್ಳೇದಾಯ್ತು ಗುರುಗಳೇ. ಯಾಕೆ ನನ್ನ ಬದುಕಿನ ಇಂತಹ ಭವನೆಗೆ ಕಾರಣೀಕರ್ತನಾದವ ಅವನ ಸಾವು ನನ್ನಿಂದಲೆಂಬ ವರ ಮುಟ್ಟುತ್ತಾನೆ. ಇನ್ನು ತಡ ಮಾಡುವುದಕ್ಕೆ ಈಗಲೇ ಹೋಗಿ ಅವನನ್ನು ಕೊಂದು ಬರ್ತೇನೆ. ಈ ಕಾರಣಕ್ಕಾಗಿ ಈ ವಿಚಾರವನ್ನು ಗೌಪ್ಯದಲ್ಲಿರಿಸಿದವನ. ಎಲ್ಲಿಯಾದರೂ ನಿನ್ನ ತಂದೆಯ ವಿಚಾರವನ್ನು ನಾನು ಹೇಳಿ ನೀನಲ್ಲಿಗೆ ಹೋಗಿ ನಿನ್ನ ಪ್ರಾಣಕ್ಕೆ ಕಿತ್ತು ಬಂದರೆ ಯಾಕೆ ನನಗೆ ಅವನಿಗೆ ವರ ಉಂಟ? ಅವನಿಗೆ ವರ ಇರುವುದು ಹೌದು, ಆದರೆ ನಾನೇ ಹೋಗ್ಬೇಕು ಕೊಲ್ಲಿಕ್ಕೆ. ನಿನಗೆ ಬರಬಹುದಾದಂತಹ ಕಂಟಕ ದೂರವಾಗಬೇಕು ಅಂತಾದ್ರೆ ಶಿವ ಪಾರ್ವತಿಯರಿಗೆ ಹುಟ್ಟಿದಂತಹ ಶಿಶು ಆ ಅಂಬಿಕೆಯ ಸುದ್ದೆ ನಾಕಲೋಕಕ್ಕೆ ಹೋದಂತಹ ಕಾಲದಲ್ಲಿ ಕಲ್ಪವೃಕ್ಷವನ್ನು ನತಿಸಿದ ಕಾಲಕ್ಕೆ ಕಲ್ಪವೃಕ್ಷದಿಂದ ಅನುಗ್ರಹಿತಳಾದವಳು ಅಶೋಕ ಸುಂದರಿ. ಅವಳನ್ನು ನೀನು ಮದುವೆಯಾಗುವುದಕ್ಕುಂಟು. ಇಲ್ಲಿ ಕಥೆ ಮತ್ತೊಂದು, ಅಂಬಿಕೆಯ ಅನುಗ್ರಹ ನಿನಗಾಗುವುದಕ್ಕುಂಟು. ಅದಾದಾಗ ನಿಮ್ಮ ಕಲ್ಯಾಣವಾದಾಗ ನಿನಗೆ ಬರಬಹುದಾದಂತಹ ಗಂಡಾಂತರ ದೂರವಾಗುತ್ತದೆ. ಆ ಸಂದರ್ಭ ಒದಗಿ ಬಂದ ಕಾಲದಲ್ಲಿ ನಿನ್ನನ್ನು ನಾನು ಕಳುಹಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ನೀನು ಚಿಂತೆ ಮಾಡಬೇಡ. ಈಗ ಅರ್ಥ ಆಯ್ತು ಗುರುಗಳೇ. ನಾನು ಮದುವೆ ಆಗದೆ ಏಕಾಂಗಿಯಾಗಿ ಹೋಗಿ ಅವನನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಒಬ್ಬ ಗೃಹಸ್ಥನಾಗಿ ನಾವು ಹೋಗಿ ಅವನನ್ನು ಎದುರಿಸಿ ನಿಂತಾಗ ಅವನಿಗೆ ಮರಣ ಅಲ್ವಾ? ಮದುವೆ ಆದಷ್ಟು ಬೇಗ ಆಗಲಿ ಅಂತ ಒಂದು ಆಶೀರ್ವಾದ ಖಂಡಿತವಾಗಿ. ವ್ಯಕ್ತಿಯೊಬ್ಬ ಯಾವಾಗ ಹುಟ್ಟಿದ, ಎಷ್ಟು ಸಮಯ ಬದುಕಿದ, ಯಾವಾಗ ಸತ್ತ ಇದು ಮುಖ್ಯ ಅಲ್ಲ. ಬದುಕಿನಲ್ಲಿ ಅವನಿಂದ ಯಾವ ಸಾಧನೆ ಘಟಿಸಲ್ಪಟ್ಟಿತು, ಪ್ರಪಂಚಕ್ಕೆ ಯಾವ ಕೊಡುಗೆ ಕೊಡಲ್ಪಟ್ಟಿತು ಇದನ್ನು ಪ್ರಪಂಚ ಗುರುತಿಸುತ್ತದೆ. ಹೌದೌದು. ಮಹೋದಯ ಪಟ್ಟಣದಲ್ಲಿ ಉಳಿಸಿಕೊಂಡಂತಹ ಹುತಾತ್ಮ ಇವತ್ತಿಗಾಗುವಾಗ
ಕುಂಡಲಾರವರಾಗಿ ಪ್ರಬಲನಾಗಿ ಬೆರೆದಿದ್ದೇನೆ. ಹೌದೌದು. ವಿರೋಧಿಯೊಬ್ಬ ಹುಟ್ಟಿಕೊಂಡಿದ್ದಾನೆ ಎನ್ನುವುದು ಗೊತ್ತಾಗಿ ಅವನನ್ನು ಕೊಲ್ಲಿಸಿ ಪಾಕವನ್ನು ವಿರಚಿಸಿ ಅವನನ್ನು ಉದರದಲ್ಲಿ ನಾ ಜೀರ್ಣಿಸಿಕೊಂಡೆ. ಹೌದು. ಆದ್ರೆ ಒಂದು ಏನು ಬೇರೆ ಈಗೀಗ ನಿದ್ದೆ ಬರುವುದಿಲ್ಲ ಅಂತ. ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದ್ರೆ ಪ್ರಯತ್ನ ಮಾಡ್ಬೇಕು, ಸ್ವಲ್ಪ ನಿದ್ದೆ ಬರ್ಬೋದು. ಅಲ್ಲ, ಈಗ ನಿದ್ದೆ ಬರುವುದಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ. ಮೊದಲಾದ್ರೂ ನಿಮ್ಗೆ ಬೇಗ ಬೇಗ ಬರ್ಬೇಕು. ಕಣ್ಣು ಮುಚ್ಚಬೇಕಂತಿಲ್ಲ, ಮುಚ್ಚಿಯ ಮಲ. ಯಾಕೆ ಹಾಗೆ ತಲೆ ಬಿಸಿ ಇಲ್ಲ, ಹೌದು. ಹೊಣೆಗಾರಿಕೆ ಇಲ್ಲ. ಹೌದು. ಈಗ ಈಗ ಮುಂದೆ ನೋಡುವವರಿದ್ದಾರೆ. ಮುಂದೆ ನೋಡುವವರು ನಮ್ಮನ್ನೇ ಅನುಸರಿಸಿಕೊಂಡು ಬಂದಂತಹ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸರು. ಹೌದು. ಅವರಿಗೆ ನೇತಾರನಾಗಿ, ಹೌದು, ಅವರಿಗೆ ದಾತಾರನಾಗಿ ಪ್ರಾಬಲ್ಯಮಾನವಾಗಿ ವಿಜೃಂಭಿಸ್ತಾ ಇದ್ದಾರೆ. ಜವಾಬ್ದಾರಿ ಉಂಟು ನಿಮಗೆ. ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಾವು ನಡೆಯುವಲ್ಲಿ ನಮ್ಮನ್ನು ಪರೀಕ್ಷಿಸುವವರು ಕೋಟಿ ಮಂದಿಗಳಿದ್ದಾರೆ. ಹೌದೌದು. ಹಾಗಾದ್ರೆ ವ್ಯಕ್ತಿಯೊಬ್ಬ ಸಂತೋಷದಲ್ಲಿರುವಾಗಲಿ ದುಃಖದಲ್ಲಿರುವಾಗಲಿ ಸಮಯ ಕಳೆದದ್ದೇ ಗೊತ್ತಾಗುವುದಿಲ್ಲವಂತೆ. ಹೌದೌದು. ಇಲ್ಲದಿದ್ರೆ ನಾನು ಮಹೋದಯ ಪಟ್ಟಣದ ಅಧಿಕಾರಿಯಾಗಿ ವರ್ಷ ಎಷ್ಟು ಕಳೀತ, ಮತ್ತೆ ಎಷ್ಟು ಸಮಯ ಆಯ್ತು ಲೆಕ್ಕ ಹಾಕಿದ್ರೆ ಈಗ ಆದ ಹಾಗೆ ಉಂಟು ಆ ದೃಶ್ಯಗಳೆಲ್ಲ. ಹೌದಾ? ಈಗಲ್ಲ, ಕೋಟಿ ವರ್ಷಗಳು ಸಂದು ಹೋಯ್ತು. ಹೌದಲ್ವಾ? ಮತ್ತೆ ಹರಿ ಆದ್ರೆ ಯಾಕೋ ಏನು ಏನ್ರೆ ಇತ್ತೀಚೆಗೆ ಒಂದು ರೀತಿಯ ಬೇಸರ. ಯಾಕೆ ಬೇಸರ? ಹಸಿವೆ ಆಗುತ್ತದೆ. ಪಾಕಶಾಲೆಯನ್ನು ಸೇರಿ ಇನ್ನೇನು ಮುಗಿಸಬೇಕು ಎನ್ನುವ ಹಾಗೆ ಭಾವಿಸಿದ್ರೆ ಬೇಡ ಅಂತ ಅನಿಸುವುದು. ಪಾಕಕ್ಕೆ ಬರುವುದು ಅದೇನು ಯಾಕೆ ಗೊತ್ತಿಲ್ಲ. ಅವರೆಂತ ಊಟ ಚಂದ ಮಾಡುತ್ತಾರೆ. ಅಡುಗೆದವರಿಗೆ ಜವಾಬ್ದಾರಿ ಉಂಟು. ಮತ್ತೆ ನಿಮ್ಗೆ ಹಾಗೆ ಬರಬೇಕು? ಅಯ್ಯೋ, ವಿಶ್ವದಲ್ಲಿ ಅತ್ಯುತ್ತಮವಾದಂತಹ ಅಡುಗೆ ಭಟ್ಟರು ನಮ್ಮಲ್ಲೇ ಇರುವುದು. ನಮ್ಮಲ್ಲಿರುವಂತಹ ಪಾಠಶಾಲೆಯಾಗಿ ಇಲ್ಲಿ ಕೂಡ ಇರ್ಲಿಕ್ಕೆ. ಹೌದಾ? ಪಾಠಶಾಲೆ ಅಲ್ವಾ, ಪಾಕಶಾಲೆ. ಭೋಜನನ ಕೋಣೆ. ಭೋಜನದ ಕೋಣೆ ಅಲ್ವೋ? ಭೋಜನ ಶಾಲೆ, ಭೋಜನದ ಕೋಣೆ. ಹೌದು. ಅದನ್ನೆಲ್ಲ ವಿದೇಶದಿಂದಲೇ ತರಿಸಲ್ಪಟ್ಟಂತಹ ಬೇಕಾದ ಪದಾರ್ಥದಲ್ಲಿ ಬೇಕಾದ ವೈಭವದಲ್ಲಿ ನಿರ್ಮಿಸಿದ್ದೇವೆ. ಆದ್ರೆ ಹಸಿವಾಗುವುದಿಲ್ಲ. ಹಸಿವೆ ಆಗುತ್ತದೆ ಅಂತ ಹೋದ್ರೆ ವಾಕರಿಕೆ ಬಂದ ಹಾಗೆ ಆಗುತ್ತದೆ. ನೋಡಿದ್ಯಾ ನಮ್ಮ ಅಂತಪುರದಲ್ಲಿ ಹಂಸತೂರಿತವಾದಂತಹ ಕಲ್ಪ ಉಂಟು. ಅದರ ಮೇಲೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಎಂತ ಒಂದು ನಿಮ್ಗೆ ಬೇಸರ ಆಗ್ತದೆ ಅಲ್ವಾ? ಹೌದು. ನನಗೆ ಕೂಡ ನಿಮ್ಗೆ ಅನ್ನ ನೋಡುವಾಗೇ ಹಸಿವಾಗುದಿಲ್ಲ. ಹಸಿವಾಗುದಿಲ್ಲ. ನನಗೆ ಒಂದು ರೋಗ ಉಂಟು. ಊಟ ಮಾಡಿದ ಮೇಲೆ ಹಸಿವಾಗುದಿಲ್ಲ. ಅದು ರೋಗ ಅಲ್ಲ, ಅದು ರೋಗ ಅಲ್ಲ. ಮತ್ತೆ ಅದು ರೋಗ ಅಂತ ಭಾವಿಸಿದ್ರೆ ನೀನು ಹೆಚ್ಚು ಸಮಯ ಬರುವುದಿಲ್ಲ. ಅದು ರೋಗವ? ಯಾರಿಗಾದ್ರೂ ಊಟ ಮಾಡಿದ ಮೇಲೆ ಹಸಿವಾಗ್ತದ? ಇಲ್ಲ, ಸ್ವಲ್ಪ ಹೊತ್ತು ಹಸಿವಾಗುದಿಲ್ಲ. ನನಗೆ ಹಾಗಲ್ಲ. ಮನಸ್ಸಿಗೆ ಯಾವುದೋ ಬೇಕು 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 ಅಂತ ಆಗುದು, ಮತ್ತೆ ಪಕ್ಕ ಬೇಡ 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 ಅಂತ ಆಗುದು. ಹೌದಾ? ಅದೇನು ಕೇಳಿದಾಗ ಎಲ್ಲಿಯಾದ್ರೂ ಭವಿಷ್ಯದಲ್ಲಿ ಹೋದ್ರೆ ನೀವು? ಭವಿಷ್ಯದಲ್ಲಿ ಯಾಕೆ, ಜಾತಕ ನಮ್ಮ ಗುರುಗಳಿಲ್ವಾ ಹಿಂದ್ಗಡೆಯಲ್ಲಿ, ಅವರಲ್ಲೇ ಹೇಳಿದೆ. ಹೇಳಿದಾಗ ಹೇಳಿದ್ರು, ನಿನಗೆ ಅಂತ ಅಲ್ಲ ಹುಂಡಾಸುರ, ಪ್ರತಿಯೊಬ್ಬ ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಪ್ರಾಯ ಬಂದಾಗ ಹಾಗಾಗುತ್ತದೆ ಅಂತ. ಈಗ ಎಂತದ್ದು ವಿಷಯ ಆಗತ್ತಲ್ಲ, ನಿಮ್ಮ ಸಮಸ್ಯೆ ಅಂತ. ಈಗ ನನಗೆ ಪ್ರಾಯ ಬಂದದ್ದು ಸ್ವಲ್ಪ ಕಾಯಿರಿ, ಪ್ರಾಯ ಹೋಗ್ತದೆ. ಹಾಗಲ್ವ? ಪ್ರಾಯ ಬಂತು ಎನ್ನುವುದರ ಅರ್ಥ ಏನು? ಪ್ರಾಯದಲ್ಲಿ ಯಾವುದೆಲ್ಲ ಸಂಸ್ಕಾರಗಳಾಗಬೇಕು ಅದೆಲ್ಲ ಆಗಬೇಕು. ಮದುವೆಯ, ಮಕ್ಕಳು, ಸಂಸಾರ, ಹೊಣೆಗಾರಿಕೆ ಇಂಥದ್ದೆಲ್ಲ ಆಗಬೇಕು ಅಂತ ಆದ್ರೆ ಮಾಡುವವರು ಬೇಡವಾ? ಹೌದು, ಗುರು ಹಿರಿಯರು ಬೇಕು. ನನಗೆ ಮದುವೆ ಮಾಡುವವರು ಯಾರಿದ್ದಾರೆ? ಅಲ್ಲ, ನೀವು ಕಾಯುವುದೇ. ನಿಮ್ಗೆ ಹೋಗಿ ಹುಡುಕಿಕೊಂಡು ಆಗ್ಬೋದು. ಆಗುವುದಕ್ಕಾಗುತ್ತದ? ಮದುವೆ ಮಾಡಿಸಬೇಕಾದವ ಯಾರು? ಅಪ್ಪ. ನನ್ನ ಅಪ್ಪ ಯಾರು? ನನ್ನ ಅಪ್ಪ ಯಾರು? ನಿಮ್ಮಪ್ಪ ಆಯಾ. ನನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಮುಂದಕ್ಕೆ ತುಂಬಾ ಸಮಸ್ಯೆ ಆಗ್ಲಿಕ್ಕೆ. ಯಾಕೆ? ಈಗ ಅದೆಲ್ಲ ಬೇಕಾಗ್ತದೆ. ಅಪ್ಪ ಯಾರು, ಅಮ್ಮ ಯಾರು, ಮಕ್ಕಳು ಯಾರು ಅಂತ ಬೇಕಾಗ್ತದೆ. ಅದು ನಮ್ಮಂತ ಅವರಿಗೆಲ್ಲ ಬೇಡವಾ? ನಾವು ರಾಕ್ಷಸರಲ್ವಾ? ಹುಟ್ಟಿನ ಕ್ಷಣದಲ್ಲೇ ಎಷ್ಟು ವೇಷ ಕೂಡ ಮಾಡ್ಬೋದು ನೀವು? ಎಷ್ಟು ವೇಷ ಕೂಡ ಮಾಡ್ಬೋದು. ರಾಕ್ಷಸರು ವಿದ್ಯೆ ಗೊತ್ತುಂಟಲ್ಲ ನಿಮಗೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶತ್ವ ಎನ್ನುವಂತಹ ಅಷ್ಟಸಿದ್ಧಿಗಳನ್ನು ಬಲ್ಲವು. ಮತ್ತೆ ಹೆದರಿಕೆ
ಅಷ್ಟೆಲ್ಲ ಇರುವಾಗ ಹೆದರಿಕೆ ಯಾಕೆ ನಿಮ್ಗೆ? ಎಂತಹ ಸೂಕ್ಷ್ಮವಾದ ರೂಪವೂ ಆಗ್ತದೆ, ಎಂತಹ ಘೋರವಾದ ರೂಪವೂ ಆಗ್ತದೆ, ಎಂತಹ ಸುಂದರವೂ ಆಗ್ತದೆ, ಎಂತಹ ಭೀಕರವೂ ಆಗ್ತದೆ. ಯಾವ್ದಾಗ್ತದೆ? ಭೀಕರವೂ ಆಗ್ತದೆ. ಅಂತಹ ವಿದ್ಯೆಗಳನ್ನೆಲ್ಲ ಬಲ್ಲವು. ಆದ್ರೆ ಯಾಕೋ ಏನು ಒಂದು ತಿರುಗಾಟ ಮಾಡಿದ್ರೆ ಹೇಗೆ? ತಿರುಗಾಟ ಮಾಡಿದ್ರೆ ಆಗ್ಬೋದು. ಈ ವರ್ಷದ ತಿಂಗಳಟೆ ಬೆಳಿಗ್ಗೆವರಿಗೆ ಹೋಗ್ತದೋ ಇಲ್ವೋ ಅಂತ ನಿಮ್ಗೆ ಆಗಾಗ ತಲೆ ಬಿಸಿ ಆಗ್ತದಲ್ಲ, ಬೇಸರ ಆಗ್ತದಲ್ಲ. ಏನು ಹೆದರಬೇಡ, ನನಗೊಂದು ವಿಶ್ವಾಸ ಉಂಟು. ಈ ಸಲ ತಿರುಗಾಟ ಮಾಡುವುದಿಲ್ಲ. ನಾನು ನೀವು ಜೊತೆಯಾಗಿ ತಿರುಗಾಟ ಮಾಡಿ. ಅದು ಒಳ್ಳೇದು, ಮಕ್ಕಳು ಒಳ್ಳೇದು. ನಮ್ಗೆ ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹೌದು, ನನಗೂ ನಿನ್ನನ್ನು ಬಿಡುವುದಕ್ಕಾಗುದಿಲ್ಲ. ಹಾಗಾಗಿ ನಾವಿಬ್ಬರು ಜೊತೆಯಾಗಿ ಒಂದು ವರ್ಣಾತ್ಮಕ ಸೊಬಗನ್ನು ನೋಡುತ್ತಾ ನೋಡಿದ್ದನ್ನೇ ನೋಡುವುದು ಎಂತದ್ದು ಕಾರಣ ಅಷ್ಟೇ. ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ನೋಡುವುದಕ್ಕೆ ಉಂಟು, ಓದಿ ತಿಳಿಯುವುದಕ್ಕಿಂತ ನೋಡಿ ಕಲಿಯುವುದಕ್ಕೆ ತುಂಬಾ ಉಂಟು. ಅನುಭವ ಸಿಗ್ತದೆ ಬೇಕಾದಷ್ಟು ಅಲ್ವಾ? ಹಾಗಾಗಿ ಅದಕ್ಕೆ ತಿಳಿದವರು ಹೇಳಿದ್ದು ಕೋಶ ಓದು, ದೇಶ ಸುತ್ತು, ಸುಮ್ಮನೆ ಹೇಳಿದ್ದ. ಹಾಗಾಗಿ ನಾವು ಒಂದು ತಿರುಗಾಟ ಮಾಡಿಕೊಂಡು ಬರುವಾಗೆ ನಾನಿದ್ದೇನೆ ನಿಮ್ಮ ಜೊತೆ. ಬರುವ ಬಗ್ಗೆ ನಿನ್ನದೇನಾದ್ರೂ ಭಿನ್ನಾಭಿಪ್ರಾಯ ಇಲ್ಲ? ಅಭಿಪ್ರಾಯ ಇಲ್ಲ, ಆಕ್ಷೇಪ ಇಲ್ಲ. ನಿಮ್ಮ ಒಟ್ಟಿಗೆ ಹೌದಾ? ಎಲ್ಲಿಯವರೆಗೆ ನಿಮ್ಮ ಒಟ್ಟಿಗೆ ಬರ್ತೇನೆ, ನೀವು ಎಲ್ಲಿಯವರೆಗೆ ಇದ್ದೀರಿ ಅಲ್ಲಿಯವರೆಗೆ ನಾನು. ಹೌದಾ? ಹಾಗಾದ್ರೆ ತಡ ಮಾಡುವುದಲ್ಲ, ಈಗಲೂ ಇದ್ದಾರೆ. ಹರಿಯುಳಿಯುತ್ತ
ಯಾಕೆ ಸಂತೋಷದ ಊದುಗಾರ ಉದ್ಗಾರ ಹಾ ಯಾಕೆ ಆಹಾ 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 ಏನಿದು ಎಂತ ಚಂದ ಎಂತ ಅಂದ ಅಬ್ಬಾ, ನಾಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ಕಾಣದ ನೇತ್ರಗಳೆತ್ತಕ್ಕೆ ಪವಳಾದರದ ಕಮ್ಮು ಕಂಠದ ನೀಳ ನಾಸಿಕದ ಹಂಸ ನಳಿಗೆಯ ಮಂದಗಮನೆ. ಹೌದಪ್ಪ. ಅಡಿಯೇನು ಮುಡಿಯೇನು ಕಟಿಯೇನು ತುಟಿಯೇನು ಉಪ್ಪೇನು ಹುಪ್ಪೇನು ಉಪ್ಪೇನು. ದೇವರು ಬಹಳ ವಿಶ್ರಾಂತಿಯಲ್ಲಿರುವಾಗ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಅಚ್ಚುಕಟ್ಟಾದ ಆಕಾರವನ್ನು ರೂಪಿಸಿ ಇಲ್ಲಿಗೆ ಬಿಟ್ಟಿದ್ದಾನೆ. ಸೌಂದರ್ಯದ ರಾಶಿ 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 ರಾಶಿಯೇ ಹೌದು. ಹೆಚ್ಚು ಹೆಚ್ಚು ಸೌಂದರ್ಯದ ಗಣಿ 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 ಮಾತ್ರ ಅಲ್ಲ, ಮಾರನ ಅರ ಗಿಣಿ ಗಿಣಿ. ನಾವು ಒಂದು ಕಡೆಯಲ್ಲಿ ವಿಹಾರವನ್ನು ಮಾಡ್ತಾ ಬಂದೆವು. ಬರ್ತಾ ಇರುವಾಗೆ ಪಕ್ಕನೆ ನನಗೆ ಮಿಂಚೊಂದು ಹೊಡೆದ ಭಾವ. ಮಿಂಚು ಹೊಡೀತಾ ನನಗೂ ಹೊಡೀತಾ ಹೊಡೀತು ಎನ್ನುವ ಹಾಗೆ ನಾವು ಭಾವಿಸಿದಾಗ ಮಿಂಚು ಹೊಡೆದದ್ದಲ್ಲ, ಅಲ್ಲ ಅವಳ ಸೌಂದರ್ಯವನ್ನು ಕಂಡು ನಾ ಭ್ರಮೆಗೆ ಒಳಗಾದ. ಹೌದಪ್ಪ. ಪುತ್ರ ಓ ನೋಡ ಹೌದಪ್ಪ. ನೋಡ ನೋಡ ನೋಡ್ತೇನೆ, ನನಗೆ ಬೇಕಾದಷ್ಟು ನೋಡಿದ್ದೇನೆ. ಎಷ್ಟು ಚಂದವ ಉಂಟು ಚಂದ ಅಲ್ವಾ? ಹೌದಪ್ಪ. ಈಗ ನನಗನ್ನಿರ್ಬೋದು ದೇವರೇ 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 ಯಾರಿಗ ಚಂದಿರನ ಕೊನೆ ಮಗಳೇ ಚಂದಿರ ಚಂದಿರ ಆತ ಇಂದಿರನ ಲೋಕದವಳೆ ಯಾರಾಗಿರ್ಬೋದು? ಯಾಕೆ ಬಂದಿರ್ಬೋದು? ನಮಗೊತ್ತಾಯ್ತು ಗೊತ್ತಾಯ್ತಾ? ಮತ್ತೆ ನಿಮಗೆ ಪ್ರಶ್ನೆ? ನಾವು ಹೇಳುವುದು ಕೇಳಲಿಲ್ವೋ? ಪ್ರಪಂಚದಲ್ಲಿ ಒಬ್ಬ ಇದ್ದಾನೆ, ಯಾರು? ಅನಂಗ 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 ಅಂದ್ರೆ ಅಂಗ ಇಲ್ಲ, ಅಂಗ ಇಲ್ಲದ ಅಂಗವಿಹೀನ ಅನಂಗ ಮಾರ ಮನ್ಮಥ ಮನ್ಮಥನ ಮನದಿ ಆರತಿ ಇವಳು. ಆರತಿಯೇ ಒಂದ ಪೂರ್ತಿ ಹೇಳಬೇಕು, ಇಲ್ಲದಿದ್ರೆ ಹೇಳದೆ ಕೂತ್ಕೊಳ್ಳಬೇಕು. ಶುರು ಮಾಡೋದು ಮಾತ್ರ, ಎಲ್ಲ ಹೇಳಿದ್ರೆ ಆರತಿಯೇ ಧರೆಗಿಳಿದಂತೆ ಅಂದಂತೆ ಕಾಣಿಸ್ತಾ ಇದ್ದಾಳೆ. ಹಾಗಾದ್ರೆ ಯಾರಾಗಿರ್ಬಹುದು? ಆರತಿಯೇ ಹೌದಾ? ಹಾಗಿರ್ಲಿಕ್ಕಿಲ್ಲ, ಹಾಗೆಲ್ಲ ಬಿಟ್ಟು ಬರ್ಲಿಕ್ಕಿಲ್ಲ. ಯಾಕೆ? ರತಿಯ ಮೇಳದೊಳಿರ್ಪಾಗ ನೀನು ನನ್ನ ಮರ್ಯಾದೆ ಹೇಗೂ ತೆಗೆದಿ, ಬೇಸರಿಲ್ಲ ಬಿಡು. ಅವನ ಮರ್ಯಾದೆಯೂ ತೆಗೆದಿಯ. ನಾನು ಅಲ್ಲಿಗೆ ಹೋಗಲಿಲ್ಲ ಅಂತದ್ದು ಒಂದು ಶ್ರುತಿ ಭಾವ ಹೇಳುವಂತಹ ಸಾಹಿತ್ಯಗಳು ಸ್ಪಷ್ಟವಾಗಿ ಹೀಗೆ ಇರಬೇಕು. ಸಂಗೀತ ಅಂತ ಹೇಳಿದ್ರೆ ಒಟ್ಟಾರೆ ಆಗುವುದಿಲ್ಲ. ರತಿಯ ಮೇಳದೊಳಗಿರ್ಪ ಕಾಮನು ಅವಳನ್ನು ಬಿಟ್ಟಿಲ್ಲದ ಸುಪ್ರೇಮನು ಇವಳನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಹಾಗೆ ಇದ್ದಿಲ್ಲ. ಆಚಿತ್ತು. ಗೊತ್ತಾಯ್ತು. ಈಗ ನನಗೆ ಗೊತ್ತಾಯ್ತು. ರತಿ ಅಲ್ಲದಿದ್ರೆ ಯಾರು ಅಂತ ಗೊತ್ತಾಯ್ತು. ಪರಮಹಾ ಕೈಲಾಸ ಶಿಖರದಿ ಅಂದ್ರೆ ಕೈಲಾಸ ಶಿಖರದಲ್ಲಿರುವಂತಹ ಶಿವಣ್ಣಲ್ಲ, ಪರಮೇಶ್ವರ. ಪರಮೇಶ್ವರನ ಮಡದಿ ಅಂಬಿಕೆ ಪಾರ್ವತಿ ಆಗಿರಬಹುದೇ? ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಪರಶಿವನಿಗೆ ಹೇಳ್ತಾರೆ, ಒಬ್ಬಳಿಗೆ ಅಂಗವನಿತ್ತ ಮತ್ತೊಬ್ಬಳ ಶಿರದರೆ ಬತ್ತ, ಆ ಶಿವನಿಗೆ ಹೆಣ್ಣುಗಳೆಂಬ ಬಿತ್ತ. ಅವನಿಗೆ ಅಷ್ಟು ಹೆಣ್ಣು ಉಂಟು. ತನ್ನ ಮಡದಿಯನ್ನು ಒಟ್ಟಿಯಾಗಿ ಕಳಿಸಿ ಸಾಧ್ಯ ಇಲ್ಲ, ಇದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಇದು ಪಾರ್ವತಿ ಅಲ್ಲ. ಹಾಗಾದ್ರೆ ಆಚೆದ್ದು ಯಾರಾದ್ರೂ ಗೊತ್ತಾಗ್ಬೇಕು. ಇದ್ರೆ ಅಷ್ಟು ಸಮಸ್ಯೆ ಉಂಟು ಇದರಲ್ಲಿ, ಯಾರು ಅಂತ ಗೊತ್ತಾಗಲ್ಲ. ಅದಾದ್ರೂ ಗೊತ್ತಾಗ್ಬೇಕು. ಅರ್ಥ ಆಗುದಿಲ್ಲ. ಅದು ಬಿಡು, ಮತ್ತೆ ನಾನು ನೋಡ್ತೇನೆ. ಅಲ್ಲ, ನಿನಗೆ ಮತ್ತೆ ಅಂತಲ್ಲ, ಬಿಟ್ರೆ ನೀನು ಈಗಲೇ ನೋಡ್ತೀನಿ. ಈಚೆದ್ದು ಮುಗಿಯ ನಾನಿದ್ದೇನೆ ಎನ್ನುವಂತಹ ಒಂದು ಪ್ರಜ್ಞೆ ನಿನಗಿಲ್ಲದೆ ಇರ್ತಿದ್ರೆ ಇಷ್ಟು ಹೊತ್ತಿಗೆ ನೀನ್ ಏನ್ ಮಾಡ್ತಿದ್ದಿ ಅಂತ ನನಗೆ ಗೊತ್ತಿಲ್ವಾ? ಏನು ಅಂತ ಕೇಳಲಿಕ್ಕಿಲ್ಲ, ಇಟ್ಕೊಂಡು ಹೋಗುದು. ಎಂತಾದ್ರೂ ಹಿಡ್ಕೊಂಡು ಹೋಗುದು? ಅಲ್ಲ, ನೀವು ಇಲ್ಲದಿದ್ದು ಹಾಗೆಲ್ಲ ಆಗ್ತದ? ಸರಿಯಾಗಿ ನೋಡಂತೆ. ನೆಲವನ್ನು ಸ್ಪರ್ಶಿಸಲಿಲ್ಲ, ಕಣ್ಣನ್ನು ಮುಚ್ಚುವುದಿಲ್ಲ. ಅದರ ಅರ್ಥ ಏನು? ಈ ಲೋಕಕ್ಕೆ ಸಂಬಂಧಪಟ್ಟವ ಅಲ್ಲ, ಲೋಕದ್ದಲ್ಲ, ಈಚೆ ಅವಳಲ್ಲ, ಆಚೆ ಅವಳು ಅಂತ ಹೇಳಿ. ಹಾಗಾದ್ರೆ ಹೀಗೆ ಇರಬಹುದಾ? ಯಾರು? ಸತ್ಯಲೋಕದಲ್ಲಿರುವಂತಹ ಬ್ರಹ್ಮದೇವ, ಅವನ ಅರಸಿ ಶಾರದೆ ಆಗಿರಬಹುದಾ? ಬರ್ಲಿಕ್ಕೆ. ಯಾಕೆ?
ಮಗಳನ್ನೇ ಮದುವೆಯಾದಂತಹ ಧೂರ್ತ ತನ್ನ ಮಗಳನ್ನು ಒಂಟಿಯಾಗಿ ಎಲ್ಲಿಯಾದ್ರೂ ಕಳಿಸಿಯಾನ ಬಿಟ್ಟ ಹಾಗಾದ್ರೆ ಅದು ಸಾಧ್ಯ ಇಲ್ಲ. ಅವಳು ಅಲ್ಲ. ಹಾಗಾದ್ರೆ ಇನ್ನು ನಮ್ಮ ವಿರೋಧಿ ಹರಿ ಅವನ ಮಡದಿ ಲಕ್ಷ್ಮಿ ಆಗಿರಬಹುದೋ? ಇಲ್ಲ, ಲಕ್ಷ್ಮಿ ಬರ್ಲಿಕ್ಕಿಲ್ಲ. ಲಕ್ಷ್ಮಿ ಬರ್ಲಿಕ್ಕಿಲ್ಲ. ಯಾಕೆ? ಅವನಿಗೆ ಶ್ರೀ ಇಲ್ಲದಿದ್ರೆ ಅಸ್ತಿತ್ವ ಇಲ್ಲ, ಶ್ರೀದೇವಿ ಇಲ್ಲದಿದ್ರೆ ಅಂತಹ ಅವ ಶ್ರೀದೇವಿಗೆ ತನ್ನ ವೃಕ್ಷಸ್ಥಳದಲ್ಲೇ ಸ್ಥಾನವನ್ನು ಕೊಟ್ಟವ. ಅಂತಹ ಅವಳು ಅವನನ್ನು ಬಿಟ್ಟು ಬರ್ಲಿಕ್ಕಿಲ್ಲ. ಅದು ಅಲ್ಲ, ದೇವೇಂದ್ರನ ಮಡದಿ ಸತ್ಯಾಗಿರ್ಬಹುದಾ? ದೇವೇಂದ್ರನ ಮಡದಿ ಯಾರಾಗಿರ್ಬೋದು? ಲಕ್ಷ್ಮಿಯ ಅನುಗ್ರಹ ಉಂಟು ಬಹುಶಃ, ಇಲ್ಲದಿದ್ರೆ ಇಷ್ಟ ಹಾಕೊಂಡು ಬರ್ಲಿಕ್ಕಿಲ್ಲ. ಲಕ್ಷ್ಮಿ ಅಲ್ಲ, ಅವರ ವಸ್ತ್ರಾಲಂಕಾರ ಅದನ್ನು ನೋಡುವಾಗ ಲಕ್ಷ್ಮಿ ಅನುಗ್ರಹ ಇರ್ಬೋದು. ನೋಡು ಸರಿಯಾಗಿ ನೋಡು. ಉಗ್ರದ್ದು ಒಂದು ವಸ್ತ್ರಾಲಂಕಾರ ನೋಡು, ವಸನಾಲಂಕಾರ ನೋಡು, ವರ್ಣಾಲಂಕಾರ ನೋಡು, ಆಭರಣಾಲಂಕಾರ ನೋಡು. ಎಷ್ಟು ಶೃಂಗೇರಿಯಪ್ಪ. ಶೃಂಗೇರಿ ಅಲ್ವಾ? ಶೃಂಗಾರ. ಯಾರಾಗಿರ್ಬೋದು? ಪ್ರಶ್ನೆ ಮಾಡುದು ನಾವೇ. ಯಾರಿವಳು ಯಾರಾಗಿರ್ಬೋದು? ಬೇಡ, ನಾನು ನಿನ್ನಲ್ಲಿ ಚರ್ಚೆ ಮಾಡುದು. ಅದೇ ಪ್ರಶ್ನೆ. ನೀನು ನನ್ನಲ್ಲಿ ಪ್ರಶ್ನೆ ಕೇಳುದು, ಉತ್ತರ ಸಿಗ್ತದ? ಇದು ಬೆಳಗ್ಗಿನವರೆಗೆ ಹೀಗೆ ಆಗುತ್ತದೆ. ಪ್ರಶ್ನೆ ಆಗುದು ಯಾರು ಅಂತ ಸ್ವಲ್ಪ ಕಾಯ್ತಾರೆ, ಮತ್ತೆ ಅವರು ಹೋಗ್ತಾರೆ, ಮತ್ತೆ ನಾವು ಯಾರಲ್ಲಿ ಕೇಳುದು? ಜೀವಂತ ಇದ್ದಾರಲ್ವಾ? ಹೌದು, ಮಾತಾಡಿಸುವಲ್ಲ. ನೀವೇ ಮಾತಾಡಿಸಿ. ಕಡು ಬೆಳಗಿನ ಜಟದ ಬಗೆಯಾರೆ ನುಡಿಯನ್ನು ನೋಡುತ್ತಾರೆ, ನುಡಿಯನ್ನು ನೋಡುತ್ತಾರೆ. ಒಂದು ಹೆಜ್ಜೆ ಇಡ್ತಿದ್ದೀರಾ ನಿಮ್ಮ ಮನೆಗೆ ಮುಟ್ತಿದ್ರು. ತಾಳ, ಹೌದು, ಲಯ, ಹೌದು, ಎಲ್ಲ ಉಂಟು. ಹೀಗೆ ಮಾಡಿದ್ರೆ ಅವ್ರು ನಿಲ್ಬೋದಾ? ಹೆದರಿಕೆ ಆಗುದಿಲ್ಲ ಅವರಿಗೆ? ನನಗೆ ಅಂದ್ರೆ ಹುಟ್ಟಿನಿಂದ ಇಷ್ಟರವರೆಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲವಲ್ಲ. ಅಭ್ಯಾಸ ಬೇಕಾ? ಬೇಡವಾ? ಅಭ್ಯಾಸ ಇದ್ದರೆ ಸಲಹೆಯಲ್ಲಿ ವ್ಯವಹರಿಸುವುದಕ್ಕಾಗ್ತದೆ. ಹೌದು, ನನಗೆ ಅಭ್ಯಾಸ ಇಲ್ಲಲ್ಲ. ಹಾಗೆ ನೀವು ಈಗ ಹೌದು, ತೊಂದರೆ ಅವರಿಗೆ ನೋವಾಗದಾಗೆ ನಾವು ವರ್ತಿಸಿದ್ರೆ ಆಯ್ತು ಅಷ್ಟೇ. ಹೌದು, ಸರಿ ಸರಿ, ನನಗೆ ಅನುಭವ ಇಲ್ಲಲ್ಲ. ಅನುಭವ ತುಂಬಾ ಆಗ್ತದೆ ಮುಂದಕ್ಕೆ. ಆಯ್ತು, ನಾನು ಮಾತಾಡ್ತೀನಿ. ಹತ್ರ ಹೋಗಿ ಮಾತಾಡ್ತೀನಿ, ಸ್ವಲ್ಪ ದೂರ. ಯಾಕೆ ಅವರ ಪರಿಸ್ಥಿತಿ ಹೇಗುಂಟು ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಹೆಣ್ಮಕ್ಳಲ್ವಾ, ಬೇಸರ ಆದ್ರೆ ನಮ್ಮ ಕೈಗೆ ಸಿಗುದಿಲ್ಲ. ಹೌದೌದು. ಅಂಗವಿಕಲ ಅಂತ ತಿಳಿಬಹುದು, ಹಾಗೆ ಮಾಡಬೇಕು. ಹಾಗಲ್ಲ, ಆರಂಭಿಸುವುದು ಹೇಗೆ? ನಮ್ಮ ಸಮಸ್ಯೆ ಅದೇ. ಆರಂಭಿಸುವುದೊಂದು ಸಮಸ್ಯೆ. ಆರಂಭ ಆಯ್ತಾ ಮತ್ತೆ ನಿರಂತರವಾಗಿ ಹೋಗ್ತದೆ. ಎಷ್ಟು ಹೊತ್ತಿಗೆ ಮುಗಿತದ ಅಂತ ಗೊತ್ತಾಗ್ತದೆ. ಆರಂಭ ಆದ್ರೆ ಆರಂಭ ಕರೀಲಿಕ್ಕೆ ಮಾತಾಡ್ಲಿಕ್ಕೆ ಮೊದಲಿನ ಒಂದು ಶಬ್ದ ನಾನು ಹೇಳಿಕೊಡ್ತೇನೆ. ಓ ನಾಯಿಮರಿ ದಾರಿಗೆ ಬರ್ತಾರೆ. ನಿನ್ನಲ್ಲಿ ಪೆಟ್ಟು ತಿನ್ನುವ ಎಲ್ಲ ಲಕ್ಷಣ. ಹೆಣ್ಣು ಮಕ್ಕಳನ್ನು ನಾಯಿ ಮರಿ ಅಂತ ಯಾರಾದ್ರೂ ಕರೀತಾರ? ಅದು ಹೊಗಳುತ್ತದೆ. ಹೊಗಳುದಂತದ್ದು ಯಾರು ಹೇಳಿದ್ರು? ನಾರಿ ಮರಿ ಗೊತ್ತುಂಟು ನಿಮಗೆ. ಹಾಗೆ ಹಾಗೆ ಬೇಡ, ವದನ ಸುಂದರ. ಸಂಬಳ ನಮ್ಮದು ಆರಂಭ ಸ್ವಲ್ಪ ಕ್ರಮ
ಮಾತಾಡುವ ರೀತಿಯೇ ಹಾಗೆ. ಹೆದರಿಕೆ ಮಾಡಿ ನಮಗೆ ಅಭ್ಯಾಸ ಇಲ್ಲ. ಅವಸರ ಮಾಡ್ಬೇಡಿ, ಹೆದರಬೇಡಿ. ಹೆದರಬೇಕಾದಂತಹ ಅನಿವಾರ್ಯತೆ ಇಲ್ಲ. ನಿಮ್ಮಿಬ್ಬರನ್ನು ದೂರದಲ್ಲೇ ಕಂಡೆ, ನನ್ನ ಮನಸ್ಸಿನಲ್ಲೇ ನಾ ಭ್ರಮಿಸಿದೆ. ಇಷ್ಟು ಸುಂದರಿಯಾದಂತಹ ಹೆಣ್ಮಕ್ಕಳು ಈರುವರೆ ಒಬ್ಬಟ್ಟಿಯಾಗಿ ಇಲ್ಲಿ ತಿರುಗಾಡಬೇಕು ಅಂತಾದ್ರೆ ಯಾರಾಗಿರಬಹುದು ಎನ್ನುವ ಹಾಗೆ. ಪರಸ್ಪರ ಪರಿಚಯ ಇಲ್ಲದವರು ಪರಿಚಯ ಮಾಡಿಕೊಂಡ್ರೆ ಅದೇನು ತಪ್ಪಲ್ವಲ್ಲ, ಅಪರಾಧ ಆಗುವುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಯಾರು ನೀವು, ಎಲ್ಲಿಂದ ಬಂದವರು, ಯಾಕಾಗಿ ಬಂದಿರಿ, ಏನು ನಿಮ್ಮ ಹಿನ್ನೆಲೆ, ಯಾರು ಅಪ್ಪ ಅಮ್ಮ, ಯಾವ ಊರು, ಏನು ಹೆಸರು, ಇಷ್ಟನ್ನು ಹೇಳಬಹುದಾ? ಹೌದು. ಕರುಣದಿ ಜನಿಸಿದೆ ಕರುಣದಿ ಜನಿಸಿದೆ ಅವಳು ಅಯ್ಯ ಅಂತ ಕರೆದು ಮೇಲೆ ಬೀಳ್ಬೇಕಂತ ನನಗೆ ಹಬ್ಬ ಹಬ್ಬಿಕೆ ಜಾಗ್ರತೆ ಮಾಡ್ಬೇಕು ಸ್ವಲ್ಪ. ಮೈ ಮೇಲೆ ಹಾಕಕ್ಕೆ ಬರುದು. ಅಂದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ನನಗೆ ಅಷ್ಟು ಕರುಣಾ ಭಾವ, ಹೌದೌದು ಸೆಳೆತ, ಹೌದೌದು ಆಕರ್ಷಣೆ. ಎಳೆಯುವುದು. ನಮ್ಗೆ ಗಂಡು ಮಕ್ಕಳಲ್ಲಿ ಇಷ್ಟು ಹತ್ತಿರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡಿಕೊಳ್ಬೇಕು, ಆಗುದಿಲ್ಲ. ಮಾಡಿಕೊಳ್ಬೇಕು, ಅಭ್ಯಾಸ ಮಾಡ್ಬೇಕು ಅದು ಭವಿಷ್ಯದಲ್ಲಿ ಬೇಕಾಗ್ತದೆ. ಮುಂದಕ್ಕೆ ಜೀವನ ಹೋಗ್ಬೇಡ್ವಾ? ಮತ್ತೆ ಅಗತ್ಯ ಬಿದ್ದಾಗ ಅಭ್ಯಾಸ ಮಾಡಿಕೊಳ್ಳಬಹುದು, ಈಗೇನು ಅಗತ್ಯ ಇಲ್ವಲ್ಲ. ಅಗತ್ಯ ಇವರಿಗೆ ಉಂಟು, ನನ್ನ ಮೇಲೆ ಉಂಟು. ಹಾಗಾಗಿ ನಮಗೆ ಕಿವಿ ಕೇಳಿಸ್ತದೆ, ನಮಗೆ ಸ್ವರ ಸರಿ. ಹಾಗಾಗಿ ದೂರದಲ್ಲಿ ನಿಂತು ಮಾತಾಡಿದ್ರೆ ನಮ್ಗೆ ಆಗುತ್ತೆ. ತುಂಬಾ ದೂರ ಹೋದ್ರೆ ಕೇಳುವುದಿಲ್ಲ. ಅಂದ್ರೆ ವಿಷಯ ಹೀಗೆ. ಹೇಗೆ? ಹೆಣ್ಣು ಮಕ್ಕಳು ದೂರ ಅಂತ ಹೇಳಿದ್ರೆ ಏನು ಅರ್ಥ ಆಯ್ತಾ? ನಮ್ಮ ಜಾಗ್ರತೆ ನಾವು ಮಾಡಿದ ನೀವು ಆಲೋಚಿಸಿದ ಹಾಗಲ್ಲ, ಒಂದು ಅಂತರ ಇರಬೇಕು ಹೇಳಿದ್ದೆ ನಾನು. ಅಂತ 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 ನೀವೇ ಹೇಳಿದ್ರಿ, ಅಪರಿಚಿತರು ಪರಸ್ಪರ ಪರಿಚಯವನ್ನು ಮಾಡಿಕೊಳ್ಳಬಹುದು. ಮಾಡಿಕೊಳ್ಳಬಹುದು, ಆದ್ರೆ ಯಾರಲ್ಲಿ ಇನ್ನೊಂದರ ಕುರಿತಾಗಿ ಸ್ವಲ್ಪ ಆಲೋಚಿಸಬೇಕಾಗುತ್ತೆ. ಯಾರನ್ನು ಮಾಡಿಕೊಳ್ಳುವುದು? ಒಟ್ಟು ಯಾರ್ಯಾರಲ್ಲೂ ಪರಿಚಯ ಹೇಳುವುದು. ನಾವು ಪರಿಚಯ ಹೇಳಿ ನಮ್ಮ ಮನೆಯನ್ನು ಸೇರುವುದಕ್ಕಿಂತ ಮೊದಲು ಪರಿಚಯ ಕೇಳಿದವರು ಮನೆ ಬಾಗಿಲ ಮುಂದೆ ಬಂದು ನಿಲ್ಲುತ್ತಾರೆ. ನಾವಂತವರಲ್ಲ, ನಮ್ಗೆ ಗೊತ್ತಿಲ್ಲವಲ್ಲ. ನಾನಂತವನಲ್ಲ, ನಾನವಂತವನಲ್ಲ. ನಿಮ್ಮನ್ನು ನೋಡಿದಾಗ ಹಾಗಲ್ಲ ಅಂತ ನನಗೆ ಅನಿಸಿತು. ಹಾಗಾಗಿ ನಿಮ್ಮಲ್ಲಿ ಪರಿಚಯವನ್ನು ಹೇಳಿಕೊಳ್ಳು. ತೋಡಿಕೊಳ್ಳಿ ತೋಡಿಕೊಳ್ಳಿ ತೋಡಿಕೊಳ್ಳಿ. ಎಂತದ್ದು ತೋಡಿ? ಹೇಳಿಕೊಳ್ಳಿ, ತೋಡಿಕೊಳ್ಳಿ, ಅರುಹಿಕೊಳ್ಳಿ, ಎಲ್ಲ ಒಂದೇ. ನಾವು ಈ ಲೋಕದವರಲ್ಲ, ಇಲ್ಲಿಯವರಲ್ಲ. ನಾವು ಈ ಲೋಕದವರಲ್ಲ. ಈ ಲೋಕದವರಲ್ಲ ಅಂತ ಆದ್ರೆ ನೀವು ಯಾವ ಲೋಕದವರು? ಮೇಲಿನ ಲೋಕದವರು. ಮೇಲೆ
ಸುರಲೋಕ ಸುರಲೋಕ ದೇವಲೋಕ ನಾಗಲೋಕ ನಾಕಲೋಕ ನಾಗಲೋಕ ಬೇಡ ಸ್ವರ್ಗಲೋಕ ಅಂತ ಹೇಳಿ ಸಾಕು. ಸ್ವರ್ಗ ಸ್ವರ್ಗದಲ್ಲಿ ನೀವು ಬೇಕಾಗುತ್ತೆ. ದೇವೇಂದ್ರ ಗೊತ್ತುಂಟಾ? ದೇವೇಂದ್ರ ಗೊತ್ತುಂಟ? ಅಯ್ಯೋ ನಿನ್ನೆ ನಾವಲ್ಲಿ ದೇವೇಂದ್ರ ಒಟ್ಟಿಗೆ ನಾವೆಲ್ಲ ದೇವೇಂದ್ರ ನಿಮ್ಮ ತೋಟದಲ್ಲಿ ತಿರುಗು, ಇಲ್ಲಿ ಕಾಡಿನಲ್ಲಿ ನಿಮ್ಮ ಯಜಮಾನಿಸರು ಒಟ್ಟಿಗೆ ಕುಳಿತುಕೊಂಡದ್ದು ಹೇಳಲಿಕ್ಕೆ. ಮತ್ತೆ ಯಾವ ದೇವೇಂದ್ರ? ನೀನು ಹೇಳಿದ್ದು ಭೂಲೋಕದ ಇದು ಸ್ವರ್ಗದ ದೇವೇಂದ್ರ. ದೇವೇಂದ್ರ ಎಂಬ ದೇವಲೋಕ. ಮಗವ ಹೆಸರೆಲ್ಲ ಗೊತ್ತುಂಟು. ಲೋಕದ ಮಾತಾಪಿತೃಗಳೆನ್ನುವಂತ ನಿಗಣತೆಯನ್ನು ಪಡೆದವರು ಶಿವಪಾರ್ವತಿಯರು. ಪಾರ್ವತಿ ಮತ್ತು ಪರಮೇಶ್ವರ ಒಂದು ದಿನ ಸ್ವರ್ಗಲೋಕಕ್ಕೆ ಬಂದಂತಹ ಕಾಲ ನಂತರ ಅವರಲ್ಲಿ ವಿಹರಿಸುತ್ತಿದ್ದರು. ಅಲ್ಲಿರುವಂತಹ ಕಲ್ಪವೃಕ್ಷವನ್ನು ಕಂಡು ಪೂಜಿಸಬೇಕೆನ್ನುವಂತಹ ಆಸೆ ಪಾರ್ವತಿ ನೀಡಿದ್ದಾರೆ. ಪೂಜಿಸಿದರು. ಅವರ ಸಂಕಲ್ಪದ ಪ್ರಕಾರ ಒಂದು ಮಗು ಹುಟ್ಟಿತು. ನಿಮ್ಮ ಪರಿಚಯ ಅವ್ರು ಕೇಳಿದ್ರು. ನಾವು ಯಾರ್ಯಾರಿಗೆ ಮಕ್ಕಳಾಯಿತು, ಯಾರ್ಯಾರು ಹೆತ್ತಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಹೆತ್ತಿದ್ದಾರೆ ಅದೆಲ್ಲ ನಮಗೆ ಅಗತ್ಯ. ನಾವು ಕೇಳಿದ್ದಕ್ಕೆ ಸಂಕ್ಷಿಪ್ತ ಟಾಟಾ ಡಾಟಾ ನಿಮ್ಮಷ್ಟಕ್ಕೆ ಬರುವುದು ನಿಮ್ಮಷ್ಟಕ್ಕೆ ಬರುವುದು. ಮತ್ತೆ ನೀವು ನಾನು ಹೇಳೋದು ಪೂರ್ಣವಾಗಿ ಕೇಳುವುದಿಲ್ಲ. ನಾನು ನೀನು ಯಾರ ಮಗಳು ಅಂತ ಕೇಳ್ತಾ ಇದ್ದಾರೆ. ಅವಳು ದೇವೇಂದ್ರನಿಗೆ ಮಕ್ಕಳಾಯಿತು, ಪರಮೇಶ್ವರನಿಗೆ ಕೈಪೆ ವೃಕ್ಷ. ಯಾರ್ಯಾರ ಕಥೆ ಹೇಳಲಿಕ್ಕೆ ನನಗೆ ಮುಖ್ಯ. ಮತ್ತೆ ಹುಟ್ಟಿಕೊಂಡ ಮಗುವೇ ನಾನು. ಇವಳ ಜನ್ಮ ರಹಸ್ಯ. ನನ್ನ ಹುಟ್ಟಿನ ಕಥೆ ಹೇಳಿ. ನನ್ನ ಹೆಸರು ಅಶೋಕ ಸುಂದರಿ. ಅಸೈನಲ್ಲಿ ಸುಂದರಿ. ಅದಕ್ಕಿಂತ ಅಲ್ಲಿದ್ದೆಲ್ಲರದ್ದು ಕಲಿಸಿ ಅಲ್ಲಿಗಿಂತ ಸ್ವಲ್ಪ ಈಚೆ ಬರಬೇಕು. ಅಶೋಕ ಸುಂದರಿ. ಅಶೋಕ ಸುಂದರಿಯ ಶೋಕ ಸುಂದರಿ ನೀನು. ಅಶೋಕ ಯಾವ ಶೋಕ ಉಂಟೋ ಅದನ್ನು ದೂರೀಕರಿಸುವ ಇವಳ ಸೌಂದರ್ಯ. ಆದ್ರಿಂದ ಅಶೋಕ ಸುಂದರಿ. ಆ ಬಳಿಕ ದೇವಲೋಕದಲ್ಲೇ ಇದ್ದವಳು ನಾನು. ಇವಳು ನನ್ನ ಜೊತೆಯಾಗಿರುವವಳು ಅಪ್ಸರಾಂಗನೇ ರಂಬೆ. ಲಿಂಬೆ ಪಿತ್ತಕ್ಕೆ ಅದು ರಂಬೆ. ಮನಸ್ಸಿಗಾದ ಬೇಸರವನ್ನು ಕಳೆಯಬೇಕೆನ್ನುವಂತ ನೀನು ಹೇಳುವುದು ಕೇಳಿಲ್ವಾ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ, ಪುತಾಚಿ, ಆಲಂಬುಷೆ ಇಂಥದ್ದೇ ವಾರಂಗನೆ ರಂಬೆ. ಜೊತೆಯಾಗಿದ್ದು ಏನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಹಾಗೂ ಯಾವ ನಿಮ್ಮ ಪರಿಚಯ ಈಗ ಸ್ವಲ್ಪ ಅವನಿಗೆ ಹಿಡಿತ ಸಿಗ್ತಾ ಉಂಟು. ಆಯ್ತಾಯ್ತು. ಈಗ ಹೀಗೆ ನಮ್ಮ ಜೊತೆಯಲ್ಲೇ ಇದ್ರೆ ಸಿಗ್ತದೆ, ಅವನು ಪಕ್ಕ ಸಿಗ್ತದೆ. ದೇವಲೋಕದಲ್ಲಿದ್ದಂತಹ ನಮ್ಮ ಮನಸ್ಸಿನ ಬೇಸರ ದೂರವಾಗುವುದಕ್ಕೆ ಹುದುಗಿಳಿದೆವು. ವನವಿಹಾರ ಮಾಡಿದೆವು, ಜಲಕೇಳಿಯನ್ನು ಪೂರ್ಣಗೊಳಿಸಿದೆವು. ಹಾಗಾಗಿ ಬೇಗ ಬರ್ತೇವೆ ಅಂತ ಹೇಳಿ ಬಂದದ್ದು ನಾವು ದೇವಲೋಕದಲ್ಲಿದ್ದೆವು. ಹೊರಟದ್ದು ನಾವು ದೇವಲೋಕ. ಈಗ ಹೌದೆಯಾ? ನಿಮ್ಮ ಪರಿಚಯ ಹೇಳಿದ್ರೆ ಮುಗೀತ. ಇವ್ರು ಯಾರು ನಾವು ಯಾರು ನನ್ನದು ಒಂದು ಇಲ್ವಾ? ನನ್ನದು ಹೇಳಿ ಅವರಿಗೆ ಯಾವ ಉಮೇದು ಇಲ್ಲ. ಪರಿಚಯ ಬೇಕಾದದ್ದು ನಿಮಗೆ. ಹೌದು, ನಾನು ಸಾಮಾನ್ಯವಲ್ಲ, ಮಹೋದಯ ಪಟ್ಟಣದ ಅಧಿಕಾರಿ, ವರ್ತಮಾನದ ವಿಭು, ಹುಂಡದಾಳವ. ಯಾರು ಗೊತ್ತಾ? ಹುಂಡಾಸುರ. ನಾನು ಹುಂಡಾಸುರ. ಇವ ಯಾರು? ಹೊಂಡಾಸುರ. ಯಾವ ಹೊಂಡ? ನಿಮ್ಮ ಶತ್ರುಗಳನ್ನು ನಾನು ಇರುವವ ಹೊಂಡ ಹೊಂಡಲ್ಲ. ಅವ ಹೇಳುವುದು, ನನಗೆ ಯಾರಾದ್ರೂ ವಿರೋಧಿಗಳಿದ್ರೆ ಅವರ ರಕ್ತವನ್ನು ಹೀರುವ ಹೊಂಡಾಸುರ ಅಂತ ಹೇಳೋದು. ಹೊಂಡಾಸುರ ಅದು ಕೇಳುವಾಗ ಹೀರೋ ಹೊಂಡ. ಈಗ ಸ್ವಲ್ಪ ಬೇರೆ ಬೇರೆ ಆಗಿದೆ. ಇರ್ಲಿ, ಇದು ನನ್ನ ಪರಿಚಯ. ಪರಿಚಯ ಆದಲ್ಲಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆಯ್ತಾ? ನನ್ನ ಮನಸ್ಸಿನ ವಾದ್ಯ ಒಂದುಂಟು.
ಪರಿಚಯವನ್ನು ಹೇಳಿದಲ್ಲಿಗೆ ನೀನು ನಿರ್ಗಮಿಸಬಹುದು ಎನ್ನುವ ಹಾಗೆ ಭಾವಿಸಿದ್ರೆ ಅದು ತಪ್ಪು ಕಲ್ಪನೆ ಆಗ್ತದೆ. ಈಗ ಬರ್ತೀವಿ ಅಂತ ಹೇಳಿದ್ದೇವೆ ನಾವು. ನಿಮ್ಮನ್ನು ಬಿಡ್ತೇವೆ ಹೋಗ್ಲಿಕ್ಕೆ. ಆದ್ರೆ ನನ್ನ ಮನಸ್ಸಿನ ವಾಂಛವನ್ನುಂಟು. ಮೂರು ಲೋಕದ ವಿಭುವಾಗಿ ವರ್ತಮಾನದಲ್ಲಿ ನನ್ನ ಪ್ರಭುತ್ವವನ್ನು ಸ್ಥಾಪಿಸಿದಂತಹ ಕೊಂಡದಾನವನಿಗೆ ಕೆಲವಾರು ಅಭಿಲಾಷೆಗಳುಂಟು. ಏನು ನನಗೆ ಯಾಕೋ ನಿನ್ನನ್ನು ನೋಡಿದ ಮೇಲೆ ಕೊನೆಯ ಆಸೆ ಅಂತದ್ದು ಪ್ರಥಮ ಆಸೆ. ನಾನು ಇಷ್ಟರವರೆಗೆ ಆಸೆ ಪಟ್ಟದ್ದಿಲ್ಲ ಯಾವುದಕ್ಕೂ. ಇದು ನನ್ನ ಪ್ರಥಮ ಆಸೆ. ನೀವು ಈಡೇರಿಸ್ತೀರಾ ನೋಡೋಣ. ನೀನೀಗ ನನ್ನ ಕೊನೆಯ ಆಸೆ ಯಾಕೆ ಹೇಳುವುದೇ? ನಿನಗೆ ಅಂತ ನಾನು ಸಾಯ್ಬೇಕಾ? ಆ ಮನ್ಮಥ ಅವನಲ್ಲಿರುವಂತಹ ಪಂಚಕ್ಷರಗಳು ಅಶೋಕ ಅರವಿಂದ ಚೂತ ನವಮಲ್ಲಿಕ ನೀಲೋತ್ಪಲ ಎನ್ನುವಂತಹ ಸ್ವರಗಳನ್ನು ಪುಂಖವಾಗಿ ರೈ 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 ಅಂತ ಎನ್ನುವ ಹಾಗೆ ನನಗೆ ಪ್ರಯೋಗಿಸಿದ. ಕಾಮನ ಬಾಧೆಯನ್ನು ಸಹಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಎನ್ನೆ ಮದುವೆ ಆಗುವುದಿದ್ರೆ ನನ್ನ ಅಡ್ಡಿ ಇಲ್ಲ, ಆಕ್ಷೇಪ ಇಲ್ಲ. ಆಗುದಿಲ್ಲ ಅಂತಾದ್ರೂ ಆಕ್ಷೇಪ ಇಲ್ಲ. ಅವಸರ ಉಂಟ ಹೋಗುದಾ? ಹೋಗುದಾದ್ರೆ ಅವಳು ಇಲ್ಲಿ ನೀನು ಎಲ್ಲಿಗ ಅವಳು ಹೋಗ್ಲಿ ಇವಳಿ ಹೋಗ್ಲಿ. ನಿನಗೆ ಬೇಕಾದನ್ನು ನೀನೇ ಆಯ್ಕೆ ಮಾಡಿಕೊಳ್ಳುದ. ನಾನು ಬಿಟ್ಟದ್ದನ್ನು ನೀನು ಹೆಕ್ಕಿಕೊಳ್ಬೇಕು. ನಿನಗೆ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ. ನಿಲ್ತದಂತ ಎಂತ ರಥವ ನಿಲ್ಲಿಗೆ ಪದಾರ್ಥ ಇಲ್ಲ. ಅಣ್ಣೆ ನೀವು ಮದುವೆ ಆಗುವ ಎನ್ನುವ ಹಾಗೆ ಬಲತ್ಕರಿಸುವುದಿಲ್ಲ. ಪರಗಳಿಗೆ ತನು ಸುಖ ಗಿರಿಜ ಮನೆಯೋ ಕರಿಯೋ ಅರಿಯೋ ಪ್ರೀತಿ ಯಾವಾಗೆಲ್ಲ ಹುಟ್ಟುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಂತ ಸಿಕ್ಕವರಲ್ಲಿ ಪ್ರೀತಿ ಹುಟ್ಟುವುದಲ್ಲ. ಮತ್ತೆ ಇಂಥದ್ದು ಮತ್ತೆ ಚಂದದ ಹುಡುಗಿ ಕಂಡು ಕಾಲಕ್ಕೆ ಬೇಕಾಗಿ ಹೋಗೋದೇ ಹಿಂದೆ. ಇಲ್ಲಿಗೆ ಬರೋ ಮೊದಲು ಎಲ್ಲಿ ಹೋಗಿದ್ದೀರಿ, ಯಾರು ಎಲ್ಲಿ ಹೋಗಿದ್ದೀರಿ, ಇಲ್ಲಿಗೆ ಬಂದದ್ದು ನೀನು ಎಂತದ್ದು ಮಾತಾಡುತ್ತಿದ್ದದ್ದು ಏನು? ನಾವು ಮಹೋದಯ ಪಟ್ಟಣದಲ್ಲಿ ಪ್ರವೇಶ ಮಾಡ್ಲಿಕ್ಕಿಲ್ಲ. ಎಷ್ಟು ಮಂದಿ ಹೆಣ್ಣು ಮಕ್ಕಳು ನಮ್ಮನ್ನು ನೋಡಿ ಬಂದರೋ ರಾಯರ ಬಂದರೋ ಒಬ್ಬೊಬ್ಬರ ಮತ್ತೆ ನಿಮ್ಮ ಊರಿನಲ್ಲಿ ಬೇರೆ ಚಂದದ್ದು ಯಾವುದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಿನ್ನನ್ನು ನಾವೆಲ್ಲವಾಗಿ ನಿನ್ನನ್ನು ಮದುವೆ ಆಗದಿರುವ ಅಂತ ಭಾವಿಸಿಕೊಂಡೆ. ಆಗುವುದಿಲ್ವಾ? ಆಗುವುದೇ ಇಲ್ಲ. ಯಾಕೆ ಈಗ ನನ್ನಲ್ಲಿ ಏನು ಕೊರತೆ? ನಿನ್ನಲ್ಲಿ ಕೊರತೆ ಉಂಟು. ಏನ್ ಕೊರತೆ? ಈಗ ನನಗೇನು ಪುರುಷತ್ವ ಇಲ್ವಾ? ಯೌವನ ಇಲ್ವಾ? ಮಾತಾಡುವುದಿಲ್ವಾ? ಅವರ ಅಂಗವಿಕಲ ಎಂತದ್ದು ಗೊತ್ತಾಗುದಿಲ್ಲ. ಕಣ್ಣು ಕಾಣುವುದಿಲ್ವಾ? ಮೂಗು ಸರಿ ಇಲ್ವಾ? ಬಾಯಿ ಇಲ್ವಾ? ಅಲ್ಲ ಅವರಿಗೆ ಅವಳ ಕಲ್ಪನೆಗೂ ಬರದಂತಹ ವಿಚಾರಗಳನ್ನು ನೀನು ನೆನಪಿಸಬೇಡ ಪಾಪಿ. ನಾವು ಎಷ್ಟು ಅಂತ ತೋರಿಸಬೇಕು ಅಂತ ನನ್ನನ್ನು ಅಂಗವಿಕಲ ಮಾಡುದು ಬೇಡ. ಏನು ಸಮಸ್ಯೆ? ಏನು ಸಮಸ್ಯೆ? ಸಮಸ್ಯೆ ಉಂಟು ಅಂತ ಹೇಳಿದ್ದಲ್ಲ. ಮದುವೆ ಆಗುವುದಕ್ಕೆ ನನಗೆ ಸಮಸ್ಯೆ. ನನಗೆ ಅನಾರೋಗ್ಯವಾ? ಅವರಿಗೇನು ಏನು ಮದ್ದು ನಡೀತಾ ಇದೆಯಾ? ನಿನಗೆ ಮನಸ್ಸಿಲ್ವಾ? ನಿನಗೆ ಮನಸ್ಸಿಲ್ವಾ? ಬಿಡು. ನಿನಗೆ ಆದರೂ ಉಂಟಾ? ನಿಮ್ಮ
ನನಗೆ ಮದುವೆ ನಿಶ್ಚಯ ಆಗಿದೆ. ಹೌದಾ? ಅಲ್ಲಿ ಆಗುವ, ಅಲ್ಲಿ ಆಗುವುದಲ್ಲ ನಿಮ್ಗೆ ನಿಶ್ಚಯ ಆಗಬೇಕು. ಇವರೊಂದಿಗೆ ನಿಶ್ಚಯ ಆಗುತ್ತಲ್ಲ, ಇವರೊಂದಿಗೆ ನಹುಷನೊಂದಿಗೆ. ನನ್ನ ಗಂಡನಾಗುವ ನಹುಷ, ಅವನನ್ನೇ ವರಿಸಬೇಕಾಗಿರುವಂತಹ ಹೆಣ್ಣು ನಾನು. ಹೀಗೆ ನಿನ್ನನ್ನು ಮದುವೆ ಆಗದ ಕಾಣುತ್ತದ? ಗಂಡನಾಗುವ ನಹುಷ, ನಹುಷ ನಿಮ್ಗೆ ಇಲ್ವಾ ಅಂತ? ಇಲ್ಲ ಇಲ್ಲ ಇಲ್ಲೂ ಅಂತಲ್ಲ, ಇಲ್ಲವೇ ಇಲ್ಲ. ನಹುಷ ಮತ್ತೇನು ಈಗ? ನಹುಷ ನಹುಷ ಅಂತ ಗಂಡನಾಗುವವ ಬಹುಶಃ ಪ್ರಾಯಶಃ ನಮ್ಮನ್ನು ಧಿಕ್ಕರಿಸ್ತಾಳ. ಒಲಿದು ಬರುವುದಿಲ್ವೇ? ಅವಳು ಏನು ಹೇಳಿದ್ಲು ಕೇಳಿದ್ಯಾ? ನಮ್ಮ ಸೌಜನ್ಯವನ್ನು ಅವಳು ದೌರ್ಬಲ್ಯ ಅಂತ ತಿಳ್ಕೊಂಡು ನಾವು ಇಷ್ಟರವರೆಗೆ ಪ್ರಯತ್ನ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ನಮ್ಮ ಆಚಾರ್ಯ ಎಲ್ಲಿಯೂ ಸರಿಯಾಗುತ್ತದೆ. ಯಾವ ಹೆಣ್ಣಿನಲ್ಲಾದ್ರೂ ಇಷ್ಟು ನಯ ವಿನಯದಿಂದ ವ್ಯವಹರಿಸಿದ್ದುಂಟಾ? ಇಷ್ಟರವರೆಗೆ ಯಾರೇ ಮಾತಾಡಿದ್ರೆ ನೀವು ಹಾ, ಎಲ್ಲಿಯಾದ್ರು ನನಗೆ ಬೇಕು ಅಂತಾದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದಲ್ಲ ಈಗ. ಹೌದಲ್ಲ? ಮಲಗಿದ್ದ ಘಟ ಸರ್ಪವನ್ನು ಎಬ್ಬಿಸಿದ ಅಂತ ಮೆಟ್ಟಿ ಎಬ್ಬಿಸಿದ್ದಾಳೆ. ಇಳಿಯುತ್ತಿರುವಂತಹ ಗೆಡ್ಡವನ್ನು ಕೈಯಲ್ಲಿ ಸೆರಗಿನಲ್ಲಿ ಘಟಕಟ್ಟಿದ್ದಾಳೆ. ಓಹೋ, ಏನು ನಾವು ತಿನ್ನುವ ಆಹಾರ ಮಾಂಸಾಹಾರ ಪದಾರ್ಥ, ಆ ಮಾಂಸದಲ್ಲಿ ಕೇಳಿ ನಾವು ಪದಾರ್ಥ ಅರಿಲಿಕ್ಕುಂಟಾ? ಉಂಟಾ? ಕೋಳಿ ಅಂತ ಸಣ್ಣದು ಹೇಳಿದಾಗ ದೊಡ್ಡ ಕುಕ್ಕುಟ. ಕುಕ್ಕುಟ ಅಲ್ಲ, ಕುಕ್ಕುಟ. ಕುಕ್ಕುಟದಲ್ಲಿ ಕೇಳಿ ಪದಾರ್ಥ ಅರಿಲಿಕ್ಕುಂಟ? ಬೇಡ ಬೇಡ. ಎಂತದು? ಉಪ್ಪಿನ ಹಲ್ಲು, ಹಕ್ಕಿನ ಹೆಣ್ಣು, ಸೊಕ್ಕಿದ ಹೆಣ್ಣು, ಇವಳ ಸೆರಾಗಿಗೆ ನಾನು ಹುಚ್ಚಾನೆ. ಅದೇ ಹುಚ್ಚಲ್ಲ ನೀವು. ಮತ್ತೆ ಅದೇ ಹುಚ್ಚಾಗಿ ಈಗಲಾದ್ರೂ ಗೊತ್ತಾಯ್ತಲ್ವ ನಿಮಗೆ? ಈಗಲಾದ್ರೂ ಮೊದಲು ಗೊತ್ತುಂಟ. ಮೊದಲು ಗೊತ್ತಿರಲಿಲ್ಲ
ಈಗಾದ್ರೂ ಗೊತ್ತಾಯ್ತಲ್ಲ ಅಂತ. ನಿನ್ನ ತಲೆ ನಿಮ್ಮ ಕಂಕುಳಡಿಯಲ್ಲಿ ಉಂಟೆ. ಯಾಕೆ? ಇಲ್ಲದಿದ್ರೆ ನೀನು ಏನು ಮಾಡ್ತಾ ಇದ್ದಿ ಎನ್ನುವ ಕಲ್ಪನೆ ಆದ್ರೂ ಉಂಟು ನಿನಗೆ. ಯಾಕಿಲ್ಲ? ಯಾಕೆಂದ್ರೆ ಹಿರಿಯವರು ಏನು ಮಾಡಿದ್ದಾರೆ ಅದೇ ಜಾತಿಯಲ್ಲಿ ಹುಟ್ಟಿದ ಮೇಲೆ ಅದನ್ನೇ ಮುಂದುವರಿಸಬೇಕು ಎನ್ನುವುದು ಏನಾದ್ರೂ ಶಾಸನ ಬರ್ತವ? ಇಲ್ಲ. ಅಸುರರು ಆಸುರ್ಯ ಪ್ರವೃತ್ತಿ ಈ ದಾರಿಯಲ್ಲಿ ಅದು ಯಾವುದು ಭಯಂಕರವಾದ ಕಾರಣ. ಹೌದು, ಇಂತಹ ಕಾಡಿನಲ್ಲಿ ಹೆಣ್ಣು ಮಕ್ಕಳು ಸಿಕ್ಕಿದಾಗ ಒಲ್ಲದ ಮನಸ್ಸಿನಿಂದ ನಾನು ಕಾನನ ವಾಸ. ಹೌದಾ? ಆದ ಕಾರಣ ನೀನು ಯಾರನ್ನು ಬಯಸಬೇಕು? ನಾನು ಯಾರನ್ನು? ಕಾನನ ವಾಸಿಯನ್ನೇ ಬಯಸಬೇಕು. ಹೌದಾ? ಹಾಗೆಲ್ಲ ಅಂತದಿಲ್ಲ. ಬಲಸ್ಯ ಪೃಥ್ವಿ, ಯಾವನಿಗೆ ಬಲ ಉಂಟು ಅಂತವನಿಗೆ ಎಲ್ಲದೂ ಸಿಗುತ್ತದೆ. ಹಾಗಿದ್ರೆ ನಾಡಿಗೆ ಯಾಕೆ ಬರಲಿಲ್ಲ ನೀವು? ನಾಡಿಗೆ ಬರಲಿಕ್ಕೆ ನನಗೆ ಪುರುಷೋತ್ತಾಗಲಿಲ್ಲ. ಹೌದಾ? ವಲಸೆ ಪುತ್ರಿ ಅಂತಾದ್ರೆ ಇನ್ನೆಲ್ಲ ಅದು ಇರುವುದೇ ಹುಡುಕಾದ್ರೆ ನಾಡಿನಲ್ಲಿ ಅಧಿಕಾರ ಸ್ಥಾಪನೆ ಮಾಡಬೇಕಿತ್ತು ನೀವು. ಹಾಗಿದ್ರೆ ಇದಕ್ಕೇನು? ವಂಚಕರು, ಮೋಸಗಾರರು, ಮೋಹಿನಿಗಳು, ಹೌದಾ? ಈ ಕಾಡಿನಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗಿ ವಿಚಾರಿಸುವುದಕ್ಕೆ ಬಂದ ಒಬ್ಬ ನಾಡಿನ ಅರಸನ ಮಗ. ಎಚ್ಚರಿಕೆ ಕೊಡ್ತೇನೆ, ಪ್ರಾಣ ಬೇಕು ಅಂತಾದ್ರೆ ಪ್ರಾಣವನ್ನು ಉಳಿಸಿಕೊಂಡು ಕೊಡುವುದಿಲ್ಲ ಅಂತಲ್ಲ, ಸ್ವಲ್ಪ ದುಡಿಮೆ ಹೆಚ್ಚಾದಾಗ ಕಾಣ್ತದೆ. ಏನು ಮಾಡುವ ಹೇಳು? ಸೊಟ್ಟದಿದ್ದ ಕೈ ತೆಗಿ. ಕೆಲವೊಮ್ಮೆ ಸಂದಿಗ್ಧತೆ, ಅನಿವಾರ್ಯತೆ. ಅದಕ್ಕೆ ಹೇಳುದು ನಮಗೊಂದು ಕಲ್ಪನೆ ಇರಬೇಕು, ನಮ್ಮಿಂದ ಎಷ್ಟು ಕೂಡಿದ್ದು ಅಂತ. ನನಗೆ ಎಷ್ಟು ಕೊಡ್ತದೆ, ಹೇಗೆ ಕೊಡ್ತದೆ ಅಂತ ಇರುವುದು. ನಿನ್ನನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಒಂದೇ ಪ್ರಶ್ನೆ. ಯಾವ ಪ್ರಶ್ನೆ? ವಿರೋಧಿಗಳು ಎನ್ನುವಂತಹ ಕತ್ತಲೆಯನ್ನು ದೂರೀಕರಿಸುವುದಕ್ಕೆ ಬಂದ ದಿವಾಕರ ನಾರೈ. ಇನ್ನು ನಿನಗೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಉತ್ತರ ಸಿಗಲಿಲ್ಲ. ಪ್ರಶ್ನಾರ್ಥಕಲ್ಲು. ಅದು ಪ್ರಶ್ನಾರ್ಥಕಲ್ಲು. ಅದೇ ಉತ್ತರ. ಉತ್ತರವೇ ಅದೇ. ಅದು ಯಾವಾಗ ಉತ್ತರ ಸಿಗುದು? ಸಿಗ್ತದೆ ನೋಡಿ, ನೀನು ಬದುಕಿ ಉಳಿದ್ರೆ. ಬದುಕುವುದಿಲ್ಲ ಅಂತ ವಿಷಯ ಉಂಟ ನಿಮಗೆ? ಮತ್ತೆ ಹೀಗೆ ಮಾಡಿದ್ರೆ ಬದುಕುತ್ತೇನೆ. ಆದ್ರೆ ಒಂದು, ನೀನು ಸಾಯ್ತಿದ್ರೆ ಈಗಲ್ಲ, ಇಂತಹ ದುರ್ಬುದ್ಧಿ ಮಾಡಿ ಯಾವಾಗಲೂ ಸಾಯ್ತಿದ್ದೆ. ಬೇಗ ಸಾಯ್ತಿಲ್ಲ ಅಂತ ಕಾಣ್ತದೆ. ಸೃಷ್ಟಿಸಿದಂತಹ ಬ್ರಹ್ಮದೇವನಿಗೂ ಈಗ ಆಗದ್ದು ಇದು ಬೇರೆ. ಬ್ರಹ್ಮದೇವನಿಗೂ ನಮ್ಮ ಬಗ್ಗೆ ಒಂದು ಒಲುಮೆ ಉಂಟು. ಏನಂತ? ಎಲ್ಲವನ್ನು ಮಾಡುವುದಕ್ಕೆ ಎಲ್ಲರೂ ಸಿಗುತ್ತಾರೆ, ಇಂಥದ್ದನ್ನು ಮಾಡುವುದಕ್ಕೆ ಇವ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ. ಎಲ್ಲವನ್ನು ಮಾತ್ರ ಅಲ್ಲ, ಏನನ್ನೂ ಮಾಡಬಲ್ಲವ ಅದು ನೀನು ಅಂತ ನಿನ್ನನ್ನು ಹುಟ್ಟಿಸಿ. ಆದ್ರಿಂದ ದೇವರು ಇಷ್ಟವರೆಗೆ ಇಟ್ಟದ್ದು. ಬೇರೆ ನಾವು ಮಾಡಿದ್ದೆಲ್ಲ ನೋಡಿದ್ರೆ ಯಾವಾಗಲೂ ಹೋಗ್ಬೇಕಿತ್ತು. ಆದ್ರೆ ಒಂದು ಇಂಥದ್ದೊಂದು ಬೇರೆ ಇರ್ತಿದ್ರೆ ನೀನೇನಾಗ್ತಿದ್ದಿ? ನಾನು ಇಲ್ಲಿರ್ತೇನೆ. ಅದು ನಿಶ್ಚಯವಾಗಿ ನನಗೆ ಗೊತ್ತುಂಟು. ನನ್ನ ಬಗ್ಗೆ ಅಲ್ಲ, ಮತ್ತೆ ಒಬ್ಬಾಕೆ ಹೆಣ್ಣು, ಅವಳನ್ನು ನಾನು ಒಂದು ಸಲುಗೆಯಲ್ಲಿ ವ್ಯವಹರಿಸಿ ಮಾತುಕತೆ ಎಲ್ಲ ಯಾವುದರಲ್ಲಿ? ಸಲುಗೆಯಲ್ಲಿ. ಏನು ನಿನ್ನ ಕುಟುಂಬದವಳು ಅಲ್ಲ, ಮತ್ತೆ ಸಲುಗೆ ಎಂತದ್ದು ಅಪರಿಚಿತ? ಈಗ ನಿನ್ನ ಕುಟುಂಬದವಳ ಅಲ್ಲ, ನಾನು ಮಾತಾಡಿದ್ದೇನೆ. ಮಾತಾಡ್ಲಿಲ್ಲ. ಮತ್ತೆ ನೀ ಬಂದದ್ದು ಯಾಕೆ? ಹೆಣ್ಣಿನ ಮಾನ ಪ್ರಾಣವನ್ನು ರಕ್ಷಣೆ ಮಾಡಬೇಕಾದ್ದು ನಾಡಿನ ಒಬ್ಬ ರಾಜಕುಮಾರನಾಗಿ ಕರ್ತವ್ಯ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೆ. ಎಂತದ್ದು? ನಾನು ಒಂದು ಮಹೋದಯ ಎನ್ನುವಂತಹ ನಗರದ ಅಧಿಕಾರಿ. ನೀನೇನು ಮಾನ ರಕ್ಷಣೆ ಮಾಡಿದ್ದ ಮಾನ ಅಪಹರಣ ಮಾಡಬೇಕು? ನಾನು ಸೆರಗನ್ನು ಬಿಚ್ಚಿ ಮತ್ತೆ ಮಾನ ರಕ್ಷಣೆ ಮಾಡಬೇಕು ಅಂತ ಇದ್ದೆ. ಅದು ಯಾವ ಕ್ರಮ? ನಮ್ಮಲ್ಲಿ ಕ್ರಮ ಎಲ್ಲ ಹಾಗೆ. ಹೌದಾ? ನಮಗೆ ಬೇಕಾದ ಹಾಗೆ. ಆ ಹೊತ್ತಿಗೆ ನೀನೊಬ್ಬ ಪುಂಖಾನುಪುಂಖವಾಗಿ ಶರಾವಳಿಗಳನ್ನು ಪ್ರಯೋಗಿಸಿದ್ಯ. ಆ ಒಂದು ಶಬ್ದಕ್ಕೆ ನನಗೆ ಒಂದು ಅರ್ಥ ಕೊಡಬೇಕು. ಯಾವುದು? ಆ ಪುಂಖಾನುಪುಂಖವಾಗಿ ಅಂತ ಹೇಳಿದ್ದೇನೆ. ಹಾಗಾದ್ರೆ ಎಂತದ್ದು? ಒಂದರ ಹಿಂದೆ ಮತ್ತೊಂದು, ಒಂದರ ಹಿಂದೆ ಮತ್ತೊಂದು, ಒಂದರ ಹಿಂದೆ ಮತ್ತೊಂದು, ಒಂದರ ಹಿಂದೆ ಮಗದೊಂದು. ಅದಕ್ಕೆ ಪುಂಖಾನುಪುಂಖವಾಗಿ. ಇನ್ನೂ ಹೆಚ್ಚಾಗಿ ಹೇಳಿದ ಎರಡೂ ಕೈಗಳಲ್ಲಿ
ಬಾಣವನ್ನು ಪ್ರಯೋಗಿಸ್ತಾ ಇದ್ವಿ. ಅದು ನಿನ್ನದಾದಂತಹ ಆಯಾ ಆಕೃತಿ, ಓಜಸ್ಸು, ತೇಜಸ್ಸು ಇದನ್ನೆಲ್ಲ ನೋಡುವಾಗ ರಾಜೋಚಿತವಾದಂತಹ ಕಳೆ, ಖಂಡಿತ. ಗಿರೀಶನ್ನು ನೋಡುವಾಗ ಕ್ಷತ್ರಿಯೋಚಿತವಾದಂತಹ ದೇಹದಾದ್ಯತೆ. ಸರಿ, ಯಾರು ನೀನು? ಎಲ್ಲಿಂದ ಬಂದವ? ಯಾಕಾಗಿ ಬಂದೆ? ಯಾಕೆ ನಮ್ಮಲ್ಲಿ ಹಾಗೆ? ನಿನಗೊಂದು ಮಾತೇ ಇಲ್ಲ. ಏನು? ನಿನ್ನನ್ನು ಇನ್ನು ಮಾತಾಡ್ಲಿಕ್ಕೆ ಬಿಡುವಾಗ ನೀನು ಇಷ್ಟೊತ್ತು ಮಾತಾಡಿದ್ದು ಹೆಚ್ಚಾಯ್ತು ಗೊತ್ತುಂಟ? ಇಲ್ಲ, ಇಷ್ಟೊತ್ತು ಹೋಗ್ಬೇಕು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ನಮ್ಮ ಹಿರಿಯವರು. ನಿನ್ನಲ್ಲಿ ಹೋಗಬೇಕು ಅಂತ ಹೇಳಿದ್ದವರು ಈಗ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಾನು ಅಲ್ಲಿ ಇಲ್ಲದಾಗ ನನ್ನ ಬಗ್ಗೆ ಇವರಲ್ಲಿ ಬೇಡಕ್ಕೆ ಹಾಕ್ತೇನೆ. ರಂಭೆಯ ನುಡಿಸುವುದೆಂತೆನೋ ತಾಳ ಮೃಡಸುದೆ ತರಳ ನಗುಷ ಅಡಿದಡಿ ಮೃಡಸುದೆ ತರಳ ನಹುಷನ ಅಡಿಗಡಿ ಪರಿಗಣಿಸಿದೆಯ ಪಾಪನು ಗುಣನಿದೆ, ಪರಿಗಣಿಸಿದೆಯ ಪಾಪನು ಗುಣನಿದೆ, ಚರಣಕ್ಕೆ ಮಣಿಯುವೆನೋ, ಚರಣಕ್ಕೆ ಮಣಿಯುವೆನೋ. ಹೌದು, ಕಷ್ಟದಲ್ಲಿರುವಂತಹ ನನ್ನ ಕಷ್ಟವನ್ನು ದೂರೀಕರಿಸಿದವರಿಗೆ, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯವಾದ. ಖಂಡಿತ ಹೌದು ತಾನೆ. ಮಾನವನು ಕಳೆದುಕೊಂಡ ಬಳಿಕ ಹೆಣ್ಣಿಗೆ ಪ್ರಾಣದ ಅಗತ್ಯವಿದೆ, ಅದಕ್ಕೆ ಬೆಲೆ ಇಲ್ಲ. ಹೌದು ತಾನೆ. ಹೀಗಿರುವಾಗ ಯಾವನ ಒಬ್ಬ ರಾಕ್ಷಸನಿಂದ ನನ್ನ ಮಾನವಕ್ಕೆ ಹಾನಿ ಬರುವಂತಹ ಕಾಲ ಅವನನ್ನು ಇಲ್ಲಿಂದ ಓಡಿಸಿ ನನ್ನ ಮಾನವನ್ನು ಪ್ರಾಣವನ್ನು ಉಳಿಸಿದವರನ್ನು, ಹಾಗಾಗಿ ನಿಮಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಅದು ಕಡಿಮೆ ಆಗುವುದು. ನಿಮ್ಮನ್ನು ಇಲ್ಲಿಯ ತನಕ ನಾನು ಕಂಡವಳಲ್ಲ. ಹಾಗಾದರೆ ನೀವು ಯಾರು? ನಿಮ್ಮ ಹೆಸರೇನು? ಎಲ್ಲಿಂದ ಇಲ್ಲಿಗೆ ಬಂದಿ? ಯಾಕಾಗಿ ಬಂದಿ? ಎಲ್ಲವನ್ನು ತಿಳಿಸಬಹುದು. ನನ್ನ ಪರಿಚಯ ಬೇಕಾದ. ಹೌದು, ತರುಣಿ ಎನ್ನ ಬೆಸರು ನಗುಷ ತರುಣಿ
ಲಜ್ಜೆಯು ನೆಲನ ನೋಡುತ್ತವಾ ತನು ಪುಳಕವನಾಗಿದೆ ಘನಪರಾಕ್ರಮಿಯನ್ನ ರಮಣನೀತನು ಗಿಟ ಮನವರೆಲ್ಲರೂ ನಸುಮಾಗಿ ನಿಂತಿರುವಾಕಿಗೆನು
ಒಂದಂತೂ ಸ್ಪಷ್ಟ ಗೊತ್ತಾಯ್ತು ನನಗೆ. ನೀನು ಪ್ರಶ್ನೆ ಕೇಳಿದ ಕಾಲಕ್ಕೆ ನಾನು ಸುಮ್ಮನೆ ಹೋಗ್ಬೇಕಿತ್ತಿರ್ಲಿಲ್ಲ. ನಾನು ಅಷ್ಟು ಮಾಡಿದ್ದೆ ಅಂತಲ್ವ ನೀನು ಇಷ್ಟು ಮಾಡಿದ್ದೀಗ. ನೀನೇ ಅಷ್ಟು ಮಾಡಿದ್ದಿ. ಮತ್ತೊಂದು ಕ್ರಮ ಉಂಟು. ಯಾರಾದ್ರೂ ಪರಿಚಯ ಇಲ್ಲದೆ ಇದ್ದವರು ನಮ್ಮನ್ನು ಬಂದು ಮಾತನಾಡಿಸುವಾಗ ಏನು ಒಳ್ಳೆದು ಅಂತ ಹೇಳಿ ನಾವು ಅಲ್ಲಿಂದ ಜಾಗ ಕಳಿಸಬೇಕು. ಇಲ್ಲದಿದ್ರೆ ನಮ್ಮಿಂದ ಹೆಚ್ಚು ಅವರು ಮಾತಾಡ್ತಾರೆ. ಮತ್ತೆ ಇಲ್ಲಿಗ ಆದದ್ದು ಅದೇ. ಬಹುಶಃ ಒಳ್ಳೆ ಅನುಭವ ಅಂತ ಕಾಣ್ತದೆ. ಅನುಭವ ಅಲ್ಲ, ಇದು ತಿಳುವಳಿಕೆ. ಹೌದಾ? ಹಾ, ಈಗ ನಿನ್ನಲ್ಲಿ ಪರಿಚಯ ಹೋಗ್ಬೇಕಿತ್ತು. ನಾನು ನಿಂತ ಕಾರಣ ನೀನು ಇಷ್ಟು ಮಾಡಿದ್ದೀನಿ. ನೀನೇನು ಹೊರಟಿದ್ದಿ, ನಾನು ತಡೆದು ನಿಲ್ಲಿಸಿದ ಕಾರಣ ನಿಂತೀನಿ. ಕಾರಣ ಏನು ಅಂತ ಗೊತ್ತಾಗಿದೆ. ಅಯ್ಯೋ, ಏನು ಎಲ್ಲಿಂದ ಪ್ರಾರಂಭಿಸಬೇಕು ಅಂದ್ರೆ ಆಗುದಿಲ್ಲ. ನೀನು ಆರಂಭದಿಂದಲೇ ಪ್ರಾರಂಭ ಮಾಡು. ಹೌದು. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕೂಡ ನಾನು ಮದುವೆಯಾಗುವಂತ ಹೀಗೆ ಇರಬೇಕೆನ್ನುವ ಹಾಗೆ ಅನಿಸುವುದು ಸ್ವಾಭಾವಿಕ. ಇರಬೇಕದು. ಹೌದು ತಾನೆ? ಇರ್ತದೆ. ಯಾವುದೇ ಹೆಣ್ಣು ಮಕ್ಕಳಾಗಲಿ ಒಂದೊಮ್ಮೆಗೆ ನಿನ್ನನ್ನು ಕಂಡಾಗ ಮೋಹ ಪರವಶರಾಗಲೇಬೇಕು. ಹೌದಾ? ಯಾಕಂದ್ರೆ ಅಂತಹ ಸುಂದರವಾದಂತಹ ರೂಪ ನಿನ್ನದು. ಒಮ್ಮೆ ನೋಡಿದರೆ ನೋಡುತ್ತಲೇ ಇರಬೇಕೆನ್ನುವಂತಹ ರೂಪ. ಹೌದಾ? ಮದುವೆಯಾದರೆ ನಿನ್ನನ್ನೇ ಎನ್ನುವ ಹಾಗೆ ಯಾವ ಹೆಣ್ಣಾದರೂ ಆಲೋಚಿಸಬೇಕು. ಈಗ ಎಲ್ಲರೂ ಹಾಗೆ ಹೇಳಿದ್ರೆ ಎಲ್ಲ ಹಾಗೆ ಹೇಳಿದ್ರಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೆ ಅನ್ನಿಸಬಹುದು. ಯಾಕಂದ್ರೆ ಅಂತಹ ಸುಂದರವಾದಂತಹ ರೂಪ. ಆ ಕಾರಣದಿಂದಾಗಿ ಏನು ನನಗೆ ನಿನ್ನನ್ನು ಕಂಡಾಗ ಮದುವೆ ಆಗೋಣ ಎನ್ನುವ ಹಾಗೆ ಅನಿಸಿತು. ನಿನ್ನಲ್ಲಿ ಮದುವೆ ಆಗಬೇಡ ಅಂತ ಯಾರಾದ್ರೂ ಹೇಳಿದ್ದಾರೆ? ನೀನು ನಿನಗೊಪ್ಪಿಗೆ ಬೇಕು. ಯಾರ್ಯಾರ ಕುರಿತಾಗ ಆಡುವುದಲ್ಲ ನಾನು. ಮತ್ತೆ ನೀನು ಹೇಳಿದೆ ಅಲ್ವಾ ನಹುಷ. ನೀನು ಹೌದು, ನನ್ನ ಹೆಸರು ನಹುಷ. ನಹುಷನನ್ನು ಮದುವೆ ಆಗುವಂತ ಹೆಣ್ಣು ಯಾರು ಅಂತ ನಿನಗೆ ಗೊತ್ತುಂಟ? ಯಾರು? ಅದು ಅಶೋಕ ಸುಂದರಿ ಬಿಟ್ಟು ಬೇರೆ ಯಾರು? ಆಗ ಹೇಳಿಯೇನು ಎಂತದ್ದು? ಅಶೋಕ ಸುಂದರಿ ಯಾರನ್ನು ಮದುವೆ ನಹುಷನ ಆಗಲಿ ಆಗಲಿ ಅಂತ ಹೇಳಿದ್ರೆ ನಿನಗೆ ಮನಸ್ಸುಂಟಾಯ್ತು. ನಾನು ಯಾಕೆ ಆಗ್ಬೇಕು? ಮತ್ತೆ ನಹುಷ ನೀನಲ್ವಾ? ನನ್ನ ಹೆಸರು ನಹುಷ. ಹೌದು, ನನ್ನ ಹೆಸರು. ನನ್ನ ಹಾಗೆ ನಹುಷ ಅಂತ ಎಷ್ಟು ಮಂದಿಗೆ ಹೆಸರು ಇರ್ಲಿಕ್ಕಿಲ್ಲ. ಅದರಲ್ಲಿ ನಿನ್ನ ನಹುಷ ಯಾರು ಅಂತ ಯಾರಿಗೆ ಗೊತ್ತು? ಮತ್ತೆ ಎಂತದ್ದು? ಸೃಷ್ಟಿಯಾಗುವಂತಹ ಕಾಲದಲ್ಲಿ ಅಂಬಿಕೆ ಹೇಳಿದಂತಹ ಮಾತು. ಈಗ ನೀನು ನನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳಲಿಕ್ಕೆ ಯಾರಲ್ಲಿ ಆಗಲಿ, ಸರಸಕ್ಕಾಗ್ಲಿ, ಸಮರಕ್ಕಾಗ್ಲಿ, ಸಂಭಾಷಣೆಗಾಗ್ಲಿ ಎಲ್ಲ ಒಂದು ಸಮಾನತೆ ಎತ್ತಬೇಕು. ಹೌದಾ? ನಿನ್ನನ್ನು ನೋಡಿದ ತಕ್ಷಣ ನನಗೆ ಅರ್ಥ ಆಗಿದೆ. ಏನು? ನೀನು ಈ ಊರಿನವಳಲ್ಲ. ಈ ಊರು ಬಿಡು, ಈ ಲೋಕದವಳೆ ಅಲ್ಲ. ನೋಡು, ಒಂದು ಸ್ವಲ್ಪ ಆದ್ರೂ ಬೆವರ್ತದೆ ನೀನು. ಅದಕ್ಕೆ ನೋಡು, ಈ ಲೋಕದಲ್ಲಿ ನಿಮಗೆ ಮಾತ್ರ ಬೆವರುದು. ನನಗೆ ನೋಡು, ನಿನಗೊಂದು ಸ್ವಲ್ಪ ಆದ್ರೂ ಬೆವರ್ತದೆ. ಬೆವರುವ ಲೋಕದಲ್ಲಿ ಇರುವಳು ಅಲ್ವಲ್ಲ ನಾನು? ಅದೇ ಹೇಳಿದ್ದು. ಕಣ್ಣು ಮುಚ್ಚಿದ್ಯಾ? ಭೂಮಿಯನ್ನು ಸ್ಪರ್ಶ ಮಾಡಿದ್ಯಾ? ಹಾಗಿದ್ರೆ ದೇವತೆಗಳ ಸಾಲಿಗೆ ಸೇರಿದವಳು. ಹೌದೇನು? ನಾನು ಭೂಲೋಕದ ಸಾಮಾನ್ಯ ಮನುಷ್ಯ. ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ? ಏನು ಹೊಂದಾಣಿಕೆ ಆಗುದು? ಆಗ್ತದ? ನನಗೆ ಮನಸ್ಸು ಉಂಟಂತ ನಿನಗಾಗುದು. ನಿನಗೆ ಮನಸ್ಸಿರಬೇಕು. ನಮ್ಮ ಭೂಲೋಕದಲ್ಲಿ ಒಂದು ಆಚಾರ, ವಿಚಾರ, ಸಂಪ್ರದಾಯ, ಕೆಲವು ಕಟ್ಟುಪಾಡುಗಳೆಲ್ಲ ಉಂಟು. ಗೊತ್ತಾಯ್ತಾ? ಅದನ್ನು ಮೀರಿ ವರ್ತಿಸಿದವರಿಗೆ ನಮ್ಮ ಭೂಲೋಕದಲ್ಲಿ ಎಲ್ಲಿರಿತು ಸ್ಥಾನಮಾನ ಎನ್ನುವುದು ಪ್ರಾಪ್ತಿಯಾಗುವುದಿಲ್ಲ. ನೀನು ಭೂಲೋಕದವ. ನಿಮ್ಮ ಭೂಲೋಕದಲ್ಲಿರುವಂತಹ ಯಾವುದೇ ಬೇರೆ ಹೆಣ್ಣನ್ನು ಮದುವೆಯಾಗುವಾಗ ನಿನಗೆ ಎಲ್ಲವೂ ಬಾಧಿಸಬಹುದು. ಆದ್ರೆ ನಾನು ನಿಮ್ಮ ಭೂಲೋಕಕ್ಕೆ ಸಂಬಂಧಿಸಪಟ್ಟವಳಲ್ಲ. ಅದೇ ಸಮಸ್ಯೆ. ನಮ್ಮ ಭೂಲೋಕದವರನ್ನೇ ಮದುವೆಯಾಗಿ ನಮ್ಮಲ್ಲಿ ಹಾಳಾದವರು ಯಾರಿಲ್ಲ. ಮೇಲಿನ ಲೋಕದವರನ್ನು ಮದುವೆಯಾಗಿ ಕೆಲವರು ತಮ್ಮ ಬದುಕನ್ನೇ ಕಳೆದುಕೊಂಡವರಿದ್ದಾರೆ. ಕತೆ ಕೇಳಿದ್ಯಾ? ಏನು ಕೇಳಿದ ಕತೆ? ಎಲ್ಲರೂ ಹಾಳಾಗಬೇಕೆನ್ನುವ ಹಾಗಿಲ್ಲವಲ್ಲ. ನನ್ನ ಮದುವೆಯಾದ ಬಳಿಕ ಒಳ್ಳೆಯವನ್ನ ಆಗಬಾರದುಂಟ. ಒಳ್ಳೆಯವನಾಗಬಾರದು ಏನಿಲ್ಲ. ನನಗೆ ಮುನಿಗಳ ಬಳಿ ಇದ್ದವನಲ್ವ ನೀನು? ಯಾಕೆ ಕೆಟ್ಟವನಾಗಬಾರದು? ಕೆಟ್ಟವನಾಗುವುದಿಲ್ಲ. ಯಾಕೆ ಹೇಳಿ? ಸಹವಾಸ ದೋಷದಿಂದ ಕೆಡ್ತಾನೆ ಒಂದು ವ್ಯಕ್ತಿಯಾದ. ಹೌದು, ಈಗ ನನ್ನ ಸಹವಾಸದಿಂದ ನೀವು ಕೆಡುವುದಕ್ಕಿಲ್ಲ, ನೀವು ಒಳಿತೇ ಆಗಿ. ಅದು ನಿನ್ನ ನಂಬಿಕೆ. ನನಗೆ ಭರವಸೆ ಇರುತ್ತಬೇಕಲ್ಲ. ನಾನಿದ್ದೇನಲ್ಲ, ನೀರಿದ್ದೆ ಅಂದ್ರೆ ನನಗೆ ಬರುವ ಹಾಗೆ ನನ್ನೊಂದಿಗೆ ಇದ್ದ ಬಳಿಕ ನಾನು ಈಗ ನನಗೆ ಅನ್ನಿಸ್ತದೆ ನಿನ್ನನ್ನು ಮದುವೆ ಆದ್ರೆ ನನ್ನ ಜೀವನ ಒಳ್ಳೆಯದಾಗುವುದಿಲ್ಲ. ನನಗೆ ಅನಿಸುತ್ತದೆ. ಏನಂತ? ನೀನು ನನ್ನನ್ನು ಮದುವೆಯಾಗಿ ಇದಕ್ಕಿಂತ ದೊಡ್ಡ ವ್ಯಕ್ತಿಯಾಗಿ ಸಂತೋಷವಿರುತ್ತೇನೆ. ಆಗುವುದಿಲ್ಲ. ಮದುವೆ ಆಗುದಿಲ್ಲ. ಆಗುದಿಲ್ಲ. ಮದುವೆ ಆಗುದಿಲ್ಲ. ನೀನು ಯಾರನ್ನು ಬೇಕಾದ್ರೂ ನಹುಷ ಅಂತ ಬೇರೆ ಹೆಸರಿದ್ದವರನ್ನು ಹುಡುಕಿಕ. ಯಾರ್ಯಾರನ್ನು ಮದುವೆ ಆಗುದಕ್ಕೆ ಬಂದದಲ್ಲ ನಾನು. ಮತ್ತೆ ನನಗೆ ಜಗನ್ಮಾತೆ ಹೇಳಿದ್ದಾರೆ. ನಿನಗೆ ಹೇಳಿರ್ಬೋದು. ಮಗನೇ ನನಗೆ ಬಂದು ಹೇಳಿಲ್ಲಲ್ಲ, ನನ್ನ ಮಗಳನ್ನು ನೀನೇ ಮದುವೆ ಆಗ. ಈಗ ನೀನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ನಿನ್ನ ಪಾದ ಮೂಲದಲ್ಲಿ ನಾನು ಸಂತ ಹೊರಟೇನೆ. ಹೆಣ್ಣು ಮಕ್ಕಳಿಗೆ ಕೇಶರಾಶಿ ಕೊಡುವುದು ಕೇವಲ ಶೃಂಗಾರಕ್ಕಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಿನ್ನ ಕುತ್ತಿಗೆಗೆ ಬಿಗಿದು ಸಾಯ್ಬೇಕಾಗುತ್ತೆ. ನೋಡೋದು ಹೇಗೆ? ನಾನು ಸಾಯ್ತೀನಿ. ಕಾಡುತ್ತಾ ಮನದನ್ನೇ ಕೀಳು ಭಾವನೆಯಲ್ಲಿ ಹೇಳಿದರು ಇರುವ ನೀನು ಹಿಡಿಯದಿರು ಮಾಡ ಗಂಗಾತೀರು ಕಾಳು ನಾಳೆ ಸುಂದರಿ. ಅಲ್ಲ, ನಿನಗೆ ನೀನು ಯಾರಂತ ಕಲ್ಪನೆ ಉಂಟ? ನಿನ್ನ ಜಡೆಯಲ್ಲಿ ನೀನು
ಕೊರಳನ್ನು ಬೀಗಿದುಕೊಂಡ್ರೆ ನಿನಗೆ ಸಾವುಂಟ? ಸಾಯ್ತೆ ನೀನು? ಆದ್ರೆ ಒಂದು ತೋರಿಸಿ, ನೀನು ಸಾಯದಿದ್ದು ಇನ್ನು ನಮ್ಮ ಭೂಲೋಕದಲ್ಲಿ ಯಾರಿಗಾದ್ರೂ ಸಾಯಬೇಕಾದ್ರೆ ದಾರಿ ಏನು ಅಂತ ನೀವು ತೋರಿಸಿಕೊಟ್ಟ. ಅಲ್ಲ, ಜಡೆ ಉಂಟು ಅಂತಾದ್ರೆ ಅದು ಸಾಯಲಿಕ್ಕಾಗಿ ಬಿಟ್ಟದ್ದು ಅಂತ ಆಯ್ತಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಬೇಕಾಗುತ್ತೆ. ಹೌದಾ? ಏನು ನೀನು ಸಾಯಿತಿ? ಯಾರ ಮಗು ಅಂತ ಹೇಳಿದ್ದಿ? ನಾನು ಪಾರ್ವತಿಯ ಮಗಳು. ಹೌದಾ? ನಾನು ನಿನ್ನ ಅಂತರಂಗದಲ್ಲಿ ಯಾವ ಭಾವನೆ ಇದೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಮಾತ್ರ ಹೀಗೆ ವರ್ತಿಸಿದ್ದು. ಏನು ನನಗೆ ಪರೀಕ್ಷೆ ಮಾತ್ರ ಅಲ್ಲ, ನಮಗೂ ನಿನ್ನ ಹಾಗೆ ಹೇಳಿದವರಿದ್ದಾರೆ. ನನ್ನ ಗುರುಗಳಾಡಿದಂತಹ ಮಾತು, ನಮ್ಮ ವಂಶ ಎನ್ನುವುದು ಉದ್ಧಾರ ಆಗಬೇಕು ಅಂತ ಇದ್ರೆ, ಅಥವಾ ನಮ್ಮ ವಂಶಕ್ಕೆ ಯಾರು ಕಳಂಕವನ್ನು ತಂದಿದ್ದಾರೋ ಅಂತವರ ಸರ್ವನಾಶ ಆಗಬೇಕು ಅಂತ ಇದ್ರೆ, ನಿನ್ನನ್ನೇ ಮದುವೆ ಆಗಬೇಕು, ಅಶೋಕ ಸುಂದರಿಯನ್ನು ನೀನು ವರಿಸಬೇಕು. ನಾ ಯಾರು, ನನ್ನ ಅಪ್ಪ ಯಾರು ಅಂತ ಗೊತ್ತುಂಟು ನಿಮಗೆ? ಸರಿಯಾದ ಆಯು ಪುತ್ರ ನಾನು, ಗೊತ್ತಾಯ್ತಾ? ಈಗ ಸರಿಯಾದ ವಿಳಾಸ ಸಿಗಲಿಲ್ಲ. ನಹುಷ ಅಂತ ಕೇವಲ ಹೆಸರಲ್ಲ, ಅವನ ಮಗ ನಾನು ನಹುಷ. ಇಷ್ಟೆಲ್ಲ ಗೊತ್ತಿದ್ದ ಬಳಿಕ ಪ್ರತಿಷ್ಠಾನದ ಯುವರಾಜ. ನಿಮ್ಮನ್ನೆಲ್ಲ ನಂಬಲಿಕ್ಕಾಗುವುದಿಲ್ಲ ಅಂತ ನಾನು ಆಗಲೇ ಹೇಳಿದ್ದೆಲ್ಲ. ದೇವಲೋಕದಿಂದ ಧರೆಗಿಳಿದವರು ಯಾವಾಗ ನಿಮ್ಮ ಮನ ಪರಿವರ್ತನೆ ಆಗ್ತದೆ ಮಾತ್ರ ಅಲ್ಲ, ಕೆಲವು ದೇವತೆಗಳು ಅಲ್ಲಿಂದ ಬರುವಾಗ ನಾವು ಇಷ್ಟು ಸಮಯ ಭೂಲೋಕದಲ್ಲಿ ಇರುವುದು, ಮತ್ತೆ ಬಿಟ್ಟು ಹೋಗುದು ಅಂತ ಅರ್ಥ. ನಮ್ಮದು ಹಾಗಲ್ಲ, ಪೂರ್ತಿ ಇಲ್ಲಿಯೇ. ಇನ್ನು ನಿನಗೆ ಅಲ್ಲಿ ಅವಕಾಶ ಇಲ್ಲ, ಹಾಗಿದ್ರೆ ಇಲ್ಲಿ ಅವಕಾಶ ಅಂತ ಖಂಡಿತವಾಗಿಯೂ ಅಲ್ಲಿಗೆ ಇಲ್ಲಿಗೆ ಬರುವಷ್ಟು ಗೊತ್ತಾಯ್ತು. ಅವಕಾಶ ಹಾಗೆ ನಮ್ಮಲ್ಲಿ ಆಗುದಿಲ್ಲ. ಕೇಳುವವರು ಅಂತ ಇದ್ದಾರೆ. ನನಗೆ ಅದನ್ನೆಲ್ಲವನ್ನು ಹೇಳುವವರು ಯಾರು ಗೊತ್ತಾ? ಯಾರು? ನನ್ನ ಗುರುಗಳ ವಸಿಷ್ಠರಿದ್ದಾರೆ. ಆ ಗುರು ಹಿರಿಯರಲ್ಲಿ ಹೇಳದೆ ನಾನು ಯಾವ ಪ್ರವೃತ್ತಿಯಲ್ಲಿ ಮುಂದುವರಿಯುವ ಹಾಗಿಲ್ಲ. ಒಪ್ಪಿಗೆ ಅಗತ್ಯವಾಗಿದೆ. ನನ್ನ ಜೊತೆಗೆ ಬಾ, ಗುರುಗಳ ಬಳಿ ವನಾಂತರದಲ್ಲಿಗೆ ಹೋದವ. ಹೆಣ್ಣಿನ ಆತನಾದ ಕೇಳಿ ಯಾರು ಏನು ಅಂತ ಮುಂದುವರಿದಾಗ ತುಂಡ ತುಡ ನೀವು ಹೇಳಿದಿರಲ್ವ, ಆ ರಾಕ್ಷಸನಿ ಹೆಣ್ಣೊಬ್ಬ ಆಕೆಯನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದ. ಮುಂದೆ ಹೋದೆ, ಏನು ಮಾಡಿ ಯುದ್ಧ ಮಾಡಿದೆ. ಯುದ್ಧವೇ ಮಾಡಬೇಕಷ್ಟೇ. ಅವ ಸಾಯ್ಲಿಲ್ಲ. ಒಂದು ನಿನಗಂತೂ ಆಗ್ಲಿಕ್ಕೆ ಹೇಳಿದ್ರಲ್ಲ, ನಮ್ದೇ ಹೇಳಿದ್ದೆ. ಆದ್ರೆ ಅಲ್ಲಿಂದ ಪಲಾಯನ ಮಾಡಿದ. ಓಡಿ ಹೋಗಿದ್ದ. ಅವ ಓಡಿದ. ಸರಿ, ಅವ ಓಡಿದನ. ಅವ ಓಡಿಸಿದವರು ಓಡಲಿಲ್ಲ. ಆ ತರುಣಿ ಅಶೋಕ ಸುಂದರಿ ಅಂತೆ. ಅಶೋಕ ಸುಂದರಿ ಅವ ಅಂಬಿಕೆಯ ಮಗಳಂತೆ. ನೀನೇ ನನ್ನನ್ನು ಮದುವೆ ಆಗಬೇಕಾಗವಂತ ಹೇಳಿ. ಆವಾಗ ನೀವು ಹೇಳಿದ ವಿಚಾರ ನನಗೆ ನೆನಪಾಯಿತು ಗುರುಗಳೇ. ಅದಕ್ಕಾಗಿ ನೇರವಾಗಿ ಅವಳನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಮುಂದೆ ಏನು ಅಂತ ಅಂಬಿಕೆಯ ಚಂದದಿ ಪರಿಣಯವ ನಡೆಸುತ್ತ ಕಂದ ಹೋಗಿ ನಿನ್ನ ತಾಯಿ ತಂದೆಯರ ಬಳಿಗಾಗಿ ಮುಂದೆ ಮಾರಿದುದರೆ ಧರ್ಮದೊಡೆದು ರವಿವಣ್ಣನ ಕೀರ್ತಿಯ ಪುಂದಿನು ತಾಯ ಚಂದದಿಯು ಪರಿಣಯವ ನಡೆಸುತ್ತ ಹೇಳುವುದಕ್ಕೆ ಆಯು ಮಹಾರಾಜರ ಮಗನಾದರೂ ಕೂಡ ನನ್ನ ಮಗ ಅನ್ನುವ ಹಾಗೆ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇನೆ. ಹಾಗೆ ಬೆಳೆಸಿದ್ದೇನೆ. ವಿದ್ಯಾಭ್ಯಾಸವನ್ನೆಲ್ಲವೂ ನಿನಗೆ ಧಾರ ಎರೆದಿದ್ದೇನೆ. ನನಗೆ ಸರ್ವಸ್ವವು ನೀವೇ. ಅಂತೂ ನಿನಗೆ ಅಂಬಿಕೆಯ ಭಯ ಆಯ್ತಲ್ವ, ಮನಸ್ಸಿಗೆ ಆನಂದ. ನಾನು ಅಂದೇ ಆಡಿದ ಹಾಗೆ ಕಲ್ಯಾಣ ಅನ್ನುವುದು ಆಗಬೇಕು ಸಾಂಕೇತಿಕವಾಗಿ. ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನನ್ನ ಸಮ್ಮುಖದಲ್ಲಿ ಆಗಬೇಕಲ್ಲವೇ ಮಾಡಬೇಕು. ಈ ಹಾರವನ್ನು ಆತನ ಕೊರಳಿಗೆ ಸಾಂಕೇತಿಕವಾಗಿ ಮದುವೆಯನ್ನು ನೀವು ನೆರವೇರಿಸಿದ್ದೀರಿ. ನಾನು ನೋಡುದು ಏನು ಹಾರ ಹಾಕುವುದಿಲ್ಲ. ಎಡಕುತ್ತದಂತ ನೋಡಿ. ನಿಮ್ಮ ಆಶೀರ್ವಾದ ಎನ್ನುವುದು ಸದಾ ಕಾಲ ನನ್ನ ಮೇಲೆ ಇತ್ತು ಅಂತಾದರೆ ನನ್ನ ಬದುಕಿನ ಬಗ್ಗೆ ನೀವು ಯಾವ ಲಕ್ಷ್ಯವನ್ನು ನಿಲ್ಲಿಸಿದ್ದೀರಾ ಆ ಗುರಿಯನ್ನು ತಲುಪುವುದಕ್ಕೆ ಏನಿದೆ ಏನಿಯನ್ನು ದಾಟಿದ ದೋಣಿಯನ್ನು ಎಂದಿಗೂ ಮರೆಯದಿರುವ ಮಗನೇ, ಇದು ಗುರು ಹೇಳುವ ಮಾತು. ಹಾಗೆ ಮುಂದಕ್ಕೆ ಏನಪ್ಪಣೆ ಗುರುಗಳೇ? ಅದು ನಿನ್ನದಾದಂತಹ ರಾಜ್ಯವನ್ನು ಸೇರಬೇಕು, ನಿನ್ನ ಪ್ರಜೆಗಳನ್ನು ನೀನು ಪಾಲಿಸಬೇಕು. ನೀನು ಬದುಕಿದ ದಾರಿಯಲ್ಲಿ ಪ್ರಜೆಗಳು ನಿನ್ನ ಬಗ್ಗೆ ಏನು ಹೇಳುತ್ತಾರೆ ಅದನ್ನು ಕೇಳಿದಾಗ ನಾನು ಮನಸ್ಸಿಗೆ ಸಂತೋಷವನ್ನು ಪಡಿಬೇಕು. ಹಾಗಿದ್ರೆ ನಾನು ಈಗ ಹೊರಡುವುದಕ್ಕೆ ಅಪ್ಪಣೆ ಗುರುಗಳೇ. ನನ್ನ ಅಪ್ಪಣೆ ಶುಭವಾಗಲಿ.
ಉಂಡೇನೆ, ಅರಮನೆಯ ಸುಖೋಪಭೋಗಗಳನ್ನು ಉಂಡೇನೆ ಎನ್ನುವುದಕ್ಕೆ ನಾನು ಅವಕಾಶದಿಂದ ವಂಚಿತನಾಗಿ ಬಿಟ್ಟೆ. ಅದು ನನ್ನ ತಪ್ಪಲ್ಲ, ನನ್ನ ಹಿರಿಯರ ತಪ್ಪಲ್ಲ. ಯಾರಿಗೋ ಸಿಕ್ಕಿರುವಂತಹ ಶಾಪ ನನ್ನ ಬದುಕು ಅರಮನೆಯಲ್ಲಿ ಆಗಕೂಡದಂತೆ ಒಂದು ತೊಂದರೆಯನ್ನು ಕೊಟ್ಟಿತ್ತು. ಆದರೂ ಸರಿಯಾದಂತಹ ಸಂಸ್ಕಾರ ಸಂಸ್ಕೃತಿಯಲ್ಲಿ ಗುರುಗಳಾದಂತಹ ವಶಿಷ್ಠರು ನನ್ನನ್ನು ಬೆಳೆಸಿದರು, ಉತ್ತಮನನ್ನಾಗಿಸಿದರು. ನಹುಷನಾಮಕರಾದಂತಹ ನಾನು ಮದುವೆಯಾಗುವ ಹೆಣ್ಣು ಇಂಥವಳೆ ಅಂತ ಮಹಾಶಿವೆಯೇ ಹೇಳಿದ್ದಾರೆ. ಪ್ರತಿಷ್ಠಾನದ ಪ್ರತಿಷ್ಠೆಯನ್ನು ಹೆಚ್ಚಿಸುವುದಕ್ಕೆ ನಾನು ಹುಟ್ಟಿದೆನೋ ಎನ್ನುವ ಹಾಗೆ 10 ಮಂದಿಗಳು ಹೇಳುತ್ತಿರುವಾಗ ಮನಸ್ಸಿಗೆ ಸಮಾಧಾನ, ಸಂತೋಷ. ಸದಾಚಾರ ಸಂಪನ್ನನಾಗಿ ಧರ್ಮಭೀರವಾಗಿ ಸತ್ಯವ್ರತನಾಗಿ ಪರಿಪಾಲಿಸುತ್ತಾ ಇದ್ದಾರೆ ನಹುಷ ಎನ್ನುವ ಖ್ಯಾತಿಗೆ ನಾನು ಒಳಗಾಗಿದ್ದೇನೆ. ಮಾತ್ರ ಅಲ್ಲ, ನನಗೆ ಮದುವೆಯಾಗಿ ಸಂತಾನವೂ ಆಯಿತು. ಮಗನಿಗೆ ಯಯಾತಿ ಅಂತ ನಾಮಕರಣ ಮಾಡಿದೆ. ಆ ಹೊತ್ತಿಗೆ ಅಶ್ವಮೇಧವನ್ನು ಮಾಡಬೇಕು ಅಂತ ಮನಸ್ಸಾಯಿತು ನನಗೆ. ಒಂದಲ್ಲ ಎರಡಲ್ಲ 100 ಅಶ್ವಮೇಧಗಳನ್ನು ಮಾಡಿದೆ. ಯಾವ ಕಾಮನೆಯನ್ನು ಇರಿಸಿಕೊಂಡಲ್ಲ. ಸ್ವರ್ಗದ ಸುಖೋಪಭೋಗ ಬೇಕು ಎನ್ನುವಂತ ಅಭಿಲಾಷೆಯಿಂದಲೂ ಮಾಡಿದ್ದಲ್ಲ. ಧರಾಧಿಪತಿಯಾದವ ಭೂಮಿಯಲ್ಲಿ ಇಂತಹ ಸತ್ಕಾರ್ಯವನ್ನು ಮಾಡಿದ ಅಂತ ಇದ್ರೆ ಸತ್ಫಲಗಳು ಭೂಮಿಗೆ ಲಭ್ಯವಾಗ್ತದೆ ಎನ್ನುವ ಪರಮಸತ್ಯವನ್ನು ತಿಳಿದು ಆ ಧಾರ್ಮಿಕತೆಯ ನೆಲೆಯಲ್ಲಿ ಹೀಗೊಂದು ಆಚಾರವನ್ನು ಮಾಡಿದ್ದೇನೆ. ಆದರೆ ಮೊನ್ನೆ ತಾನೇ ನಾನು ಮಲಗಿರುವಾಗ ಕಂಡ ಕನಸನ್ನು ಎಣಿಸಿದ್ರೆ ಯಾಕೆ ಹೀಗೆ ಕಣ್ಣೋ ಕನಸಿಲಿ ದೇವ ದೇವಪೀಠವನ್ನು ನಾನು ಏರಿದಂತಹ ಸ್ವಪ್ನ, ದೇವತೆಗಳೆಲ್ಲ ನನ್ನನ್ನು ವಂದಿಸಿ ಜಯಘೋಷ ಮಾಡುತ್ತಿರುವಂತಹ ಸ್ವಪ್ನ. ಸ್ವಲ್ಪ ಹೊತ್ತು ಏನೂ ಇಲ್ಲ, ಮತ್ತೆ ಮತ್ತೊಮ್ಮೆ ಜಯಘೋಷ ಕೇಳುತ್ತದೆ. ಆ ಏನೂ ಇಲ್ಲ ಏನು. ನಾನು ಸ್ವರ್ಗಕ್ಕೆ ಯಾಕೆ ಏರಿದೆ? ನನ್ನನ್ನು ಯಾರು ಏರಿಸಿದ್ರು? ಏರುವುದಕ್ಕಿಂತ ಭಾಗ್ಯವೇ ಕನಸಿನಲ್ಲಿ ಹೋಯಿತೋ? ಅಲ್ಲ, ಕನಸೆ ಏರುವ ಭಾಗ್ಯವನ್ನು ಸೂಚಿಸ್ತದ? ಯಾರು 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 ಎಂದು ಮನಿವೆ ದೇವ ಗುರುವರ ನಗ್ನಿಯ ಕೂರುತ್ತಿದಿರಲಿ ಕಣ್ಣೊಳಗೆ ನವೆದುತ್ತ ಹುಟ್ಟನೋ ಹೊಂದಿದ ಪೂಜೆಯ ಚಂದದಿಂದ ಕಣ್ಣೊಳಗೆ ನವೆದುತ್ತ ಹುಟ್ಟನೋ ಶುಭವಾಗಲಿ ಎದ್ದೇಳು. ಪ್ರಪಂಚವನ್ನು ಬೆಳಗಬಹುದಾದಂತಹ ಸೂರ್ಯನೇ ಕೆಳಗಿಳಿದು ಬಂದರುವ ಎನ್ನುವ ಹಾಗೆ ನಿಮ್ಮ ಜೊತೆಯಲ್ಲಿದ್ದವನ ಮುಖ ಕಾಡುತ್ತದೆ. ನಿಮ್ಮ ತೇಜಸ್ಸು ಕಡಿಮೆಯಲ್ಲ. ನಿಮ್ಮ ವರ್ಚಸ್ಸಿನಿಂದ ನನ್ನ ಸಭೆಯನ್ನೇ ಒಮ್ಮೆ ಆಕರ್ಷಿಸಿದ್ದೀರಿ. ಹೇಳಬೇಕಾದವರು ನಿಮ್ಮನ್ನು ಕಂಡು ಅಲ್ಲಿಗೆ ಕೂತಿದ್ದಾರೆ. ಸ್ವಾಮಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಅಂತ ನನ್ನ ಮನಸ್ಸು ಹೇಳ್ತದೆ ನೀವು ಉತ್ತಮರು. ಕಾರಣ ಇಲ್ಲದೆ ಯಾರು ಎಲ್ಲಿಗೂ ಯಾವಾಗಲೂ ಹೋಗುವುದಿಲ್ಲ. ಉಂಟು ಅಂತಾದ್ರೆ ಇಲ್ಲಿಯವರೆಗೆ ಯಾರಿಗೂ ಬಂದಿರಿ. ಯಾಕೆ ಬಂದಿರಿ? ನನ್ನಿಂದ ಆಗಬೇಕಾದ ಸೇವೆ ಏನು ಹೇಳಬಹುದೇ? ಲಾಲಿಸೈ ಭೂಪಾಲನ ಹುಷೇಂದ್ರ ಮಂತ್ರಿಸಬೇಕು ಮನುಜೇಂದ್ರ
ಮಾತನು ಕೇಳಿ ಮನ್ನಿಸಬೇಕು ಮನುಜೇಂದ್ರ. ಕಾಲವಶದಿಂದ ಮಧುರಪನು ಬೇಡದಿಲ್ಲಿಗೂ ಕಾಲವಶದಿಂದ ಮಧುರಪನು ಬೇಡದಿಲ್ಲಿಗೂ ನನ್ನ ಪರಿಚಯವನ್ನು ನಾನು ಮೊದಲಾಗಿ ಹೇಳುತ್ತೇನೆ. ಯಾರು ತಾವು? ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯನೇ ನಾನಾಗಿದ್ದೇನೆ. ನನ್ನ ಜೊತೆಯಲ್ಲಿ ಬಂದವ ಅಗ್ನಿದೇವನಿದ್ದಾನೆ. ಅದೇ ಮೈ ಗುರಿ ಬರ್ತದೆ, ಅವನಿಟ್ಟಿದ್ದಾನೆ ಅಂತ ಗೊತ್ತಾಗಿದೆ ನನಗೆ. ಯಾರು ಅಂತ ಅರ್ಥ ಆಗಲಿಲ್ಲಪ್ಪ. ಅವರೆಲ್ಲ ಪ್ರಾಜ್ವಲ್ಯಮಾನವಾಗಿ ತೇಜಸ್ಸಿನಿಂದ ಕೂಡಿದವರು. ನಿನ್ನೆಡೆಗಾಗಿ ಬರಬೇಕು ಅಂತ ಇದ್ದಾರೆ. ಒಂದು ಬಲವಾದ ಕಾರಣ ಉಂಟು. ಕಾರಣ ಇಲ್ಲದೆ ನೀವೆಲ್ಲ ಬರುವವರ? ಇಲ್ಲವೇ ಇಲ್ಲ. ಅದು ದೇವಲೋಕ ವಾಸಿಗಳು. ಅದರಲ್ಲಿ ಈ ಮರ್ತ್ಯರ ನಾಡಿಗೆ ನೀವು ಕಾಲಿಡಬೇಕು ಅಂತಾದ್ರೆ ಏನೋ ಬಲವತ್ತರವಾದದ್ದು ಉಂಟು ಅಂತ ಅರ್ಥ. ಭೂಮಿಯಲ್ಲಿ ಸಂಚರಿಸಿದಂತ ಮನುಜಾತಿಗಳಿಗೆ ನಮ್ಮದಾದಂತ ಈ ರೂಪದರ್ಶನವು ದುರ್ಲಭವೇ ಆಗಿದೆ. ಹೌದು. ಹಾಗಾದ್ರೆ ಈ ರೂಪದರ್ಶನವನ್ನು ಪಡೆಯುವ ಇದ್ದಾನಲ್ಲ, ಮಂತ್ರಾಧೀನರಾದಂತಹ ನೀವುಗಳು ಮಂತ್ರಮುಖೇನವಾಗಿ ಉಚ್ಚರಿಸಿದವರ ಪಾಲಿಗೆ ಸೂಕ್ಷ್ಮವಾಗಿ ಕಾಣಿಸಿಕೊಳ್ಳಬಹುದು. ಒಂದು ಹಾಗೆ, ಮತ್ತೊಂದು ತಪಸ್ಸು ಮಾಡಿ ನಿಮ್ಮ ಲೋಕಕ್ಕೆ ಬಂದ್ರೆ ನೀವಲ್ಲಿ ಇರ್ತೀರಿ. ಹೌದು. ಇನ್ನೊಂದು ನೀವೇ ಬೇಕು ಅಂತ ಪ್ರತ್ಯೇಕ ತಪಸ್ಸು ಮಾಡಿದ್ರೆ ಏನು ಅಂತ ಕೇಳ್ತೀವಿ. ಹೌದು. ಮತ್ತೆ ನಮಗೆ ಬೇಕಾದವರು ಭುವಿಯಲ್ಲಿ ಇದ್ದಾರಂತಾದ್ರೆ, ಅರ್ಥಾತ್ ಅದೇ ಯೋಗ್ಯತೆಯನ್ನು ಪಡೆದವರಿದ್ದಾರಂತಾದ್ರೆ ಅವರ ಬಳಿಗೂ ನಾವು ಹೋಗಬಲ್ಲೆವು. ಆ ನೆಲೆಗಟ್ಟಿನಿಂದಲೇ ನಿನ್ನೆಡೆಗೆ ನಾನು ಬಂದವನಿದ್ದೇನೆ. ಹಾಗಾದ್ರೆ ನಾನು ನಿಮಗೆ ಬೇಕಾದವ ಅಂತ ಆಯ್ತು. ಸದ್ಧರ್ಮಚಾರಿಗಳಾಗಿ ಯಾರು ಬದುಕುತ್ತಾರೋ ಅವರು ದೇವತೆಗಳಿಗೆ ಬಹಳ ಹತ್ತಿರ ಅಂತಲೇ. ಧರ್ಮ ಸೂಕ್ಷ್ಮವನ್ನು ಅರಿತು ಸತ್ಯವಚನಧಾರಿಗಳಾಗಿ ಸುವ್ರತರಾಗಿ ಯಾರು ಬದುಕುತ್ತಾರೆ ಅವರನ್ನೆಲ್ಲ ದೇವತೆಗಳು ಬೃಹತ್ಮಕದಿಂದ ಅನುಗ್ರಹಿಸ್ತಾ ಇರ್ತಾರೆ ಅಂತ ಲೆಕ್ಕ. ಏನು ಬಂದಿದೆ ಸ್ವಾಮಿ? ಪರೋಕ್ಷವಾಗಿ ನಾವು ದೇವತೆಗಳು ಭುವಿಗೆ ಏನನ್ನು ಕೊಡ್ತೇವೆ, ಅದನ್ನು ದೇವತೆಗಳ ಸಾಲಿನಲ್ಲಿ ನೀನು ನಡೆಸುತ್ತಾ ಇದ್ದಿ. ಆ ಯೋಗ್ಯತೆ ಸಂಪನ್ನನಾದ ಕಾರಣದಿಂದಲೇ ಮನುಜೇಂದ್ರನಾಗಿದ್ದಿ, ನೌಷೇಂದ್ರನಾಗಿದ್ದಿ, ಭೂಪಾಲನಾಗಿದ್ದಿ. ಕಾಲವನ್ನು ನಡೆಸುವುದಕ್ಕೆ ಅರಸ ಅಂತ ಹೇಳಿದ ಕಾರಣದಿಂದಲೇ ರಾಜ ಕಾಲಸ್ಯ ಕಾರಣ. ಅರಸನಲ್ಲಿ ದೇವತೆಗಳ ಸಾನ್ನಿಧ್ಯ ಉಂಟು. ವಿಷ್ಣುವೇ ಅರಸನಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾನೆ ಅಲ್ವೇ? ಹಾಗಾದ್ರೆ ದೇವತೆಗಳಿಗೂ ಒಬ್ಬ ಪೃಥ್ವಿಪತಿಗೂ ಸರಿಯಾದಂತಹ ಒಂದು ಸಂಬಂಧವನ್ನು ಕಲ್ಪಿಸ್ತಾ ಇದ್ದೀರಿ ನೀವು ಅಂತ ಅರ್ಥ ಆಯ್ತು. ಒಬ್ಬ ರಾಜದಂಡವನ್ನು ಹಿಡಿದಂತ ಅಧಿಕಾರಿ ಹೌದುಂತಾದ್ರೆ ಕಾಲನಿಗಾದರೂ ಉತ್ತರ ಕೊಡಬಲ್ಲಂತ ಸಾಮರ್ಥ್ಯವನ್ನು ಪಡೆಯುತ್ತಾನಂತೆ. ಅಂತಹ ಯಥಾಯೋಗ್ಯತೆಯನ್ನು ನೀನು ಸಂಪಾದಿಸಿಕೊಂಡವನಿದ್ದಿ. ಎಲ್ಲರನ್ನೂ ದಂಡಿಸುವಾದ್ರೆ ನೀನು ಕಾಲದಿಂದ ದಂಡಿಸಲ್ಪಡುವವ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಕೂಡದು ಅಂತ ರಾಜಗುರುಗಳು ಕಾಲದಂಡವನ್ನು ಕೊಡುವ ಕಾಲದಲ್ಲೇ ನಮಗೆ ಎಚ್ಚರಿಸಿದ್ದಾರೆ. ಈ ಕಾಲಕ್ಕೆ ನಾವೆಲ್ಲ ಇಲ್ಲಿಗೆ ಬರಬೇಕು ಅಂತ ಇದೆ. ಕೇವಲ ನನ್ನೊಬ್ಬನ ನಿರ್ಧಾರದಿಂದ ಬಂದದ್ದಲ್ಲ, ಮತ್ತೆ ದೇವತಿಂದಿಣಿಯ ನಿರ್ಧಾರವನ್ನು ಕೈಗೊಂಡು ನಾನು ಭೂಮಿಗೆ ಇಳಿದವನಿದ್ದೇನೆ. ಸಮೂಹ ದೇವಲೋಕದ ದೇವಲೋಕವಾಸಿಗಳ ನಿರ್ಣಯ ನಿರ್ಧಾರ ನಿಮ್ಮ ಬರವಣಕ್ಕೆ ಸೂಚನೆ ಏನು ಬರುವುದು? ವಿಶೇಷವಾದಂತ ಒಂದು ಕಾಲಘಟ್ಟದಲ್ಲಿ ಒಂದು ಘಟನೆ ಎನ್ನುವುದು ನಮ್ಮ ಸ್ವರ್ಗಲೋಕದಲ್ಲಿ ನಡೆದು ಹೋಗಿದೆ. ಏನದು? ವೃತ್ರಾಸುರ ಪ್ರಕರಣ. ಕೇಳಿದ್ದೇವೆ ನಾವು ವೃತ್ತವರ್ಧಾ ಪ್ರಕರಣ. ಅವನನ್ನು ಇಂದ್ರ ವಧಿಸಿದ್ದಾಗಿದೆ. ತನ್ಮೂಲಕವಾಗಿ ಆ ವಧಾ ಪ್ರಕರಣದಿಂದ ನಮ್ಮ ದೇವೇಂದ್ರನಿಗೆ ಬ್ರಹ್ಮಹತ್ಯ ದೋಷ ಬಾಧಿಸಿದೆ. ತ್ವಷ್ಟು ಬ್ರಹ್ಮನ ಮಗನಾದದ್ದರಿಂದ ವೃತ್ರನ ವಧೆಯಲ್ಲಿ ಬ್ರಹ್ಮಹತ್ಯಾ ದೋಷ. ಏನು ವಿಮರ್ಶೆ ಮಾಡುವುದಕ್ಕೆ ನಾವು ಅಷ್ಟು ಶಕ್ತರಲ್ಲ. ಉಂಟೋ ಇಲ್ವೋ ಅಂತ ಕೇಳುವುದಕ್ಕೆ ನೀವು ಉಂಟು ಅಂತ ಹೇಳಿದ್ರೆ ಉಂಟು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇದು ಉಂಟು ಅಂತ ಗೊತ್ತಾದದ್ದು ಯಾರೇ ಕೇಳಿದ್ರೆ ಇಂದ್ರನಿಗೆ. ಹಾಗಾಗಿ ಇಂತಹದಾದಂತ ಲೋಪವನ್ನು ಹೊಂದಿಕೊಂಡಂತ ನಾನು ಪೀಠದಲ್ಲಿ ದೇವಪೀಠದಲ್ಲಿ ಇರುವುದಿಲ್ಲ ಎನ್ನುವ ಕಾರಣದಿಂದ ಎತ್ತಲೋ ಹೋಗಿದ್ದಾನೆ. ಎಲ್ಲಿಂದ ಈಗ ದೇವೇಂದ್ರ ಇಲ್ಲ. ದೇವೇಂದ್ರ ದೇವಪೀಠದಲ್ಲಿ ಇಲ್ಲ. ಎಲ್ಲಾ ಪ್ರಸಂಗದಲ್ಲಿಯೂ ಬರುವ ದೇವೇಂದ್ರ ಪಾಪ ದೇವೇಂದ್ರ ಒಂದು ಈ ಪ್ರಸಂಗದಲ್ಲಿ ಬಹಳ ಬೇಸರದ ರಂಗಲ್ಲಿ ಅದು ಗೆದ್ದು ಹೋಗಿದ್ದಾನಂತ. ಇನ್ನಿಲ್ಲವೇ ಇಲ್ವಾ ದೇವೇಂದ್ರ? ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಅಗೋಚರನಾಗಿ ಹೋಗಿದ್ದಾನೆ. ಅಲ್ಲ
ದೇವೇಂದ್ರ ಅದು ಪ್ರಸಂಗವ ಅಷ್ಟೇ. ಈಗ ದೇವೇಂದ್ರ ಇಲ್ಲದಿದ್ರು ಇಂದ್ರನ ಸಂಪತ್ತನ್ನು ಹೊಂದಿದವರಿದ್ದಾರಲ್ಲ, ಇಂದ್ರನ ಯೋಗ್ಯತೆಯನ್ನು ಪಡೆದವರಿದ್ದಾರಲ್ಲ, ಅವರು ಯಾಕೆ ಆಗಬಾರದು? ಓಹೋ, ಹಾಗೆ ಬೇರೆ ದೇವೇಂದ್ರ ಮಾಡುವ ಆಲೋಚನೆ, ಒಂದು ಯೋಚನೆ. ಯಾರಿಗಾದರೂ ದೇವೇಂದ್ರ ಕೊಡದೆ ನಿಮಗೆ ನಿದ್ದೆ ಇಲ್ಲ. ಖಂಡಿತವಾಗಿ ದೇವೇಂದ್ರ ಇಲ್ಲದೆ ಹೋದ್ರೆ ಮೂರು ಲೋಕ ನಡೆಯುವುದಿಲ್ಲ. ಮೂರು ಲೋಕದ ಅಧ್ಯಕ್ಷ ಪೀಠಕ್ಕೊಂದು ಜನ ಬೇಕಲ್ಲ. ಯಾರು ಯಾರಾಗಬಹುದು ಅಂತ ನಾವು ಮೇಲೆ ನಿಂತು ಯೋಚಿಸಿದಾಗ ಭೂಮಿಯಲ್ಲಿ ನಮಗೆ ಒಂದು ದರ್ಶನ ಕಂಡಿತು. ಶತಮಕಾದಿಗಳನ್ನು ಪೂರೈಸಿದವ ಯಾರು? ಶತಮಕಾದಿಗಳನ್ನು ಪೂರೈಸಿದ ಶ್ರೇಷ್ಠ ಅರಸ, ಪ್ರತಿಷ್ಠಾನ ಪುರವನ್ನು ಆಳುತ್ತಾ ಇರುವ ನೌಷೇಂದ್ರನೇ ಆದೀತು ಎನ್ನುವ ಕಾರಣದಿಂದ ಇಲ್ಲಿಗೆ ನಾವು ಬಂದಿದ್ದೇವೆ. ದೇವಪೀಠವನ್ನು ಏರ್ಬೇಕು. ಅನಿಲಂದ ನೆಲದೊಳು ದೇವಟ ಇಂದ್ರನಾಗುವ ಯೋಗ್ಯತೆ ಉಂಟು ಅಂತ ನಾನು ಬಂದಿದ್ದೆ. ಯೋಗ್ಯತೆ ಉಂಟು ಅಂತಲ್ಲ, ಬಿಟ್ಟ ಜಾಗಕ್ಕೆ ನಾ ಬಿಟ್ಟ ಈಗ ಬೇರೆಯವರಿಲ್ಲ ಅಂತ ಹೇಳ್ತೀನಿ. ನನಗೆ ಅರ್ಥ ಆಗ್ತದೆ. ಕೆಲವೆಲ್ಲ ವ್ಯಕ್ತಿಗಳನ್ನ ನೋಡಿ ಅವ ಯಾವುದಕ್ಕೂ ಆಗ್ತದೆ ಒಂದು ಇರ್ಲಿ ಅಂತ, ಮತ್ತೆ ಅಲ್ಲಿ ಇಲ್ಲಿ ಒಟ್ಟು ಹಾಕುದವರು. ಹಾಗೆಂದು ದೇವಪೀಠಕ್ಕಾಗುತ್ತದ? ಅಲ್ಲ, ನೀವು ಆಲೋಚನೆ ಮಾಡಿದ್ದೀರಿ ಕೆಲವು ಸಲ ಸರಿಯಾದ ಜನ ಮಾಡದೇ ಇದ್ರೆ ಮತ್ತೆ ಇದ್ದದನ್ನು ಸರಿ ಮಾಡುವುದು ಅಂತ ಲೆಕ್ಕ. ನೀವೀಗ ದೇವೇಂದ್ರ ಇಲ್ಲದಕ್ಕೆ ನಾ ದೇವೇಂದ್ರ ಅಂತ ಯೋಗ್ಯತೆ ಉಂಟು ಎನ್ನುವ ಕಾರಣ. ಸ್ವಾಮಿ, ನಾವು ಮೃನ್ಮಯರು. 100 ಯಾಗ ಮಾಡಿದ್ದೇನೆ, ಹೌದು, ಯಾವ ಆಶೆಯಿಂದಲೂ ಮಾಡಿದ್ದಲ್ಲ. ನನಗೀಗ ಅನ್ನಿಸ್ತದೆ 100 ಬೇಡ ಇತ್ತು, 99 ಸಾಕಿತ್ತ ಅಂತ. ನಮಗೂ ಆಶೆಯನ್ನು ಪಡೆದವರೇ ಬೇಕಾಗಿತ್ತು. 100 ಮಾಡಿದ್ದರಿಂದ ಅಲ್ವಾ ನಿಮಗೆ ನಾವು ಲೆಕ್ಕಕ್ಕೆ ಸಿಕ್ಕಿದ್ದು. ಕೆಲವು ಕಡೆಯಲ್ಲಿ ಲೆಕ್ಕಕ್ಕೆ ಸಿಕ್ಕಿದ್ರೆ ಕಷ್ಟ, ಮತ್ತೆ ಅವನನ್ನು ಲೆಕ್ಕದಿಂದ ಬಿಡುವುದೇ ಇಲ್ಲ. ಲೆಕ್ಕಕ್ಕೆ ಸಿಗುವಂತ ಯೋಗ್ಯತೆಯನ್ನು ಸಂಪಾದಿಸಿದ್ಯಲ್ವಾ? ನನಗೆ ದೇವದಾಸಿ ಎಲ್ಲ ಬಂದಿದ್ದ ಸ್ವಾಮಿ. ಅಲ್ಲಿ ಹವಿರ್ಭೋಜನ ಅಂತೆ, ಅಲ್ಲಿ ನೆಲಮುಟ್ಟದೆ ನಡೆಯುವುದಂತೆ, ಅಲ್ಲಿಯ ಜೀವನ ಶೈಲಿಯೇ ಬೇರೆ, ಅಲ್ಲಿ ಕಣ್ಣು ಮುಚ್ಚಲಿಕ್ಕಿಲ್ಲ ಅಂತೆ. ನಾವೇ ಆಗಾಗ ಕಣ್ಣು ಮುಚ್ಚಿ ಹೋಗ್ತೇವೆ. ನಾವೆಲ್ಲ ಅಲ್ಲಿಗೆ ಬಂದ್ರೆ ಹೇಗೆ ಸುಧಾರಣೆ ಆಗುವುದು? ಅವನ ಜಾಗಕ್ಕೆ ಅಂತ ನಮ್ಮನ್ನು ಕೂತುಪಡಿಸಿದ್ರೆ ಆ ಜಾಗದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿತ್ತು. ನೀವು ಹೇಳ್ತೀರಿ, ಹೌದು, ದೊಡ್ಡವರು ಕೆಲವು ಸಲ ಹೇಳುವಾಗ ನಾವು ದಾಕ್ಷಿಣ್ಯದಿಂದ ಒಪ್ಪಿಕೊಂಡ್ರೆ ನಾಳೆ ಅನುಭವಿಸಬೇಕಾದ್ದು ನಾವು. ಅದು ಬಹಳ ಕಷ್ಟ ಆಗ್ತದೆ. ಸದಾ ಆಗಲಿಕ್ಕಿಲ್ಲ. ನಮ್ಮ ಭೂಲೋಕದಲ್ಲೆಲ್ಲ ಹೇಗಾದ್ರೂ ನಡೀತದೆ. ಮತ್ತೆ ದೇವಲೋಕಕ್ಕೆ ಬಂದ್ರೆ ಎಲ್ಲ ಸ್ವಲ್ಪ ಆಚೆಗೆ ಆದ್ರೆ ನಾವೇ ಹೇಳ್ತಾರೆ ಅವ ಸರಿ ಇಲ್ಲ ಅಂತ. ಅದು ಹೆಚ್ಚು ಮಾತಾಡಿದ ನೌಷೇಂದ್ರ. ಮತ್ತೆ ಯಾರು ನಮಗೆ ಇದರ ನಿನಗೆ ಯಾಕೆ ತಲುಪಿಸಿ? ಸುರರಾಜನ ಅರಿಮಾಡ
ನಿನ್ನನ್ನು ಮೊದಲು ನೋಡಿದವರು ಈಗ ಮತ್ತೊಮ್ಮೆ ನೋಡಿದ್ರು ಅಂತಾದ್ರೆ ನಿನ್ನ ಕಣ್ಣು ಮುಚ್ಚುವ ಅವಧಿಯೇ ಬದಲಾಗಿ ಹೋಗಿ. ಮತ್ತೆ ಕಣ್ಣು ಮುಚ್ಚಲಿಕ್ಕೆ ಇಲ್ಲ. ಹಾಗಲ್ಲ, ಯಾಕೆ ಕೇಳಿದರೆ ಭೂಮಿಯಲ್ಲಿ ಹುಟ್ಟಿದವ ಸುಮನಸ ಪದವಿಯನ್ನು ಏರಬಲ್ಲ. ಹೇಗೆ ಕೇಳಿದರೆ ತಾನು ಮಾಡುವಂತ ಸತ್ಕರ್ಮಗಳು ದಿನದಿಂದ ಅದಕ್ಕೆ ಧರ್ಮಪಥದಲ್ಲಿ ನಡೆಯುತ್ತಾ ಹೋಯಿತು ಅಂತಾದ್ರೆ ಸಾಮಾನ್ಯ ವ್ಯಕ್ತಿಯಾದ್ರೂ ತಾನು ಮುಚ್ಚುವಂತ ಕಣ್ಣಿನ ಅವಧಿಗಳು ಬದಲಾಗುತ್ತಾ ಹೋಗುತ್ತದೆ. ಆ ಕಾರಣದಿಂದ ಧರೆಯಲ್ಲಿ ಹುಟ್ಟಿದವರು ಅಮರರಾಗಬಲ್ಲರು. ಇಷ್ಟೇ ವರ್ಷ ಆಯುಷ್ಯ ಅಂತ ಪಡ್ಕೊಂಡು ಬಂದ್ರು ಆ ಆಯುಷ್ಯವನ್ನು ವೃದ್ಧಿಗೊಳಿಸುವುದಕ್ಕೆ ಕೆಲವಾರು ವಿಧಿ ಇದೆ. ಆಯುಷ್ಯವನ್ನು ಬರೆಯುವಾಗ ನಿನಗೆ ಇಷ್ಟು ನೀರು, ಇಷ್ಟು ಆಹಾರ, ಇಷ್ಟು ಅನ್ನ ಇತ್ಯಾದಿ ಬರೀತಾರೆ. ಅದನ್ನು ಸ್ವಲ್ಪ ಕಡಿಮೆ ಕಡಿಮೆ ತಿಂದ್ರೆ ಅದು ಮುಗಿಯದೆ ಈಗ ಸಾಯುವುದು. ಹಾಗೆ ದೀರ್ಘ ಮಾಡುವುದಕ್ಕೆ ಬರ್ತದೆ. ಹಾಗಾಗಿ ತಪಸ್ವಿಗಳು ಎಷ್ಟೋ ಕಾಲಗಳ ಕಾಲ ಬದುಕಿ ಉಳಿಯುವುದು ಹಾಗೆ. ಅಯ್ಯ, ಈ ಕಾಲದಲ್ಲಿ ನಿನಗೆ ಹುಟ್ಟಿದಂತಹ ಜಿಜ್ಞಾಸೆಗಳು, ಅದಕ್ಕೆ ಕೆಲವರೆಲ್ಲ ಮೌನ ವ್ರತ ಅಂತ ಮಾಡ್ತಾರೆ. ಒಂದು 48 ದಿವಸ ಮಾತಾಡದೆ ಕೂತವರ ಹತ್ತಿರ ಹೋದ್ರೆ ತಲೆ ತಿಂತಾರೆ. ಅವರು 48 ದಿವಸ ಮಾತಾಡದೆ ಇದ್ದದನ್ನು ಪೂರ್ತಿ ಮಾತಾಡೋದಿಲ್ಲ. ನಿನಗಂತ ಯತಿಗಳ ಸಂದರ್ಶನ ಆಗಿದೆ. ಸರಿ, ಹಾಗೆಂದು ನೀನೀಗ ಬಯಸಿದಂತ ದೇವರಹಸ್ಯಗಳು ನಿನಗೆ ವೇದ್ಯ ಆಗುತ್ತದ. ನಿನ್ನನ್ನು ಕುಳ್ಳಿರಿಸುವುದಕ್ಕೆ ನಾವು ಹೊರಟದ್ದು ದೇವಗದ್ದುಗೆಯಲ್ಲಿ. ಯಾವ ಆತನು ದೇವಗದ್ದುಗೆಯನ್ನು ಏರ್ತಾನೆ ಅಂತವನಿಗೆ ದೇವರಹಸ್ಯಗಳು ತನ್ನಿಂದ ತಾನಾಗಿ ವೇದ್ಯವಾಗುತ್ತಾ ಹೋಗುತ್ತದೆ. ಆ ಪೀಠ ಕೊಡ್ತದೆ, ಆ ಜಾಗ ಕೊಡ್ತದೆ, ಆ ಪರಿಸರ ಕೊಡ್ತದೆ, ಆ ಸಂಗಡ ಕೊಡ್ತದೆ, ಆ ಸಂಸರ್ಗ ಕೊಡ್ತದೆ, ಆ ಸಂಸ್ಕಾರ ಸಿಗ್ತದೆ. ಆ ಕಾರಣದಿಂದ ನೀವೊಂದು ವೇಳೆ ದೇವ ಪದವಿಯಲ್ಲಿ ಕೂತೆ ಅಂತಾದ್ರೆ ಎಲ್ಲವೂ ನಿನಗೆ ವೇದ್ಯವಾಗುವುದರ ಜೊತೆಯಲ್ಲಿ ನೀನು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದೆಯೋ ಅದಕ್ಕೆಲ್ಲದಕ್ಕೂ ಉತ್ತರ ತನ್ನಿಂದ ತಾನಾಗಿ ಪ್ರಾಪ್ತವಾಗುತ್ತದೆ. ನೀವು ಗುರುಗಳಾಗಿರುವಾಗ ಮತ್ತೆ ಹೇಳಲಿಕ್ಕೆ ಉಂಟು. ಕೆಲವರೆಲ್ಲ ಹೇಳಿದ್ರು ಬೃಹಸ್ಪತಿ ಆಚಾರ್ಯ ತಲೆ ಏನೂ ಇಲ್ಲ ಅಂತ, ಅಂದ್ರೆ ಅಧಿಕಾರ ಇಲ್ಲ ಅಂತ ಅವ್ರು ಹೇಳಿದ್ರು. ಅವರು ಹೇಳಿಕೊಡ್ಲಿಕ್ಕೆ, ಗುರುಗಳಾಗಿ ನಿರ್ದೇಶಿಸಲಿಕ್ಕೆ, ಅನುಗ್ರಹ ಮಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ. ಹಾಗಾಗಿ ಒಂದು ವೇಳೆ ಇದರಲ್ಲಿ ನೀನು ಸಂಶಯವನ್ನು ಹೊಂದಿದೆ ಅಂತ ಆಲಸ್ಯವನ್ನು ಮಾಡಿದೆ ಅಂತ ಇದೇ ದೋಷವಾಗಿ ಪರಿಣಮಿಸ್ತದೆ. ಇಲ್ಲ ಸ್ವಾಮಿ, ಅದೆಲ್ಲ ಆಲಸ್ಯ ಇಲ್ಲವೇ ಇಲ್ಲ ನಮಗೆ. ಆಲಸ್ಯದ ವಿಷಯ ಇಲ್ಲ. ಅಂದ್ರೆ ನಾವು ಮಾಡಿದ್ದು ಸಾಕಾದೀತ ಅಂತ. ಸಾಕು ಅಂತ ಹೇಳುವುದಕ್ಕೆ ನಾವು ಬಂದ ಮೇಲೆ ಸಾಕಾದಿತ್ತು. ಆ ಫಲ ಬಂತಲ್ಲ, ದಿವ್ಯ ವರುತರ ಇಳಿದು ಈಗ ಅದರಲ್ಲಿ ಮೊದಲು ಕೂತ್ಕೊಳ್ಳೋದು ನೀವೇ ಅప్పుడు ಯಾವ ಕೂತ ಅಗ್ನಿ ಕೂತಿದ್ದಾರೆ, ಮಾತಾಡಿಯ ಸಾರಥ್ಯ ಉಂಟು. ಹೌದು, ನೀನು ಏರಬೇಕು. ಆ ಬಳಿಕ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ನೀವು ಮೊದಲೇ ಇರ್ತೇನೆ. ಬೇಡ ಬೇಡ, ನೀವು ನೀನು ಏರಿದ ತಕ್ಷಣ ನಾನು ಏರ್ತೇನೆ ಅಂತ ತಗೊಂಡೋದ್ರೆ ನಾನು ಕೆಳಗೆ ಹಾಗಾಗ್ಲಿಕ್ಕಿಲ್ಲ. ಬಂದವ ಮಾತಲ್ಲಿ ನಾನು ಇರ್ತೇನೆ, ಹಿಂದಿನಿಂದ ನೀವು. ಹಾಗಾದ್ರೆ ದೇವನಾಗದ ನನ್ನ ಮಸ್ತಕದ ಪುಸ್ತಕವನ್ನು ಒಮ್ಮೆ ಪುಟವನ್ನು ಹಿಂತಿರುಗಿ ನೋಡಿದರೆ ಆ ದುರಂತ ಘಟನೆ ಇನ್ನೂ ಬಗೆಹರಿಯಲಿಲ್ಲ. ಯಾವುದದು? ಅಂದು ಆ ಕಾನನದಲ್ಲಿ ಅಶೋಕ ಸುಂದರಿಯನ್ನು ಮೋಹಿಸಿ ಕಾಮಿಸಿ ಅವಳನ್ನು ಬಲಾತ್ಕರಿಸಿದವನಾನು. ಆದರೆ ಆ ಹೊತ್ತಿನಲ್ಲಿ ಓರ್ವನಾದ ಹೋರ ಒಂದು ಶರಪ್ರಯೋಗವನ್ನು ಮಾಡಿ ನಾನು ಅಲ್ಲಿಂದ ಅಲ್ಲಿಗೆ ಕಾಲ್ಕಿತ್ತು ಮರಳಿ ನಮ್ಮ ಪಟ್ಟಣವನ್ನು ಸೇರಿದೆ.
ಏನು ನಮ್ಮವರು ಬಂದು ಹೇಳಿದ ವಾರ್ತೆ ಆದರೂ ನಮ್ಮವರ ಬಂದು ಆಡಿದ ನುಡಿ ಈ ಕಾಲಕ್ಕೆ ಅದು ಶಿರ ಎಪ್ಪಿದರೆ ಕಾಡುವುದು ಸ್ವರ್ಗ ಸ್ವರ್ಗ ಬರಿದಾಗಿದಂತೆ ಓಯ್ ಈಗ ಸಕಾಲ ಏನು ಸ್ವರ್ಗ ನಮ್ಮ ವಶವಾಗಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನನ್ನ 14 ಅಕ್ಷೋಣಿ ಸೇನೆಯನ್ನು ಕೂಡಿ ನೇರವಾಗಿ ಏರಿ ರಥ ಇದೇ ನೇರ ಪಥ ನೇರವಾಗಿ ಈ ಸಲವನ್ನ ಕತೆ ಮುಗಿಸದೇ ಇದ್ರೆ ಮತ್ತೆ ಅವ ಸಾಯುವುದಿಲ್ಲ ಯಾವ ಪ್ರಸಂಗದಲ್ಲಿಯೂ. ಇವತ್ತು ತೀರಿಸಿ ಯಾಕೆ ಯಾಕೆ ಈ ಹೊತ್ತಿನಲ್ಲಿ ಸ್ವರ್ಗವನ್ನು ಬಯಸಿ
ಅಂತವರಾದು ಉಲ್ಲಾಸುರ ಸ್ವರ್ಗ ಬರಿದಾಗಿದೆ ಎಂದು ಕೇಳಪಟ್ಟೆ. ಆದರೆ ಅದಕ್ಕೆ ಜನ ಬೇರಾಗಿದೆ. ಒಂದು ನೋಡಿದರೆ ಕಿರೀಟ ಕಟ್ಟಿದ ಇನ್ನೊಂದೊಂದು ದೇವೇಂದ್ರ ಮಾಡಬೇಕಾದ್ರೆ ಎಷ್ಟು ತೆಗಿಬೇಕಾಗಿದೆ. ನಾವು ಇರುವುದೇ ಹಾಗೆ. ಅದು ಬಿಡು, ಇದನ್ನು ಹೇಳುವುದಿಲ್ಲ ನಾನು ಮತ್ತೆ. ಆದರೆ ನಿನ್ನನ್ನು ಕಾಣುವಾಗ ನಿಮಿಷವಂತೆ ನೀರು ತೋರುವುದಿಲ್ಲ. ಯಾಕೆ? ನಿನ್ನ ಕಣ್ಣಿನಲ್ಲಿ ರೆಪ್ಪೆ ಉಂಟು. ಹೌದು. ಹಾಗಾಗಿ ನೀ ನಾನೆಂಬುದನ್ನು ನಾನು ಚಂದಾಗಿ ಅರಿತಿದ್ದೆ. ನಾನು ಅನಿಮಿಷನಲ್ಲ, ನಿಮಿಷ ಇದ್ದವ, ಅಂದ್ರೆ ರೆಪ್ಪೆ ಇದ್ದವ. ಆದರೆ ಈ ಕಾಲಕ್ಕೆ ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದೆ ಪಾಪಿ. ನನ್ನನ್ನು ನಾನೇನು ಅಡ್ಡಿಪಡಿಸಿದೆ ನಿನಗೆ? ಇದು ಪೀಠವನ್ನು ಏರಬೇಕು, ಇನ್ನೇನು ಕಾಲು ದೂರಬೇಕು. ಒಂದು ಬಿಡಿಸಿ ಪೀಠದಲ್ಲಿ ಕಾಲಿಡುತ್ತ ಪೀಠಕ್ಕೆ ಏರಬೇಕಾದ ಕಾಲಿಟ್ಟ ಕೆಳಗೆ ಮೇಲೆ ಹತ್ತಲಿಕ್ಕೆ ಅದಕ್ಕೆ. ಹಾಗಾಗಿ ಇನ್ನೇನು ಕೂರಬೇಕು. ಅಡ್ಡಿಪಡಿಸಿದ್ದೆ ಪಾಪ. ಯಾರು ನೀನು? ನನಗೂ ನಿನಗೂ ಏನು ವೈರಪ್ಪ? ಹೇಳು ನಿನಗೆ ಬಹುಶಃ ನನ್ನ ಪರಿಚಯ ಸಿಕ್ಕಲಿಲ್ಲ ಕಾಣುತ್ತದೆ. ಯಾರೋ ನೀನು ಸ್ವಲ್ಪ ಬದಲಾಗಿದೆ. ನಾನು ಸ್ವಲ್ಪ ಬದಲಾವಣೆಯ ಹಾಗೆ ಕಾಣಬಹುದು ನಿನಗೆ. ನೀನು ಯಾರೆಂಬುದೇ ಗೊತ್ತಾಗಿಲ್ಲ. ಆದರೆ ಇನ್ನು ಹೇಗೋ ನಾನು ಕಲ್ಪಿಸುವುದು. ಅಂದೊಂದು ದಿನ ನೀನು ಅಶೋಕ ಸುಂದರಿ ಎನ್ನುವ ಹೆಣ್ಣನ್ನು ಪೀಡಿಸುವ ಕಾಲದಲ್ಲಿ ನಿನಗೆ 4 ಹೊಡೆದನಲ್ಲ? ಹೌದೌದು. ಅವ ಯಾರು? ಆ ಪ್ರಕರಣ ನಿನಗೆ ಹೇಗೆ ಗೊತ್ತು? ನಾನೇ ನಾನು ನಡೆಸಿದ್ದೆ. ನಿನಗೆ ಹೆಣ್ಣು ಹುಚ್ಚು ಮಾತ್ರ ಅಲ್ಲ, ಏನು ಮತ್ತೆ ನೋಡುವಾಗ ಮಣ್ಣಿನ ಹುಚ್ಚು ಉಂಟು, ಮತ್ತೆ ನೋಡುವಾಗ ಅಧಿಕಾರದ ಹುಚ್ಚು ಉಂಟು. ಒಂದರ್ಥದಲ್ಲಿ ನೀನು ಭಾರಿ ಹುಚ್ಚ, ಮಹಾ ಹುಚ್ಚ, ದೊಡ್ಡ ಹುಚ್ಚ. ಎಲ್ಲಾ ಹುಚ್ಚುಗಳಲ್ಲಿ ನನ್ನದು ಒಬ್ಬನು ಎತ್ತರ ಸ್ಥಾನ. ಹೌದಾ? ಅಂದು ನಿನ್ನನ್ನು ಕೇವಲ ಬಡಿದು ಓಡಿಸಿದ್ದೇನೆ. ಹೌದು. ಇವತ್ತು ನಾನು ನಿರ್ಣಯ ಮಾಡಿದ್ದೇನೆ. ನಾನೇ ಕಾಲ್ಕಿದ್ದದ್ದು. ಒಂದು ಹೆಜ್ಜೆ ನೀನು ಮುಂದುವರಿದು ಬಂದ್ರೆ ಏನು ನಿನ್ನ ಕಂಠ ರೋಗಿ ಬಯಸಿದ್ರು ಹಾಲುವನ್ನು ವೈದ್ಯ ಕೊಟ್ಟಿದ್ದಾರೆ. ನಿನ್ನ ರೋಗ ನನಗೆ ರೋಗ ನಿನ್ನನ್ನು ಕೊಲ್ಲಬೇಕೆಂಬುದಾಗಿತ್ತು ಆಸೆ. ನೀನು ಬಯಸಿದ್ದು ಅದೇ, ನಾ ಸಿಕ್ಕಿದ್ದು ಅದೇ. ಹಾಗಾಗಿ ಆ ಶಿವನೇ ಒಂದು ಬೀಳಿದರೆ ಕೈ ಮುಗಿತಾ ಇದ್ದೇನೆ. ನೀನು ಆ ಶೇಖರನಿಗೆ ಕೈ ಮುಗಿಯುವುದು ಒಳ್ಳೆಯದು. ಚಂದ್ರಶೇಖರನಿಗೆ ನಮ್ಮ ದೇವರು ನೀನು ಆಚೆಗೆ ಹೋಗುವಾಗಲೇ ನನಗೆ ಗೊತ್ತಾಗ್ತದೆ ಅವರಿಗೆ ಕೊಡುಗೆ ಮುಟ್ಟಿದಲ್ಲಿ. ಹಾಗಲ್ಲ. ಹಾಗಾಗಿ ಇದು ಸಕಾಲ ಆಯುಧಧಾರಿಯಾಗಿ ಬಂದಿದ್ದೇನೆ. ನೀವು ಸಿಕ್ಕಿದ್ದು ಒಳ್ಳೆಯದಾಯ್ತು. ನಿನ್ನ ಶಿರ ನಿನಗೆ ಒಂದು ಯೋಗ ಉಂಟು, ದೇವಲೋಕದಲ್ಲಿ ಸಾಯುವುದು. ಯಾರಿಗೆ?
ದೇವಗುರುವರನ ಕರೆ ವಿಚಾರಿನ ಸತ್ಯವನ್ನ ಮಧುರ ಪರಾಗಿಗನು ಮರೆಯದಿರು ನೀಯೇ ತಾಳವ ಕೆಟ್ಟರಿರುವುದ ಪ್ರಣವದುರನ ದೈತ್ಯ ನಿನ್ನ ಕಟ್ಟಾಗಿ ಇದೋ ನನ್ನ ಪ್ರಾಣ ಪಕ್ಷಿಗೆ ಸಿಲುಕಿದೆ. ಈಗ ಆಗೋ ಎಂಬುದಾಗಿ ಹಾರುತ್ತಾ ಇದೆ. ನಾನು ಅಧೋದಲ್ಲಿ ಪ್ರಾಣ ಹೋಗ್ಲಿ ಅಂತಂದೆಲ್ಲ ಅಧೋದಲ್ಲಿ ನಡೆದ ಶಿವ 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 ತಡಿಲಿಕ್ಕಾಗುತ್ತಾ ಇದೆ. ಆದರೆ ಒಂದು ಈ ಪ್ರಾಣ ಹೋಗುವ ಕಾಲಕ್ಕೆ ನಿನಗೊಂದು ವಿಷಯ ಹೇಳಬೇಕು. ಏನು ಈ ನಿನಗೆ ಬಂದವನಿದ್ದಿ. ಆದರೆ ನೀ ಪರಿಪೂರ್ಣರಾಗಿ ಇಂದ್ರನಾಗಲಿಲ್ಲ. ಯಾಕೆಂದರೆ ನಾನು ಪೂರ್ಣೇಂದ್ರನೇ, ಉಪೇಂದ್ರನಲ್ಲ, ಪೂರ್ಣೇಂದ್ರ. ಅಯ್ಯೋ ಹಾಗಲ್ಲ, ಇದೇನಿದ್ದರು ಆ ದೇವತೆಗಳ ಷಡ್ಯಂತರ ಹೆಸರು. ಅಂದ್ರೆ ಯಾಕಂದ್ರೆ ಇದು ಇಂದ್ರನಾದ ಕೂಡಲೇ ನಿನ್ನ ವಾಮಭಾಗದಲ್ಲಿ ಶಚಿ ಇರಬೇಕಿತ್ತು. ಆದರೆ ಶಚಿ ಇಲ್ಲ. ಹಾಗಾಗಿ ಇದು ಆ ದೇವತೆಗಳ ಮೋಸ. ಇದಕ್ಕೆ ಸತ್ಯಾಂಶ ತಿಳಿಬೇಕಿದೆ. ಹೋಗಿ ಆ ಗಡ್ಡ ಬಿಟ್ಟ ಬೃಹಸ್ಪತಿಗಳ ಹತ್ರ ಕೇಳು. ಅಯ್ಯೋ ವ್ಯಾಧನ ತಡೆಯಲಿಕ್ಕೆ ಇದೋ ದೋಷ. ಪ್ರಾಣ ಬಿಟ್ಟೆ. ಸಂಶಯದ ಗೀತವದು ಜನನೋ ಸಂಶಯದ ಕೀಟವದು ಜನನೋ ತಕ್ಕದಿಗಳೇ ಕೇಂದ್ರ ನಿಮ್ಮುದೆಲ್ಲವನ ರುಟಿ ಮಂತಿದರಿದೆಲ್ಲ ಸತ್ತ ನನ್ನನ್ನು ಸಾಯಿಸಿದ. ಯಾಕೆ ಅಂತ ಗೊತ್ತಿಲ್ಲ. ಅವ ಹೇಳಿದ್ದು ಸರಿಯೋ ತಪ್ಪೋ? ತಪ್ಪ ಸರಿಯೋ ಎಂದು ಪ್ರಶ್ನೆ ಅಲ್ಲ, ಹೌದಲ್ಲ, ವಿಷಯ ಹೌದಲ್ಲ. ಈಗ ನಾನು ಇಂದ್ರನೇ ಹೌದು ಅಂತಾದ್ರೆ ಈಗ ಮೊದಲಿದ್ದ ಇಂದ್ರನಿಗೆ ಹೆಂಡತಿ ಇರಲಿಲ್ಲ. ನಾನೇನು ಬ್ರಹ್ಮಚಾರಿ ಇದ್ದಲ್ಲ. ಈಗ ನಾನು ಕೂತ್ಕೊಳ್ಳುವಾಗ ನನಗೆ ಹೆಂಡತಿ ಬೇಡವಯ್ಯ. ಅವ ಪಾಪ ರಕ್ತ ಸಾಯಿದ್ರು ಸಾಯುವುದಾದ್ರೂ ಹೇಳಿದ ನಮಗೇನು ಲಾಭ ಇಲ್ಲ, ಅವ ಸಾಯ್ತಾನೆ. ಆದರೂ ನನ್ನ ಮೇಲಿನ ಕನಿಕರದಿಂದ ಕೊಂದದ್ದಕ್ಕಾಗಿ ಹೇಳಿದ್ದು. ಒಂದು ಕೊಲ್ಲುವುದು ಅಂತ ಹೇಳಿದ್ರೆ ಒಂದು ಬಿಡುಗಡೆ ಅಂತ ಆ ಒಂದು ಸಂತೋಷದಲ್ಲಿ ಹೇಳಿದವ ನನಗೆ. ಆದ್ರೆ ನಾ ಕೇಳಿದ್ದೇನೆ, ದೇವತೆಗಳು ಅಲ್ಲಿಂದ ಅಲ್ಲಿಗೆ ಸಮಯ ಸಾಗತ್ತು ಅಂತ ಕೇಳಿದ್ದೇನೆ. ಅವರ ಕೆಲಸ ಆದ್ಮೇಲೆವರೆಗೆ ಮತ್ತೆ ಊರಲ್ಲೆಲ್ಲ ಒಂದು ಮಾತು, ಸೇವೆಗೆ ಮಾಡಿದ್ರೆ ಮತ್ತೆ ಹೋಗು ಅಂತ ಹೇಳಿದ್ರು. ಎಲ್ಲ ಸ್ವಾರ್ಥಿಗಳೇ ಇರುವುದು ದೇವತೆಗಳ. ಬೃಹಸ್ಪತಿ ಬಾರಿ ಮಾತಾಡಿದಲ್ಲ ಗುರುಗಳು, ಇದೊಂದು ಹೇಳಿದ್ರು ನೋಡಿ. ಇದು ನನಗೆ ಹುಂಡಾಸುರ ಹೇಳಿದಾಗಬೇಕಾದ್ರೆ ನನಗೆ ಮೊದಲು ಗೊತ್ತಿಲ್ಲ ಅಂತಲ್ಲ, ಆ ಕಡೆಗೆ ನನಗೆ ಲಕ್ಷ್ಯ ಇರಲಿಲ್ಲ. ಈಗ ಇಂದ್ರ ಹೋಗಿದ್ದಾನೆ, ಆ ಜಾಗಕ್ಕೆ ನಾನು ಬಂದಿದ್ದೇನೆ. ಪಾಪ ಅವನ ಹೆಂಡತಿಗೆ ಎಷ್ಟು ಬೇಸರ ಇರ್ಬೋದು, ಹೌದಲ್ವಾ? ಈಗ ಇಂದ್ರ ಇದ್ದಾನೋ ಎಂಥದ್ದೇ ಇರಲಿ, ಈ ವಿಜಯ ವಾರ್ತೆಯನ್ನು ನಮ್ಮ ದೇವಲೋಕದ ಸಭೆಯಲ್ಲಿ ವಿತರಿಸಬೇಕು. ಒಮ್ಮೆ ಅಲ್ಲಿಗೆ ಹೋಗಿ ಮತ್ತೆ
ಸತಿದೇವಿಯರು ಪರಿಗಿರುತ್ತ ಸತಿದೇವಿಯರು ನದವರನು ಕೇಳಿದನು ತಲಿಯೇ ಕರವ ಮುಗಿಯುತ್ತ ಸತಿಯು ಬಿಡುದಳು ಮಗುಟ ಗೋಪನಿಗೆ ಬೆಳಗ್ಗೆ ಆರತಿಯ ಆರತಿ ಒಳ್ಳೆದಾಗಿದೆ. ಇವರ ಪರಿಚಯ ಉಂಟು ನಿಮಗೆ? ನೀವಿಲ್ಲಿ ಆರತಿ ಮಾಡ್ಲಿಕ್ಕೆ ಇರುವುದು ಅಂತ ಇರುವುದಲ್ಲ, ಒಳ್ಳೆಯ ವಿಷಯ ಆದ್ರೆ ಅದಕ್ಕೆ ಬೇಕಾದ ಆರತಿಯನ್ನು ನಾವು ಮಾಡ್ತೇವೆ. ನಾನು ಕೇಳ್ತೇನೆ, ಬೇಸರ ಮಾಡಬೇಡಿ. ಬೇಸರ ಆಗುವ ಹಾಗೆ ನೀವು ವ್ಯವಹಾರ ಮಾಡುವವರಲ್ಲ. ನಾನಿಲ್ಲಿ ಇಂದ್ರ, ಹಾಗಾಗಿ ನಿಮ್ಮನ್ನು ಈ ರೀತಿಯಾಗಿ ಸಂತೋಷದಿಂದ ಬರಮಾಡಿಕೊಂಡು ನಾನು ಸುಮಾರು ದಿವಸ ಆಯ್ತು ಬಂದು. ನಾನು ಇದ್ದ ಪ್ರಕಾರ ಎಷ್ಟೋ ವರ್ಷಗಳಿತ್ತು. ಹೌದು, ನನಗೆ ಇಷ್ಟರವರೆಗೆ ಅವರು ಇಲ್ಲಿಯ ದೇವೇಂದ್ರನ ಹೆಂಡತಿ ಇದ್ದಾರಲ್ಲ, ಅಂದ್ರೆ ಶಚೀದೇವಿ, ಅವರನ್ನು ನಾನು ನೋಡ್ಲೇ ಇಲ್ಲ ಅಂತ. ನನಗೆ ಒಮ್ಮೆ ಅವರನ್ನು ನೋಡಬೇಕು ಅಂತ ಆಶೆ. ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತುಂಟ? ಒಮ್ಮೆ ತೋರಿಸಬಹುದು. ಹೌದು. ಅನಿಮಿಷೇಂದ್ರ ಪದಯುಗ್ಮಗಳಿಗೆ ಮತ್ತೊಮ್ಮೆ ಶಿರಶಾಸ್ತ್ರವಾದ ನಮನಗಳನ್ನು ಸಲ್ಲಿಸ್ತಾರೆ. ನನ್ನದು ನಮಸ್ಕಾರ. ಹೌದು, ಆದ್ರೆ ನೀನು ನಮಸ್ಕಾರ ಮಾಡುವಲ್ಲಿ ನಮ್ಮಷ್ಟು ಬಗ್ಗಬೇಕಾದ್ದಿಲ್ಲ. ಎಷ್ಟು ಎತ್ತರದಲ್ಲಿ ಕುಳಿತಿದ್ದೀಯ ಅನ್ನುವುದಕ್ಕಿಂತಲೂ ಎತ್ತರದನ್ನು ಸಾಧಿಸಿ ಬಿಟ್ಟಿದ್ದೀಯ ಅನ್ನುವುದೇ ವಿಷಯ. ನಾನು ಕೂತದ್ದು ಎತ್ತರದಲ್ಲಾದ್ರೂ ನನಗೆ ಕೆಳಗಿನದ್ದು ನೆನಪಿಲ್ಲ. ಯಾಕಂದ್ರೆ ನಾನು ಹೊಸವ ನೋಡಿ ಒಂದು ಮಾತುಂಟು, ಹೊಸ ವೈದ್ಯರಿಗಿಂತ ಹಳೆಯ ರೋಗಿಯೇ ವಾಸ. ಹಾಗೆ ನಾನು ಹೊಸದಾಗಿ ಇಂದ್ರನಾದ್ರೂ ಇಲ್ಲಿ ಇರುವವರೆಲ್ಲ ನನಗಿಂತ ಒಳ್ಳೆ ಅನುಭವತ್ತ. ಹೌದಪ್ಪ, ಆಗ ಒಂದು ಮಾತು, ಸುರಲೋಕ ಅನ್ನುವುದು ತ್ರಿಜಗದ ಸುಖವನ್ನೇ ಸದಾಕಾಲ ಬಯಸುತ್ತದೆ. ಆ ಕಾರಣದಿಂದ ಈ ಪೀಠದಲ್ಲಿ ಕುಳಿತವನು ಸುಮನಸಾಧಿಪನಾಗಿ ಲೋಕ ವ್ಯವಸ್ಥೆಯು ಸರಿಯಾಗಿರಬೇಕು ಅಂತ ಭಾವಿಸ್ತಾರೆ. ಅಂತಲ್ಲಿ ಮಹಿಯ ಮಹೀಪತಿಯಾದ ನೀನು ಸದಾಕಾಲ ಒಂದಲ್ಲ ಒಂದು ಬಯಕೆಯನ್ನು ಅಂದುಕೊಂಡೇ ವ್ಯವಹಾರ ಮಾಡಬೇಕಾದ ನೀನು ಪೀಠವನ್ನು ನಡೆದ ಕ್ಷಣದಲ್ಲಿ ನಿನ್ನನ್ನು ನೀನು ಮರೆತು ಬಿಡುತ್ತೀಯೋ ಎನ್ನುವ ಹಾಗೆ ಯಾರಾದ್ರೂ ಭಾವಿಸಿದ್ರೆ ತಪ್ಪಲ್ಲ. ಕೆಲವು ಸಲ ಕೆಲವರಿಗೆ ಅಧಿಕಾರ ಬರುವಾಗ ಮೊದಲೆಲ್ಲ ಮರ್ತು ಹೋಗ್ತಾರೆ. ಹೌದು, ಅಟ್ಟಕ್ಕೆ ಏರುವುದಕ್ಕೆ ಸಹಕಾರ ಮಾಡಿದ ಏಣಿಯನ್ನು ತುಳಿದು ಕೆಳಗೆ ಬೀಳಿಸಿ ಅಟ್ಟದಿಂದ ಇಳಿಯುವಾಗ ಮತ್ತೆಂತದ್ದು ಇಲ್ಲ, ಕೆಳಗೆ ಹಾರಬೇಕಷ್ಟೇ. ಹೌದು, ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ. ಭೂತ ಪೀಠಕ್ಕೆ ನ್ಯಾಯ ಒದಗಿಸುವ ಹಾಗೆ ಆಗಾಗ್ಗೆ ನಮ್ಮ ಮೇಲೆ ಆಗುತ್ತಿರುವಂತಹ ದಾಳಿ ಏನುಂಟು, ಅಸುರ ದಾಳಿ, ಅದು ನಿನ್ನನ್ನು ಬಹುಬಗೆಯಿಂದ ಪೀಡಿಸ್ತದೋ ಅಂತ ಭಾವಿಸಿದ್ರೆ ಪೀಡನೆ ಕೊಡುವ ದುರುಳರನ್ನು ತಾಲಿ ಸ್ವರ್ಗಕ್ಕೆ ಸುಭೀಕ್ಷೆಯನ್ನು ಒದಗಿಸಿಕೊಂಡು ಒಂದು ಕಾಲದಲ್ಲಿ ನನ್ನನ್ನು ಕೊಲ್ಲಬೇಕು ತಿನ್ನಬೇಕು ಅಂತ ಆಶೆ ಪಟ್ಟ ಹುಂಡನನ್ನೇ ನಾ ಕೊಂದು ಮುಗಿಸಿದೆ. ಹೌದಾ? ನಿಮಗೆ ಆಗುವುದಕ್ಕೆ ಪೂರ್ವ
ಇರಬಹುದು, ಆದ್ರೆ ಇಲ್ಲಿ ಕಾರಣವಾದದ್ದು ಅವ ದೇವಲೋಕದಲ್ಲಿ ಇಂದ್ರ ಇಲ್ಲ ಅಂತ ಸುದ್ದಿ ಕೇಳಿ ಬಂದದ್ದು. ಹಾಗಾದ್ರೆ ಇಲ್ಲಿಗೆ ಹೊಸತು ಇಂದ್ರ ಆದವನಿಗೆ ಗೊತ್ತೇ ಇಲ್ಲ. ಹೌದು, ಹೊಸ ಇಂದ್ರ ಹೊಸತಾದ ನೀತಿಯನ್ನು ಮಾಡುವುದಲ್ಲ, ಹಳೆಯ ಇಂದ್ರ ಏನು ಕ್ರಮವನ್ನು ಅನುಸರಿಸಿದ್ದಾನೆ ಅದಕ್ಕೆ ಯಾವ ದೋಷವೂ ಬರದ. ನಾನು ಹಾಗೆ ಹಳೆಯ ಇಂದ್ರನ ಯಾವುದೆಲ್ಲ ಕ್ರಮ, ಯಾವುದೆಲ್ಲ ಸೊತ್ತು, ಯಾವುದೆಲ್ಲ ವಿಷಯ ಅದೆಲ್ಲ ನಮ್ಮದ್ದಾಗಬೇಕು ಅಂತಲೇ ನಾನು ಪ್ರಯತ್ನದಲ್ಲಿದ್ದೇನೆ. ಅವರು ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನಾ ಮಾಡದೇ ಇದ್ರು ನಾನು ಅದಾಗುದಿಲ್ಲಲ್ಲ. ಹೌದಪ್ಪ, ಕೂತವನಿಗೆ ಅದು ಸೊತ್ತು ಇದು ಸೊತ್ತು ಅಂತ ಹೇಳಿಕ್ಕೆಲ್ಲ ಎಲ್ಲವೂ ನಿನ್ನಂತೆ, ಎಲ್ಲವೂ ನಮ್ಮದೇ. ಆದ್ರೆ ಕೆಲವೆಲ್ಲ ಇನ್ನೂ ನಾನು ನೋಡ್ಲಿಲ್ಲ ಇಂದ್ರನದ್ದು ಯಾವುದೆಲ್ಲ ಅಂತ. ಆದ್ರೆ ಗಣಿಕೆಯರು ಕುಣಿಯುವುದನ್ನು ನೀನು ಕಂಡಿರಬಹುದು. ಹಾಗಂದ್ರೆ ಗಣಿಕೆಯರನ್ನು ಎಣಿಕೆ ಮಾಡುತ್ತಾ ಕುಳಿತುಕೊಳ್ಳುವ ಸ್ವಭಾವ ನಿನ್ನದಲ್ಲ. ಇಲ್ಲೊಂದು ಮೇಳ ಉಂಟು, ಅದರಲ್ಲಿ ಪ್ರಮುಖರು ಮುಂದೆ ನಿಲ್ತಾರೆ, ಹಿಂದಿನಿಂದ ಬಹುಮಂದಿಗಳಿದ್ದಾರೆ. ಹೌದು, ಹಾಗಾಗಿ ಗಣಿಕಾಂಗಣೆಯರ ಮಧ್ಯದಲ್ಲಿ ಬಂದಂತಹ ನನ್ನನ್ನು ನೀನು ಗುರುತಿಸುವುದಕ್ಕೆ ಅಸಾಧ್ಯನಾಗಿ ಯಾರು ಅಂತಲೇ ಗೊತ್ತಾಗುದಿಲ್ಲ, ಎಲ್ಲ ಒಂದೇ ಕೈತಾರೆ. ಅಯ್ಯೋ ನೀವ್ಯಾರು? ಅಯ್ಯೋ ಅಂತ ಹೇಳಿದ ಅದಕ್ಕಲ್ಲ, ಅಯ್ಯೋ ನಿನ್ನ ನೀವು ಮರೆವಾಗಿ ಹೋಗ್ತದ ಅಥವಾ ನಿಮಗೆ ತಿಳಿಯದೆ ಹೋಗ್ತದ ಅಂತ ನನಗೆ. ಮರೆವು ಅಂತ ಹೇಳಿದ್ರೆ ಗೊತ್ತಿದ್ದದ್ದು ಮರೆಯುವುದಲ್ವ? ಗೊತ್ತೇ ಇಲ್ಲದೆ ಇದ್ರೆ ಮರೆವೇನು? ನೋಡುವಾಗಲೇ ನಾನು ಯಾರು ಅಂತ ಒಂದು ಸರಿಯಾಗಿ ತಿಳಿಲಿಕ್ಕೆ ಆಗುದಿಲ್ವಾ? ನೋಡುವಾಗ ಗರತಿ ಈಗ ನೀವು ಕುಬೇರನ ಹೆಂಡತಿಯೋ, ಅಗ್ನಿಯ ಹೆಂಡತಿಯೋ, ವಾಯುವಿನ ಹೆಂಡತಿಯೋ, ಯಮನ ಹೆಂಡತಿಯೋ, ಯಾರ ಹೆಂಡತಿ ಅಂತ ನೀವು ಈಗ ಅಷ್ಟದಿಪ್ಪತ್ತಿಗಳು ಅಂತ ಇದ್ದಾರೆ. ನನ್ನ ಒಟ್ಟಿಗೆ 7 ಜನ ಕೂತ್ಕೊಳ್ತಾರೆ. ಈಗ ಅದರಲ್ಲಿ ಯಾರು ಅಂತ ಅಷ್ಟದಿಕ್ಪಾಲಕರಲ್ಲಿ ಈಗಾಗಲೇ ಪೀಠ ವಿರಹಿತರಾಗಿ ಎತ್ತಲೋ ಸಾಗಿ ಹೋದ ಸುರಪರ ಸತಿ ಇಂದ್ರಾಣಿ ಅಲ್ಲ, ಇಂದ್ರನ ಹೆಂಡತಿ ಅಂದ್ರೆ 7 ಮಂದಿಗಳಲ್ಲಿ ಮತ್ತೊಬ್ಬ 8ನೇವ ಅವನ ಹೆಂಡತಿ. ಆ ಪೀಠದ ಇಂದ್ರನ ಹೆಂಡತಿ. ನನ್ನ ಪಕ್ಕ ನಾನು ಇಂದ್ರ ಅಲ್ವಾ ಈಗ? ಇಲ್ಲಪ್ಪ, ಆ ಇಂದ್ರನಿಗೆ ನಾನು ಹೆಂಡತಿ, ಇಂದ್ರಾಣಿ ನಾನೇ ಇದ್ದೇನೆ ಅಂತಿರುವಾಗ ನೀವು ಹೀಗೆಲ್ಲ ಆಚೆ ಈಚೆ ತಡಕಾಡಿ ಮಾತಾಡಬೇಕಾದ್ರೆ ಮತ್ತೆ ನಿಮ್ಮನ್ನು ಎಷ್ಟು ಎತ್ತರದಲ್ಲಿ ಕಾಣ್ತೇವೆ ಗೊತ್ತುಂಟ? ಬದುಕಿನಲ್ಲಿ ಪರಮ ಪತಿವ್ರತೆಯಾಗಿ ಇಂದ್ರನನ್ನು ಸದಾಕಾಲ ಪೂಜಿಸಿ ಆ ಮೂಲಕವಾಗಿ ಬದುಕನ್ನು ಕಂಡುಕೊಂಡವಳು. ಒಂದು ಹೊತ್ತಿಗೆ ನನ್ನ ದುರಿತವನ್ನೇ ದೂರೀಕರಿಸಿದವರಿದ್ದಾರೆ. ಅಂತವರ ಸತಿಯಾಗಿ ಬದುಕಿನಲ್ಲಿ ಭವ್ಯತೆಯನ್ನೇ ಹೊಂದಿದವಳಿದ್ದೇನೆ. ಈಶ್ವರನ ಸತಿಯಾದ ಪಾರ್ವತಿಯನ್ನು ಅನವರತವೂ ಆರಾಧಿಸ್ತೇನೆ, ಪೂಜಿಸ್ತೇನೆ. ಆ ಕಾರಣದಿಂದ ನನ್ನ ಬದುಕಿನಲ್ಲಿ ಕಷ್ಟ ಕೋಟಲೆಗಳು ಬಾರದು ಅನ್ನುವ ಹಾಗೆ ಭಾವಿಸಿಕೊಳ್ಳುತ್ತಾರೆ. ಈಗ ಪಾರ್ವತಿ ದೇವಿಯನ್ನು ತಾಯಿಯಂತೆ. ಹೌದು, ನನ್ನ ಹೆಂಡತಿಯು ಪಾರ್ವತಿಯವರು. ಹೌದಾ? ನೋಡು, ಎಂತಹ ಒಂದು ಸಾಮೀಪ್ಯದ ಬಂಧುತ್ವ ನಮ್ಮಲ್ಲಿ ಉಂಟು ಅಂತ. ಹಾಗಾಗಿ ಇರಬೇಕು. ಅವರು ಪಾರ್ವತಿಯನ್ನೇ ಅರ್ಚಿಸುವುದು, ನಾನು ಅವರನ್ನೇ ಅರ್ಚಿಸುವುದು. ಇದು ಪಾರ್ವತಿ ದೇವಿಯ ಮನಸ್ಸಾಗಿ ಅಶೋಕ ವೃಕ್ಷವನ್ನು ಪೂಜಿಸಿದಾಗ ಹುಟ್ಟಿ ಬಂದ ಹೆಣ್ಣುಮಗಳಿಗೆ ಅಶೋಕ ಸುಂದರಿ. ಹಾಗಾದ್ರೆ ಶಿವನ ಸತಿಯೇ ನಮ್ಮ ದುರಿತವನ್ನು ದೂರೀಕರಿಸುವುದಕ್ಕೆ ನಿಮ್ಮನ್ನು ಕಳಿಸಿಕೊಟ್ಟ ಹಾಗೆಯೇ ನಮ್ಮ ಪಾಲಿಗೆ ನೀವು ದೇವರಾಗಿಯೇ ಒದಗಿ ಬಂದಿರಿ. ನಾವು ಹೇಗೆ ಸಜ್ಜನರಾಗಿ ಬದುಕುತ್ತೇವೋ ನಿಮ್ಮಲ್ಲಿ ಅಂತ ಸಜ್ಜನಿಕೆಯನ್ನು ಸದಾಕಾಲ ನಾವು ಆಶಿಸ್ತೇವೆ, ಬಯಸ್ತೇವೆ.
ಹಾಗಾಗಿ ಹೇಳುವುದು ನಿಮಗೆ ಯಾವ ಬಯಕೆಗಳಿದ್ದರು ಅಂತರಂಗದ ಯಾವ ಬೇಡಿಕೆ ಇದ್ದು ಅದಕ್ಕೆ ಮುಚ್ಚುಮರೆ ಅಂತ ಮಾಡ್ಬೇಕಾದ್ರೆ ನಾವು ಅದಕ್ಕೆಲ್ಲ ದಾಕ್ಷಿಣ್ಯ ಮಾಡುವವರಲ್ಲಪ್ಪ. ಬೇಕು ಅಂತಾದ್ರೆ ಆಗ್ಲೇ ಹೇಳುದು. ಹೌದು, ಬೇಡ ಅಂತಾದ್ರೆ ಯಾರು ಕೊಟ್ಟರು ನಮಗೆ ಬೇಡ. ಈಗ ಕೆಲವು ಸಲ ಇರ್ತದೆ ನಮ್ಮದ್ದೇ ಹೌದಾ ನಮಗಾಗಿ ಇನ್ನೊಬ್ರು ಕೊಟ್ಟದ್ದು ಅನ್ನುವಂತ ಒಂದು ಒಳಗಿನ ಭಾವ ಇರ್ತದೆ. ಯಾವ್ದಾದ್ರೂ ಅದು ಕೇಳಿದ್ರೆ ತಪ್ಪಾಗ್ತದ, ಇದು ಕೇಳಿದ್ರೆ ತಪ್ಪಾಗ್ತದ ಅಂತ ಒಂದು ಭಾವ ಬರ್ತದೆ. ಕೆಲವರ ಮನೆಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮ ಮನೆ ಅಂತಲೇ ತಿಳಿಯಿರಿ, ಅದು ನಾವು ಜಾಗೃತೆಯಲ್ಲಿ ಪ್ರತಿಯೊಂದನ್ನು ನೋಡು. ಹಾಗೆ ಹೋಗುವಾಗಲಿ ಕೊಡುವಾಗಲಿ ಎಲ್ಲಿಯಾದ್ರೂ ಅವರಿಗೆ ನಾಳೆ ಇವರು ಬಂದೊಂದು ಕಟ್ಟಾಯ್ತು ಅಂತ ಆಗುವುದು ಬೇಡ. ಕರೆಯುವುದೂ ಇಲ್ಲ, ನಿಮ್ಮ ಮನೆ ಅಂತ ಅವರು ಹೇಳುವುದೂ ಇಲ್ಲ. ಹಾಗಾಗಿ ನಿಮಗಂತಹ ಬಂಧನ ಯಾವುದೂ ಇಲ್ಲಿ ಇಲ್ಲ, ಎಲ್ಲವೂ ನಿಮ್ಮದ್ದೇ. ಬೇಕು ಅಂತ ಎಲ್ಲಿಯಾದ್ರೂ ನಿಮಗೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಎಲ್ಲಿಯಾದ್ರೂ ತೊಂದರೆ ಆಯ್ತು, ಸಂಕೋಚ ಆಯ್ತು ಅಂತ ನನ್ನಲ್ಲಿ ಹೇಳಿ ತೂರ್ಚಟಿ ಆಣೆಯಾಗಿ ನಿಮಗೇನು ಬೇಕು ದೊಡ್ಡ ಮಾತು ದೊಡ್ಡ ಮಾತು. ಹಾಗಾದ್ರೆ ನಾವು ಯಾವುದು ಬೇಕಾದ್ರೂ ಕೈ ಹಾಕಿ ತಕ್ಕೊಳ್ಬಹುದು. ಎಲ್ಲಿಯಾದ್ರೂ ಸಂಕೋಚಾರ ಕೇಳಬಹುದು, ಕೇಳಿದ್ರೆ ನಾನು ಕೊಡ್ತೇನೆ, ಕೇಳಿದ್ರು ನೀವು ಕೊಡ್ತೀವಿ, ನಾನಾಗಿ ತಕೊಂಡ್ರು ನೀವು ಮಾತಾಡೋದೇನು ಮಾತುಕತೆ ಇಲ್ಲ. ಬೇಕು ಅಂತ ಹೇಳಿದ್ರು ನೀವು ಒಪ್ತೀರಿ. ಅಯ್ಯೋ ತೂರ್ಚಟಿಯ ಆಣೆ, ನೀವು ಎಂತದ್ದು ಬೇಕು ನಿಮಗೆ ಹೇಳಿಕೊಂಡ ಕೇಳಿಕೊಂಡ ನಮ್ಮ ಇಂದ್ರ, ನಮ್ಮ ಲೋಕಕ್ಕೆ ಬಂದ ಇಂದ್ರ. ಹೌದು, ನಾನು ಇಷ್ಟು ದಿವಸ ನೋಡದೇ ಇದ್ದದ್ದೇ ತಪ್ಪಾಯ್ತು. ಯಾವುದು ಅಲ್ಲ ನಿಮ್ಮನ್ನು ಹಾಗೆ ಮಾತುಕತೆ ಆಗಲಿಲ್ಲ ನೋಡಿ. ನಿಮ್ಮನ್ನು ನಾನು ನೋಡ್ಲೇ ಇಲ್ಲ. ನನಗೂ ಅಷ್ಟೇ ನಿಮ್ಮನ್ನೊಮ್ಮೆ ಕಂಡು ಮಾತಾಡಬೇಕು ಅಂತ ಇತ್ತು. ಆಯ್ತಾ, ಒಳಗಿನ ನೋವು ಬಿಡಿ, ಅದನ್ನೆಲ್ಲ ಯಾಕೆ ಆಯ್ತಾ ಕೇಳಿ. ಆಯ್ತಾ, ನಾನು ಏನಿದ್ರು ಹೇಳಿ, ನನ್ನ ಒದಗಿಸಿಕೊಡ್ತೇನೆ. ಏನು ಬೇಸರ ಮಾಡಬೇಡಿ, ನಮ್ಮಲ್ಲಿದ್ದೇನೆ. ಏನು ತಮ್ಮ ನಡೆಯನು ಏನು ನಡೆ ಸತಿಯನು ಜನಪನೋ ಬಯಸಿ ಜನನ ಕರೆಸುತ್ತ ವಿನಯ ಬದಲಾಗಿ ಗುರು ಹರಪೇಟ ನಮಸ್ಕಾರದಲ್ಲಿ ವ್ಯತ್ಯಾಸ, ಮುಖದ ಭಾವದಲ್ಲಿ ವ್ಯತ್ಯಾಸ. ಆ ಪೀಠಕ್ಕೆ ನೀನೆ ಅಲ್ಲೇ ನೀವು ನೋಡಿ, ನಾನೀಗ ಪೂರ್ಣ ಇಂದ್ರನೋ ಅಪೂರ್ಣ ಇಂದ್ರನೋ ಇಲ್ಲಿ ನಿಂತು ನೋಡಿ. ನಾನೀಗ ಇಡೀ ಇಂದ್ರನೋ ಅರ್ಧ ಇಂದ್ರನೋ ಅಲ್ಲಿ ನಿಂತು ನೋಡಿ. ನನಗೆ ಇಂದ್ರನ ತೇಜಸ್ಸು ಉಂಟೋ ಇಲ್ವೋ? ನನಗೆ ಅದು ಬೇಕಾದ ಉತ್ತರ. ನಾನು ಪೂರ್ತಿಯಾಗಿದ್ದೇನೋ ಇನ್ನು ಅರ್ಧ ಇದ್ದೇನೋ ಅಂತ. ಹೌದು, ದೃಷ್ಟಿಯ
ಅದಕ್ಕೆ ಉತ್ತರ ಹೇಗೆ ಕೇಳಿದ್ರೆ ದೃಷ್ಟಿಯಂತೆ ಸೃಷ್ಟಿ. ಈಗ ಒಬ್ಬಾತನಿಗೆ ಒಂದು ವಚನವನ್ನು ಕಂಡಾಗ ಒಂದು ಸೀರೆಯಾಗಿ ಕಾಣುತ್ತದೆ, ಇನ್ನೊಬ್ಬನಿಗೆ ಅದು ಸೀರೆಯಾಗಿ ಕಾಣಬೇಕು ಅಂತ ಇರ್ತದೆ. ಅವನ ದೃಷ್ಟಿಯಲ್ಲಿ ಅದೊಂದು ಬಟ್ಟೆಯಾಗಿ ಕಾಣುತ್ತದೆ. ನೀವು ಬಟ್ಟೆಯ ಸುದ್ದಿ ಯಾಕೆ ಮಾತಾಡ್ತೀರಿ? ಬಟ್ಟೆ ಅಲ್ಲ, ಬಟ್ಟೆಯ ಸುದ್ದಿಯೇ ಯಾಕೆ ಮಾತಾಡ್ತೀರಿ? ನೀವು ಹೀಗೆ ಮಾಡ್ತೀರಿ. ನನಗೆ ಕೂಡಿತು ಅಂತ ಅದು ಬೇರೆ ನೇಗೆ ಮಾಡಿ ಕೇಳಿದ್ದು ನಾನು ನೀವು ಬಟ್ಟೆಯ ಸುದ್ದಿ ಮಾತಾಡ್ತೀರಿ. ಈಗ ಇನ್ನೊಬ್ಬರಿಗೆ ಅದರಲ್ಲಿ ಒಂದು ಬಣ್ಣದ ಆಕರ್ಷಣೆ ಆಗಿದೆ. ಹೀಗೆ ದೃಷ್ಟಿಯಂತೆ ಸೃಷ್ಟಿ. ಹೇಗೆ ಸೃಷ್ಟಿ ಕೇಳಿ ನಾವು ಏನನ್ನು ಭಾವಿಸ್ತೇವೆ ಅದರ ಹಾಗೆ ನಮಗೆ ಕಾಣುತ್ತದೆ. ಒಂದು ಹೂವನ್ನು ಚಂದದ ಹೆಣ್ಣು ನೋಡಿದ್ರೆ ಮುಡಿಯುವುದಕ್ಕೆ ಮನ ಮಾಡ್ತಾಳೆ, ಅರ್ಚಕರು ನೋಡಿದ್ರೆ ದೇವರಿಗೆ ಮುಡಿಸುವುದಕ್ಕೆ ನೋಡ್ತಾನೆ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವವರು ನೋಡಿದ್ರೆ ಎಷ್ಟು ಸಿಕ್ಕಬಹುದು ಅಂತ ಯೋಚಿಸ್ತಾನೆ, ಯಾವುದೋ ಒಂದು ಮಾಂಸ ತಿನ್ನುವ ಪ್ರಾಣಿ ನೋಡಿದ್ರೆ ಹಾರಿ ಅದನ್ನು ಹಿಡಿಯುತ್ತದೆ. ಅಷ್ಟೇ. ಹೀಗೆ ನಿನ್ನ ಮನಸ್ಸಿನಲ್ಲಿ ಏನನ್ನು ಬಯಸ್ತೀವಿ ಅದು ಸಿಗುವಂತಹ ಸ್ಥಾನದಲ್ಲಿ ನೀನಿದ್ದಿ. ಈಗ ಒಂದರ್ಥದಲ್ಲಿ ಅವಿರ್ಭೋಜನವನ್ನು ಉಣ್ಣುವಂತ ಯೋಗ್ಯತೆ ನಿನಗೆ ಸಂಪಾದನೆ. ನಾನು ಅಲ್ಲಿವರೆಗೆ ಮುಟ್ಟಿದ್ದೆ. ದೇವತೆಗಳ ಸಹಪಂಕ್ತಿಯಲ್ಲಿ ಕುಳಿತು ಅವಿರ್ಭೋಜನವನ್ನು ಮಾಡುವಷ್ಟರ ಮಟ್ಟಿಗೆ ನಾನು ಭೂಮಿಯ ವಾಸನಾದರೂ ಸ್ವರ್ಗದಲ್ಲಿ ಸಿಕ್ಕಿರಲಾದೆ. ಹಾಗಾದ್ರೆ ಇಷ್ಟೆಲ್ಲ ಸಿಕ್ಕಿದ ಮೇಲೆ ಪೂರ್ಣನ ಅಪೂರ್ಣನು ಕೇಳಿದರೆ ಒಂದರ್ಥದಲ್ಲಿ ನೀನು ಕೇಳಿದಂತಹ ಪ್ರಶ್ನೆಗಳು ಸಾಧುವಲ್ಲ. ಯಾಕೆ ನೀನು ಪೂರ್ಣತ್ವವನ್ನೇ ಪಡೆದಿದ್ದಿ. ಒಂದು ವೇಳೆ ಮನಸ್ಸಿನಲ್ಲಿನ ಸಂಶಯ ಉಂಟು ಅಂತಾದ್ರೆ ಅದು ಅಪೂರ್ಣಕ್ಕೆ ಎಡೆಯಾಗಿ ಕೊಡುತ್ತದೆ. ಮನಸ್ಸಿನಲ್ಲಿ ಸಂಶಯ ಇರಬಾರ್ದು. ಸಂಶಯವೇ ಒಂದು ಭೂತಾಕಾರವನ್ನು ಕಳೆದು ನಮ್ಮನ್ನು ನುಂಗುತ್ತದೆ. ಸಂಶಯವೇ ನಮ್ಮ ವಿನಾಶಕ್ಕೆ ಕಾರಣವಾಗ್ತದೆ. ನಾನು ಪೂರ್ಣ ಅಂತ ನನ್ನಷ್ಟಕ್ಕೆ ತಿಳ್ಕೊಂಡು ತೃಪ್ತನಾಗಬೇಕು. ಶಚಿಮತಿಯೂ ಆಗಬೇಡವೇ? ನಾವಲ್ಲಿ ಕೂತ್ಕೊಳ್ಳುವಾಗ ಇಷ್ಟು ಕಟ್ಟಡದಲ್ಲಿ ತುಂಬಿಸುವುದು ಗೊತ್ತುಂಟ? ಅಲ್ಲಿ ಜಾಗ ಉಳಿಯುತ್ತದೆ. ಪ್ರಾರಂಭಿಸುವುದು ಇದು ಯಾಕೆ ಜಾಗ ಉಳಿಯುತ್ತದೆ? ಅದು ಇಬ್ಬರಿಗೆ ಮಾಡಿದ್ದದು. ಮತ್ತೆ ಒಬ್ಬ ಪುತ್ರ ತುಂಬುವುದಾಗಿ ಸತಿ ಪತಿ ಪತಿ ಸತಿ ಗಂಡ ಹೆಂಡತಿ ಶಚೀಂದ್ರ 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 ಎರಡು ಕೂತ್ಕೊಳ್ಬೇಕಾದ ಜಾಗ. ನಾ ಇಂದ್ರನ ಹೇಳಿದ್ದಾಳೆ ಶಚಿ. ನನಗೆ ವಾಮಭಾಗ ಶೂನ್ಯವಾಗಿದೆ. ನನಗೆ ಅವಳು ಬದಿಯಲ್ಲಿ ಕೂತ್ಕೊಳ್ಳದೇ ಇದ್ರೆ ಇನ್ನು ಇಂದ್ರಾಸನದಲ್ಲಿ ಮುಂದುವರಿಯುವುದಕ್ಕಾಗುವುದಿಲ್ಲ. ಇಂದ್ರನಿಗೆ ಉಲ್ಲಾಸ ಇಲ್ಲ. ಇನ್ನೂ ಇಂದ್ರ ಪದವಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಶಚಿ ಬೇಕು. ಉಲ್ಲಾಸ ಬರಬೇಕು ಅಂತ ಕರ್ಕೊಂಡು ಬಂದದ್ದು ನೀವು. ಬರುವಾಗಲೇ ನಾನೊಂದು ಮಾತು ಹೇಳಿದ್ದೇನೆ, ನನಗೆ ಆಗಲಿಕ್ಕಿಲ್ಲ, ನನಗೆ ಹೇಳಿದ ವಿಷಯ ಅಲ್ಲ ಅಂತ. ಅಲ್ಲಿ ಬಂದು ನೋಡು ಎಲ್ಲ ಸಿಗ್ತದೆ ನಿನಗೆ ಅಂತ ಹೇಳಿದ್ದು ನೀವು. ನಾನು ಮತ್ತೆ ನನ್ನ ಭೂಮಿಯ ಭಾಷೆಯಲ್ಲಿ ಮಾತಾಡುವುದಿಲ್ಲ, ದೇವ ಭಾಷೆಯಲ್ಲಿ ಮಾತಾಡುದು. ನಿಮಗೆ ಮಾನ ಇದ್ರೆ ಮರ್ಯಾದೆ ಇದ್ರೆ ಶಕ್ತಿಯನ್ನು ಕರ್ಕೊಂಡು ಭೂಮಿ ಅಲ್ಲ, ನನಗೆ ಬೇಕು ಶಕ್ತಿ. ನಿಮಗೆ ಯಾವಾಗಲೂ ನನ್ನ ಹೆಂಡತಿಯನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೇನಾಯ್ತು? ಆ ರಥದಲ್ಲಿ ಜಾಗ ಇರಲಿಲ್ವಾ? ನಿಮಗೆ ಕರ್ಕೊಂಡು ಬರುವಾಗ ನನ್ನನ್ನು ಒಬ್ಬರನ್ನೇ ನೆನಪಾಯ್ತು. ಇಲ್ಲಿ ಬರುವಾಗ ನನಗೆ ಹೆಂಡತಿ ಬೇಕು ಅಂತ ಆಗ್ತದೆ. ಯಾಕೋ ಇಂದ್ರ ಇಲ್ಲವಲ್ಲ, ಅವಳು ಒಬ್ಬಳೇ ಇದ್ದಾಳಲ್ಲ, ನಾನು ಹೆಂಡತಿ ಇಲ್ಲದೆ ಒಬ್ಬರೇ ಇದ್ದೇನಲ್ಲ. ಇರ್ಲಿ ಸ್ವಲ್ಪ ಸಮಯ ಏನಾಗ್ತದೆ. ಭೂಮಿ ಹೆಂಡತಿ ಮಕ್ಕಳದ್ದು ನನಗೆ ಶಕ್ತಿಯನ್ನು ಕರ್ಕೊಂಡು ಬಂದು ತೋರಿಸಿ ಅವಳನ್ನು ಪೀಠ ಏರಿಸಿ ಮತ್ತೆ ನೀವು 4 ದಿವಸ ಬಾರದಿದ್ದರೆ ಶಕ್ತಿಯನ್ನು ಕರ್ಕೊಂಡೇ ಬರಬೇಕು. ಒಂದು ತಜ್ಜರಿಂದ ಬೇಗನೆ ಬಂದ ನಾಶನಿಗೆ ತಿಂದಿದೆ ನೊಂದುಕೊಳ್ಳುತ್ತಾರ ಬಂದು ಜತೆಯನ್ನು ನೋಡುತ್ತೆಂದ ಗುಜರುಗೆಲ್ಲ ಒಂದ ಬೇರೆ ಬರಿಯ ಇಂದು ನಿಮಗೆ ಬರದ ಭಾಗ್ಯವು ಎಂದು ಬಂದು ಜತೆಯನ್ನು ಭೂಮಿಗೆ ಸೂರ್ಯ ಹೇಗುವ ದೇವಲೋಕಕ್ಕೆ ನೀವು ಬೆಳಕನ್ನು ಕೊಡುವಂತಹ ಜ್ಞಾನ ಪ್ರದಾಯಕರಾದವರು ನೀವು. ಅಂತಹ ನೀವು ನೆಲನೋಟಕರಾಗಿ
ಚಿಂತಾ ಭಾರತಿ ಏನು ಸ್ವಾಮಿ, ಯಾಕೆ ಹೀಗೆ? ಶಚಿ, ಇಲ್ಲಿಗೆ ಬರಬೇಕು ಅಂತ ಇದ್ರೆ ಹಾ, ಒಂದು ಕಾರಣವನ್ನು ಹೊಂದಿಕೊಂಡು ನಾನು ಬಂದದ್ದು. ಏನು ಕಾರಣ? ಹೀಗೇ ಬರಬೇಕು ಅಂತ ಇದೆ. ಹಾ. ಹಿಂದೆ ನಡೆದಂತ ಘಟನೆಗಳು ಅದಕ್ಕೆ ಆಧಾರ. ಘಟನೆ ಸುರಲೋಕಕ್ಕೆ ಬಂದಂತಹ ಯಾವೆಲ್ಲ ಕಷ್ಟಗಳುಂಟು ಅದೆಲ್ಲ ನಿವಾರಣೆ ಆಯಿತು ಅನ್ನುವಂತಹ ಸಂತೋಷದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ಕಂತ ಕಷ್ಟ ಏನು ಬಂದಿದೆ? ಯಾರಿಂದ ನಮ್ಮ ಕಷ್ಟ ನಿವಾರಣೆ ಆಯಿತು ಅಂತ ಭಾವಿಸಿದೆವು, ಹಾ, ಅಂತವರಿಂದಲೇ ನನ್ನ ಮುಖ ಹೀಗಾಗಿದೆ. ಯಾಕೆ ಪ್ರಭು? ಈಗಾಗಲೇ ಹಾ, ನಮ್ಮದಾದಂತಹ ದೇವ ಪದವಿಯಲ್ಲಿ ಬರೆದಾದ ಕಾರಣದಿಂದ ಹಾ. ಅಂಶ ಬಂದು ಕೂತ ಕತೆ ನಿನಗೆ ಗೊತ್ತು. ಹೌದು, ನೀವೇ ಬರೆದಾಗಿನ ಕೂಡದು ಅನ್ನುವ ಕಾರಣಕ್ಕಾಗಿ ಕರೆಸಿಕೊಂಡದ್ದಲ್ವೇ? ಆ ಬಳಿಕ ಹುಂಡಾದ ವಧೆಯೂ ಆಗಿದೆ. ಅಂತೂ ನಮ್ಮ ಕಷ್ಟ ಕಾಲ ಕಳೆದು ಹೋಯಿತು ಅನ್ನುವಂತಹ ಸಂತೋಷ. ಅದೇ ನಾವು ಭಾವಿಸುವುದು. ಹಾ. ಭುವಿಯಲ್ಲಿದ್ದಂತ ಮಂದಿಗಳಿಗೆ ಹಾ. ಅಂತರ್ಯದಲ್ಲಿರುವಂತ ಆಶೆಗಳು ಹಾ. ದೇವಪೀಠವನ್ನು ಸೇರಿದ್ರೂ ಹೋಗುವುದಿಲ್ಲ. ಅದನ್ನು ಆ ವಾಸನಾ ಫಲ ಇರುತ್ತದೆ. ಅದೇ ಅವನನ್ನು ಕಾಡುತ್ತಾ ಉಂಟು ಅಂತ ನನಗೆ ಅನಿಸ್ತದೆ. ಹೋಗ್ಬೇಕಂತೆ, ಇಲ್ಲಿಂದ ತೆರಳಬೇಕು ಅಂತ ಏನಾದ್ರೂ ಸೂಚನೆಯನ್ನು ಕೊಟ್ಟನೆ? ಅಂಥದ್ದೊಂದು ಸೂಚನೆ ಇರೋದ್ರ ಬಗ್ಗೆ ಬೇರೆ ವಿಚಾರವನ್ನು ಮಾಡಬಹುದಿತ್ತು. ಮತ್ತೆ ಈ ಸ್ವರ್ಗಲೋಕದಲ್ಲಿ ಎಲ್ಲವನ್ನೂ ಕೊಂಡಂತ ಆತ ಮತ್ತೊಂದನ್ನು ಬಯಸುವುದಕ್ಕೆ ಹೊರಟಿದ್ದಾನೆ. ಮತ್ತೊಂದು ಸ್ವರ್ಗವೇ ಸಿಕ್ಕಿದ ಬಳಿಕ ಮತ್ತೊಂದು ಇನ್ನೊಂದು ಅಂತ ಹೇಳುವುದಕ್ಕುಂಟೆ ಸ್ವಾಮಿ. ಇಂದ್ರಪೀಠದಲ್ಲಿ ಕೂತವನಿಗೆ ಪಕ್ಕದಲ್ಲಿ ವಾಮಭಾಗ ಬರಿದಾದಂತ ನೆನಪು ಈಗ ಕಾಡುವುದಕ್ಕೆ ತೊಡಗಿದೆ. ಈಗಾಗಲೇ ವಿವಾಹಿತನಾದ ಅವನಿಗೆ ಅವನ ಸತಿ ಇರುತ್ತಾ ಮತ್ತೊಂದು ಆಲೋಚನೆ ಯಾಕೆ ಬಂತು? ವಿವಾಹ ಹೌದೇ, ಹಾಗೆ ಅವನ ಹೆಂಡತಿ ಅಂತ ಕೂತ್ಕೊಳ್ಳಿಸಲಿಕ್ಕಾಗುವುದಿಲ್ವಲ್ಲ. ಅದಕ್ಕೆ ನಿಮ್ಮ ಅನುಮತಿಯೂ ಇಲ್ಲ. ಹಾಗಾದ್ರೆ ಏನು ಮಾಡಿದ್ದಾನೆ ಕೇಳಿದೆ. ಏನು? ಇಂದ್ರನಾದಂತ ನಾನು ಬರಿದಾದಂತ ವಾಮಭಾಗವನ್ನು ಹೊಂದಿರಕೂಡದು. ಆ ಕಾರಣದಿಂದ ಇಂದ್ರ ಕೂತಂತ ಪೀಠದಲ್ಲಿ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾರೆ ಅವಳಿಗೆ ಇಂದ್ರಾಣಿ ವಯಸ್ಸದು. ಶಚಿದೇವಿಯಾದಂತ ನಿನ್ನನ್ನು ಆಗ ಬಯಸಿದ್ದಾನ ಸ್ವಾಮಿ. ಗುರುವರದೇ ಏನಿದೇನು ಕೇಳುವ ನುಡಿ ಸರಿಯಾಗುವುದಕ್ಕೆ ಸತಿ ಸೇವೆಯನ್ನು ಬದುಕಿನ ಸೌಭಾಗ್ಯ ಅಂತ ಭಾವಿಸಿದ ಯಾವೊಬ್ಬಾಕೆ ಪತಿವ್ರತೆಯಲ್ಲಿಯೂ ಯಾರೊಬ್ಬನು ಆಡುವುದಕ್ಕೆ ಇರಬೇಕಾದ ವಾಕ್ಯಗಳಲ್ಲದಂತಹ ವಾಕ್ಯವನ್ನು ಗುರುವಾಗಿ ನೀವು ಆಡಬಹುದು ಅಂತ ಆಲೋಚನೆ ಮಾಡಿರುವೆ. ದಾರಿ ತೋರಿಸಿ ಇಂಥ ದೇವತೆಗಳೆಲ್ಲವರು ಕೂಡ ಮೊರೆಯಿಟ್ಟ ಕಾಲಕ್ಕೆ ದಾರಿ ಉಂಟು ಯಾಗವನ್ನು ಪೂರೈಸಿದಂತಹ ಹುಷರಿದ್ದಾನೆ ಅಂತ ಆಗಿದೆ. ಗುರುವಾದವನ ಕರ್ತವ್ಯ ಅಂತ ಭಾವಿಸಿದೆ. ಯಾವಾಗಲೂ ಶ್ರೇಷ್ಠತೆಯನ್ನು ಗುರುತಿಸಿದ್ರು ಅಂತವರ ಮನಸ್ಸಿನಲ್ಲಿ ಇಂತಹದ್ದೊಂದು ಕನಿಷ್ಠ ಭಾವ ಉಂಟು ಅನ್ನುವ ಹಾಗೆ ತಿಳಿಯದಾಗಿ ಹೋದ್ರೆ ಆ ಕಾಲಕ್ಕೆ ಭೂಮಿಯ ವಾಸನೆ ಎನ್ನುವುದವನ್ನು ಬಿಟ್ಟು ಹೋಗದೆ ಹೋಯಿತೆ. ಪರ ಸತಿ ನಾನು, ಪರವಧು ನಾನು. ಇಂದ್ರನಿಗೆ ಸತಿ ಅಂತ ಹೇಳಿದ್ರೆ ಬರಿದ ಸತಿ ಆದದ್ದಲ್ಲ. ನನ್ನ ತಂದೆಯಾದಂತಹ ಪುಲೋಮನಾಮಕ ದಾನವರನ್ನು ನಮ್ಮವರು ಕಡಿದು ಕೊಂದ್ರು. ಆ ಹೊತ್ತಿನಲ್ಲಿ ಅನಾಥಳಾಗಿ ಇದ್ದಂತಹ ನನಗೆ ನಾಗತ್ವವನ್ನು ಕರುಣಿಸಿ ನನಗೆ ಬದುಕನ್ನು ಕೊಟ್ಟವರು. ಒಬ್ಬ ಇಂದ್ರ ಪದವಿಯಲ್ಲಿ ಇರುವವನು ಅಥವಾ ಪುಣ್ಯವನ್ನು ಸಂಚಯಿಸಿಕೊಂಡು ಬಂದವನು ದೇವಗಣಿಕೆಯನ್ನು ಬಯಸಿದ್ರೆ ತಪ್ಪಲ್ಲ. ಆದ್ರೆ ಒಬ್ಬ ಅಗ್ನಿಯ ಸತಿಯನ್ನು ಅಥವಾ ನಿರುಗಿಯ ಸತಿಯನ್ನು ಅಥವಾ ಇಂದ್ರನ ಸತಿಯನ್ನು ಬಯಸಿದ್ರೆ ಒಬ್ಬ ರಕ್ಕಸನಿಗೂ ಅಥವಾ ಈ ನಹುಷ ಭೂಪಾಲನಿಗೂ ಏನು ವ್ಯತ್ಯಾಸ ಅಂತ ನೀವು ಆಲೋಚನೆ ಮಾಡಿ ನೋಡಿ. ನಾನಾದ್ರೂ ಇದಕ್ಕೆ ಒಡಂಬಟ್ಟು ವ್ಯವಹಾರ ಮಾಡುವುದಕ್ಕೆ ಸಾಧ್ಯವೇ ಅಂತ ಆಲೋಚನೆ ಮಾಡಿ ಸ್ವಾಮಿ, ಧರ್ಮ ಸಮ್ಮತವಲ್ಲದ ಅನ್ಯಾಯದ ಮಾತುಗಳನ್ನು ಆಡುವುದು ಎಷ್ಟು ಸರಿಯೋ ಅದನ್ನು ನಡೆಸಿಕೊಡುವಂತ ನೀವು ಹೇಳಿದ್ರು ನಿಮ್ಮದು ತಪ್ಪೇ ಆಗುವುದಿಲ್ಲ. ನಾನು ಏನು ಮಾಡಬೇಕು ಸ್ವಾಮಿ? ಏನು ತಿಳಿಯಲಾತನ ಸುಕೃತಗಳ ಫಲ, ತಿಳಿಯಲಾತನ ಸುಕೃತಗಳ ಫಲ ಕಳೆಯ ನೀನಳು ಕಳೆಯ ಮೋಗನೆ ನುಡಿ ಧರ್ಮಗನುಸರಿಸಲಿ ತಿಳಿಯೇ ಬಲಿರೆ ಶಾಸ್ತ್ರ ತೊಳಿರೆ ತಿಳಿಸುವುದು ಶಾಸ್ತ್ರಗಳು ಹಳದಿಯ ಅವಧಿಯ ಸತಿಯವನ ಗುಣಗಳು ಪಡೆಯುವುದು ಪಿಗೆಯ
ದಿನವಿಲ್ಲದ ಧರ್ಮಸಮ್ಮತವಲ್ಲದ ಮಾತುಗಳನ್ನು ಬೃಹಸ್ಪತಿಯಾಗಿ ನಾನು ಆಡುವುದಕ್ಕೆ ಸಾಧ್ಯವೇ? ಹಾಡಿದ್ರೆ ನಿಮ್ಮ ನಿಂತ ನೆಲೆ ಇಲ್ಲ ಅಂತ ಅನಿಸುವುದಿಲ್ಲವೇ? ಹಾಗಾದ್ರೆ ದೇವ ಪದವಿಯಲ್ಲಿ ಕೂತವ ಇಂದ್ರನಾಗಿ ಕೂತವ ಇಂದ್ರಾಣಿಯನ್ನು ಬಯಸಿದ್ದಾನಂತಾದ್ರೆ ಅವನತ ಮುಖಿಯಾಗಿಯೇ ನಾನು ಬಂದಿದ್ದೇನೆ. ಧರ್ಮಸಮ್ಮತ ಎನ್ನುವ ಮಾತು. ಆದ್ರೆ ಈ ಕಾಲದಲ್ಲಿ ಒದಗಿ ಬಂದಂತಹ ಈ ಯಾವುದೆಲ್ಲ ಪ್ರಮೇಯಗಳುಂಟು ಅದನ್ನು ಮೀರಿ ನಾವು ವ್ಯವಹರಿಸಬೇಕು. ಮನುಷ್ಯರಾಗಿ ವ್ಯವಹರಿಸುವುದಕ್ಕೆ ನಾವು ಇದ್ದವರಲ್ಲ, ನಾವು ದೇವತಾ ಸ್ಥಾಯಿಗಳು. ಹಾಗಾದ್ರೆ ಹೇಗೆ ವ್ಯವಹರಿಸಬಹುದು? ಅವ ಬಂದದ್ದು ಹೇಗೆ ಕೇಳಿದರೆ ಅವನದಾದಂತ ಸುಕೃತದ ಫಲದಿಂದಲಾಗಿ ಬಂದಿದ್ದಾನೆ. ಸತ್ಯವಾಗಿ ಆತ ಆರ್ಜಿಸಿಕೊಂಡಂತ ಸುಕೃತದ ಪುಣ್ಯ ವಿಶೇಷಗಳು ಕಳೆಯುವಂತ ಕಾಲವೇನು ದೂರವಿಲ್ಲ. ಈಗ ರಾಕ್ಷಸರಾದವರು ದೇವಲೋಕದ ಮೇಲೆ ದಾಳಿ ಮಾಡುತ್ತಾರೆ. ಅವರು ಮಾಡಿದಂತ ಪುಣ್ಯ ಸಂಚಯನದಿಂದ, ತಪಸ್ಸಿನ ಪ್ರಭಾವದಿಂದ ಆ ಪ್ರಭಾವ ಕ್ಷೀಣಿಸಿದ ಕೂಡಲೇ ಅವನ ಮದುವೆ ಆಗುವುದಿಲ್ಲ. ದೇವತೆಗಳಿಗಾಗುವ ಆ ನಿರ್ಬಂಧ ಉಂಟು. ಪುಣ್ಯ ಕ್ಷಯವಾದ ಕಾಲಕ್ಕೆ ಪತನವನ್ನೇ ಹೊಂದಬೇಕಾಗ್ತದೆ. ಮತ್ತೆ ದೇವ ಪದವಿಯನ್ನು ಬಯಸಿ ತಪಸ್ಸನ್ನು ಆಚರಿಸುವ ಅಥವಾ ಸನ್ಮಾರ್ಗದಲ್ಲಿ ನಡೆಯುವ ಮೂಲಕವಾಗಿ ಮನುಷ್ಯರಾದವರು ದೇವತೆಗಳಾಗುವುದಕ್ಕಾಗುತ್ತದೆ. ಆದ್ರೆ ಒಬ್ಬ ವ್ಯಕ್ತಿಯಾದವನು ದೇವೇಂದ್ರ ಪೀಠದಲ್ಲಿ ಏರಿದ ಮೇಲೆ ಒಂದು ಮನ್ವಂತರ ದಾಟಿದ ಮೇಲೆ ಮತ್ತೆ ಮತ್ತೊಮ್ಮೆ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುಬೇಕು. ಹಾಗಾಗಿ ಇಂದ್ರ ಪದವಿಗೆ ಹೇಳಿದಂತ ನಹುಷ ಶಾಶ್ವತವಾಗಿರುವುದಕ್ಕಿಂತ ಒಂದು ಮನ್ವಂತರದ ಅವಧಿಯಲ್ಲಿ ಯಾವನು ಇಂದ್ರನಾಗಬೇಕು ಅವನೇ ಮತ್ತೊಮ್ಮೆ ಕೂತ್ಕೊಳ್ಳುವುದಕ್ಕಿದ್ದಾನೆ. ಹಾಗಾದ್ರೆ ಬಂದಂತ ಈ ದುರ್ಗತಿಯಿಂದ ನೀನು ಹೇಗೆ ಪಾರಾಗಬಹುದು? ಅವನಿರುದ್ಧ ನಾನಿಲ್ಲ ಒಬ್ಬನಿಗಾಗಿ ಒಡಂಬಟ್ಟೆ ಅಂತ ನನ್ನ ಪಾತಿವ್ರತ ಧರ್ಮವೇ ಕೆಟ್ಟು ಹೋಗ್ತೀನಿ. ಮಾನವನ್ನು ಕಳಕೊಂಡಂತಹ ಮಾನವೀಯರಿಗೆ ಬದುಕುಂಟೆ ಸ್ವಾಮಿ. ಹಾಗಾದ್ರೆ ನೀನು ಧರ್ಮವನ್ನು ಬಿಡಕೂಡದು, ಧರ್ಮ ಮಾರ್ಗದಲ್ಲೇ ನಡೆಯಬೇಕು. ನಿನಗೊಂದು ಉಪಾಯವನ್ನು ನಾನು ಸೂಚಿಸ್ತೇನೆ. ಪತಿಯಾದವನು ದೇಶಾಂತರಕ್ಕೆ ಹೋದಂತಾದ್ರೆ ಬಹುಕಾಲದವರೆಗೂ ಆತ ಬಾರದೆ ಹೋದ್ರೆ ಹೆಂಡತಿಯಾದವಳು ಹೇಗೆ ನಿರ್ಧಾರವನ್ನು ಕೈಗೊಳ್ಳಬಹುದು ಕೇಳಿದ್ರೆ 12 ವರ್ಷಗಳ ಕಾಲ ಆತನಿಗಾಗಿ ಕಾಯಬೇಕು. ಒಂದು ವೇಳೆ 12 ವರ್ಷಗಳನ್ನು ದಾಟಿದ ಬಳಿಕವೂ ಆತ ಮರಳಿ ಬಾರದೆ ಹೋದ್ರೆ ಮುಂದಿನ ನಡೆಯ ಬಗ್ಗೆ ಹೆಂಡತಿಯಾದವಳು ಯೋಚಿಸಬಹುದು. ಇದು ಕೇವಲ ಸತಿಗೆ ಮಾತ್ರವಲ್ಲ, ಆ ಮನೆತನದವರೆಗೂ ಅದುವೇ ಸೀಮಿತ. ಈಗ ಭೂಮಿಯಲ್ಲಿ ಹುಟ್ಟಿದಂತ ಒಂದು ಮನೆತನದಲ್ಲಿ ಇರುವಂತ ಒಬ್ಬ ವ್ಯಕ್ತಿಯಾದವ ಯಾವುದೋ ತೀರ್ಥಾಟನೆಗೆ ಹೋದ, ಮರಳಿ ಬಾರದೆ ಉಳಿದ. 1 ವರ್ಷಗಳ ಕಾಲ ಬರದೆ ಉಳಿದಂತ ಕೂಡಲೇ ಅವನಿಗೆ ಬೇಕಾದಂತ ಶಾಸ್ತ್ರ ವಿಧಿಗಳನ್ನು ಮಾಡುವುದಲ್ಲ, 12 ವರ್ಷಗಳ ಕಾಲ ಕಾಯಬೇಕು. ಅದೇ ನಿಯಮವನ್ನು ನೀನು ಅನುಸರಿಸಬೇಕು. ಇದೇ ಉಪಾಯವನ್ನು ಅವನಲ್ಲಿಯೂ ಸೇಳಬೇಕು. ಆ ಮೂಲಕವಾಗಿ ನಿನಗೆ ಬಂದಂತ ಈ ಸಂಕಟ ಖಂಡಿತವಾಗಿಯೂ ದೂರ ಆಗುತ್ತದೆ. ಆ ಅವಧಿಯ ಒಳಗಾಗಿ ಹೋದಂತ ಇಂದ್ರ ಮತ್ತೊಮ್ಮೆ ನಮ್ಮನ್ನು ಸೇರುವುದಕ್ಕಿದ್ದಾರೆ. ಬಂದಂತ ಕಷ್ಟಗಳು ಪರಿಹಾರವಾಗುತ್ತದೆ. ಅಂತೂ ಬರುವ ಅಪಾಯವನ್ನು ಉಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೊಂದು ದಾರಿ ಹೇಳಿಕೊಟ್ರಲ್ಲ. ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ವಂದಿಸಿದ್ದೇನೆ. ಆ ಪುಷ್ಪಗಳನ್ನು ಕಾಣುವುದಕ್ಕಾಗಿ ಸಾಧ್ಯ. ಗುರುಗಳು ಬಂದ್ರಲ್ಲ, ನನ್ನ ವಾಂಛೆಯನ್ನು ಹೇಳಿದ್ರಲ್ಲ, ಸಿದ್ಧರಾಗುವುದಲ್ಲ. ಕುಡುಗೆ ಶಾಂತ
ಸರ್ಗಕ್ಕೆ ಬರ್ತದೆ. ಸಂಸರ್ಗದಿಂದ ಗುಣ ದೋಷ ಬರ್ತದೆ ಅಂತ ಒಂದು ಮಾತುಂಟು. ಗುಣಪೂರ್ಣನಾಗಿಯೇ ವ್ಯವಹಾರ ಮಾಡುತ್ತಾ ಇದ್ದೀವಿ ಎನ್ನುವಂತಹ ಭಾವ ನಮ್ಮಲ್ಲಿ ಗುರು ಏನು ಮಾಡೋಣ ಹೇಳಿ ಬಂದದ್ದನ್ನು ಅನುಭವಿಸದೆ ಯಾರೊಬ್ಬನಿಗೂ ತಪ್ಪಿಸಿಕೊಡುವುದಕ್ಕಾಗುವುದೇ ಇಲ್ಲ. ಬೆಳಗ್ಗೆ ಬಿದ್ದ ಬಳಿಕ ಈಗದೇ ಇದ್ದರೆ ಪರಿಣಾಮದಿಂದ ಮುಳುಗಿ ಹೋಗಬೇಕಾಗ್ತದೆ ಎನ್ನುವುದು ಲೋಕ ಒಪ್ಪಿದ ಸತ್ಯ ತಾನೆ. ಆ ಸತ್ಯಕ್ಕೆ ಜೋತು ಬಿದ್ದಂತಹ ನಮಗಾದರೂ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಇಲ್ಲ ಅನ್ನುವುದು ತಿಳಿದ ಹಾಗೆ ಆಗಿದೆ. ಸರಿಯಪ್ಪ, ನೀನು ಬಯಕೆಯನ್ನು ಹೊಂದಿದೆಯಾದ್ರೆ ತಪ್ಪು ಅಂತ ಹೇಳುವುದಕ್ಕೆ ನಾವ್ಯಾರು? ತಪ್ಪು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇಲ್ಲ, ನೀನು ಇಂದ್ರನಿದ್ದೀಯ. ಈ ಮೊದಲೇ ನಾನು ಮಾತು ಕೊಟ್ಟ ಬೆಳಿತೇನೆ. ನಾನು ಇಲ್ಲದೆ ಇದ್ದದ್ದನ್ನು ಕೇಳಿದ್ದಲ್ಲ, ನನ್ನ ಹಕ್ಕಿನದ್ದನ್ನು ನಾನು ಕೇಳ್ತಾ ಇರುವುದು. ನನಗೆ ಬಾಕಿಯೆಲ್ಲ ಹೊಣೆ ಉಂಟಂತೆ, ಅದರಲ್ಲಿ ಹೊಣೆ ಇಲ್ವಾ? ವಚನ ದೋಷವನ್ನು ಯಾವ ಕಾರಣಕ್ಕೂ ನಾವು ಹೊಂದಕೂಡದು, ಮಾಡಿದಂತೆ ನಡೆಯಬೇಕು ಅನ್ನೋದು ಸತ್ಯ ತಾನೆ. ನಡೆಯಬೇಕು ಅಂತ ಮನಪೂರ್ಣರಾಗಿಯೇ ನಾನು ಬಂದರು. ಶಾಸ್ತ್ರದ ತಡೆಯನ್ನು ನಾ ಹೇಳದೇ ಇದ್ರೆ ನಾನು ದೋಷಿ ಆಗ್ತೇನೋ ಇಲ್ವೋ ರಚನೆ ಮಾಡಿ. ಈಗ ಶಾಸ್ತ್ರವ ನೋಡುವ, ನೀನೊಂದು ಶಾಸ್ತ್ರೀಯವಾಗಿ ಹೇಳು. ನನಗೆ ಅದೊಂದು ಕೇಳಬೇಕು. ಭೂಮಿಯಲ್ಲೇ ಒಂದು ಪದ್ಧತಿ ಉಂಟಂತೆ, ಒಂದು ಶಾಸ್ತ್ರೀಯವಾಗಿ ಹೇಳು. ಶಾಸ್ತ್ರೀಯವಾಗಿ ಹೇಳುವಾಗ ಕೇಳಲಿಕ್ಕೆ ಮಾತ್ರ ಅಲ್ಲ, ನಿನ್ನನ್ನು ನೋಡ್ಲಿಕ್ಕೆ ಉಂಟದು. ಹೌದಾ? ವಿಚಾರ ಹೇಳಿದ ಹಾಗೆ ಶಾಸ್ತ್ರ ಇರುವುದು ಸತ್ಯವಿಲ್ಲ. ಲೋಕದಲ್ಲಿರುವಂತಹ ಕೌಟುಂಬಿಕವಾದ ವ್ಯವಸ್ಥೆಯಲ್ಲೂ ಹಾಗೆ ಉಂಟಂತೆ. ವ್ಯಕ್ತಿಯೊಬ್ಬನು ಮನೆಯಿಂದ ಹೊರ ಹೋದವನು ನಿರತವಾಗಿ ಬಾರದೇ ಇದ್ದಾಗ ಅವನಿಗಾಗಿ 12 ವರ್ಷಗಳ ಕಾಲ ನಾವು ಕಾಯಬೇಕಂತ. ಆ ಮನುಷ್ಯ ಅಂತ ತಾನು 12 ವರ್ಷಗಳ ಕಾಲವೂ ಬಾರದೇ ಇದ್ದಾಗ ಅಥವಾ ಅವನ ಯಾವುದೊಂದು ಸುಳಿವು ಸಿಕ್ಕದೇ ಇದ್ದಾಗ ಅದಕ್ಕೆ ಬೇಕಾದಂತಹ ಯಾವೆಲ್ಲ ಕ್ರಮಗಳುಂಟು ಅದನ್ನು ಮಾಡಿ ಅವನನ್ನು ಇಲ್ಲ ಅಂತ ನಾವು ಒಪ್ಪಿಕೊಳ್ಳುವುದಕ್ಕೆ ಬರ್ತದಂತೆ. ಅವರು ಊಟ ಮಾಡುವುದು ಅವರ ಲೆಕ್ಕದಲ್ಲಿ. ಸ್ವರ್ಗಕ್ಕೂ ಅದೊಂದು ನೀತಿ ಉಂಟೇ ಉಂಟು. ಭೂಮಿಯದ್ದೇ ಪದ್ಧತಿ ಅಲ್ಲದೇ ಇದ್ದು ಇಲ್ಲಿಯ ಪದ್ಧತಿಯ ಹಾಗೆ. ಈಗಾಗಲೇ ಸುರಪತಿ ನಮ್ಮನ್ನು ಹೇಳದೆ ಕೇಳದೆ ತೊರೆದು ಎತ್ತನೋ ಸಾಗಿದವನಿದ್ದಾನೆ. ಕೆಲವು ಕಾಲವೇ ಕಳೆದು ಹೋಯಿ. ಹಾಗೆಂದು ಅವನಿಗಾಗಿ ಕಾಯುವ ಅವಧಿ ಇನ್ನೂ ಹಾಗೆ ಹತ್ತಿರ ಹತ್ತಿರ ಒಂದು ಸ್ವಲ್ಪ ದಿವಸಗಳಷ್ಟೇ. ಹೌದಾ? ಆ ದಿವಸ ಸಾಧಾರಣ ಆಯ್ತು, 12 ವರ್ಷದ ಹತ್ತಿರ ಆಯ್ತು. ನಾನು ಬಂದೇ ಆಯ್ತು 16 ವರ್ಷ. ಹಾಗಾಗಿ ಹೋದ ಅವ ಇನ್ನೂ ದಿನಪೂರ್ಣ ಆಗುವುದರೊಳಗಾಗಿ ನಾನು ನಿನ್ನ ಜೊತೆಗೆ ಒಂದಾದ ಎಂದಾದ ಎಲ್ಲಿಯಾದ್ರೂ ಅವ ಬಂದಾವಾಗ ನಾನಾದ್ರೂ ಉತ್ತರಿಸುವುದು ಹೇಗೆ, ನೀನಾದ್ರೂ ಮುಖ ತೋರಿಸುವುದು ಹೇಗೆ? ಮತ್ತೆ ಅವನಿಗೆ ಮಾಡ್ಬೇಕು ಅಂತಲೇ ಇಲ್ಲ, ಅವನೇ ಮಾಡಿಕೊಳ್ತಾನೆ. ಮತ್ತೆ ಏನು ಅಲ್ಲದೆ ಇದ್ರು ಮುಖ ತೋರಿಸುವ ವ್ಯವಹಾರ ಮಾಡಬೇಕು, ಮುಖ ತೋರಿಸದ ಹಾಗೆ ವ್ಯವಹಾರ ಮಾಡಕೂಡದು. ಹೌದು, ಒಂದು ಮುಖ ಇದ್ದ ವ್ಯವಹಾರ ಆಗಬೇಕು. ಯಾವುದಿಲ್ಲದಿದ್ರು ಮುಂಗಿದ್ದ ವ್ಯವಹಾರ ಮಾಡಬೇಕು. ಯಾರಿಗೆ ಹೇಳಿದ್ದು ನಾವು ವ್ಯವಸ್ಥೆಯನ್ನು ನಾನು ಹೇಳಿದ್ದು, ಅದು ನಿನ್ನ ಗಂಡನಿಗೆ ಹೇಳಿ ಮೊದಲು. ಹಾಗಾಗಿ ಸತ್ಯದ ಪರಿಸ್ಥಿತಿಯಲ್ಲಿ ನಾನು ಅವನ ಬರುವಿಕೆಗಾಗಿ ಕಾಯುತ್ತಾ ಇದ್ದೇನೆ. ಆ ಅವಧಿ ಮುಗಿದ ಮೇಲೆಯೂ ಅವನು ಬರುವುದಿಲ್ಲ ಅಂತ ನೀವು ಹೇಳಿದ ಹಾಗೆ ನಿಮಗಾಗಿ ಈ ಶಕ್ತಿ ಸಿದ್ಧಳಾಗಿಯೇ ಇದ್ದ. ಹಾಗಿದ್ರೆ ದಿನ ಮಾತ್ರ 1 ತಿಂಗಳ ಅವಧಿ, 30 ದಿನದ 1 ತಿಂಗಳು ಅಷ್ಟೇ ಅಷ್ಟೇ. ನನ್ನನ್ನು ನನ್ನ ಗಂಡ ಈ ಕೆಲವರೆಲ್ಲ ಹೇಳ್ತಾರೆ ನಾನು ಇಷ್ಟೊತ್ತಿನಲ್ಲಿ ಬರ್ತೇನೆ ಅಂತ. ಆಗ ನಾವು ನಿಮಿಷ ಹೇಳುದು ಇಷ್ಟೇ ನಿಮಿಷದ ಗಂಟೆಯ ಮತ್ತೆ ಒಂದುಂಟು, ನೀವು ಹೀಗೇ ಬಂದ್ರೆ
ನನಗೆ ಒಪ್ಲಿಕ್ಕೆ ಮನಸ್ಸು ಮತ್ತೆ ಬರ್ತದೆ. ಹೇಗೆ ಈಗ ನೀವು ಇಂದ್ರ ಇಂದ್ರ ಅಂತ ಹೇಳುವಾಗ 4 ಕಾಲಲ್ಲಿ ಬರ್ಬೇಕಾ? 4 ಕಾಲಿನಲ್ಲಿ ಬಂದ್ರೆ ಮತ್ತೆ ನಿಮ್ಮ ಒಂದು ಕಾಲಲ್ಲೇ ಬರ್ಬೇಕಾ? ಈ 4 ಕಾಲಿನಲ್ಲಿ ಮನೆ ಒಳಗೆ ಅಲ್ಲ ಹೇಗೆ ಬರ್ಬೇಕು ಅಂತ, ಹೀಗೆ ಬಂದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಹೇಗೆ ಬರ್ಬೇಕು? ಹೀಗೆ ಬರಬೇಕು ಅಂತ ಹೇಳಿದ್ರೆ ಈಗ ಹರಿದಾಡಿಕೊಂಡು ಬರ್ಬೇಕಾ, ಉರುಳಾಡಿಕೊಂಡು ಬರ್ಬೇಕಾ? ಈಗ ನೀವೇ ಹೇಳ್ತಾ ಇದ್ದೀರಿ ಸುರಪನ ಹಾಗೆ ನಾನು ಇಲ್ಲಿಗೆ ಇಂದ್ರ, ಹೆಚ್ಚು ಕಡಿಮೆ ಕೇಳಿದ್ರೆ ಸುರಪನನ್ನು ಹೇಗೆಲ್ಲ ಅನುಕರಣೆ ಮಾಡಬಹುದು ಅಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ. ಈಗ ಅದೆಲ್ಲ ಅನುಕರಣೆ ನನಗೆ ಸ್ವಲ್ಪ ಸ್ವಲ್ಪ ದೇವೇಂದ್ರ ಮೈಯಲ್ಲಿ ಬರ್ತಾನೆ. ಹೌದು, ಮೈಯಲ್ಲಿ ಆವೇಶ ಉಂಟು ನಿಮಗೆ. ಆದ್ರೆ ನೀವು ಸ್ವಲ್ಪ ಅದನ್ನು ಅಳವಡಿಸಿಕೊಳ್ಬೇಕಾದದ್ದು ಒಂದು ವಿಷಯ. ಅಂದ್ರೆ ನನ್ನ ಗಂಡ ನನ್ನನ್ನು ಕಾಣುವುದಕ್ಕೆ ಬರುವಾಗ ಅವರು ಬರ್ತಾ ಇದ್ದದ್ದು ಕುದುರೆಯಲ್ಲಿಯ ನಡ್ಕೊಂಡ ಅಲ್ವೇ ನೋಡಿಕೊಂಡ ಅದೆಲ್ಲ ನಿತ್ಯ ನೋಡುವಂತಹದ್ದು. ಶೀರ್ಷಾಸನದಲ್ಲಿಯ ಸಪ್ತಋಷಿಗಳು ಹೊತ್ತಂತಹ ಶಿಬಿಕೆಯ ಮೇಲೆ ಕುಳಿತು ನನ್ನನ್ನು ಕಾಣುವುದಕ್ಕಾಗಿ ನನ್ನ ಪತಿಗಳು ಬರುವುದು 7 ಮಂದಿಗಳು. ಹೌದು, ಒಂದು ಕಡೆಗೆ 4, ಒಂದು ಕಡೆಗೆ 3 ಆಗುವುದು. ಅದು ಹೇಗೆ ಒಂದಾಗುವುದು? 7 ಮಂದಿಗಳು ಹೇಗೆ? ಸುರಪೀಠ ಅನ್ನುವುದು ಇರುವುದೇ ಋಷಿ ಪರಿಷತ್ತಿನ ಮನಸ್ಸಿನಲ್ಲಿ ಅಂತ. ಅವರು ಎಲ್ಲಿಯಾದರೂ ಸಪ್ತಧಾತುಗಳಿಂದ ಒಡಗೂಡಿದರ ಸಂಕೇತವಾಗಿ ಸಪ್ತಋಷಿಗಳು. ಹೌದು, ಹಾಗಾಗಿ ಸಪ್ತಋಷಿಗಳು ಹೊತ್ತಿರುವ ಅಂದಣವನ್ನು ಏರಿ ನೀವು ಬಂದಿರಿ ಅಂತಾದ್ರೆ ಚಂದದಿಂದ ನಿಮ್ಮನ್ನು ಒಡಗೂಡಿದೆ. ನಾ ಬಂದೆ 30 ದಿನ ಉಂಟಲ್ಲ, ನಾ ಬಂದೆ. ಆಯ್ತಾ, ನೀವು ಬರೋದನ್ನ ಎಂದು ಕರೆಯುತ್ತ ಋಷಿಗಳ ಸಪ್ತಋಷಿಗಳಿಂದ ಹೊತ್ತ ಶಿಬಿಕೆಯಲ್ಲಿ ಕೂತು ಬಂದನಾದ್ರೆ ಅಗತ್ಯವೇ? ನೀವೇ ಇವರಿಗೆಲ್ಲ ಮುಖಂಡ ಅಲ್ವ? ಇದು ನೀವು ನಾಳೆ ಹೇಳಿದ ಶಿಬಿಕೆಯನ್ನು ಹೊತ್ತು ಶಚೀದೇವಿಯ ಅಂತಃಪುರದ ಕಡೆಗೆ ಹೋಗ್ಬೇಕು. ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಆದ್ರೆ ಅವಳು ಹೇಳಿದ್ದಾರೆ ನೀವು ಹೊತ್ತ ಶಿಬಿಕೆಯಲ್ಲಿ ನಾ ಬಂದೇನಾದರೆ ಅವಳು ಚಂದದಿಂದ ಸೇರ್ತೇನೆ, ಇಂದ್ರನಾಗಿದ್ದೇನೆ, ಪರಿಪೂರ್ಣವಾದಂತಹ ಇಂದ್ರಾವಸ್ಥೆಯಲ್ಲಿ ಸುಖೋಪಭೋಗವನ್ನು ಹೊಂದಬೇಕು ಅಂತ ಇದ್ರೆ ಶಚಿಯೊಬ್ಬಳು ಬಾಕಿ. ಶಚಿಯನ್ನು ಪಡೆಯುವುದಕ್ಕಾಗಿ ನಮಗೇಂತ ಅಂದಣದಲ್ಲಿ ನೀವು ಹೊರಬಹುದು. ಗೆದ್ದೆ
ಋಷಿವರ ನಿರ್ಣಯ ಶಾಪವೋ ಹುಸಿಯಾಗಮನಿದು ನುಡಿದಿಯೇ ಋಷಿವರ ನಿರ್ಣಯ ಶಾಪವೋ ಹುಸಿಯಾಗಮನಿದು ನುಡಿದಿಯೇ ವಶನಾದುದಕ್ಕೆ ಪರಿಕರ ವಶನಾದುದಕ್ಕೆ ಪರಿಕರ ಕುಸುರುತ ಕುರಿಯುವುದು ಋಷಿವರ ನಿರ್ಣಯ ಶಾಪವೋ ಋಷಿವರ ಕ್ಷಮಿಸುತ್ತದೆ ಅಹಂಕಾರ ಅತ್ಯುನ್ನತಿ ಅವಿವೇಕ ನನ್ನ ಜಾಗೃತವಾದಂತಹ ವಿವೇಕವನ್ನು ತಿಳಿಸಿದೆ ಶಕೀದೇವಿಯನ್ನು ವಹಿಸುವುದಕ್ಕೆ ನಾನು ಎದಗವಾಗಿ ವಿಮೋಚನೆ ಇಲ್ಲವೇ ತಂದೆಯೇ ನನಗೆ ವಿಮೋಚನೆ ಇಲ್ಲವೇ ವಿಮೋಚನೆ ಇಲ್ಲವೇ ನಿನ್ನ ವಂಶಜರಾದ ಧರ್ಮಜಡೊಡನೆ ಸಂವಾದಗೈದೊಡನಾಗುವುದು ಪರಿಹಾರವಿದಕ್ಕಿಂತ ಹೋದರೋದರು ಮುನಿಗಳೀಗಲಿ ಬೀದಿವೆ ಕೆಳಗಾಗುತುರುಳುತ ಜಗರವಾದ ಈ ಕಾಲಕ್ಕೆ ನೀನು ಮಾಡಿದ ತಪ್ಪಿನ ಅರಿವಾಗಿ ಶಾಪ ವಿಮೋಚನೆಗೆ ಪರಿಪರಿಯಾಗಿ ನನ್ನಲ್ಲಿ ಬೇಡಿಕೊಳ್ಳುತ್ತಾ ಇರುವೆ. ಆದರೆ ಏನು ಮಾಡೋಣ ಹೇಳು. ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಹಿಂಪಡೆಯುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ಹಾಗೆಂದು ನಿನಗೆ ಒಂದು ಪರಿಹಾರವನ್ನು ಸೂಚಿಸುತ್ತೇನೆ. ಮುಂದೊಂದು ದಿವಸ ನಿನ್ನ ವಂಶದಲ್ಲಿ ಅಂದರೆ ಚಂದ್ರವಂಶದಲ್ಲಿ ಒಬ್ಬ ಧರ್ಮಿಷ್ಠ ಹುಟ್ಟಿ ಬರುತ್ತಾನೆ. ಅವನನ್ನು ನೀನು ಭೇಟಿಯಾದೆ ಎಂದಾದರೆ ನಿನ್ನಲ್ಲಿದ್ದಂತಹ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನು ಆತನಲ್ಲಿ ಕೇಳಿಕೊಂಡರೆ ಅವ ಉತ್ತರಿಸುತ್ತಾನೆ. ಆ ಕಾಲಕ್ಕೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಮಾತ್ರವಲ್ಲ, ನೀನು ಕಳೆದುಕೊಂಡಂತಹ ಪದವಿ ಏನುಂಟು ಅದು ಮತ್ತೆ ನಿನ್ನ ಬಳಿಗೆ ಬರುತ್ತದೆ. ನಿನಗೆ ಶುಭವಾಗಲಿ. ದೇಹವೆಲ್ಲ ಜಡತ್ವದಿಂದ ತುಂಬಿದೆ. ಇದಕ್ಕೆ ಒಂದೇ ದಾರಿ, ಬೇಟೆ. ಆದ್ದರಿಂದ ಒಬ್ಬವರನ್ನು ಕೂಡಿಸಿ ತಾಳುತ್ತೇನೆ ಬೇಟೆ.
ಕಾನನವನ್ನು ಸೇರಿದರೂ ಕೂಡ ನಮಗೆ ಅಪಶಕುನಗಳು ತಪ್ಪಿದ್ದಲ್ಲ ಎನ್ನುವುದನ್ನು ಕಾರಣದಲ್ಲೇ ಅರ್ಥವಾಗುತ್ತಾ ಇದೆ. ಮೃಗಬೇಟೆಯನ್ನು ಮಾಡಿ ಬರ್ತೇನೆ ಅನ್ನುವ ಹಾಗೆ ತಮ್ಮ ಭೀಮಸೇನ ಮುಂದುವರೆದಿದ್ದಾರೆ. ಆದರೆ ಇವನು ಇನ್ನೂ ಬರಲಿಲ್ಲ ಅನ್ನುವ ಹಾಗೆ ಚಿಂತಿಸುತ್ತಿರುವಂತಹ ಕಾಲದಲ್ಲಿ ಗೌಮ್ಯ ಋಷಿಗಳೇ ಬಂದು ಸಾಂತ್ವನದ ನುಡಿಗಳನ್ನು ಆಡಿದರು. ಅವರ ನಿರ್ದೇಶನದಂತೆ ಭೀಮ ನಡೆದು ಬಂದಂತಹ ದಾರಿಯ ಹೆಜ್ಜೆಯ ಗುರುತನ್ನು ಅರಸುತ್ತ ಮುಂದೆ ಬಂದಿದ್ದೇನೆ, ಮುಂದಾಗುತ್ತೇನೆ. ಪವನ ಜನ ಕಾಣದ ಅರನೆ ಅಚ್ಚರಿಯಿಂದ ನುಡಿಸಿದ ಅಚ್ಚರಿಯಿಂದ ನುಡಿಸಿದ ಉರಗನೊಡನೆ ನೋಡುವ ನನ್ನ ಪರಿಸ್ಥಿತಿಯನ್ನು. ಸರ್ಪವೊಂದು ನಿನ್ನನ್ನು ಬಲವಾಗಿ ಬಿಗಿದಿರಿಸಿಕೊಂಡಿದೆ. ಹೌದಣ್ಣ, ಸಾಮಾನ್ಯ ಸರ್ಪವೊಂದು ಶತಕಜತ್ರಾಣಿಯಾದಂತಹ ನಿನ್ನನ್ನು ಹಿಡಿದಿರುವುದಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಕರ್ಮ ಅಡಗಿದೆ. ಅಜಗರನಲ್ಲಿ ಮಾತಾಡುತ್ತೇನೆ. ಅಯ್ಯ ಅಜಗರನೇ, ಬೆಳೆಯ ಉರಗಿದ ನೀರಾ ಸಾಮಾನ್ಯವಾದಂತಹ ಸರ್ಪದಿಂದ ಈತನನ್ನು ಬಂಧಿಸಲು ಸಾಧ್ಯ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಯಾರು ನೀನು? ಬಿಡಯ್ಯ ಈತನು. ಅಯ್ಯ ಮಹನೀಯನೇ, ನಿನ್ನನ್ನು ನೋಡಿದ್ರೆ ಒಬ್ಬ ವರ್ಚಸ್ವಿಯ ಹಾಗೆ ಕಾಣುತ್ತೀಯ. ನಿನ್ನ ಮಾತು ಸ್ಫುಟವಾಗಿದೆ. ಈ ಭೀಮ ನಿನಗೇನಾಗಬೇಕು? ಮಾತಾಡಿಸುತ್ತಿರುವ ನೀನು ಯಾರು? ಯಾವ ವಂಶಜ? ಚಂದ್ರವಂಶದಲ್ಲಿ ಹುಟ್ಟಿ ಬೆಳೆದ ಕುಂತೀಸುರ ಯುಧಿಷ್ಠಿರ ಹಿರಿಯವನ ಈತನೇ ನನ್ನ ತಮ್ಮ ಭೀಮಸೇನ. ಏನಾಗಬೇಕಾಗಿದೆ ನಿನಗೆ? ಈತನನ್ನು ಬಿಟ್ಟು ಬಿಡಯ್ಯ. ಬಿಡಬೇಕು ಅಂತಾದ್ರೂ ನಾ ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನೀನು? ಪ್ರಶ್ನೆ ಕೇಳುತ್ತೀನಿ, ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಅನ್ನುವಂತಹ ವಿಶ್ವಾಸ ನನಗಿಲ್ಲ.
ವಾಸುದೇವ ನುಡಿಸಿದಂತೆ ನುಡಿಯಬಲ್ಲ ಎನ್ನುವಂತಹ ವಿಶ್ವಾಸ ನನ್ನದು. ಅಹಂಕಾರ ಇಲ್ಲ ಅದರಲ್ಲಿಯೂ. ಹಾಗಾದ್ರೆ ಕೇಳಲೇ ಅಯ್ಯ, ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿದವ ಬ್ರಾಹ್ಮಣನಾಗಬೇಕಾದ್ರೆ ಏನಾಗಬೇಕು ಹೇಳಿ? ಸತ್ಯ, ದಾನ, ದಯೆ, ಕ್ಷಮೆ ಮೊದಲಾದ ಆಚರಣೆಗಳನ್ನು ಅಳವಡಿಸುವುದರಿಂದ ಆತ ಪ್ರಪಂಚದಲ್ಲಿ ಲಾಭವೆಂದಿರಿಸಿಕೊಳ್ಳುತ್ತಾನೆ. ಮಾನವನಾದವ ಆತ್ಯಂತಿಕವಾಗಿ ತಿಳಿಯುವ ಸತ್ಯದಲ್ಲಿ ಸುಖಾನಂದವನ್ನು ಹೊಂದುವುದು ಹೇಗೆ? ಯಾವುದನ್ನು ತಿಳಿದಾಗ? ಪರಬ್ರಹ್ಮನನ್ನು ನಂಬುವುದರಿಂದ, ನಂಬಿ ಆಚರಿಸುವುದರಿಂದ ಆತ ಸುಖಿಯೆಂದೆನಿಸಿಕೊಳ್ಳುತ್ತಾನೆ. ಅದವ ನಡೆಯಬೇಕಾದಂತಹ ಕರ್ತವ್ಯವಾಗಿರುತ್ತದೆ. ಹಾಗಾದರೆ ಈ ಲೋಕದಲ್ಲಿ ದಾನವೇನೋ ಸತ್ಯವೇನೋ ಹೇಳು. ದಾನವೇನೋ ಅಥವಾ ಸತ್ಯವೇನೋ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಆಯಾಯ ಕಾಲ, ಪರಿಸ್ಥಿತಿ, ದೇಶಕ್ಕನುಗುಣವಾಗಿ ಹೊಂದಾಣಿಕೆ ಮಾಡಿದಾಗ ಸತ್ಯವು ಮೇಲಾಗುತ್ತದೆ, ದಾನವು ಮೇಲಾಗುತ್ತದೆ. ಈ ಲೋಕದಲ್ಲಿ ಕೆಲವೊಂದಿಗಳನ್ನು ಸುವೃತ್ತಿ, ಕೆಲವೊಂದಿಗಳನ್ನು ಧೀರ, ಕೆಲವೊಂದಿಗಳನ್ನು ಕ್ರೂರಿ ಅಂತ ವಿಭಾಗಿಸ್ತಾರಲ್ಲ, ಅದು ಯಾಕೆ? ಯಾವುದರಿಂದ? ಸುವೃತ್ತಿ ದ್ವಂದ್ವಮಯವಾದಂತಹ ಪ್ರಪಂಚ, ಮೇಲು ಕೀಳು ಹಗಲು ರಾತ್ರಿ ಇವೆರಡನ್ನು ಕಪ್ಪುವಿಲ್ಲದೆ ಸರಿಸಮಾನವಾಗಿ ಸ್ವೀಕರಿಸಿಕೊಂಡು ಧೀರ ನಾವು ಹಾಗೆಯೇ ಹಣಗನ್ನ ಹಿಡಿತಕ್ಕೆ ಅಲುಕದವನೇ ಧೀರನಿದ್ದ. ಕ್ರೂರಿ ಎಂದರೆ ಕೃತಜ್ಞನಾಗಿ ವರ್ತಿಸುವವನೇ ಕ್ರೂರಿ ಇದ್ದಾನೆ. ಹಾಗಾದರೆ ಸಜ್ಜನ ಸಕ ಅಹಿಂಸೆ ಎನ್ನುವ ಶಬ್ದದ ಅರ್ಥಗಳೇನು ಹೇಳು? ಪರರ ಹಿತವನ್ನು ಬಯಸುವವನೇ ಸಜ್ಜನನಿದ್ದ, ಅನುಗುಣನಾದವನೇ ಸಕಲ. ಅಹಿಂಸೆ ಎಂದರೆ ಪರರಿಗೆ ಭೀತಿ ಉಂಟಾಗದಂತೆ ಆಚರಿಸಿಕೊಳ್ಳುವುದೇ ಅಹಿಂಸೆ. ಅಯ್ಯ, ಯಾವ ಕರ್ಮಗತಿಯಿಂದ ಉತ್ತಮವಾದಂತಹ ಲೋಕವನ್ನು ಜೀವನಾದವ ಪಡೆಯುವುದಕ್ಕೆ ಸಾಧ್ಯ ಹೇಳು? ಕಾಲ, ದಯೆ, ಕ್ಷಮೆ, ಶಾಂತಿ ಮೊದಲಾದವುಗಳು. ಇವೆಲ್ಲಕ್ಕಿಂತ ಸರ್ವ ಸಮರ್ಪಣಾ ಭಾವದಿಂದ ಯಾಗ ಯಜನಾದಿಗಳಲ್ಲಿ ತೊಡಗಿಸಿಕೊಂಡಂತಹ ಕಾಲದಲ್ಲಿ ಸದ್ಗತಿ ಆ ಶಬ್ದವೇ ಪ್ರಾರ್ಥಿಸುತ್ತದೆ. ತೊಲಗುತ್ತಿರುವ ದಿವ್ಯಾಕೃತಿಯ ಪುರುಷನ ರೂಪುಗಾಡಿದನು ಮರೆಯಾಗಿ ಪುರಗಳಿಂದ ಕಟ್ಟುಮನೆಯಲ್ಪಟ್ಟಿರುವಂತಹ ನಿನ್ನ ತಮ್ಮನಾದ ಭೀಮಸೇನನನ್ನು ಬಿಡುವಲ್ಲಿ ನೀನು ಹೇಳಿದಂತಹ ಉತ್ತರವೇ ನನ್ನ ರೂಪವನ್ನು ಈ ತೆರನಾಗಿ ಸಿಗಿರುವುದಕ್ಕೆ ಅಥವಾ ತೋರಿಸುವುದಕ್ಕೆ ಕಾರಣವಾಯಿತು. ಒಂದು ಕಾಲದಲ್ಲಿ ಶಾಪಗ್ರಸ್ತರಾಗಿದ್ದೆ ನಾನು. ನಹುಷ ನಾಮಕ ಆಗುವುದಕ್ಕೆ ಚಂದ್ರವಂಶದಲ್ಲಿ ಹುಟ್ಟಿಕೊಂಡವ ಆಯು ಮಹಾರಾಜನ ಮಗ. 100 ಯಾಗಗಳನ್ನು ಮಾಡಿ ಪುಣ್ಯಜೀವಿ ಆಗಿದ್ದೆ. ದೇವಲೋಕದಲ್ಲಿ ಇಂದ್ರ ಇಲ್ಲ, ವೃತ್ರವಧಾ ಪ್ರಕರಣದಿಂದ ಹೋಗಿದ್ದಾನೆ ಎನ್ನುವುದರಿಂದ ಆ ಪೀಠದಲ್ಲಿ ನನ್ನನ್ನು ಕೊಳ್ಳಿರಿಸಿದರು. ಯಾರೋ ದುರ್ಬಂಧನೆಯನ್ನು ಮಾಡಿದಾಗ ಅದು ಸತ್ಯವೆಂದು ತಿಳಿದು ಸಖೀದೇವಿಯನ್ನು ಆಶಿಸಿದೆ. ಅವರನ್ನು ಕೇಳಿದಾಗ ಹೇಳಿದ್ರು, ಸಪ್ತರ್ಷಿಗಳು ಹೊತ್ತಿರುವ ಶಿಬಿಕೆಯಲ್ಲಿ ಬರಬೇಕು ಅಂತ. ಶಿಬಿಕೆಯನ್ನು ಹೊತ್ತಂತ ಅಗತ್ಯನಿಗೆ ನಾನು ತುಳಿದ ಪರಿಣಾಮವಾಗಿ ಅವ ಶಾಪ ಕೊಟ್ಟ, ನೀನು ಅಜಗರವಾಗಿ ಹೋಗುವಂತ. ಅವನ ಶಾಪದ ವಿಮೋಚನೆಯ ಕಾರಣವೇ ಹೀಗಿತ್ತು. ನಿನ್ನಂತಹ ಪುಣ್ಯಾತ್ಮರು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲಿ ನನ್ನ ಸ್ವರೂಪ ಬರುವುದು ಅಂತ. ಹಾಗಾಗಿ ಅವನ ಶಾಪದಿಂದ ನನಗೆ ಪೂರ್ವ ಸ್ಮರಣೆ ಇತ್ತು. ಅಜಗರವಾಗಿದ್ದರೂ ನಾನ್ಯಾರು ಎನ್ನುವಂತಹ ನೆನಪಿತ್ತು. ಧರ್ಮರಾಜ, ಸುಕೃತಿ ಉಳ್ಳವ ನೀನು, ಸಜ್ಜನು ನೀನು, ಧರ್ಮಿಷ್ಠ ನೀನು, ಯೋಗನಿಷ್ಠ ನೀನು. ನಿನ್ನಂತವ ಯಾವ ಕಾಲಕ್ಕೂ ದ್ರೋಹವನ್ನು ಯಾರಿಗೂ ಬಗೆಯುವವನಲ್ಲ. ಆದರೆ ಒಂದು ಮಾತನ್ನು ತಿಳಿದು, ಅತ್ಯುನ್ನತಿ ಪತನ ಹೇತು. ತಾನು ಬಯಸಬಾರದನ್ನು ಬಯಸಿದರೆ ಏನಾಗ್ತದೆ ಎನ್ನುವುದಕ್ಕೆ ನಾನೇ ಜ್ವಲಂತ ಸಾಕ್ಷಿ. ತನ್ನ ತಾನು ಅರಿದಡೆ ಯಾವುದೂ ಇಲ್ಲ. ಅರಿಯದೇ ಇದ್ದರಿಗೆ ಎಲ್ಲವೂ ದುಷ್ಕರವಾಗಿಯೇ ಮಾರ್ಪಾಡಾಗುತ್ತದೆ. ನೀನು ಸಾಮ್ರಾಜ್ಯವನ್ನು ಕಳ್ಕೊಂಡಿದ್ದೀಯಾ? ಸ್ಥಿರವಾದಂತಹ ಭೂಮಿಯನ್ನು ಹೊಂದಿ ಆ ಚಂದ್ರಾರ್ಥ ಪರ್ಯಂತ ಭೂಮಿಯನ್ನು ಆಳುವಂತಹ ಯೋಗ ಭಾಗ್ಯವನ್ನು ಭಗವಂತನು ನನಗೆ ಕರುಣಿಸಲಿ. ಅದರೊಂದಿಗೆ ವಿಮಾನ ಬರ್ತಾ ಇದೆ, ಅದನ್ನು ನನಗೆ ಮತ್ತೆ ಸಾಧನ ನೋಡಿದೆಯೋ? ನಹುಷನ ಜೀವನದ ಕಥೆಗಳನ್ನು ಕೇಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅದೇ.
ಏರುವಷ್ಟು ಎತ್ತರ ಏರಿ ಆಗುತ್ತದೆ. ಏರಿದಂತಹ ಸಂದರ್ಭದಲ್ಲಿ ಅಂದಂತಹ ದಾರಿಯನ್ನು ನಾವು ನೋಡಬೇಕಾಗುತ್ತದೆ. ಇಲ್ಲದಿದ್ರೆ ಇವರಿಗಾದಂತಹ ಪರಿಸ್ಥಿತಿ ಎಲ್ಲರಿಗಾಗುತ್ತದೆ. ಇದು ನಾನು ನಿನ್ನನ್ನು ಕಾಪಾಡಿದ್ದೇನಂತಲ್ಲ, ನಮ್ಮ ಬೆನ್ನೆಲುಬಾಗಿ ನಿಂತಹ ಪರಮಾತ್ಮ ಸರ್ವವ್ಯಾಪಕ ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮಗೆಲ್ಲರಿಗೂ ಸುಖಿ ಅಂತ ನಾವು ಭಾವಿಸಬೇಕು. ಈ ವಿಚಾರ ನಮ್ಮವರಲ್ಲಿ ಹೇಳಬೇಕು.